ಮೂವಿ ಇದೆಯಲ್ಲ ಬ್ರೋ, ಹಾ ಈಗ ಫಸ್ಟ್ ಟೈಮ್ ಓದೆ ಬ್ರೋ, ನಾನು ಸ್ಟಾರ್ಟಿಂಗ್ ಓದೆ. ರಿಯಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ನನಗೆ ಏನ್ ಅನಿಸ್ತು ಗೊತ್ತಾ ಬ್ರೋ, ಹೇಳಿ ಬ್ರೋ. ಏನ್ ಓಪನಿಂಗ್ ಸೀನ್ ಗಳು ಇದೆಯಲ್ಲ, ಹ್ಮ್ ಈ ಥಿಯೇಟ್ರು ಮತ್ತೆ ಇನ್ನೊಂದ್ ಕೆಲವು ಸೀನ್ ಗಳೆಲ್ಲ ನಂಗೆ ತುಂಬಾ ಇಷ್ಟ ಆಗ್ಬಿಡ್ತು. ಹ್ಮ್ ಈ ಫಿಲಮ್ ಅಲ್ಲಿ ಆಡಮ್ ಇವ್ ಬಂದಾಗ್ಲೂ ಇಷ್ಟ ಆಯ್ತು. ಹ್ಮ್ ಅಲ್ಲಿಂದ ಮುಂದಕ್ಕೆ ಬ್ರೋ ಏನೇನ್ ಬಂತು, ಹ್ಮ್ ಈ ಕ್ಲೈಮ್ಯಾಕ್ಸ್ ಅಲ್ಲಿ ಕಲ್ಕಿ ಬರೋದು ಮತ್ತೆ ಫಿಲಂ ಥಿಯೇಟರ್ ಸೀನ್ ಬರೋವರ್ಗುನು ನನ್ಗೇನು ಏನು ಅನಿಸ್ಲಿಲ್ಲ, ಬರೀ ಮೂವಿಯಾಗಿ ನೋಡ್ದೆ ಅಷ್ಟೇ. ಹ್ಮ್ ಬ್ರೋ ಫಸ್ಟ್ ಡೇ ನನಗೆ ಲಿಟ್ರಲಿ ಏನು ಅರ್ಥ ಆಗ್ಲಿಲ್ಲ, ನನ್ಗೊಂದ್ ಮೂವಿಯಾಗ ಅರ್ಥ ಆಯ್ತು. ಮೇಲ್ ಹೇಳಿದಾರಲ್ಲ ಲೇಯರ್ಸ್ ಗಳು, ಹಾ ಈ ಲೇಯರ್ ಬಿಟ್ರೆ ಏನು ಅರ್ಥ ಆಗಿಲ್ಲ ಬ್ರೋ. ನಾನೇ ಇದೇನ್ ಹಿಂಗಾಯ್ತಲ್ಲ ಅಂತ ಅನ್ಕೊಂಡ್ ಬಂದೆ. ಎಂಟರ್ಟೈನ್ಮೆಂಟ್ ಅಷ್ಟ್ ಇರ್ಲಿಲ್ಲ ಹಾ ಹಾ ಇಲ್ಲ ಅದನ್ನ ಬ್ರೋ. ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ನೋಡಕ್ ಹೋದ್ರೆ ಎಂಟರ್ಟೈನ್ಮೆಂಟ್ ದೇವರಣೆಗಳು ಇಲ್ಲ. ಇಟ್ಸ್ ಆಲ್ ಅಬೌಟ್ ಹೌದೌದು ಜನಕ್ಕೆ ಅವ್ರ ರಿಯಾಲಿಟಿ. ನಾನು ಏನಿದ್ದೀನಿ ನೋಡು, ಎಷ್ಟು ಅಸಹ್ಯವಾಗಿದ್ಯಾ ನೋಡು ಅಂತ ನೋಡಕ್ ಕರ್ಕೊಂಡೋಗಿರೋದು. ಅದು ಬಿಟ್ರೆ ಇನ್ನೇನು ನೀವು ಎಂಟರ್ಟೈನ್ಮೆಂಟ್ ಅಂದ್ರೆ ಏನ್ ಅರ್ಥ? ಅದೇ ಹುಡುಗಿರ್ ನೋಡ್ಬೇಕು ಇತ್ತಲ್ಲಪ್ಪ, ಹುಡುಗಿರ್ ತೋರಿಸಿದ್ರು ಹಂಗ್ ಬ್ರೋ, ಅದಲ್ಲ ನೋಡಕ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್. ಅಂದ್ರೆ. ಈಗ ಉಪೇಂದ್ರದಲ್ಲಿ ಎಂತೆಂತ ಡೈಲಾಗ್ ಹೇಳಿದ್ದಾರೆ. ಇದ್ರಲ್ಲೂ ಇತ್ತಲ್ಲ ಬ್ರೋ, ಅವನೇನು ಬಂದ್ಬಿಟ್ಟು ತಲೆ ಎಗರಿಸ್ಬಿಟ್ಟು ಅವ್ರ ಅಪ್ಪ ಮುಂದೆ ಹೇಳ್ತಾರ, ತೀಟೆಗೆ ಹುಟ್ಟಿಸ್ತೀರಾ ಹಂಗಾರ ಕಾಮ ತಪ್ಪಲ್ವಾ ಅಂತ. ಬ್ರೋ ಅವೆಲ್ಲ ಅವರು ಡೈಲಾಗ್. ಬ್ರೋ ಅವರು ಈಗ ನಾರ್ಮಲ್ ಆಗಿ ಅವ್ರು ಮುಂಚೆ ಎಲ್ಲ ಹೇಳಿದಾರಲ್ಲ ಒಂದ್ ಸ್ಲ್ಯಾಂಗ್ ಅಲ್ಲಿ, ಹಾ ಅದಿರ್ಲಿಲ್ಲ ಬಾ ಬಾ ಅಂತ. ಬಾ ಆ ತರ ಕಬ್ಬ್ಯಾಡಣ ಅಂತೆಲ್ಲ. ಬಂದಿಲ್ಲ ಬ್ರೋ. ಇದನ್ನೆಲ್ಲ ನೋಡಿ ಅವ್ರು ಈ ತರ ಡೈಲಾಗ್ ಹೇಳೋದ್ ನೋಡ್ದಾಗ ಎಲ್ಲೋ ಒಂದ್ ತರ ಚೇಂಜಸ್ ಅನ್ಸುತ್ತೆ ನಮ್ಗೆ. ಹಾ 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 ಅದಕ್ ನಾವು ಸಕ್ಕತ್ ಅಡಾಪ್ಟ್ ಆಗ್ಬಿಟ್ಟಿದೀವಲ್ಲ ಉಪೇಂದ್ರ ಎ ಫಿಲಮ್ ಎಲ್ಲ. ಯಾವ ರೇಂಜಿಗೆ ಅಂದ್ರೆ ಇಂಡಿಯನ್ ಮೂವಿಲೇ ಒಂದು ಬೆಸ್ಟೆಸ್ಟ್ ಮೂವೀಸ್ ಗಳವೆಲ್ಲ. ಹ್ಮ್ ನಾವು ಅವಕ್ಕೆಲ್ಲ ಅಡಾಪ್ಟ್ ಆಗಿರೋದ್ರಿಂದ ಇದನ್ ನೋಡಿದಾಗ ನಮ್ಗೆ ಹ್ಮ್ ಇದ್ರಲ್ಲಿ ಬೇರೆ ತರ ಡೈಲಾಗ್ ಹೇಳಿದಾರಲ್ಲ, ಹಾ ಹಾ ಅಷ್ಟು ಬೇಗ ಅಡಾಪ್ಟ್ ಆಗಕ್ ಆಗಲ್ಲ. ಒಂಚೂರು ಡಿಫ್ರೆನ್ಸ್ ಅನ್ಸುತ್ತೆ. ಡಿಫ್ರೆನ್ಸ್ ಅನ್ಸುತ್ತೆ. ಬಿಕಾಸ್ ಅವರು ಕೂಡ ಎಷ್ಟು ಏನಪ್ಪ ಅದು ಆ ಪಿಕ್ಚರ್ಗಳಿಗೆ ಕಂಪೇರ್ ಮಾಡಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತೀನಿ ಅಂತ ಅವರು ಹೇಳದ್ಮೇಲೆ ಇದು ಡಿಫ್ರೆಂಟ್ ಆಗಿ ನಾವು ರೆಡಿ ಆಗಿರ್ಬೇಕು ಬ್ರೋ. ಡಿಫ್ರೆಂಟ್ ಆಗಿರುತ್ತೆ ಮೂವಿ ಅಂತ. ನೀವು ಅದೇ ತರ ಇರುತ್ತೆ ಅಂತ ಇಟ್ಕೊಂಬಂದ್ರೆ ಯಾರು ನೋಡ. ಇದಕ್ ಸಿಂಪಲ್ ಎಕ್ಸಾಂಪಲ್ ಯಾರೋ. ಹೌದು ಬ್ರೋ, ಇದು ಫಸ್ಟ್ ಟೈಮ್ ನಂಗೆ ಅನ್ಸಿದ್ ಈ ತರ. ಸೆಕೆಂಡ್ ಟೈಮ್ ಕೇಳಿ, ಹಾ ಸೆಕೆಂಡ್ ಟೈಮ್ ಓದೆ ಬ್ರೋ, ನಮ್ಮ ಅಣ್ಣನ್ ಜೊತೆ ಓದೆ. ನಮ್ಮ ಅಣ್ಣ ನೋಡಿರ್ಲಿಲ್ಲ ಇನ್ನು. ಹಾ ಬಾಬಾ ಹೋಗೋಣ ಅಂತ ಅಂದ, ಓದೆ ಬ್ರೋ. ಲಿಟ್ರಲಿ ಸ್ಟಾರ್ಟಿಂಗ್ ಇಂದನು ಸುಮ್ಮನೆ ಕುತ್ಕೊಂಡೆ, ನೀಟಾಗಿ ನೋಡಕ್ ಸ್ಟಾರ್ಟ್ ಮಾಡ್ದೆ. ಒಂದೊಂದು ಡೈಲಾಗು ಗಮನಿಸಕ್ ಸ್ಟಾರ್ಟ್ ಮಾಡ್ದೆ ಹಾ ಬ್ರೋ. ಎಂಡ್ ಆದ್ಮೇಲೆ ಇದಪ್ಪ ಮೂವಿ ಅಂತ ಅಂದ್ರೆ ಅನ್ನಿಸ್ಬಿಡ್ತು ಬ್ರೋ. ಎಂತ ಲಾಜಿಕ್ ಗಳಿದಾವ್ ಬ್ರೋ, ನೀಟಾಗಿ ನೋಡ್ಬಿಟ್ರೆ ಈ ತರ ಮೂವಿ ಎಷ್ಟೋ ಜನ ಲೋಫರ್ ನನ್ನ ತೆಗಿಯಕ್ಕಾಗಲ್ಲ. ಮಕ್ಳು ಏನ್ ಗೊತ್ತಾ ಬ್ರೋ, ಹೇಳ್ತಾರ ನಾನು ಸೆಕೆಂಡ್ ಟೈಮ್ ನೋಡೋದಲ್ಲ ಈ ಪಿಕ್ಚರ್ನ ಅಂತ. ಇದು ಯಾವ ಲಾಜಿಕ್? ನೋಡ್ಬೇಕಪ್ಪ 2 ಸರಿ 3 ಸರಿ ನಾವು ಬ್ರೋ ಎಕ್ಸ್ಪೀರಿಯನ್ಸ್. ಈಗ ನೋಡಲ್ಲ ಅಂತಾರಲ್ಲ, ಅವರೇ ಹೋಗಿ ಕುತ್ಕೊಂಡಿ ಸ್ಟಾರ್ಟಿಂಗ್ ಇಂದ ಒಂದ್ಸತಿ ನೋಡ್ಲಿ. ಒಂದು ಕಾಲ್ ಭಾಗ ಮೂವಿ ನೋಡಾದ್ಮೇಲೆ ಅವರೇ ಇನ್ನೂ ನೋಡ್ಬೇಕು ಅನ್ಸುತ್ತೆ. ರೆಡಿನೇ ಇಲ್ಲವಲ್ಲ ಬ್ರೋ. ನಾನು ಅದನ್ನೇ ಹೇಳ್ತಲ್ವಾ, ಫಸ್ಟ್ ಟೈಮ್ ಒಂದೇ ಸರಿ ನೋಡೋದು, ಆಮೇಲೆ ಚೆನ್ನಾಗಿಲ್ಲ ನಾ ಇನ್ನೊಂದ್ಸರಿ ನೋಡಕ್ಕೆ ಹೋಗಲ್ಲ ಅನ್ನೋ ತರ ಜನಗಳು ಹೇಳ್ತಾರ. ಈಗ ನನ್ಗೆ ಅದೇ ಬೇಜಾರಾಗೋದು. ಅದು ಹಂಗೆಲ್ಲ ಯಾಕೆ ಹೇಳ್ತಾರೆ? ಹೇಳಲೇಬೇಡ್ದವೆಲ್ಲ. ನನ್ಗೆ ಅದೇ ಅನ್ಸುತ್ತೆ ಬ್ರೋ. ನಮ್ ಜನನು ಒಂಥರ ಸಡನ್ ಮಕ್ಳು ಏನ್ ಗೊತ್ತಾ ಬ್ರೋ, ಮಲಯಾಳಂ ಮೂವಿನಲ್ಲಿ ಒಂದು ಡಾಕ್ಯುಮೆಂಟರಿ ತರ ಮಾಡಿರ್ತಾರೆ ಅನ್ಕೊಳ್ಳಿ. ಕೇಳ್ಸದೆಲ್ಲ ನಿಂದಲೇ. ನಂದೇನದು ಯುವ ಮೂವಿ ಅಂದ್ರೆ ಇವಾಗ ಹೆಂಗ್ ರಿಯಾಲಿಟಿ ಶೋ ಅಂತಾರೋ, ರಿಯಾಲಿಸ್ಟಿಕ್ ಮೂವಿ ಬ್ರೋ. ರಿಯಲಿಸ್ಟಿಕ್ ಮೂವಿಗಿಂತ ನಾವೇ ಮೂವಿ ಅಳಿಕ್ ಹೋಯ್ತೀವಿ ಅನ್ನೋ ಅದಕ್ಕೆ ತಾನೇ ಅವರು ಥಿಯೇಟರ್ ನಾನ್ ಫಿಕ್ಷನ್ ಮೂವಿ ಅಲ್ಲ, ಫಿಕ್ಷನ್ ಮೂವಿ ಅಲ್ಲ, ನಾನ್ ಫಿಕ್ಷನ್ ಮೂವಿ. ಈಗ ಫ್ರಿಕ್ಷನ್ಗೂ ನಾನ್ ಫ್ರಿಕ್ಷನ್ ನಾವೇ ಹೆಸರಿಟ್ಕೊಂಡಿರೋದು ಬ್ರೋ. ಏನ್ ತೋರಿಸ್ಬೇಕೋ ತೋರಿಸ್ಬೋದು. ಜನಗಳು ಸುಮ್ಮನೆ ಕರೀತಾರೆ ಫ್ರಿಕ್ಷನ್ ನಾನ್ ಫ್ರಿಕ್ಷನ್ ಅಂತ. ನಮ್ಗೆ ಇಷ್ಟ ಬಂದಿದ್ದು ನಾವು ತೋರಿಸೋದು, ಅವರೇ ಇಟ್ಕೋತಾರೆ. ಫ್ರಿಕ್ಷನ್ ಅಲ್ಲಿ ಇತ್ತ, ನಾನ್ ಫ್ರಿಕ್ಷನ್ ಅಲ್ಲಿ ಇತ್ತ. ಬ್ರೋ ನೀನೇ ಯೋಚನೆ ಮಾಡು, ಇದು ರಿಯಾಲಿಟಿ ತೋರಿಸಿರೋ ಪಿಕ್ಚರ್. ಇದನ್ನ ಫ್ರಿಕ್ಷನ್ ಒಳಗೆ ಇಕ್ತ್ಯಾ, ನಾನ್ ಫ್ರಿಕ್ಷನ್ ಒಳಗೆ ಇಕ್ತ್ಯಾ? ಯಾಕಂದ್ರೆ ಆಡಮ್ ಅಂಡ್ ಈವ್ ಅಂತೆ, ಅದು ಸ್ವಂತ ಪ್ರಪಂಚ ಅಂತೆ. ಅದು ಬ್ರೋ ಈಗ ಬ್ರೋ ಈ ಮೂವಿನ ಆತರ ಎಲ್ಲೂ ಇಡಕ್ಕೆ ಆಗಲ್ಲ. ಇದೊಂದ್ ಮೂವಿ, ಇದೊಂದ್ ಬೇರೆ ತರದೇ ಮೂವಿ ಇದು. ಆತರ ಎಲ್ಲ ಇಟ್ ನೋಡ ಅಂತ ಮೂವಿ ಅಲ್ಲ ಇದು. ಹೌದೌದು ಬ್ರೋ. ಕೆಲವು ಮೂವಿ ಇರ್ತವೆ ನಾವ್ ಏನೇನೋ ಹಿಂಗ್ ಜಡ್ಜ್ ಮಾಡ್ಬೋದು, ಯಾಕೆಂದ್ರೆ ಅವರು ಫಾರ್ಮುಲಾ ಯೂಸ್ ಮಾಡಿರ್ತಾರಲ್ಲ ಮೂವೀಸ್, ಆಗ ಜಡ್ಜ್ ಮಾಡ್ಬೋದು ನಾವು ಈ ಮೂವಿ ಹಿಂಗೆ ಇದೆ ಅಂತ. ಬಟ್ ಈ ತರ ಮೂವಿಗಳನ್ನ ಏನು ಫಾರ್ಮುಲಾ ಇರಲ್ಲ ಇದ್ರಲ್ಲಿ. ಫಾರ್ಮುಲಾ ಇಲ್ಲ. ಇದು ಅವರು ಡಿಫ್ರೆಂಟ್ ಆಗಿ ಮಾಡಿರ್ತಾರೆ ಅವರು. ಈ ಮೊನ್ನೆ ಯಾರು ಇಂಟರ್ವ್ಯೂ ಹೇಳ್ತಿದ್ರು, ಏನಪ್ಪ ಅದು, ಒಂದ್ ಪಿಕ್ಚರ್ ಮಾಡ್ಬೇಕು ಅಂದ್ರೆ ಒಂದು ಫಾರ್ಮುಲಾ ಇರತ್ತಂತೆ. ಅದು ಹಿಂಗೆ ಬರ್ಬೇಕು ಸೀನ್ ಅಂದ್ರೆ ಸ್ಕ್ರೀನ್ ಪ್ಲೇ ಅಲ್ಲಿ ಫಾರ್ಮುಲಾ ಐತೆ, ಇದು ಹಿಂಗೆ ಬರ್ಬೇಕು, ಇದು ಸ್ಟ್ರಕ್ಚರ್ ಹಿಂಗೆ ಬರ್ಬೇಕು ಅಂತ ಹೇಳ್ತಿದ್ರು. ಆಮೇಲೆ ಉಪೇಂದ್ರ ಅವರೇ ಹೇಳ್ತಿದ್ರು, ಹಿಂಗೂ ಕೂಡ ಪಿಕ್ಚರ್ ಮಾಡ್ತಾರ, ಹಂಗಾರೆ ನಾನು ಏನು ಫಾರ್ಮುಲಾ ಇಟ್ಕೊಂಡೇ ಮಾಡಲ್ಲ ಮತ್ತೆ ಅಂತ ಅವರೇ ಹೇಳ್ತಿದ್ರು. ಸೊ ಬ್ರೋ ಈಗ ಹೆಂಗೆ ಅಂದ್ರೆ ಬ್ರೋ, ಈಗ ಓಪನಿಂಗ್ ಸೀನ್ ಒಂದ್ ಇಟ್ಕತಾರೆ, ಆಮೇಲೆ ಪ್ರೀ ಇಂಟರ್ವಲ್ ಇಟ್ಕತಾರೆ, ಇಂಟರ್ವಲ್ ಆದ್ಮೇಲೆ ಯಾವ್ದು ಬರ್ಬೇಕು ಸೀನ್ ಇಟ್ಕತಾರೆ, ಮತ್ತೆ ಕ್ಲೈಮ್ಯಾಕ್ಸ್ ಇಟ್ಕತಾರೆ ಬ್ರೋ. ಈಗ ಓಪನಿಂಗ್ ಸೀನ್ ಇಂದ ಇಂಟರ್ವಲ್ ವರ್ಗು ಈ ಸೀನೆ ಅಂತ ಇಟ್ಕೊಂಡಿರ್ತಾರ ಬ್ರೋ. ಓಪನಿಂಗ್ ಇದೆ ಸೀನ್ ಎ, ಈಗ ಇಂಟರ್ವಲ್ ಬಿ, ಎ ಇಂದ ಬಿ ಗೆ ಏನು ಇಲ್ಲ ಅಂದ್ರೂ ಸುಮ್ನೆ ಲ್ಯಾಗ್ ಮಾಡ್ಕೊಂಡು ಹೋಯ್ತಾರೆ. ಹೌದೌದು
ಆತರ ಬ್ರೋ. ಇದು ಹಾಲಿವುಡ್ ಅಲ್ಲಿ ಏನ್ ಗೊತ್ತಾ, ಅದು ಕೆಳಗಡೆ ಫಸ್ಟ್ ಹಾಫ್ ಅಂತೂ ಏನು ಇರಲ್ಲ, ಅವ್ರು ಏನಿದ್ರು ಸೆಕೆಂಡ್ ಹಾಫ್ ಅಲ್ಲಿ ಮಡಗಿರ್ತಾರೆ, ಅದೇನೋ ಅಪ್ಪ. ಆದ್ರೆ ಜನ ನೋಡ್ತಾರೆ, ಅವನ್ನೆಲ್ಲ ತಾಳ್ಮೆ ಇಡ್ಕೊಂಡ್ ನೋಡ್ತಾರೆ ಜನ. ನಮ್ ಜನನೇ, ನಮ್ ಕನ್ನಡದ ಜನನೇ ನೋಡ್ತಾರ ಅವನ್ನೆಲ್ಲ ತಾಳ್ಮೆ ಇಡ್ಕೊಂಡು. ಫಸ್ಟ್ ಹಾಫ್ ನು ನೋಡಿ ಸೆಕೆಂಡ್ ಹಾಫ್ ನು ನೋಡ್ತಾರೆ. ಬಟ್ ನಮ್ UI ನೋಡ್ ಬನ್ನಿ ಅಂತ ಅಂದ್ರೆ ಸೆಕೆಂಡ್ ಸತಿ ನೋಡಲ್ಲ ನಾನು ಅಂತಾರೆ. ಯಾಕೆಂದ್ರೆ ಅವ್ರಿಗೆ ಹಂಗೆ ಬ್ರೋ. ಬೇರೆಯವ್ರು ಅದೇ ಹೇಳ್ತಾರಲ್ಲ, ಕರೆಕ್ಟ್ ಆಗಿ ಹೇಳೋರು ಯಾರೋ, ಶಂಖದಿಂದ ಬಂದ್ರೇನೆ ತೀರ್ಥ ಅಂತ. ಬೇರೆಯವ್ರು ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ, ನಾವುಗಳು ಮಾಡಿದ್ರೆ ತಪ್ಪು. ಪಾಯಿಂಟ್ ಔಟ್ ಕೂಡ ಮಾಡ್ತಾರೆ, ನೀನ್ ಮಾಡ್ತಾರ ತಪ್ಪು, ಈ ಪಿಕ್ಚರ್ ಡಬ್ಬಾ ತರ ಐತೆ. ಶಂಖದಲ್ಲಿ ವಿಷ ಕೊಟ್ರು ಕುಡಿತಾರೆ ಅಂತ ಜನ ಇದಾರೆ. ಅಷ್ಟು ಮೂಢನಂಬಿಕೆ ಆತರಗಳಿದಾವೆ. ಅಂದ್ರೆ ಮೂಢನಂಬಿಕೆ ಅಂದ್ರೆ ಇನ್ ದ ಸೆನ್ಸ್ ಹಂಗಲ್ಲ, ಗೊತ್ತಾಯ್ತು ಬಿಡಿ. ಬ್ರ್ಯಾಂಡ್ ವ್ಯಾಲ್ಯೂನ ಅಷ್ಟು ನಂಬ್ತಾರೆ. ಹೌದೌದು ಬ್ರೋ. ಬ್ರೋ ಬ್ರ್ಯಾಂಡ್ ಅಂತೆ ಬದನೆಕಾಯಿ ಬ್ರ್ಯಾಂಡು. ನಾನು ಹೇಳ್ತಿಲ್ವಾ ರೋಲೆಕ್ಸ್ಗೆ, ನಾನು ರೋಲೆಕ್ಸು PVR ಏನೋ ದೊಡ್ಡ ಇದು ಅಂದ್ಬಿಟ್ಟು ಅಲ್ಲಿ ತರ್ಸಕ್ಕೆ ಪಿಜ್ಜಾ ತರ್ಸಿದ್ವಿ ಅವತ್ತು, ಹೇಳಿದ್ನಲ್ಲ ನಿಮ್ಗೆ. ಹೆಂಗಿತ್ತು ಡಬ್ಬಾ ತರದ್, ಅದಕ್ಕೆ 800 ರೂಪಾಯಿ ಕೊಟ್ಬಿಟ್ಟು. ಏನು ಇರಲ್ಲ ಬ್ರೋ, ಅದಕ್ಕಿಂತ ಚೆನ್ನಾಗಿರೋದ್ ನಮ್ ಲೋಕಲ್ ಅಲ್ಲೇ ಸಿಗುತ್ತೆ. ನಾನು ಅದನ್ನ ಹೇಳಿದ್ನಲ್ಲ ಅವತ್ತು, ಥಿಯೇಟರ್ ಅಲ್ಲಿ UI ಪಿಕ್ಚರ್ ಅಲ್ವಾ, ಒಂದ್ ಸ್ವಲ್ಪ ಚೆನ್ನಾಗಿ ಕುತ್ಕೊಂಡು ತಿನ್ನೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಹೋಯ್ತೀವಿ. ನನಗೆ ಲೈಫಲ್ಲಿ ಒನ್ ಆಫ್ ದ ಸ್ಟುಪಿಡೆಸ್ಟ್, ನನಗೆ ಇಷ್ಟನೇ ಆಗ್ಲಿಲ್ಲ ಅವತ್ತು ತಿಂದಿದ್ದು, ನಿಜವಾಗ್ಲೂ ನನಗೆ ಇಷ್ಟನೇ ಆಗಿಲ್ಲ. ಅದು ಪಿಜ್ಜಾನ ಇನ್ನೊಂದ್ ತಿಳ್ಕೊಳ್ಳಿ ಬ್ರೋ, ಈಗ ನಿಮ್ಗೆ ಇನ್ನೊಂದ್ ಹೇಳ್ತೀನಿ. ಅಲ್ಲಿ ಮಾಡೋನು ಮನುಷ್ಯನೇ, ಇಲ್ಲಿ ಮಾಡೋನು ಮನುಷ್ಯನೇ, ಏನ್ ಡಿಫ್ರೆನ್ಸ್ ಬರುತ್ತೆ? ಏನ್ ಡಿಫ್ರೆನ್ಸ್ ಅಂದ್ರೆ ಅದೇ, ಅಲ್ಲಿ ಬಾಡಿಗೆ ಜಾಸ್ತಿ ಇರುತ್ತೆ, ಅವ್ರದ್ದು ಡಿಫ್ರೆನ್ಸ್ ಇರುತ್ತೆ. ಟೇಸ್ಟ್ ಅವನು ಹಿಂಗೆ ಕೊಡಕ್ ಯಾಕೆ ಸಾಧ್ಯ ಇಲ್ಲ ಬ್ರೋ? ಕೊಡಲ್ಲ ಬ್ರೋ, ಯಾಕೆಂದ್ರೆ ಅವನು ಜಾಸ್ತಿ ದುಡ್ಡು ಮಾಡ್ಬೇಕು ಅಂತ ಆಸೆ ಇರೋನು ಅವನೇ ಕೊಡ್ತಾನೆ. ಅವ್ನು ಸುಮ್ನೆ ಅವ್ನು ಬ್ರ್ಯಾಂಡ್ ವ್ಯಾಲ್ಯೂ ಮಾರ್ತಾನೆ. ಈಗ ಬ್ರ್ಯಾಂಡ್ ಬ್ರೋ, ಇವನ್ ಟೇಸ್ಟ್ ಕೊಟ್ರೇನೆ ಇವನ್ ತಕ್ ಬರೋದು, ಇವನ್ ಕಷ್ಟ ಬಿದ್ದು ಮಾಡ್ತಾನೆ. ಹೌದೌದು. ಇಲ್ಲಿ ಯಾರು ಲೋಕಲ್ ಅಲ್ಲಿ ಹಾಕತಾನಲ್ಲ ಅವನು. ಹೌದು ಬ್ರೋ, ಅವನು ಹೆಂಗಿದ್ರು ಬಂದ್ ತಿಂತಾರೆ ಗುರು ಅಂತ ಮಾಡ್ತಾನೆ. ರೋಲೆಕ್ಸ್ ಸೌಂಡ್ ಜಾಸ್ತಿ ಕೊಡೋ, ದೇವರಾಡಗಳು ಕೇಳಿಸ್ತಲ್ಲ ನಿನ್ ವಾಯ್ಸ್. ಇಲ್ಲ ನಿನ್ ರೋಲೆಕ್ಸ್ ಬ್ರೋ ವಾಯ್ಸ್ ಬ್ರೋ ಬ್ರೇಕ್ ಆಯ್ತಾಯ್ತು ನಿಮ್ದು. ಇಲ್ಲ PC ಬಂದ್ಬಿಡು, ಅದಕ್ಕೆ ಹೇಳಿದ್ ನಾನು ನಿನ್ಗೆ. ವಾಯ್ಸ್ ಸ್ವಲ್ಪ ಬ್ರೇಕ್ ಆಯ್ತೈತೆ, ಬಾ ಅಷ್ಟಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಹಿಂಗೆ ಬ್ರೋ, ಹಿಂಗೆ ಬ್ರ್ಯಾಂಡ್ ಮಾರ್ತಾರೆ ಬ್ರೋ. ನಮಗೆ ಬೇಕಾದ ಪ್ರಾಡಕ್ಟ್ ಯಾರು ಕೊಡಲ್ಲ, ಬರೀ ಬ್ರ್ಯಾಂಡ್ ಮಾರ್ತಾರೆ. ಪಿಕ್ಚರ್ ಹೆಸರು, ಪಿಕ್ಚರ್ನ ಎಕ್ಸಾಂಪಲ್ ಇದೇ ಹೇಳ್ಬೋದು ನೋಡಿ. ಸುಮ್ಮನೆ ದೊಡ್ಡ ಟೈಟ್ಲ್ ಹಾಕ್ಬಿಡ್ತಾರೆ, ದೊಡ್ಡ ಇದು ಮಾಡ್ಬಿಡ್ತಾರೆ, ಅದು ಮಾಡ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ರಿಯಾಲಿಟಿ ನಮಗೆ ಪಿಕ್ಚರ್ ತೋರಿಸಲ್ಲ, ಸುಮ್ಮನೆ 4 ಜನ ಹೀರೋ ಹೆಸರಲ್ಲಿ ಪಿಕ್ಚರ್ ಓಡಿಸ್ತಾರೆ. ಹೌದು ಬ್ರೋ. ಕಂಟೆಂಟ್ ಏನು ಇಲ್ಲ, ತೋರಿಸಿದ್ನೇ ತೋರಿಸ್ತಾರೆ. ಇನ್ನೇನು ಇದ್ರೆ ಅಪ್ಪ ಹಂಗೋಸ್ಕರ, ಅಮ್ಮಂಗೋಸ್ಕರ, ತಂಗಿಗೋಸ್ಕರ, ತಮ್ಮಂಗೋಸ್ಕರ, ಫ್ರೆಂಡ್ಗೋಸ್ಕರ, ಇದೇ ಇರೋದು. ಹೊಸ ಕತೆ ಏನೈತೆ, ತೋರಿಸಿದ್ನೇ ತೋರಿಸ್ತಾರೆ. ನಂಗೆ ಅದು ಬೇಜಾರಾಗ್ಬಿಡುತ್ತೆ. ಆದರೆ ಏನು ಗೊತ್ತಾ, ಅದರಲ್ಲೂ ಕೂಡ ಹೊಸ್ದಾಗಿ ಏನಾದ್ರು ಟ್ರೈ ಮಾಡಬೇಕು, ಅದರಲ್ಲೂ ಏನಾದ್ರು ಹೊಸ್ದಾಗಿ ಏನಾದ್ರು ತೋರಿಸ್ತೀನಿ ಅಂತ ಅವ್ರು ಬರ್ತಾರೆ. ಎಷ್ಟೊಂದು ಜನ, ಸುಳ್ಳು ಹೇಳ್ಬಾರ್ದು, ಎಷ್ಟೊಂದು ಜನ ಬರ್ತಾರೆ. ನೋಡ್ರಪ್ಪ ಚೆನ್ನಾಗೈತೆ ಪಿಕ್ಚರು, ಮಾಡ್ತಾ ಇರ್ತೀವಿ. ಇವರು ಅವನ್ನ ನೋಡಲ್ಲ, ಯಾರೋ ದೊಡ್ಡ ಸ್ಟಾರು, ಈವನ್ ಅದ್ರಲ್ಲಿ ಕಿತ್ತೋಗಿರೋ ಸ್ಟೋರಿ ಇದ್ರೂ ಪರವಾಗಿಲ್ಲ, ನೋಡ್ತೀವಿ ಬ್ರೋ. ಇನ್ನೊಂದೇನು ಅಂದ್ರೆ, ಡಿಫ್ರೆಂಟ್ ತಲೆ ಇರೋ ಅಂತ ತಲೆನ ತಲೆನೇ ಇಲ್ಲ. ಹೌದೌದು. ಆ ತರದವ್ರು ಬೇಕೀಗ ನಮಗ್ ಪ್ರೊಡ್ಯೂಸರ್, ಡಿಫ್ರೆಂಟ್ ತಲೆನ ಹುಡುಕಿ ಕೊಡ ಅಂತ. ನಾನು ಹೇಳ, ಎಷ್ಟೊಂದ್ ಜನ ಈ ಪ್ರೊಡ್ಯೂಸರ್ಸ್ ಗಳಿಂದಾನೇ ಪ್ರಾಬ್ಲಮ್ ಆಗೋದು. ಹೇಳ್ಬೇಕು ಅಂದ್ರೆ ಪ್ರೊಡ್ಯೂಸರ್ಸ್ ಗಳು ರೆಡಿನೇ ಇಲ್ಲ ಇದು ಮಾಡಕ್ಕೆ, ಏನಂತಾರೆ, ಪ್ರೊಡ್ಯೂಸ್ ಮಾಡಕ್ಕೆ. ಕೆಲವೊಬ್ರು ಇದಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲರೂ ಅದೇ ತರ ಯೋಚನೆ ಮಾಡ್ಬೇಕು, ಹೊಸ್ದಾಗಿ ಮಾಡಪ್ಪ, ಏನಾದ್ರು ಹೊಸ ಸ್ಪಾರ್ಕ್ ಬರಲಿ, ಕಮರ್ಷಿಯಲ್ ಎಲಿಮೆಂಟ್ಸ್ ಇಟ್ಕೋ, ಹೊಸ್ದಾಗಿ ತೋರಿಸೋದನ್ನೇ ಅಂತ ಹೇಳೋರು ಇರಬೇಕು. ಆ ಥರ ಇದ್ರೆ ಪ್ರೊಡ್ಯೂಸರ್ಗಳು ಎಲ್ಲರೂ ಬೇಕು, ಓಹ್ ನೀವು ಹೇಳ್ತಾ ಇದ್ದೀರಾ ಹಿಂಗೆ ಮಾಡ್ತೀನಿ ಅಂತ. ಬಟ್ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ, ಕೆಲವೊಂದು ಸ್ಟಾರ್ಸ್ಗಳು ಈ ಥರ ಸೀನ್ ಬೇಡ, ಇದು ಬೇಡ, ಅದು ಬೇಡ ಅಂತ ತುಂಬ ಇದು ಮಾಡ್ತಾರೆ. ಈವನ್ ಪ್ರೊಡ್ಯೂಸರ್ಸ್ ಕೂಡ ಇದು ಬೇಡ, ಆ ಸೀನ್ ಬೇಡ, ಈ ಸೀನ್ ಬೇಡ. ಡೈರೆಕ್ಟ್ರು ಅವ್ನ ತಲೆಯಲ್ಲಿ ಏನೇನೋ ಇಟ್ಕೊಂಡ್ಬಂದಿರ್ತಾನೆ, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ಕೆಲವೊಂದೊಂದ್ಸರಿ ಅವನು ಕಾಂಪ್ರಮೈಸ್ ಮಾಡ್ಕೊತಾನೆ. ಆ ಕಾಂಪ್ರಮೈಸ್ ಮಾಡಿದಾಗ ಜನಕ್ಕೆ ಅದು ಫೀಲ್ ಕೊಡಲ್ಲ. ಅವನೇನೋ ತೋರಿಸ್ಬೇಕು ಅಂದ್ಕೊಂಡಿರ್ತಾನೆ, ಇವನೇನೋ ತೋರಿಸ್ತಾನೆ. ಸೊ ಅದರಿಂದ ಜನಕ್ಕೆ ಅದು ಇಷ್ಟ ಆಗಲ್ಲ. ಒಂದು ಇದೆಲ್ಲದಕ್ಕೂ ಒಂದು ಸೂತ್ರ ಇದೆ ನೋಡಿ ಬ್ರೋ. ಈಗ ಒಂದು ದೊಡ್ಡ ಮೂವಿ ಬಂತು ಅಂದ್ಕೊಳ್ಳಿ, ಈಗ ಫಿಲಂ ಇಂಡಸ್ಟ್ರಿಯಲ್ಲಿ ನಾನು ಅಧ್ಯಕ್ಷ, ನಾನು ಹೆಡ್ ಅಂತ ಇರ್ತಾರಲ್ಲ, ಈ ದೊಡ್ಡ ಫಿಲಮ್ ಕಲೆಕ್ಷನ್ ಆಗಿದ್ರಲ್ಲಿ ಒಂದು 10% 5% ದುಡ್ಡನ್ನ ಡಿಫ್ರೆಂಟ್ ಮೂವಿ ಮಾಡಕ್ಕೆ ಅಂತಾನೆ ಇಡೋದು. ಈಗ ವಿನ್ ಆಯ್ತು ಅನ್ಕೊಳ್ಳಿ, 5% ದುಡ್ಡು ಅಂದ್ರೆ ಒಂದ್ 5 ಕೋಟಿ ಅನ್ಕೊಳ್ಳಿ, 5 ಕೋಟಿನ ಡಿಫ್ರೆಂಟ್ ಫಿಲಮ್ಗೆ ಅಂತಾನೆ ಇಡೋದು. ಅದನ್ನ ಒಬ್ಬ ಡೈರೆಕ್ಟ್ರು, ಹೊಸ ಡೈರೆಕ್ಟ್ರು, ಇಲ್ಲಾಂದ್ರೆ ಯಾವ್ದೋ ಒಂದು ಗ್ರೋಯಿಂಗ್ ಡೈರೆಕ್ಟರ್ ಕೊಟ್ಬಿಟ್ಟು ಅವ್ನ್ ಕತೆನೂ ಕೇಳೋದು. ಫಿಲಂ ಚೇಂಬರ್ ಅಲ್ಲೇ ಒಂದ್ 4 ಜನ ನೋಡ್ಬಿಟ್ಟು ಇದು ಡಿಫ್ರೆಂಟ್ ಆಗೈತಾ ಕತೆ, ಇದು ಹೊಸದಾಗೈತಾ, ಅವನಿಗೆ ಕೊಟ್ಟು ಮಾಡ್ಸೋದು. ಈ ತರನು ಮಾಡ್ಬೋದಲ್ಲ ಬ್ರೋ? ಎಷ್ಟು ಗ್ರೋ ಆಗುತ್ತೆ ಬ್ರೋ, ಎಷ್ಟು ಜನಕ್ಕೆ ದುಡ್ಡು ಆಗುತ್ತೆ. ಹೇಳ್ತಿಲ್ವಾ, ಫಿಲಂ ಚೇಂಬರ್ ಹೆಸರು ಅಷ್ಟೇ ಇರೋದು, ಪವರ್ ಇಲ್ವೇ ಇಲ್ಲ ಅವ್ರ ಹತ್ರ. ಹೇಳ್ಬೇಕು ಅಂದ್ರೆ ಪವರ್ ಇದ್ದಿದ್ರೆ ಎಷ್ಟು ಆಟ ಆಡಿಸ್ಬಿಡ್ಬೋದಿತ್ತು ಗೊತ್ತಾ ಇವಾಗೆಲ್ಲ. ಹೇಳ್ಬೇಕು ಅಂದ್ರೆ ಸುಮ್ನೆ ಹೇಳ್ತಾರೆ ಫಿಲಂ ಚೇಂಬರ್ ಅಂತ, ಎಲ್ಲಿ ಒಂಚೂರು ಪವರ್ ಇಲ್ಲ ಪಾಪ. ಅವ್ರದನ್ನೇ ಮುಚ್ಚಾಕ ಹೋಗಿದ್ರಲ್ಲ ಜನ ಈಗ ರೀಸೆಂಟ್ ಆಗಿ.
ನಾನು ಅದನ್ನ ಹೇಳ್ತಾ ಇರೋದು, ನೀವು ಏನು ಪವರ್ ಹೇಳ್ಬೇಕು, ಸಿಂಹಾಸನ ಅದು, ಅದ್ರ ಮೇಲೆ ಕುತ್ಕೊಂಡಿದ್ದೀರಾ, ಹೆಂಗ್ ಆಟ ಆಡಿಸ್ಬೇಕು ಗೊತ್ತಾ ಏನ್ಪಡು ಡೈರೆಕ್ಟರ್ಗಳನ್ನ, ಆಕ್ಟರ್ಗಳನ್ನ. ಅವ್ರಿಗೆ ಇಲ್ಲಿ ಯಾವ್ದಾರ ಒಬ್ಬ ಆಕ್ಟರ್ನ ನೀನ್ ಬರ್ಬೇಕು ಅಂದ್ರೆ ಬರ್ಸ್ಬೇಕು, ಆತರ ಇರ್ಬೇಕು ತಾಕತ್ತು. ಈಗ 4 ಜನ ಕನ್ನಡ ಪಿಕ್ಚರ್ನ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ಕರ್ಸ್ಬೇಕು ಫಿಲಂ ಚೇಂಬರ್ ಅವರು, ಬಾರಪ್ಪ ನೀನ್ ಕುತ್ಕೋ ಇಲ್ಲಿ ಅಂತ, ಅಷ್ಟು ಧೈರ್ಯ ತೋರಿಸ್ಬೇಕು. ಇವ್ರು ಇಷ್ಟ ಬಂದಿದ್ದಂಗೆ ಬಿಟ್ಬಿಡ್ತಾರೆ, ಅವ್ರು ಬರೋದು ಇಲ್ಲ, ನೋಡೋದು ಇಲ್ಲ, ಇನ್ನೇನಿದು ಅದ್ ಇನ್ನೇನಕ್ ಮತ್ತೆ ಅದು ಅಷ್ಟೊಂದು ಬಿಲ್ಡಪ್ ಕೊಡೋದು, ಪವರ್ ಕೊಡ್ಬೇಕು. ನೀವೇ ಲೆಕ್ಕ ಹಾಕೊಳ್ಳಿ ಬ್ರೋ, ಈಗ ಈ ಟೈರ್ 1 ಆಕ್ಟರ್ಸ್ ಅಂತ ಎಷ್ಟ್ ಜನ ಇದಾರೆ, ಹಬ್ಬ ಅಂದ್ರೆ ಒಂದ್ 5 ಜನ ಇರ್ಬೋದಾ, ಅವ್ರಿಗೆಲ್ಲ ಇನ್ನೇನ್ ವಯಸ್ಸಾಯ್ತಾ ಬಂತು. ನೆಕ್ಸ್ಟ್ ಹೀರೋಸ್ ಯಾರು? ಟೈರ್ 2 ಆಕ್ಟರ್ಸ್ ಯಾರಿದ್ದಾರೆ? ಟೈರ್ 3 ಆಕ್ಟರ್ಸ್ ಯಾರಿದ್ದಾರೆ? ಓಡ್ತಾನಲ್ಲ ಬ್ರೋ ಟೈರ್ 3 ಅಂತೂ ಹೇಳಲೇಬೇಡಿ ಬಿಡಿ. ಅವ್ರದ್ದು ಸ್ಟೋರಿಗಳು ಚೆನ್ನಾಗಿರ್ತವೆ, ಏನಪ್ಪ ಅದು ಜಾಸ್ತಿ ನೋಬಲ್ ಪ್ರಮೋಷನ್ ಬೇಕು ಬ್ರೋ. ಹೌದು ಬ್ರೋ, ಪ್ರಮೋಷನ್ ಬೇಕು ಬ್ರೋ. ಇವಾಗೆಲ್ಲ ಈಗ ಮಾಡ್ರನ್ ಆಗ್ಬಿಟ್ಟೈತೆ ಎಲ್ಲ. ನಾನು ಹೇಳ್ತೀನಿ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ಟೆ ಪ್ರಮೋಷನ್ ಮಾಡ್ಬೋದು. ನೀವು ಅದನ್ನ ಮಾಡಲ್ಲ, ಅದು ಬಿಟ್ಬಿಟ್ಟು ಇನ್ ಬೇರೆದೆಲ್ಲ ಮಾಡ್ಕೊಂಡು ಕೂತ್ಕೋತೀರಾ. ಆಮೇಲೆ ಹೇಳ್ತೀರಾ ಪಿಕ್ಚರ್ ಕ್ವಾಲಿಟಿ ಇಲ್ಲ. ನೀವು ದುಡ್ಡು ಹಾಕಿದ್ರೆ ತಾನೇ ನಾವು ಏನಾದ್ರು ಪಿಕ್ಚರ್ ಕ್ವಾಲಿಟಿ ಕೊಡಕ್ಕಾಗೋದು. ಇರೋದೇ ಕೊಡೋದು 10 ಲಕ್ಷ 20 ಲಕ್ಷ, ಪಿಕ್ಚರ್ ತೆಗಿ ಏನ್ ತೆಗಿತೀಯ? ಪಾಪ ಅವ್ರು ಎಷ್ಟು ಜನ ಕಷ್ಟಪಡ್ತಾರೆ ಅನ್ಕೊಳ್ಳಿ. ಅವರು ಕರೆಕ್ಟ್ ಆಗಿ ಪ್ರಮೋಷನ್ ಮಾಡಲ್ಲ. ಈಗ ಫ್ರೀ ಆಗಿ ಮಾಡ್ಕೊಡೋ ಯೂಟ್ಯೂಬರ್ಸ್ ಇರ್ತಾರೆ ಬ್ರೋ ಪ್ರಮೋಷನ್ ನ. ಹೌದೌದು, ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಕ್ ಹೋಗಲ್ಲ, ಬಾರಿ ಆಡ್ಕೊಂಡಿ ಅವ್ನ ಫಿಲಮ್ನೇ ಹಾಳ್ ಮಾಡ್ಕತಾರೆ. ಹೌದೌದು, ಕಾಸು ಹಾಕಿಸ್ಕೋತೀರಾ. ಫಸ್ಟ್ ಆಫ್ ಆಲ್ 4 ಜನ ಬೆಳೆದ್ರೆ ಅವ್ರು ನಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ. ಅದ್ ಹೆಂಗೆ ಹೇಳ್ತಾರಲ್ಲ, ಅದೇನಪ್ಪದು ಕಾಗೆ ಮಡಕೆ ಒಳಿಕೆ ಕಲ್ಲಾಗ್ತದ್ರ ನೀರ್ ಅದಾಗದೆ ಮೇಲ್ ಬರ್ತದ ಅಂತಾರಲ್ಲ, ಹಂಗೆ 4 ನೋಡಿ, 1 ಕಲ್ಲು ಹಾಕಿದ್ರೆ ಎಷ್ಟು ಮೇಲ್ ಬರುತ್ತೆ? ಏನು ಬರಲ್ಲ. 4-5 ಕಲ್ಲು ಹಾಕಿದ ತಕ್ಷಣ ಮೇಲ್ ಬಂತು ತಾನೆ. ಅದೇ ತರ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮೇಲೆ ಬರ್ತೀರ. ನೀವು ಯಾರು ಸಪೋರ್ಟ್ ನಾನ್ ದೊಡ್ಡವನಾಗಬೇಕು, ನೀನೇ ನನ್ಗೆ ಅಂತ್ಕೊಂಡ್ ಕೂತ್ಕೊಂಡ್ರೆ ಇದೇ ಆಗೋದು. ನಾನು ಅದಕ್ಕೆ ಅವತ್ತಿಂದ ಸಪೋರ್ಟ್ ಗಳು ಮಾಡ್ಕೊಂಡ್ ಹೋದ್ರೆ ಬ್ರೋ ಗ್ರೋ ಆಗ್ಬೋದು. ಸಪೋರ್ಟ್ ಮಾಡ್ಲಿಲ್ಲ ಹಂಗೆ ಹಿಂಗೆ ಅಂತ ಅಂದ್ರೆ ನಮ್ದೇ ವೀಕ್ನೆಸ್ ಬ್ರೋ. ಆಗ ಈಗ ಏನೋ ಒಂದು ಪ್ಲಸ್ ಪಾಯಿಂಟ್ ಅಲ್ವಾ, ಈಗ ಒಂದು ಪ್ರೀತಿನ ಹಂಚಿದ್ರೆ ಏನೋ ಒಂದ್ ಪ್ಲಸ್ ಪಾಯಿಂಟ್, 4 ಜನ ಹಿಂಗೆ ಫ್ರೆಂಡ್ಸ್ ಆಯ್ತಾರೆ. ಅದೇ ನಾನ್ ದ್ವೇಷನೇ ಹಂಚ್ತೀನಿ, ನಾನ್ ಏನು ಮಾಡಲ್ಲ, ನನ್ ಪಾಡಿಗೆ ಇದ್ಬಿಡ್ತೀನಿ ಅಂದ್ರೆ ಏನ್ ಸಿಗುತ್ತೆ? ಅಲ್ಲಿ ಸಿಗಲ್ಲ. ಎಲ್ಲ ಅವ್ರ ಇಷ್ಟ ಬಂದಂಗ್ ಮಾಡ್ತಾರೆ ಬ್ರೋ. ನಾವ್ ಏನ್ ಮಾಡೋದು? ನಾವ್ ಸಿಸ್ಟಮ್ ಹೆಂಗೈತೆ ಅಂದ್ರೆ ಒಬ್ಬನ್ ಉಗ್ಯಕ್ಕೂ ಆಗಲ್ಲ, ಒಬ್ಬನ ಹೊಗಳಕ್ಕೂ ಆಗಲ್ಲ ಬ್ರೋ. ಸಿಸ್ಟಮೇ ಒಂಥರ ಐತೆ. ಹೌದು, ಇದು ಸಿಸ್ಟಮೇ ಸರಿ. ಅದಕ್ಕೆ ತಾನೇ ಅವ್ರು ಹೇಳಿದ್ದು ಸಿಸ್ಟಮ್ನೇ ಚೇಂಜ್ ಮಾಡ್ಬೇಕು ಅಂತ. ಇವ್ರು ರೆಡಿ ಇಲ್ಲ ಒಪ್ಕೊಳಕ್ಕೆ. ಸಿಸ್ಟಮ್ ಚೇಂಜ್ ಮಾಡ್ತೀನಿ, ಏನ್ ಸಿಸ್ಟಮ್ ಚೇಂಜ್ ಮಾಡ್ಬಿಡ್ತೀಯ? ಇಷ್ಟು ವರ್ಷದಿಂದ ಬರ್ತಾರಲ್ಲ ಅದು. ನಮ್ ಎಜುಕೇಶನ್ ಸಿಸ್ಟಮ್ ನಾನು ಇನ್ನು ಕೆಲಸ ಸಿಕ್ತಂಗ್ ತಿರ್ಗಾಡ್ತಾ ಇದೀನಿ. ಕೇಳಿಬೇಕ ನನ್ಗೂ ನನ್ ಫ್ರೆಂಡ್ಗೂ ಈ ಕೆಲಸನೇ ನಂದು ಇನ್ನೇನ್ ಇಂಜಿನಿಯರಿಂಗ್ ಮುಗಿಯತ್, ನಂಗೆ ಕೆಲಸ ಸಿಗುತ್ತೆ ಅನ್ನೋದೇ ಡೌಟ್. ಅಯ್ಯೋ ವೇಸ್ಟ್ ಬ್ರೋ. ನಾವು ದಿನ ಎಲ್ಲೆಲ್ಲಿ ತಿರ್ಗಾಡ್ತೀವಿ ಕೇಳಿ ಕೆಲಸ ಸಿಗುತ್ತೆ ಅಂತ. ಬದ್ನೇಕಾಯಿನ ಕೆಲಸ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಕೊಡಿ. ಕೆಲಸ ಕೊಟ್ರೆ ತಾನೇ ಎಕ್ಸ್ಪೀರಿಯನ್ಸ್ ಕೊಡಕ್ಕಾಗೋದು. ಬ್ರೋ ಈಗ ನನ್ನ ತಾಳಿ ನನ್ಗೆ ಫಿಲಂ ಮೇಲೆ ಒಲ್ವಿದೆ ಬ್ರೋ. ಸಣ್ಣವನಿಂದನು ಫಿಲಂ ಮೇಲೆ ಒಲ್ವಿದೆ. ನಾನು ಹೇಳ ಬ್ರೋ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಡೈರೆಕ್ಟರ್ ಆಗೋದ್ ಹೆಂಗೆ ಅಂತ ಹೇಳ್ಕೊಟ್ರೆ ಬ್ರೋ ಇಷ್ಟೊತ್ತಿಗೆ ಎಂತ ಡೈರೆಕ್ಟರ್ ಆಗ್ತಿದ್ದೆ ನಾನು. ಹೌದೌದು. ಆಮೇಲೆ ಹೇಳ್ತಾರೆ ಅದು ಕಾಸು ಕೊಟ್ಬಿಟ್ಟು ಬನ್ನಿ. ಎಲ್ಲರಿಗೂ ಅದನ್ನ ಹೇಳ್ಕೊಟ್ರೆ ನನ್ಗೇನು ಎಕ್ಸ್ಟ್ರಾ ಹೇಳ್ಕೊಟ್ಟಂಗಾಯ್ತು ಅದು ಸಪರೇಟ್ ಆಗಿ. ಅದನ್ನೇ ನಾನು ಕೇಳ್ತಾ ಇರೋದು. ಎಲ್ಲಾರು ಇದೇನಂತಾರೆ, ಎಲ್ಲಾರ್ಗು ಈಗ ನೋಡಿ, ಈಗ ಆಕ್ಟಿಂಗ್ ಸ್ಕೂಲ್ ಅಂತಾರೆ, ಡೈರೆಕ್ಟರ್ ಸ್ಕೂಲ್ ಅಂತೆಲ್ಲ ಹೇಳ್ತಾರೆ. ಅಲ್ಲೂ ಎಲ್ಲರಿಗೂ ಅದನ್ನ ಹೇಳ್ಕೊಡ್ತಾರೆ. ಬಟ್ ಅದರಲ್ಲಿ ಆಕ್ಚುಲಿ ಮೇಲ್ ಬರೋನ್ ಯಾರು? ಇದು ನಾನು ಸೇಮ್ ಎಜುಕೇಶನ್ ಸಿಸ್ಟಮ್ ನ ಎಕ್ಸಾಂಪಲ್ ತಗೋದು. ಈಗ ಡೈರೆಕ್ಟಿಂಗ್ ಸ್ಕೂಲ್ ಅಂತ ಅನ್ನೋದನ್ನ ಡೈರೆಕ್ಟಿಂಗ್ ಸ್ಕೂಲ್ ಅಂತ ಹೆಸರಿಟ್ಟಿರೋದೇ ತಪ್ಪು ಬ್ರೋ. ಡೈರೆಕ್ಷನ್ ಹೇಳ್ಕೊಡಕ್ಕೆ ಅವನ್ ಕೈಲೂ ಆಗಲ್ಲ. ಅವನಿಗೆ ಟೆಕ್ನಾಲಜಿಗಳು ಹೇಳ್ಕೊಡ್ಬಿಡ್ಬೋದು ಅಷ್ಟೇ. ಇದನ್ನ ಹಿಂಗ್ ಯೂಸ್ ಮಾಡು, ಇದನ್ನ ಹಿಂಗ್ ಯೂಸ್ ಮಾಡು. ಈಗ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಲ್ಲಿ ವರ್ಡ್ ಇವೆಲ್ಲ ಹೇಳ್ಕೊಡ್ತಾರಲ್ಲ ಟೂಲ್ಸ್. ಪಿಕ್ಚರ್ ಡೈರೆಕ್ಷನ್ ಮಾಡ್ತಾರೆ ಕೆಲವೊಬ್ರು. ಇದು ಆಕ್ಟಿಂಗ್ ಸ್ಕೂಲ್ ಹೋಗಿರಲ್ಲ, ಡೈರೆಕ್ಷನ್ ಸ್ಕೂಲ್ ಹೋಗಿರಲ್ಲ, ಆದ್ರೂ ಪಿಕ್ಚರ್ ನೋಡ್ಬಿಟ್ಟು ಡೈರೆಕ್ಷನ್. ಹೌದು ಬ್ರೋ. ಈಗ ಮುಂಚೆ ಡೈರೆಕ್ಷನ್ ಸ್ಕೂಲ್ ಇತ್ತ, ಪುಟ್ಟಣ್ಣ ಕಣ್ಗಲ್ಲೆಲ್ಲ ಹೆಂಗ್ ಬಂದಿದ್ದು ಹಂಗಾದ್ರೆ. ಹೌದೌದು. ಆಮೇಲೆ ಬ್ರೋ ಈಗ ಇಂಡಸ್ಟ್ರಿ ಒಳಗ್ ಹೋಗ್ಬೇಕು ಅನ್ಕೊಳ್ಳಿ. ಈಗ ನಾನೇ ಒಬ್ಬ ಹುಡ್ಗ ಬ್ರೋ, ನಾನು ಇಷ್ಟು ಏನೇನೋ ಮಾಡ್ಕೊಂಡ್ ಹಿಂಗಿದ್ದೀನಿ. ನಾನ್ ಡೈರೆಕ್ಷನ್ ಸ್ಕೂಲ್ ಹೋಗಿಲ್ಲ, ಇಂಡಸ್ಟ್ರಿ ಒಳಗ್ ಹೋಗ್ಬೇಕೀಗ. ಕೇಳ್ತಾರೆ ನೀನ್ ಯಾವ ಡೈರೆಕ್ಟರ್ ಸ್ಕೂಲ್ ಅಲ್ಲಿ ಇದ್ದೆ? ಅವಕಾಶ ಕೊಟ್ರೆ ಅಲ್ವಾ ಬ್ರೋ ಎಲ್ಲಾರ ಈಗ ಒಂದು ಡೈರೆಕ್ಷನ್ ಮಾಡಕ್ ಆಗೋದು. ಯಾವ ಡೈರೆಕ್ಷನ್ ಮಾಡಿದ್ದೆ ನೀನ್ ಮುಂಚೆ ಅಂತಾರೆ. ಹಂಗಾರ ನಾವ್ ಏನು ಮಾಡಂಗೇ ಅಲ್ವಾ? ನಮ್ಮ ಹತ್ರ ಟ್ಯಾಲೆಂಟ್ ಇದೆ ಅನ್ನೋದು ಗುರ್ಸೋದೇ ಅಲ್ವಾ ಅವ್ರ? ಹಂಗಾದ್ರೆ ಗುರ್ಸಲ್ಲ ಬ್ರೋ. ಅವ್ರ ಏನ್ ಗೊತ್ತಾ, ಯಾವ ಸ್ಕೂಲಿಂದ ಓದ್ಕೊಂಡ್ ಮುಂದೆ ಡಿಗ್ರಿ ಐತಾ, ಪೇಪರ್ ಅದೇ ಏನ್ ಹೇಳ, ಒಂದ್ ಪೇಪರ್ ಇರ್ತದೆ, ಅದ್ರ ಮೇಲೆ ಸರ್ಟಿಫಿಕೇಟ್ ಸಿಗ್ನೇಚರ್ ಆಗಿ ಕೊಟ್ಟಿರ್ಬೇಕು. ಅವ್ನಿಗಾದ್ರೆ ಬದ್ನೇಕಾಯಿ ಬರುತ್ತೋ ಬರಲೋ ಗೊತ್ತಿಲ್ಲ, ಆ ಪೇಪರ್ ಇಟ್ಕೊಂಡ್ ತಗೊಂಡೋಗಿ ತೋರಿಸ್ಬೇಕು. ನೋಡಪ್ಪ ನಾನು ಈ ಸ್ಕೂಲಿಂದ ಪಾಸ್ ಔಟ್ ಆಗಿದ್ದೀನಿ, ಇದರಲ್ಲಿ ಎ ರ್ಯಾಂಕ್ ಕೊಟ್ಟವ್ರೆ.
ಅದ್ರಲ್ಲಿ ಏನ್ ಶಾಟನೂ ಇಲ್ಲ, ಮೈಂಡ್ ಅಲ್ಲಿ ಇರುತ್ತೆ ಬ್ರೋ ಎಲ್ಲದು. ಪೇಪರ್ ನೋಡಿ ಅಳಿತಾರೆ, ಮೈಂಡ್ ನ ಅವ್ರಿಗೆ ಹೆಂಗೆ ಅಳಿಬೇಕು ಅನ್ನೋದೇ ಇನ್ನು ಕಲ್ತಿಲ್ಲ. ಅಯ್ಯೋ ನಮ್ಗೆಲ್ಲ ಆ ತರ ಆಪರ್ಚುನಿಟಿ ಕೊಟ್ಬಿಟ್ಟಿದ್ರೆ ಎಲ್ಲ ಹೆಂಗ್ ಬದುಕ್ಬೋದಿತ್ತು ಗೊತ್ತಾ. ಅಯ್ಯೋಪ್ಪ, ಈಗ ಇನ್ನು ಅದನ್ನೇ ಹೇಳ್ತಲ್ವಾ, ಎಜುಕೇಶನ್ ಅನ್ನೋದೇ ಫಿಲಮ್ಸ್ ಎಲ್ಲ ಮಾಡಿ ಬ್ರೋ, ಏನೋ ಫಿಲಮ್ಸ್ ಎಲ್ಲ ಮಾಡಿ ಬ್ರೋ. ಏನ್ ಹೇಳ್ದೋ ಕೇಳಿಸ್ತಾ ಇಲ್ಲ. ಏನ್ ಬ್ರೋ? ಡೈರೆಕ್ಟರ್ಸ್ ಶಾರ್ಟ್ ಫಿಲಮ್ ಎಲ್ಲ ಮಾಡಿ ಬ್ರೋ. ಅವ್ರು ಮಾಡೋರೆ ಬ್ರೋ. ಬ್ರೋ ನನ್ ಶಾರ್ಟ್ ಫಿಲಮ್ ಒಂದ್ ಸಣ್ಣವನಿದ್ದಾಗ ಮಾಡಿದ್ದೆ ಬ್ರೋ. ಇವಾಗ ಒಂದ್ 3-4 ಕತೆ ಬರ್ಕೊಂಡಿದೀನಿ, ಮಾಡ್ಬೇಕು, ಟೈಮ್ ಇಲ್ಲ. ಮಾಡಿ ಮಾಡಿ ಅವು ಶಾರ್ಟ್ ಫಿಲಮ್ ಬ್ರೋ. ಹೇಳ ಶಾರ್ಟ್ ಫಿಲಮ್ ಅಂದ್ಬಿಟ್ಟು ಎಷ್ಟು ಬಂದ್ಬಿಡುತ್ತೆ, ಅದು 4 ಜನಕ್ಕೆ ತಲುಪಬೇಕು. ಅದು ಅವ್ರೇನ್ ಅನ್ಕೋತಾರೆ, ಶಾರ್ಟ್ ಫಿಲಮ್ ಯಾವ ನನ್ನ ಮಗ ನೋಡ್ತಾನೆ, ನನಗೆ ರಿಯಲ್ ಫಿಲಮೇ ನೋಡಕ್ಕೆ ಟೈಮ್ ಇಲ್ಲ, ನೀನು ಶಾರ್ಟ್ ಫಿಲಮ್ ಬೇರೆ ನೋಡ್ಲಾ ಅಂತಾರೆ ಎಲ್ಲ 70% ಜನ. ಈಗ ಜನ ಇರೋದೇ ಹೆಂಗಲ್ವಾ, ಅವ್ರಿಗೆ ಶಾರ್ಟ್ ಫಿಲಮ್ ಅಲ್ಲೇ ಏನಾರ ಒಂದು ಹೊಸದ್ ಮಾಡ್ಕೊಡ್ಬೇಕು ಬ್ರೋ. ನೋಡ್ತಾರೆ, ನೋಡೋರಿಲ್ಲ ಅಂತ ಅಲ್ಲ ಬ್ರೋ, ಹೊಸದಾಗಿದ್ರೆ ಪಕ್ಕಾ ಕಂಟೆಂಟ್ ಇದ್ರೆ ಬ್ರೋ. ಅಮೃತಾಂಜನ್ ಹೆಂಗ್ ಓಡ್ತು ಬ್ರೋ, ಆತರ ಓಡುತ್ತೆ ಬ್ರೋ. ಈಗ ಬ್ರೋ ಆತರ ಮಾಡ್ಬೇಕು ಅಂದಾಗ ಸಪೋರ್ಟ್ ಬೇಕು, ಅದು ಜಾಸ್ತಿ ಜನಕ್ಕೆ ತಲುಪಲಿಲ್ಲ ಬ್ರೋ. ಹೌದು, ಸಪೋರ್ಟ್ ಗಳಿಲ್ಲ, ಏನಿಲ್ಲ. ಒಂಚೂರು ನಮ್ಗೇನ್ ಜಾಸ್ತಿ ಬೇಡ, ಒಂಚೂರು 4 ಜನ ಕಮೆಂಟ್ ಮಾಡಿದ್ರು ಸಾಕು, ನಮ್ಗೆ ಎಷ್ಟೋ ಖುಷಿ ಆಗುತ್ತೆ. ಅದ್ರಲ್ಲಿ ಬರೀ ನೆಗೆಟಿವ್ ಕಮೆಂಟ್ ಮಾಡೋರೆ ಜಾಸ್ತಿ ಇರ್ತಾರೆ. ನಾವ್ ಏನ್ ಮಾಡೋದು ಈಗ ನಾವೇನಾದ್ರು ಏನೋ ನಾವು ಸುಮ್ನೆ ನೋಡಿ, ನಾನು ಓಪನ್ ಆಗಿ ಹೇಳ್ತೀನಿ, ಅವನು ರಿವ್ಯೂ ಮಾಡ್ತಾನೆ, ನಾನು ರಿವ್ಯೂ ಮಾಡ್ತೀನಿ, ಇನ್ನೂ 4 ಜನ ರಿವ್ಯೂ ಮಾಡ್ತಾರೆ. ಬಟ್ ನಾನು ಅದನ್ನೇ ಒಂದೇ ತರ ಅವನ ತರಾನೇ ನಾನು ನೋಡಿ ಬ್ರೋ ತುಂಬಾ ಚೆನ್ನಾಗಿತ್ತು ಪಿಕ್ಚರ್, ನೀವು ಥಿಯೇಟರ್ಗೆ ಹೋಗಿ ನೋಡ್ಬೇಕು, ಸಖತ್ತಾಗಿರುತ್ತೆ, ತುಂಬಾ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಈ ತರ ಹೇಳಿದ್ರೆ ಅವನನ್ನೇ ನೋಡಕ್ ಹೋಗ್ತಾರೆ, ನನ್ನನ್ನು ಯಾಕೆ ನೋಡ್ತಾರೆ ಹೇಳಿ. ಏನು ಅಂತ ಗೊತ್ತಿಲ್ಲ, ಬೌಂಡ್ರಿಗಳು ಹಾಕೊಂಡಂಗ್ ಮಾತಾಡ್ತಾರೆ. ಆ ಬೌಂಡ್ರಿ ಬಿಟ್ಟು ಆಚೆಕ್ ಹೋಗಲ್ಲ ಯಾರು. ಬೌಂಡ್ರಿ ಬಿಟ್ಟು ಆಚೆಕ್ ಬಂದ್ರೆ ಅಲ್ವಾ ಲೈಫ್ ಇರೋದು. ಬರೀ ಅಲ್ಲೇ ಸುತ್ತಾಡ್ಕೊಂಡ್ ಅದ್ನೇ ನೋಡ್ಕೊಂಡಿ ಎಷ್ಟಂತ ಇರ್ತೀರಾ. ನಾನು ಅದನ್ನೇ ಹೇಳ್ತೀನಿ, ಬ್ರೋ ಈ ಮನುಷ್ಯನ್ ಲೈಫ್ ಅನ್ನೋದೇ ಸೈಕೋ. ಇಂತ ಲೈಫ್ ಸಿಕ್ಕೈತೆ ಅಂದ್ರೆ ಎಲ್ಲಾದ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕು ನಾವು. ಸುಮ್ನೆ ದಿನ ಅದೇ ಬೌಂಡ್ರಿಲಿ ಇರು, ಅದೇ ಬೌಂಡ್ರಿ ನೋಡ್ಕ, ಅದೇ ಬೌಂಡ್ರಿ. ನಂಗೆ ಅದೇ ಶಾಕ್ ಬ್ರೋ, ಜನ ಅದನ್ನ ನೋಡ್ತಾರೆ. ನಾನು ಇಲ್ಲ ಅಂತ ಹೇಳಲ್ಲ, ಅವ್ರ ಹತ್ರ ಎಷ್ಟು ಪವರ್ ಐತೆ ಗೊತ್ತಾ. ಅವ್ರು ಒಂದ್ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಇವ್ರು ಯಾರು ನೋಡೋದು ಇಲ್ಲ. ಎಷ್ಟೊಂದ್ ಜನ ಅವ್ರನ್ನೇ ನಿಜ ಅಂತ ಜನ ಒಂಥರ ಹುಲಿ ಇದ್ದಂಗೆ ಬ್ರೋ. ಅವರು ದಿನ ಜಿಂಕೆ ಮಾಂಸ ತಿಂದಿ, ತೋಳದ್ ಮಾಂಸ ತಿಂದಿ ರೂಢಿ ಆಗವ್ರೆ. ಒಂದ್ಸತಿ ಮನ್ಸೂನ್ ಬ್ಲಡ್ ಇನ್ ರುಚಿ ನೋಡಿದ್ರೆ ಬ್ರೋ ಹುಲಿ ಇನ್ನೊಂದ್ಸತಿ ಅದನ್ನ ತಿನ್ನಕ್ ಹೋಗಲ್ಲ, ಬರೀ ಮನ್ಸೂನೇ ತಿನ್ನುತ್ತೆ. ನಾವು ಮನ್ಸೂನ್ ರುಚಿನ ಹುಲಿಗ್ ತೋರಿಸ್ಬೇಕು ಇವಾಗ ಅಷ್ಟೇ. ಅವ್ರಿಗೆ ಏನ್ ಮಾಡ್ತೀರಾ, ಇಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ರು ಅವರು ತಿರ್ಗಾ ಅವ್ರ ಹತ್ರನೇ ಹೋಯ್ತಾರಲ್ಲ. ಅದೇನಪ್ಪ, ಅದೇನ್ ಮ್ಯಾಜಿಕ್ ಮಾಡ್ತಾರೋ, ಇಲ್ಲ ಅವ್ರ ಲಕ್ ಚೆನ್ನಾಗೈತೋ, ಇಲ್ಲ ನಮ್ ಲಕ್ ಚೆನ್ನಾಗಿಗಿಂತ OTT ಅಲ್ಲೇ ಚೆನ್ನಾಗಿ ಬರುತ್ತೆ ಬ್ರೋ ಮೂವೀಸ್. ಯಾವ್ದು? ಬ್ರೋ ಅದು ಪಕ್ಕ ಬ್ರೋ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ OTT ಇಲ್ಲ ಬ್ರೋ ಕನ್ನಡದಲ್ಲಿ. ನನ್ಗೆ ಅದೇ ತಿಕ್ಕ ಹೊರದೋಗಿರೋದು, ಒಂದು OTT ಮಡಗಿಲ್ಲ, ಎಲ್ಲ ಯೂಟ್ಯೂಬ್ ಅಲ್ಲಿ ಬಿಡ್ತಾವ್ರೆ. ನನ್ಗೆ ಅದೇ ಈಗ ಹೊಸಬ್ರು ಪಿಕ್ಚರ್ ಮಾಡ್ತಾರೆ, ಥಿಯೇಟರ್ ಅಲ್ಲಿ ರಿಲೀಸ್ ಆಯ್ತು, 2-3 ತಿಂಗಳು ಓಡ್ತು, ಈಗ ನೆಕ್ಸ್ಟ್ ಎಲ್ಲಿ ಇಕ್ತಾನ ಅವ್ನು ತಗೊಂಡೋಗ್ಬಿಟ್ಟು ಹೇಳ್ರಿ. OTTನೇ ಇಲ್ಲ ಕನ್ನಡಗೆ. ಬೇರೆಯವ್ರು ಮಲಯಾಳಂ ಅವ್ರು ಮಾಡ್ಕೊಂಡವ್ರೆ, ತೆಲುಗು ಅವ್ರು ಮಾಡ್ಕೊಂಡವ್ರೆ, ಹಿಂದಿ ಅವ್ರು ಮಾಡ್ಕೊಂಡವ್ರೆ. ನಮ್ಮ ಹತ್ರ ಏನೈತೆ ಕನ್ನಡ ಫಿಲಮ್ ಅಂತಾರೆ, ಒಳ್ಳೆ ಫಿಲಮ್ ಬಿಟ್ರೆ ತಗೊಂತಾರಪ್ಪ. ಒಳ್ಳೆ ಫಿಲಮ್ ಅಂತಲ್ಲ, ಎಷ್ಟು ಒಳ್ಳೊಳ್ಳೆ ಫಿಲಮ್ ಐತಿ. ಈಗ UI ಪಿಕ್ಚರ್ ತಗೋತಾರ, ಅದು ZEE5 ಅವ್ರು ತಗೊಂಡವ್ರು ಹೋಗಿ. ಬ್ರೋ ಅದು ಬಿಡಿ, ಅವ್ರ ಕಮಿಟ್ಮೆಂಟ್ ಆಗೋರ್ ಕೊಟ್ಕೊಂಡವ್ರು, ಚೆನ್ನಾಗಿ ದುಡ್ಡು ಆಗೈತೆ ಅನ್ಸುತ್ತೆ. ಅವ್ರ ಮೊದ್ಲೇ ಫಸ್ಟೇ ಅನೌನ್ಸ್ ಮಾಡ್ಬಿಟ್ಟಿದ್ರು ಅದನ್ನ, ZEE5 ಅವ್ರು ಆಡಿ ಫಸ್ಟೇ ಪರ್ಚೇಸ್. ಇವ್ರು ಪ್ರಾಫಿಟ್ ಅಲ್ಲಿ ಅವರೇ ಬಿಡಿ UI ಅವರು. ಹೌದು ಬ್ರೋ ನಿಜ, ಇವ್ರು ರೋಲೆಕ್ಸ್ ಅವ್ರು ಹೇಳಿದ್ದು ನಿಜ. ಒಳ್ಳೆ ಫಿಲಮ್ ಮಾಡಿದ್ರೆ ತಾಣ್ತಾರೆ, ಇಂತ ಮೂವಿ ಮಾಡಿದ್ರೆ ಯಾವನ್ ಬ್ರೋ ತಾಣ್ತಾರೆ ಬ್ರೋ. ಅದನ್ನೇ ತಾನೇ ಹೇಳ್ತಾರೆ. ನಾನೇನೆ OTTಲಿ ಬೇರೆ ಲ್ಯಾಂಗ್ವೇಜ್ ನೋಡಕ್ ಸ್ಟಾರ್ಟ್ ಮಾಡಿದೀನಿ ಬ್ರೋ. ಕನ್ನಡಗಳು ಅಷ್ಟು ಚೆನ್ನಾಗಿಲ್ಲ ಇತ್ತೀಚೆಗಂತೂ ಫಿಲಮ್ಗಳು. ಇಲ್ಲ ಬ್ರೋ, ಈಗ ಸ್ವಲ್ಪ ಡೌನ್ ಅಲ್ಲಿ ನಡೀತೈತೆ ತುಂಬಾ. ನಮ್ಗೆ ಅದು ಏನಂದ್ರೆ ಒಂದ್ ಪೀಕ್ ಮೂಮೆಂಟ್ ಅಂತಾರಲ್ಲ, ಹಂಗೆ ಇಟ್ಟಾಗ್ಬಿಟ್ಟೈತೆ. ಏನದು KGF ಕಾಂತಾರ ಆದ್ಮೇಲೆ ಏನೇ ಮಾಡಿದ್ರು ಜನಕ್ಕೆ ಅದು ತಲುಪ್ತಲ್ಲ. ಅಂದ್ರೆ ಇನ್ ಬಾಕ್ಸ್ ಆಫೀಸ್ ನಂಬರ್ ಬಗ್ಗೆ ಮಾತಾಡ್ತಲ್ಲ, ವೈಲ್ಡ್ ಆಡಿಯನ್ಸ್ ಅಂದ್ರೆ ಹೇಳ್ತಾರ, ತುಂಬಾ ಜನಕ್ಕೆ ಅದು ಸ್ಪ್ರೆಡ್ ಆಗ್ಬೇಕು, ಜನ ಬಂದು ನೋಡೋ ತರ ಆಗ್ಬೇಕು. ಚೆನ್ನಾಗವೆ ಸ್ಕ್ರಿಪ್ಟ್ಗಳು, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲದಕ್ಕೂ ಕಾರಣನೇ ಬ್ರೋ. ಈಗ ಎಲ್ಲದಕ್ಕೂ ಇಂಡೈರೆಕ್ಟ್ ಆಗಿ ಫಿಲಂ ಚೇಂಬರ್ ಕೂಡ ಕಾರಣ ಇರುತ್ತೆ, ಪ್ರಮೋಷನ್ಸ್ ಕಾರಣ ಇರುತ್ತೆ, ಜನಗಳ ಕಾರಣ ಇರ್ತಾರೆ ತುಂಬಾ ಬ್ರೋ. ಅವರು ಪ್ರಮೋಷನ್ ಸಿಕ್ಕಲ್ಲ. ನೀನು ಯೋಚನೆ ಮಾಡಿ ಬ್ರೋ, ಸಿಗೋದು 1 ಕೋಟಿ 2 ಕೋಟಿ ಇಲ್ಲಿ ಪಿಕ್ಚರ್ ಮಾಡು ಅಂತಾರೆ, ಪಿಕ್ಚರ್ ಮಾಡ್ತಾರೆ. ಪ್ರಮೋಷನ್ ದುಡ್ಡಲ್ಲಿ ಇರುತ್ತೆ ಹೇಳಿ. ಅದೇ ಬ್ರೋ, ಮನೆ ಕಟ್ಟಿಸ್ಬಿಟ್ಟು ಪೇಂಟ್ ಹೊಡಿದಂಗ ಆಗುತ್ತೆ ಬ್ರೋ. ಅವಾರ್ಡ್ ವಿನ್ನಿಂಗ್ ಮೂವೀಸ್ ಮಾಡ್ಬೇಕು ಬ್ರೋ.
ಬ್ರೋ bro, ಅವಾರ್ಡ್ ಆ ವಿನ್ನಿಂಗ್ ತರನೂ ಮೂವೀಸ್ ಮಾಡ್ಬೇಕು ಹಂಗ್ ಮಾಡಿದ್ರೆ ಈ ಕಲೆಕ್ಷನ್ ಬರಲ್ವಲ್ಲ. ನೀನ್ ಹೇಳ್ತೀಯ ಏನಪ್ಪ ಅದು ಕಲೆಕ್ಷನ್ ಬೇಡ ನಮಗೆ ಅವಾರ್ಡ್ ವಿನ್ನಿಂಗ್ ಪಿಕ್ಚರ್ ಬೇಕು ಅಂತ. ಅವಾರ್ಡ್ ವಿನ್ನಿಂಗ್ ಪಿಕ್ಚರ್ ಅಂದ್ರೂ ಜನ ಒಪ್ಕೋಬೇಕಲ್ಲ. ಹಂಗಾರೆ ನೀನು 2-3 ಕೋಟಿ ಕೊಟ್ಟಿರೋನು ಸುಮ್ಮನೆ ಕುತ್ಕೊಬಿಡ್ತೀಯ. ಅವ್ನು ಕೇಳ್ತಾನೆ ನನಗೆ ಪ್ರಾಫಿಟ್ ಬರೋ ತರ ಮಾಡ್ಕೊಡೋ ಗುರು, ನಾನು ಪ್ರಾಫಿಟ್ಗೋಸ್ಕರ ಬಂದಿರೋದು. ಅವಾರ್ಡ್ ವಿನ್ನಿಂಗ್ ಅಂದ್ರೆ ಬ್ರೋ ಇದ್ನ ಹೇಳಿದ್ ನಾನು. ಈಗ 5% ಅಂತ ಹೇಳುದ್ನಲ್ಲ, ಒಂದು ಮೂವಿ ಸಖತ್ತಾಗಿ ಇಟ್ಟಾಯ್ತು ಅಂದ್ರೆ ಫಿಲಂ ಚೇಂಬರ್ ಆದ್ರೂ 5% ನ ಈ ತರ ಯೂಸ್ ಮಾಡ್ಬೇಕು ಅವಾರ್ಡ್ ವಿನ್ನಿಂಗ್ ಗೆ, ಇಲ್ಲ ಅಂದ್ರೆ ಫುಲ್ ಡಿಫ್ರೆಂಟ್. ಬ್ರೋ ಅದು ಅವಾರ್ಡ್ ಅವ್ರಿಗೆ ಕೊಡ್ಬೇಕು ಆಕ್ಚುಲಿ ನಿಯತ್ತಾಗಿ. ಸುಮ್ನೆ ಯಾರೋ ಹೊಸ ಡೆಬ್ಯೂ ಅಂತ ಡಬ್ಬಾ ಪಿಕ್ಚರ್ ಆಗಿದ್ರು ಅವ್ನಿಗೆ ಅವಾರ್ಡ್ ಕೊಡ್ತಾರೆ ತಗೊಂಡೋಗ್ಬಿಟ್ಟು. ಅವೆಲ್ಲ ಮಾಡ್ಬಾರ್ದು. ಅದನ್ನು ಮಾಡ್ಬಾರ್ದು ಬ್ರೋ, ಆ ತರನು ಮಾಡ್ಬಾರ್ದು. ಅದು ಆಯ್ತೈತೆ. ಅದ್ ಯಾವ್ದೋ ಮೂವಿ ಕೊಟ್ರು ಬ್ರೋ ಮೊನ್ನೆ, ನನ್ಗೆ ಯಾಕೋ ಬೇಜಾರೇ ಆಗೋಯ್ತು. ಹಂಗೆಲ್ಲ ಮಾಡ್ಬಾರ್ದು ಸುಮ್ನೆ. ಆಮೇಲೆ ಎಷ್ಟೊಂದ್ ಜನ ಬ್ರೋ ಇದು ತಪ್ಪು ಬ್ರೋ, ಎಷ್ಟೊಂದ್ ಜನ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ನಮ್ಮ ಮಕ್ಕಳ ಆಕ್ಟಿಂಗ್ ಸ್ಕೂಲ್ಗೆ ಹೋಗೋನೆ ಅವನ ಕೈಲಿ ಪಿಕ್ಚರ್ ಮಾಡಿಸ್ಬಿಡಿ ಬ್ರೋ. ಅವ್ನ ಫೇಸ್ಗೂ ಅದಕ್ಕೂ ಸೂಟೇ ಆಗಲ್ಲ. ಅದ್ ಹೆಂಗ್ ಪಿಕ್ಚರ್ ಅಲ್ಲಿ ಹೀರೋ ಎಲ್ಲರೂ ಇನ್ನೊಂದು ಫಿಲಂಗಳು ಹಾಳಾಗೋದು ಇಲ್ಲೇ ಫಸ್ಟ್ ಸ್ಟೆಪ್ ಇದು ಬ್ರೋ. ಫಿಲಂ ಹಾಳಾಗೋದು ಒಬ್ಬ ಹೇಳ್ತಾನೆ ಬ್ರೋ, ನಂತವ ದುಡ್ಡೈತೆ ನನ್ ಮಗುನ ಈಗ ಹೀರೋ ಮಾಡು ಅಂತ ಹೇಳ್ತಾನೆ. ಅವ್ನ್ ಮಗುನ್ ಹೀರೋ ಮಾಡಿದ್ರೆ ನಂಗೆ ಡೈರೆಕ್ಷನ್ ಚಾನ್ಸ್ ಸಿಗುತ್ತಲ್ಲ ಅಂತ ಡೈರೆಕ್ಟರ್ ರೆಡಿ ಆಯ್ತಾನೆ. ಹೌದು. ಆಮೇಲೆ ಬ್ರೋ ಇನ್ನೊಬ್ಬ ಹೇಳ್ತಾನೆ ಈ ಕತೆ ಆದ್ರೆ ಮಾತ್ರ ಕೊಡ್ತೀನಿ ಅಂತ. ಅಲ್ಲಿ ಕೊಲಾಬ್ ಆಗಿರ್ತಾನೆ ಪ್ರೊಡ್ಯೂಸರ್ ಮತ್ತೆ ಕತೆ ಅವನು. ಈಗ ಅವನು ಡೈರೆಕ್ಟರ್ ಅದೇ ಕತೆನೆ ಮಾಡ್ಬೇಕು ಅಂತ ಬರುತ್ತೆ. ಏನು ಆತರ ರಿಸ್ಟ್ರಿಕ್ಷನ್ಸ್ ಆಗಿ 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 ಕೆಟ್ಟ ಫಿಲಂ ಬಂದ್ಬಿಡುತ್ತೆ ಬ್ರೋ. ಬ್ರೋ ಎಷ್ಟು ಬ್ರೋ ನೋಡಿದ್ದೆ ನೋಡಿ ನೋಡಿ ನನಗೂ ಸಾಕಾಗ್ಬಿಡೈತೆ. ಅದು ಏನು ಲವ್ ಸ್ಟೋರಿ ತೋರಿಸ್ತಾರೋ, ಅದು ಏನು ಫ್ಯಾಮಿಲಿ ಡ್ರಾಮಾ ತೋರಿಸ್ತಾರೋ, ಅದು ಈ ಜನ ನೋಡೋಕ್ಕೂ ಹೋಯ್ತಾರೆ. ಅಪ್ಪ ನನಗೂ ನೋಡಿ ನೋಡಿ ಅದು ಏನು ಗೊತ್ತಾ, ಈಗಲೂ ನಾನು ಓಪನ್ ಆಗಿ ಹೇಳ್ತೀನಿ, ನಮ್ಮ ಫ್ಯಾಮಿಲಿಲೂ ಅಷ್ಟೇ ಹೊಸಬ್ರು ಪಿಕ್ಚರ್ ಅಂದರೆ ಸುಮ್ಮನೆ ನೋಡೋಕೆ ಹೋಗಲ್ಲ. ಯಾರಾದರೂ ಗೊತ್ತಿರೋ ಫೇಸ್ ಇದ್ರೆ ನೋಡ್ತಾರೆ. ಜನ ಯಾವಾಗಲೂ ಅದನ್ನೇ ಕೇಳೋದು, ಗೊತ್ತಿರೋ ಫೇಸ್ಗಳಿದ್ರೆ ಇವನ್ ಪಿಕ್ಚರಾ ನೋಡ್ಬೋದು, ಇವನ್ ಪಿಕ್ಚರಾ ನೋಡ್ಬೋದು, ಅವ್ನ ಪಿಕ್ಚರ್ ಏನು ನೋಡ್ತೀಯ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಸೊ ಹೊಸಬ್ರಿಗಿಂತ ಜನಕ್ಕೆ ಗೊತ್ತಿರೋ ಫೇಸಸ್ಗಳನ್ನ ನೋಡಕ್ ಇಷ್ಟಪಡ್ತಾರೆ. ಇದು ನೋಡಿದ್ರ ಇವತ್ತು ಇದು ಬಂತಲ್ಲ ಮೊನ್ನೆನೇನೋ ಚೂಮ್ ಅಂತರದು ಟ್ರೈಲರ್ ನಾನ್ ನೋಡ್ದೆ. ಅವ್ರು ಹೊಸದಾಗಿ ಏನೋ ಟ್ರೈ ಮಾಡೋರೆ. ಬಟ್ ನಾನೇನ್ ಗೊತ್ತಾ, ಶರಣ್ನ ಯಾವಾಗ್ಲೂ ಕಾಮಿಡಿ ರೋಲಲ್ಲಿ ತೋರಿಸಿ ಬೇಜಾರ್ ಮಾಡ್ಬಿಟ್ಟಿದ್ರು. ಏನಾರು ಒಂದ್ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ತಗೊಂಬಂದಿ ಅವ್ರ 100% ಹೇಳ್ತೀನಿ ನೋಡಿ ಬ್ರೋ. ಚೂಮ್ ಅಂತಾರ ಬಿಡುಗಡೆ ಆಗುತ್ತೆ, ಚೆನ್ನಾಗೈತೆ, ಅದು ಒಂಥರ ಕಂಟೆಂಟ್ ಓರಿಯೆಂಟೆಡ್ ಅಂತ ಅನ್ಸುತ್ತೆ. ಬಟ್ ಅದ್ ಕಲೆಕ್ಷನ್ ಆಗಲ್ಲ. ಅದು ಹೌದೌದೌದು. ಇದು ಕೂಡ ಒಂದ್ ರೇಂಜಿಗೆ ಆಗುತ್ತೆ, ಹೋಗ್ಬಿಡುತ್ತೆ ಫಿಲಮ್. ಅವತಾರ ಪುರುಷದಲ್ಲೂ ಕಾನ್ಸೆಪ್ಟ್ ಚೆನ್ನಾಗಿತ್ತು, ಬಟ್ ಅದು ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗ್ಲಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಬಿಕಾಸ್ ಅದೊಂದು ಸ್ವಲ್ಪ ಏನಂದ್ರೆ ಡಾರ್ಕ್ ಸಬ್ಜೆಕ್ಟ್, ಅದನ್ನ ಕಾಮಿಡಿಕಾಗಿ ತೋರ್ಸಕ್ ಟ್ರೈ ಮಾಡ್ತಾರೆ. ಬಟ್ ಅದರಿಂದ ಅದು ಎಲ್ಲೋ ಸಿಂಕ್ ಆಗ್ಲಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಅವತಾರ ಪುರುಷ ಪಾರ್ಟ್ 1 ಪಾರ್ಟ್ 2 ನೋಡಿದ್ರೆ ಅದ್ರ ಕಾನ್ಸೆಪ್ಟ್ ಚೆನ್ನಾಗೈತೆ. ಅದೇನೋ ಮಾಟ ಮಂತ್ರ ಎಲ್ಲ ಚೆನ್ನಾಗಿದೆ. ಅದು ಸ್ವಲ್ಪ ಡಾರ್ಕ್ ಸಬ್ಜೆಕ್ಟ್, ಅದನ್ನ ಡಾರ್ಕ್ ಆಗಿ ತೋರಿಸಿದ್ರೆ ನನಗೆ ಬೇಜಾರಾಗಿದ್ದೇನು ಗೊತ್ತಾ, ಶ್ರೀನಗರದ ಕಿಟ್ಟಿನ ಫಸ್ಟ್ ಪಾರ್ಟ್ ಅಲ್ಲಿ ಕರೆಸ್ತಾರೆ, ಸೆಕೆಂಡ್ ಪಾರ್ಟ್ ಅಲ್ಲಿ ಸಾಯಿಸೇ ಬಿಡ್ತಾರೆ. ನಾ ಅನ್ಕೊಂಡೆ ಸ್ಟ್ರಾಂಗ್ ಆಗಿ ತೋರಿಸೋ ಗುರು, ವಿಲನ್ ಎಲ್ಲಿವರೆಗೂ ಸ್ಟ್ರಾಂಗ್ ಆಗಿರ್ತಾನೋ ಅವಾಗಲೇ ಥ್ರಿಲ್ ಸಿಗೋದು. ಬಟ್ ಅವ್ರನ್ನೆಲ್ಲ ಸಾಯಿಸೇ ಬಿಟ್ರು. ನಾನು ಇದನ್ನೇ ಫಾರ್ಮುಲಾ ಅಂತಾರೆ ಅವರು. ಆಮೇಲೆ ಪಾರ್ಟ್ 3 ಬೇರೆ ಬರ್ತದೆ ಅಂತ ಬ್ರೇಕ್ ಮಾಡಿದ್ದಾರೆ. ಫಾರ್ಮುಲಾ ಒಂಚೂರು ಬ್ರೇಕ್ ಮಾಡಿ ನೋಡಿದ್ದಾರೆ, ಬಟ್ ವರ್ಕೌಟ್ ಆಗಿಲ್ಲ. ಅದು ಫಾರ್ಮುಲಾ ಬ್ರೇಕ್ ಮಾಡೋದು ಅಂದ್ರೆ ಏನ್ ಗೊತ್ತಾ, ಸ್ಟ್ರಾಂಗ್ ಆಗಿ ಅದು ಇವಾಗ ನೋಡಿ ಫಸ್ಟ್ ಪಿಕ್ಚರ್ ಏನೋ ಕಾಮಿಡಿ ಮಾಡ್ಬಿಟ್ರೆ ಸರಿ, ಸೆಕೆಂಡ್ ಪಾರ್ಟ್ ಮಾಡ್ತಿರಲ್ಲ ಅದನ್ನ ಸ್ವಲ್ಪ ಜಾನರ್ ಚೇಂಜ್ ಮಾಡ್ಬೇಕು. ಯಾವಾಗಲೂ ಒಂದೇ ತರ ಇದ್ರೆ ಜನಕ್ಕೂ ಬೋರ್ ಹೊಡೆಯುತ್ತೆ. ಸೊ ಈಗ ಫಸ್ಟ್ ಪಿಕ್ಚರ್ ಏನಿತ್ತು ಕಾಮಿಡಿ ಇತ್ತಾ, ಸರಿ. ಸೆಕೆಂಡ್ ಪಿಕ್ಚರ್ ನೀವೇನ್ ಮಾಡ್ಬೇಕು, ತುಂಬಾ ಸ್ಟ್ರಾಂಗ್ ಆಗಿ ಹಾರರ್ ಹೆಂಗಿರ್ಬೇಕು ಅಂದ್ರೆ ಜನ ಬೆಚ್ಚ ಬಿಡ್ಬೇಕು ನೋಡಿದಾಗ. ಅಯ್ಯೋ ಏನ್ ಗುರು ಹಿಂಗ್ ನೋಡ್ಬಿಟ್ಟ ನಾನು ಎದ್ದೋಡಾಗ್ಬಿಡ್ತೀನಿ ಅನ್ನೋ ತರ ಜನ ಹೋಗಾಗ ಅದು ಕಿಕ್ ಸಿಗುತ್ತೆ. ಏನೋ ಅಷ್ಟೊಂದು ಭಯಂಕರವಾಗೈತ ಪಿಕ್ಚರ್ ನೋಡಕ್ಕೆ. ದೇವುದ್ದು ಈಗ ದೇವುದ್ ಅನ್ನೋ ಪಿಕ್ಚರ್ ಹೆಸರಲ್ಲಿ ಕಾಮಿಡಿ ಪಿಕ್ಚರ್ ಮಾಡ್ತಾವ್ರೆ. 70% ಬ್ರೋ. ಸ್ತ್ರೀ 1 ಸ್ತ್ರೀ 2 ದೇವುದ್ ಫಿಲಂ ಎಷ್ಟ್ ಚೆನ್ನಾಗಿತ್ತು ನೋಡಿದ್ರ. ಅದು ಬ್ರೋ ಅವ್ರದ್ದು ಸೂಟ್ ಆಗುತ್ತೆ ಬ್ರೋ. ಅದು ಕಾಮಿಡಿ ಟಚ್ ಜೊತೆಗೆ ಇದು ಮಾಡ್ತಾರೆ. ಎಲ್ಲರೂ ಅದನ್ನೇ ಫಾರ್ಮುಲಾ ಇಟ್ಕೊಂಡ್ ಮಾಡಕ್ ಟ್ರೈ ಮಾಡ್ತಾರಲ್ಲ, ಅದನ್ನ ಬಿಟ್ಟು ಹೊಸದಾಗಿ ಟ್ರೈ ಮಾಡಿ. ಈಗ ಅವನು ಕಾಮಿಡಿ ಇಟ್ಕೊಂಡ್ ಮಾಡ್ದ, ನೀನು ದೇವುದ್ ಜೊತೆ ಆಕ್ಷನ್ ಪಿಕ್ಚರ್ ಮಾಡಕ್ಕಾಗ್ತದ, ಅದು ಯೋಚನೆ ಮಾಡಬೇಕು. ಅಥವಾ ಒಂದು ಸೈಕಲಾಜಿಕಲ್ ಬೇಸ್ಡ್ ಮಾಡಕ್ಕಾಗುತ್ತಾ, ಮಾಡಬೇಕು. ಆ ಥರ ಕಾನ್ಸೆಪ್ಟ್ಗಳು ಯಾರು ರೆಡಿ ಇಲ್ಲ ಮಾಡಕ್ಕೆ. ಬಂದ್ರೂ ನೋಡಲ್ಲ, ಇದೇನ್ ಪಿಕ್ಚರ್ಗಳು ಏನೇನೋ ತೋರಿಸ್ತಾನೆ, ಇದು ಒಂದು ಪಿಕ್ಚರ ಅಂತಾರೆ ಬಂದೆ. ಅವು ಹಂಗೆ ಮಾಡಬಾರ್ದು. ಆ ಥರ ಮಾಡಿದವ್ರಿಗೆ ಸಪೋರ್ಟ್ ಮಾಡಬೇಕು. ಆಗ ಇನ್ನೂ 4-5 ಚೆನ್ನಾಗಿ ಪಿಕ್ಚರ್ಗಳು ಮಾಡ್ತಾರೆ. ಆಮೇಲೆ ಏನು ಗೊತ್ತಾ, ಇವ್ರು ಎಷ್ಟೊಂದು ಜನ ಏನು ಮಾಡ್ತಾರೆ, ಏನಪ್ಪ ಅದು ಸೈಕಾಲಜಿಕಲ್ ಬೇಸ್ಡ್ ಮೂವಿ ಆದರೆ ಅದು ತುಂಬ ಪ್ಲೇನ್ ಆಗಿರ್ತಾರಲ್ಲ, ಒಂದು ಆಕ್ಷನ್ ಇರಲ್ಲ, ಒಂದು ಮಸಾಲೆ ಇರಲ್ಲ, ಯಾರಿಗೂ ನೋಡಲ್ಲ. ಅವಾಗ ನೀವು ಆ್ಯಡ್ ಮಾಡಬೇಕಲ್ಲಿ. ತುಂಬ ಪ್ಲೇನ್ ಇರೋ ಅನ್ಸೋ ಪಿಕ್ಚರಲ್ಲಿ ಒಂದು ಚಿಕ್ಕದಾಗಿ ಒಂದು ಫೈಟ್ ಸೀನೋ, ಒಂದು ಆ್ಯಕ್ಷನ್ ಸೀನೋ ನೆಸೆಸಿಟಿ ನೋಡಿ. ಫಸ್ಟ್ ಸ್ಕ್ರಿಪ್ಟ್ ಬರ್ಕೋಬೇಕು ಸ್ಟ್ರಾಂಗ್ ಆಗಿ, ಏನೋ ಒಂದು ಕತೆ ಐತೆ, ಅದು ತುಂಬ ಹಿಟ್ ಆಗುತ್ತೆ ಅನ್ನೋ ಥರ. ಅದರಲ್ಲಿ ನೋಡಿ ಈಗ ಗ್ಯಾಪ್ಗಳಿರುತ್ತಲ್ಲ, ಅಲ್ಲಿ ಇಕ್ಕೋಬೇಕು ನೀವು. ಒಂದು ಕಾಮಿಡಿ ಸೀನೋ, ಒಂದು ಫೈಟ್ ಸೀನೋ, ಒಂದು ಸಾಂಗು. ಅದನ್ನು ಇವ್ರು ಹಂಗೆ ಮಾಡಲ್ಲ, ಕತೆನೇ ಇರಲ್ಲ, ಎಲ್ಲ ತುಂಬಿಸ್ತಾರೆ. ಆಮೇಲೆ ಕಾಮಿಡಿನೇ ಇಂಟೆನ್ಷನ್ ಆಗಿ ಬರೆಯಕ್ ಹೋಯ್ತಾರೆ, ಫೈಟ್ ಸೀನೇ ಇಂಟೆನ್ಸ್ ಆಗಿ ಅದನ್ನೇ ಬರೆಯಕ್ ಹೋಯ್ತಾರೆ.
ಅದೆಲ್ಲ ಬರಿಬಾರ್ದ್ ಬ್ರೋ, ಕತೆ ಬರ್ಕೋಬೇಕು. ಎಲ್ ಬೇಕು ಅನ್ಸುತ್ತೆ ಅಲ್ಲಿಗೆ ಒಂದ್ 4 ಹಾಕ್ಬೇಕಷ್ಟೇ. ಇದು ಬೇಕಾದ್ರೆ ನಾನು ಹೇಳ ಮ್ಯಾಕ್ಸ್ ನ ಅವರು ಇದು ಸ್ವಲ್ಪ ಆಕ್ಷನ್ ಕಮ್ಮಿ ಮಾಡ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟು ಜಾಸ್ತಿ ಫೋಕಸ್ ಮಾಡಿರೋ ತುಂಬಾ ಹೈ ಲೆವೆಲ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದು ಹೇಳ್ಬೇಕು ಅಂದ್ರೆ. ಹೌದು ಬ್ರೋ, ಅದೊಂಥರ ಸಸ್ಪೆನ್ಸ್ ಆಗಿ ಐತೆ. ಆ ಸಸ್ಪೆನ್ಸ್ ಆಕ್ಷನ್ ಜಾಸ್ತಿ ಆಯ್ತು ಸ್ವಲ್ಪ. ಅದ್ ಬಿಟ್ರೆ ಓವರ್ ಆಲ್ ಮೂವಿ ಚೆನ್ನಾಗೇ ಐತೆ. ಏನಂದ್ರೆ ಸ್ವಲ್ಪ ಅದು ಆಕ್ಷನ್ ಕಮ್ಮಿ ಮಾಡ್ಬಿಟ್ಟು ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರೋದು. ಅದು ಎಸ್ಪೆಷಲಿ ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಯ್ತು ಸುದೀಪ್ ಅವ್ರದ್ದು. ಯಾಕಂದ್ರೆ ನೋಡಿ ತಲೆನೂ ಓಡಿಸ್ತಾನೆ ಹಂಗೆ ತಲೆನೂ ಕಡಿತಾನೆ. ಒಂದು ಸ್ವಲ್ಪ ಆ ಥರ ಕಾನ್ಸೆಪ್ಟ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು ಅದೊಂಥರ. ಯಾಕಂದ್ರೆ ಎಲ್ಲ ಹೀರೋಗಳು ಅಥವಾ ಯಾವುದೇ ಪಿಕ್ಚರ್ ನಾವು ರೀಸೆಂಟ್ ಆಗಿ ನೋಡಿರೋದ್ರಲ್ಲಿ ಹೀರೋ ಇಲ್ಲ ತುಂಬಾ ಬುದ್ಧಿವಂತ ಆಗಿರ್ತಾನೆ ಇಲ್ಲ ತುಂಬಾ ಶಕ್ತಿವಂತ ಆಗಿರ್ತಾನೆ, ಎರಡೂ ಇರೋದು ಯಾವ್ದು ತೋರಿಸಿಲ್ಲ ನಾನು ನೋಡ್ದಂಗೆ. ಇದ್ರೆ ಅದೊಂದು ಸ್ವಲ್ಪ KGF ಸ್ವಲ್ಪ ಕಾಣಿಸುತ್ತೆ, ಬಟ್ ಅಲ್ಲೂ ಕೂಡ ಅವನು ಏನಪ್ಪದು ಸ್ವಲ್ಪ ಇದ್ರ ತರನೇ ಇರ್ತಾನೆ, ಸ್ಟ್ರಾಂಗ್ ಆಗಿ ಬುದ್ಧಿ KGF ಬಿಡಿ, ಅವ್ರು ಒಂದು ಚೂರು ಗ್ರಾಫ್ ಕೇಳಕ್ ಹೋಗಕ್ ಬಿಡ್ಲಿಲ್ಲ ಅವರು. ಹೌದು, ಎಲಿವೇಶನ್ ತಗೊಂಡ್ರು ಸ್ಟಾರ್ಟಿಂಗ್ ಇಂದನು ಎಂಡ್ ವರ್ಗುನು ಹಂಗೆ ಮಾಡಿದಾರೆ ಅವರು. ಅವ್ರು ಏನ್ ಗೊತ್ತಾ, ಫಸ್ಟ್ ಪಿಕ್ಚರ್ ನೋಡೋರಲ್ವಾ ನೀವು, ಇದನ್ನ 100 ಪಟ್ಟು ಜಾಸ್ತಿ ಕರ್ಕೊಂಡು ಹೋಗ್ಬಿಡ್ತೀನಿ ನೋಡಿ ಎತ್ಕೊಂಡು ಹೊಟ್ಟೆ ಹೋಗ್ಬಿಟ್ರು. ಅದ್ರ ಜನಕ್ಕೆ ಜಾಸ್ತಿ ಕ್ಲಿಕ್ ಆಯ್ತು. ಇದು ಕೂಡ ಸೇಮ್ ಪುಷ್ಪ ಜೊತೆಲೂ ಆಯ್ತು ಬ್ರೋ. ಪುಷ್ಪ 2 ಅಲ್ಲಿ ನೋಡಿ KGF ಅದರಲ್ಲಿ ಒಂದು ಗ್ರಿಪ್ ಇತ್ತು, KGF ಬೇಕಾಗಿತ್ತು, ಅಮ್ಮನ ಸೆಂಟಿಮೆಂಟ್ ಇತ್ತು, ಅವೆಲ್ಲ ಸರಿಯಾಗಿತ್ತು. ಪುಷ್ಪ 2 ಅಲ್ಲಿ ಒಂದು ಜನಕ್ಕೆ ಏನ್ ಗೊತ್ತಾ ಬೇಜಾರಾಗಿದ್ದು, ಏನಂತಾರೆ ಇದು ಅವನು ಫಸ್ಟ್ ಪಿಕ್ಚರ್ ಅಲ್ಲಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿಲ್ಲ. ಅದ್ರಲ್ಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡಿದ್ರು, ಸ್ಟೋರಿ ಇರ್ಲಿಲ್ಲ. ಪುಷ್ಪ 2 ನಂಗೆ ಅದೇ ಬೇಜಾರಾಗಿದ್ದು. ಪುಷ್ಪ 2 ಅಲ್ಲಿ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಐತೆ. ಅವರು ಏನ್ ಅನ್ಕೊಂಡಿದ್ದಾರೆ ಗೊತ್ತಾ, ಈಗ ಅವ್ರ ಹೆಂಡತಿ ಹೇಳಿದ್ಕೆ ಫೋಟೋ ಹೊಡ್ಸ್ಕೊಂಬತ್ತಾನಲ್ಲ ಅದೇ ಅದು ಸ್ಟೋರಿ ಅನ್ಕೊಂಡ್ಬಿಟ್ಟವ್ರ. ಅದು ಸ್ಟೋರಿ ಅಲ್ಲ ಬ್ರೋ, ಅದೇನದು ಅದು ಇದೊಂದು ಸೈಡ್ ಮಿಷನ್. ಅದು ನಾವ್ ಹೇಳ್ತೀವಲ್ಲ ಈಗ ಹೀರೋ ಆತರ ಅವರು ಸೈಡ್ ಮಿಷನ್ ತರ ಯೂಸ್ ಮಾಡಿದ್ರೆ ಆಗದ ಅದನ್ನ. ಹೌದು, ಮೇನ್ ಸ್ಟೋರಿ ಇರ್ಬೇಕಿತ್ತು. ಅವ್ನು ಏನಪ್ಪ ಪೊಲೀಸ್ ಅವ್ನಿದ್ನ, ಅವ್ನಿಗೆ ಇವ್ನಿಗೆ ಒಳ್ಳೆ ಇದ್ ಕೊಟ್ಟಿದ್ರೆ ಹೆಂಗಿರೋದು. ಇವನು ಅವ್ನಿಗೆ ಏನೋ ಮಾಡಕ್ ಹೋಗೋದು, ಅವಾಗ ಇವನು ಕೋಪ ಆಮೇಲೆ ಪೊಲೀಸ್ ಅವನು ಆಕ್ಟಿಂಗ್ ಅಲ್ಲ ಕ್ಯಾರೆಕ್ಟರ್ ಒಂದ್ ಸ್ವಲ್ಪ ಡೌನ್ ಮಾಡಿದಾರೆ ಬ್ರೋ. ಪೊಲೀಸ್ ಫಸ್ಟ್ ಪಾರ್ಟ್ ಅಲ್ಲಿ ಹೆಂಗ್ ತೋರಿಸಿದ್ರು, ಒಂದು ಸೆಕೆಂಡ್ ಪಾರ್ಟ್ ಅಲ್ಲಿ ಇಲ್ವೇ ಇಲ್ಲ ಅಷ್ಟು. ಫಸ್ಟ್ ಪಾರ್ಟ್ ಅಲ್ಲಿ, ಸೆಕೆಂಡ್ ಪಾರ್ಟ್ ಅಲ್ಲಿ ಅವನು ಡೌನ್ ಮಾಡೋದು ಏನಪ್ಪ ಅದು ಬ್ರೋ. ನಾನು ಹೇಳ ನಿಮ್ಗೆ, ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಅದು ಎಕ್ಸ್ಟ್ರಾ ಬೇಕಾಗೇ ಇರಲಿಲ್ಲ. ಸ್ಟಾರ್ಟಿಂಗ್ ಒಂದೇ ಒಂದು ಸೀನ್ ಇತ್ತು, ಅವ್ನು ಸುಮ್ನೆ ಅವನು ಏನಿದು ಸಿಗರೇಟ್ಸ್ ಅದೇ ಗಾಂಜಾ ಹೊಡ್ಕೊಂಡ್ ಬರ್ತಾನಲ್ಲ ಅದೇ ಸಾಕಾಗಿತ್ತು. ಸೀನ್ ಅಲ್ಲಿಗೆ ಎಂಡ್ ಆಗ್ಬೇಕಾಗಿತ್ತು. ಅವಾಗ ಪಾರ್ಟ್ 2 ಅಲ್ಲಿ ಏನಾಗುತ್ತೆ ನೋಡಿ ಅಂತಂದಿದ್ರೆ ನೋಡಿರೋ ಜನ ಇವ್ರೇನ್ ಮಾಡಿದ್ರು, ಇನ್ನೊಂದು 20 ನಿಮಿಷ ಸೀನ್ ಹಾಕಿದ್ರು. ಅವ್ನ ಜೊತೆ ಇವನು ಏನೋ ಹೋಯ್ತಾನಂತೆ, ದುಡ್ಡು ಎಳ್ಸೋ ತರ ಮಾಡ್ತಾನಂತೆ, ಅವ್ನು ಉಡಿಸ್ತಾನಂತೆ, ಕೈ ತೆಗಿ ಶೂಟ್ ಮಾಡ್ಬಿಡ್ತಾನೆ. ಫಸ್ಟ್ ಪಾರ್ಟ್ ಚೆನ್ನಾಗಿ ಮಾಡಿದ್ರು. ಫಸ್ಟ್ ಪಾರ್ಟ್ ನೋಡಿ ನನಗೆ ಫಸ್ಟ್ ಪಾರ್ಟ್ ಸ್ವಲ್ಪ ಪರವಾಗಿಲ್ಲ. ಇದು ಏನ್ ಗೊತ್ತಾ, ಸ್ವಲ್ಪ ಔಟ್ಡೇಟೆಡ್ ಸ್ಕ್ರಿಪ್ಟ್ ಅನ್ಸುತ್ತೆ. ಇದನ್ನ ಈಗಲೂ ಬೇಕಾದ್ರೆ 10 ವರ್ಷದ ಹಿಂದೆ ಮಾಡಿದ್ರು ಓಡಿರೋದು ಪಿಕ್ಚರ್ ಪುಷ್ಪ. ಅದು ಹೇಳ್ಬೇಕು ಅಂದ್ರೆ ಅದ್ರದ್ದು ಸ್ಕ್ರಿಪ್ಟ್ ಆ ಥರ ಐತೆ. 10 ವರ್ಷದ ಹಿಂದೆಲ್ಲಿ ಮಾಡಿದ್ರು ನೋಡಿರೋ ಜನ ಆ ಥರ ಕಾನ್ಸೆಪ್ಟ್. ಇದು ಯಾಕೆಂದರೆ ಹೀರೋನ ಫುಲ್ಲು ಒಂಥರ ಏನಪ್ಪ ದೊಡ್ಡ ಏನಪ್ಪ ಅದು ರಾಕ್ಷಸನ್ನಾಗಿ ತೋರ್ಸೋದಕ್ಕೋಸ್ಕರ ಮಾಡಿರೋ ಪಿಕ್ಚರ್ ಇದು. ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾನೆ ನೋಡ್ರಿ ಮಾಡ್ಕೊಂಡು ಹೋದ್ರೆ ಅಂತ. ಸೊ ಹೀರೋಗೆ ಜಾಸ್ತಿ ಬಿಲ್ಡಪ್ ಇದೆ ಕಂಪೇರ್ ಟು ಸ್ಟೋರಿಲಿ ಕ್ಯಾರೆಕ್ಟರ್ಗಳಿಗಿಲ್ಲ. ಅದೇ ಬೇಜಾರಾಗ, ಅದರಿಂದ ಸ್ಟೋರಿ ಮುಂದಕ್ಕೆ ಹೋಗಲ್ಲ, ಪ್ರೋಗ್ರೆಸ್ ಆಗಲ್ಲ, ಅಲ್ಲೇ ಒನ್ ಮ್ಯಾನ್ ಶೋ ಅಷ್ಟೇ ಆ ಮೂವಿ. ಹೌದೌದು, ಇನ್ನೇನಿಲ್ಲ ಅದ್ರಲ್ಲಿ. ಹೌದೌದು. ಏನು ಪುಷ್ಪ ಅಂದ್ರೆ ಇನ್ನೇನು ಅಲ್ಲು ಅರ್ಜುನ್ ನೋಡಕ್ ಹೋಯ್ತಾರೆ, ಎಲ್ಲ ಅಲ್ಲು ಅರ್ಜುನ್ ಇಂದಾನೆ ಪಿಕ್ಚರ್ ಬಂದಿದ್ದು. ಇನ್ನೇನು ಅನ್ಕೊಂಡಿದ್ದೀರಾ? ಬೇರೆಯವ್ರಿಗೋಸ್ಕರ ಎಲ್ಲಿ ಯಾರಿಗೂ ಅಷ್ಟೊಂದು ಸ್ಕ್ರೀನ್ ಟೈಮೇ ಇಲ್ಲ. ಇನ್ನ ಇದು ಶ್ರೀವಲ್ಲಿ ಕ್ಯಾರೆಕ್ಟರ್ ಕಟ್ಕೊಂಡು ನಮ್ಗೆ ನೆಕ್ಸ್ಟ್ ಪಾರ್ಟ್ ಸತ್ತೋಯ್ತಲ್ಲ ಏನೋ ನಮಗೂ ಗೊತ್ತಿಲ್ಲ. ಅದೊಂದು ವೆರೈಟಿ ಟ್ವಿಸ್ಟ್ ಐತೆ. ಅದೇನೋಪ್ಪ ಶ್ರೀವಲ್ಲಿನೂ ಅಷ್ಟು ಇಂಪ್ಯಾಕ್ಟ್ ಆಗ್ಲಿಲ್ಲ ಬ್ರೋ. ಸುಮ್ನೆ ಅವ್ರು ಒಂಚೂರು ತುರುಕ್ದಂಗ ಆಯ್ತು ಶ್ರೀವಲ್ಲಿ. ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದಿತ್ತು, ಬಟ್ ಕ್ರಿಯೇಟ್ ಮಾಡಿ ಇದು ಜನಕ್ಕೆ ಇಷ್ಟ ಆಯ್ತು ಬ್ರೋ. ಯಾಕೆ ಅಂತ ಹೇಳಿದ್ರೆ ನಮ್ಮ 70% ಜನಕ್ಕೆ ಈ ಥರ ಪಿಕ್ಚರೇ ತುಂಬ ಇಷ್ಟ ಆಗೋದು. ತುಂಬ ಸ್ಟೋರಿ ಇರಬಾರ್ದು, ಒಂದು ಸ್ವಲ್ಪ ಸಾಂಗು, ಒಂದು ಸ್ವಲ್ಪ ಡ್ಯಾನ್ಸು, ಒಂದು 4 ಬಿಲ್ಡಪ್ಪು, ಒಂದು 4-5 ಡೈಲಾಗ್ಗಳು ಸ್ಟ್ರಾಂಗ್ ಆಗಿರೋವು ಹೇಳಿದ್ರೆ ಸಾಕು. ಇದಕ್ಕೆ ತಾನೇ ರೀಲ್ಸ್ ಎಲ್ಲ ಓಡೋದು, ರೀಲ್ಸು ಶಾರ್ಟ್ಸ್ಗಳು. ಅದು ಅನ್ನೆಸೆಸರಿ ಚೆನ್ನಾಗಿರೋವಲ್ಲ, ತುಂಬ ಸ್ಟುಪಿಡ್ ಆಗಿರ್ತಾವೆ, ನೋಡಕ್ ಹೋಯ್ತಾರಲ್ಲ ಅಂಥವನ್ನ ಎಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಕೊಡ್ತಾರೆ, ಜನ ನೋಡ್ತಾರೆ ಅದನ್ನ ಕೂತ್ಕೊಂಡು. ಅವ್ರಿಗೆ ಈಸಿ ಜಾಬ್ ಅದು. ನಮ್ ತರದವ್ರು ನೋಡ್ರಪ್ಪ. ಆಮೇಲೆ ಈಗ ಹೊಸ ಡೈರೆಕ್ಟರ್ಸ್ ಬರ್ತೀನಿ ಅಂತಾರಲ್ಲ ಬ್ರೋ, ಈಗ ಕೆಲವ್ರು ಹೊಸೊಬ್ರು ನಮ್ಗೆ ಪ್ರೊಡಕ್ಷನ್ ಇಲ್ಲ ಅಂತಾರಲ್ಲ. ಹೌದೌದು. ಅವ್ರು ಬ್ರೋ ಈಗ ಒಬ್ಬ ಡೈರೆಕ್ಟರ್ ಇದಾನೆ ಅನ್ಕೊಳ್ಳಿ ಬ್ರೋ, ಅವನೇ ಯಾರನಾರ ಹುಡಿಕೊಂಬೇಕು, ಒಬ್ಬ ಕ್ಯಾಮ್ರಾಮನ್ ನ. ಅವನು ದುಡ್ಡು ಇಲ್ದಂಗೆ ಅವನು ಕೊಲ್ಯಾಬ್ ಮಾಡ್ಕೊಂಡ್ ಕೆಲ್ಸ ಮಾಡ್ಬೇಕು ಬ್ರೋ. ಅದೇ ತರ ನಾನು ಆಕ್ಟರ್ ಆಗ್ಬೇಕು ಮುಂದೆ ಅಂತ ಇರ್ತಾನಲ್ಲ, ಅವನು ಕೂಡ ಕೊಲ್ಯಾಬ್ ಆಗ್ಬೇಕು. ನಾನ್ ಲೈಟ್ ಬಾಯ್ ಆಗ್ಬೇಕು ಮುಂದೆ ಅಂತಾನಲ್ಲ, ಅವನು ಕೊಲ್ಯಾಬ್ ಆಗ್ಬೇಕು. ಈ ತರ ಎಲ್ರು ಕೊಲ್ಯಾಬ್ ಆಗಿ ಒಂದ್ ಫಿಲಂ ಮಾಡಿ ಆ ತರ ಇದ್ದಿದ್ರೆ ಈಗೆಲ್ಲ ಏನ್ ಅನ್ಕೊಂಡ್ಬಿಟ್ಟಾರ ಗೊತ್ತಾ, ಎಲ್ಲಾರು ಹೀರೋ, ನಾನೇ ಹೀರೋ ನೋಡ್ತೀಯಾ ಅಂತಾರೆ.
ಬ್ರೋ ಆಮೇಲೆ ಈ ತರ ಕೊಲೆ ಭಾಗಕ್ ಹೋದ್ವಿ ಅಂತಾನೆ ಅನ್ಕೊಳ್ಳಿ, ಕ್ಯಾಮ್ರಾಮನ್ ದುಡ್ಡು ಕೇಳ್ತಾನೆ, ನಂಗೆ ಇಷ್ಟ ದುಡ್ಡು ಬೇಕು, ಇಷ್ಟಾದ್ರೆ ಬರ್ತೀನಿ. ಇನ್ ಸೌಂಡ್ ಇಂಜಿನಿಯರ್ ಹಿಂಗೆ ಕೇಳ್ತಾನೆ. ಒಂದ್ ಕೊಲೆ ಬಗ್ಗೆ ಹೊಸ ಥಿಂಕಿಂಗ್ ನ ಒಂದ್ ಎಕ್ಸಿಕ್ಯೂಟ್ ಮಾಡೋಣ ಅನ್ನಕ್ಕೆ ರೆಡಿನೇ ಇಲ್ಲ. ನನ್ನ ಹತ್ರ ಒಂದ್ ಸ್ಕ್ರಿಪ್ಟ್ ಐತೆ ಬ್ರೋ, ಅದಕ್ಕೆ ದುಡ್ಡೇ ಬೇಡ. ಏನ್ ಗೊತ್ತಾ, ಒಂದ್ ಕ್ಯಾಮ್ರಾ ತಗೊಂಡ್ ಹೋಗೋದು ಫಾರೆಸ್ಟ್ ಅಲ್ಲಿ, ಏನ್ ಸಿಕ್ತದೋ ದೆವ್ವ ಐತೆ ಅನ್ಬಿಟ್ಟು ಸುಮ್ನೆ ಏನೋ ಒಂದ್ ಬೇಕಾಬಿಟ್ಟಿ, ಅದೊಂಥರ ಕಾನ್ಸೆಪ್ಟ್ ಪಿಕ್ಚರು. ಅದು ಹೆಂಗೆ ಅಂದ್ರೆ, ದೆವ್ವ ಐತೆ ಅಂತ ಅವರಲ್ಲಿ ದೆವ್ವದ ಪಿಕ್ಚರ್ ತೆಗಿಯಕ್ ಹೋಯ್ತಾರೆ. ಹೇಳ್ತೀನಿ ನೋಡಿ, ಅಲ್ಲಿ ಹೋಗ್ಬಿಟ್ಟು ದೆವ್ವದ ಪಿಕ್ಚರ್ ತೆಗಿಯಕ್ಕೆ ಅಂತ ಹೋಯ್ತಾರೆ. ಒಂದೇ ಕ್ಯಾಮ್ರಾ, ಅವ್ರು 4-5 ಜನ ಹುಡುಗರು ಇರ್ತಾರೆ, ಅವ್ರು ದೆವ್ವದ ಪಿಕ್ಚರ್ ತೆಗಿತೀನಿ ಅಂತ ಹೋಯ್ತಾರೆ. ಪೂರ್ತಿ ರಾತ್ರಿ ಒಂದು ಫಾರೆಸ್ಟ್, ಸೇಮ್ ಸಮ್ವಾಟ್ 6-5 = 2 ತರನೇ ಇರುತ್ತೆ ಅನ್ಕೊಳ್ಳಿ ಸ್ವಲ್ಪ. ಯಾಕೆಂದ್ರೆ ಅದೊಂದು ಸ್ವಲ್ಪ ಥ್ರಿಲ್ ಇರಬೇಕು. ಅವರು ಅಲ್ಲಿ ಹೋಗ್ಬಿಟ್ಟು ಪಿಕ್ಚರ್ ಮಾಡಕ್ ಟ್ರೈ ಮಾಡ್ತಾರೆ. ಅದು ಪಿಕ್ಚರ್ ಎಲ್ಲ ಮಾಡ್ಬಿಟ್ಟು ಅಲ್ಲಿ ದೆವ್ವ ಇಲ್ಲ ಅನ್ಕೊಂಡು ದೆವ್ವದ ಪಿಕ್ಚರ್ ತೆಗಿತಾ ಇರ್ತಾರೆ, ಬಟ್ ಅಲ್ಲಿ ನಿಜವಾಗ್ಲೂ ದೆವ್ವ ಇರುತ್ತೆ. ಇದನ್ನ ನೋಡ್ತಾ ಇರ್ತಾರೆ. ಅದನ್ನ ಲಾಸ್ಟ್ ಅಲ್ಲಿ ರಿವೀಲ್ ಏನಾಗುತ್ತೆ ಅಂದ್ರೆ, ಇದನ್ನ ಥಿಯೇಟರ್ ಅಲ್ಲಿ ನೋಡ್ತಿರ್ತಾರ ಜನ, ಇದು ನಾವು ಪಿಕ್ಚರ್ ಮಾಡಿದ್ವಿ ಈ ತರ ಅಂತ. ಸೊ ಇದೊಂಥರ ಸೈಕಾಲಜಿಕಲಿ ಮಿಕ್ಸ್ಡ್ ಕಾನ್ಸೆಪ್ಟು, ಬಟ್ ತುಂಬಾ ಲೋ ಬಜೆಟ್ ಅಲ್ಲಿ ಮಾಡ್ಬೋದು ಇದು. ಯಾಕೆಂದ್ರೆ ಏನು, ಒಂದು ಕ್ಯಾಮ್ರಾ ಬೇಕು, ಒಂದ್ 4-5 ಜನ ಹುಡುಗರು ಬೇಕು, ಒಂದ್ ಸ್ವಲ್ಪ ಚೆನ್ನಾಗಿರೋ 4-5 ಡೈಲಾಗು, ಅಲ್ಲಿ ಇಲ್ಲಿ ಒಬ್ಬೊಬ್ಬ ಓಡಾಯ್ತಾರನು, ಒಬ್ಬ ದೆವ್ವದ ತರ ಎದುರ್ಸಕ್ ಬರೋನು, ಸಾಕು. ಇದಕ್ ಬೇಕು. ಆದ್ರೆ ದೆವ್ವ ಹೆಂಗಿರ್ಬೇಕು ಅಂದ್ರೆ ಜನ ಎದುರ್ಕೋಬೇಕು, ಈ ತರ ಅಲ್ಲ ಆತ್ಮ ತರ ಡ್ರೆಸ್ ಮಾಡ್ಕೊಂಡ್ ಬರೋದಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದು ನೋಡಿ, ಇನ್ನೂ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ಮನೆ ಇದು ಬೆಸ್ಟ್ ಬ್ರೋ, ದೆವ್ವದ ಪಿಕ್ಚರು ಲೋ ಬಜೆಟ್ ಅಲ್ಲಿ ಸಖತ್ತಾಗಿ ಮಾಡ್ಬೋದು, ಅದು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ಬೇಕು. ಏನ್ ಗೊತ್ತಾ, ಒಂದ್ ದೊಡ್ಡ ಮನೆ ತಗೊಳ್ಳೋದು ಬಾಡಿಗೆಗೆ, ಒಂದ್ ಲೊಕೇಶನ್ ಸಾಕು ಬ್ರೋ ದೆವ್ವದ್ ಫಿಲಂ ಮಾಡಕ್ಕೆ. ಒಂದ್ ಲೊಕೇಶನ್, ಹಾಂಟೆಡ್ ಲೊಕೇಶನ್ ಸಿಕ್ಬಿಟ್ರೆ ಒಳ್ಳೆ ದೆವ್ವದ್ ಫಿಲಂ ಆಗೋಗ್ಬಿಡುತ್ತೆ. ಏನ್ ಗೊತ್ತಾ, ಅದೊಂದು ಕಾಲದಲ್ಲೇ ಮಾಡಿಲ್ವಾ ಬ್ರೋ ಉಷಲ್ಲ, ಲೋ ಬಜೆಟ್ ಅಲ್ಲಿ ಮಾಡೋದು ಎಷ್ಟು ಚೆನ್ನಾಗೈತೆ. ಆತರ ಸಿನಿಮಾನೇ ಬಂದಿಲ್ಲ ಕನ್ನಡದಲ್ಲಿ, ಬಟ್ ಅದರಲ್ಲೂ ಕೂಡ ಎಲಿಮೆಂಟ್ ಆಯ್ತಲ್ಲ ಬಂದೆ. ನೋಡಿ, ಹೌದು ಬ್ರೋ, ಅದು ಹಾರರ್ ಅಂತ ಹೇಳ್ತಾರೆ, ಬಟ್ ಸಸ್ಪೆನ್ಸ್ ಥ್ರಿಲ್ಲರ್, ಅದ್ರ ಜೊತೆಗೆ ನಿಧಿ ಹುಡುಕ್ತಾರೆ. ಸ್ತ್ರೀ ಫಿಲಮ್ ಏನು ತುಂಬಾ ಎಲ್ಲೆಲ್ಲೋ ಹೋಗ್ ಮಾಡಿಲ್ಲ, ಅವರು ಒಂದ್ ಚೂರ್ ಲೊಕೇಶನ್ ಹಾಕೊಂಡವ್ರೆ, ಆ ಲೊಕೇಶನ್ ಒಳಗೆ ಮುಗಿಸಿರೋದು. ಅದೊಂದು ಪೂರ್ತಿ ಒಂದ್ ಸ್ಮಾಲ್ ಊರದು, ಆ ಊರೊಳಗಡೆ ತೆಗ್ದಿರೋದು. ಅದು ನನ್ಗೆ ಇವನೇ ಹೇಳಿದ್ದು, ನಾಳೆ ಬಾ ಅನ್ನೋ ಕಾನ್ಸೆಪ್ಟ್ ಬೆಂಗಳೂರಿಂದ ದೇವಪುಟ್ಟು ಮಾಡಿರೋದು ಪಿಕ್ಚರ್. ಅದು ಬೆಂಗಳೂರಲ್ಲಿ ಹೌದು ಬ್ರೋ, ನಾಳೆ ಬಾ, ಅದು ಹಳೆ ಕಾಲದಲ್ಲಿ, ಅದೇ ಇವ್ರು ತುಂಬಾ ಹಳೆಗಿದ್ದಾಗ ಅವಾಗ ಬರೆಯೋರಂತ ಗೋಡೆ ಮೇಲೆ ನಾಳೆ ಬಾ ಅಂತ. ಹೌದು ಬ್ರೋ, ತುಂಬಾ ಊರ್ಗಳಲ್ಲೂ ಅದು ಬರ್ದಿದಾರ ಆತರ ನಾಳೆ ಬಾ ಅಂತ. ಅದು ಅದ್ರ ಮೇಲೆ ಪಿಕ್ಚರ್ ಮಾಡೋರು. ಅಂದ್ರೆ ಅದ್ ಜನಕ್ಕೆ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ, ಆ ಟೈಮಲ್ಲಿ ಹಾರರ್ ಅನ್ನೋದು ಇರ್ತಿರ್ಲಿಲ್ಲ, ಪ್ಲಸ್ ಹಾರರು ಪ್ಲಸ್ ಕಾಮಿಡಿನ ಮಿಕ್ಸ್ ಮಾಡೋರೆ, ಅದರಿಂದ ಜನಕ್ಕೆ ತುಂಬಾ ಇಷ್ಟ ಆಯ್ತದು. ಈಗ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, ಹಾರರ್ ಜೊತೆ ಒಂದ್ ಸ್ವಲ್ಪ ಜಾಸ್ತಿ ಹಾರರ್ ತೋರಿಸ್ಬೇಕು. ಈಗ ಹಾರರ್ ಅಂದ್ರೆ ದೆವ್ವ ತೋರ್ಸೋದಲ್ಲ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬ ಒಂದ್ ದೆವ್ವದ ಮನೆಗೆ ಕೊಯ್ತಾನೆ ಅನ್ಕೊಳ್ಳಿ, ಆ ದೆವ್ವ ಇರುತ್ತೋ ಇಲ್ವೋ ಸೆಕೆಂಡ್ರಿ. ಅಲ್ಲಿ ಹೋಗಿದ ತಕ್ಷಣ ಡೋರ್ ಅದಾಗದೆ ಕ್ಲೋಸ್ ಆಗೋದು, ಆ ಮಗ್ಗು ಕೆಳಗೆ ಬಿದ್ದೋಗೋದು, ಅದೇ ಬಿಲ್ಡಪ್ ಕೊಡ್ತಾರೆ ನೋಡಿ, ಕಿಟಕಿ ಟಪ 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 ಅಂತ ಹೊಡ್ತಾ ಇರ್ತಾರೆ. ಅದನ್ನ ತೋರ್ಸಿದ್ರೆ ಎಷ್ಟೊಂದು ಜನಕ್ಕೆ ಭಯ ಆಗುತ್ತೆ. ನಾವು ದೆವ್ವ ತೋರ್ಸೋದೇ ಬೇಕಾಗಿಲ್ಲ, ಇಲ್ಲಾಂದ್ರೆ ಹಿಂಗ್ ತೋರಿಸ್ಬೋದು ಸೈಕಾಲಜಿಕಲಿ. ಯಾವ್ದೊಬ್ಬ ಹುಡುಗ ಸುಮ್ನೆ ಅವ್ನ ಫ್ರೆಂಡು ಒಂದ್ ಚಾಲೆಂಜ್ ಕಟ್ಟಿರ್ತಾರೆ, ದೆವ್ವದ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ. ಇವನು ಹೋಯ್ತಾನೆ ದೆವ್ವದ ಮನೆ ಒಳಗಡೆ, ಅವ್ನ ತಲೆಯಲ್ಲಿ ಏನ್ ಗೊತ್ತಾ, ದೆವ್ವ ಐತೆ ಅನ್ಕೊಂಡು ಹೋಯ್ತಾನೆ, ಆದ್ರೆ ದೆವ್ವ ಇರಲ್ಲ. ಅವ್ನ್ ಸೈಕಲಾಜಿಕಲ್ ಮೈಂಡು ಅವಾಗ ಗಾಳಿ ಬೀಸೋದು ದೆವ್ವ ಐತೆ ಅಂತ, ಮಗ್ ಬಿದ್ರು ದೆವ್ವ ಐತೆ ಅಂತ, ಆತರ ತೋರಿಸ್ಬೋದು ನೋಡಿ. ಅದು ಒಂದ್ ಪಿಕ್ಚರ್ ಆಗುತ್ತೆ. ನಾನು ಆತರ ಪಿಕ್ಚರ್ ಮಾಡಿದ್ರು ಜನಕ್ಕೂ, ಆಮೇಲೆ ಲಾಸ್ಟ್ ಗೊತ್ತಾಗುತ್ತೆ ಆ ದೆವ್ವ ಇರ್ಲಿಲ್ಲ, ನಾನೇ ಸುಮ್ನೆ ಅನ್ಕೊಂಡಿದ್ದು ಅನ್ನೋ ತರ ಪೂರ್ತಿ ಪಿಕ್ಚರ್ ಇರ್ಬೋದು, ಆತರ ತೋರಿಸ್ಬೋದು. ಈಗ ದೆವ್ವ ಐತೆ ಅನ್ನೋದು ಅವ್ನ ಮೈಂಡ್ ಸೆಟ್ ತುಂಬಿಟ್ಟಿದೀವಿ. ಅವನಿಗೆ ಮುಖ ಹಾಕಿರ್ತಾನೆ, ಹಿಂದೆ ಒಬ್ಬ ಮನುಷ್ಯ ನಿಂತ್ರು ಅವನೊಂದ್ ದೆವ್ವ ಅನ್ಕತಾನೆ. ಆತರ ಅದನ್ನೇ ಹೇಳಿದ್ ನಾನು. ಅದನ್ನ ನೋಡಿ ನಮ್ ಜನನು ಬೇಕಾದ್ರೆ ಎದುರುತ್ತಾರೆ, ಅದನ್ನ ನೀಟಾಗಿ ಸೆಟ್ ಮಾಡಿ ತೋರ್ಸ್ಬಿಟ್ರೆ. ಅದ್ರಲ್ಲಿ ಏನ್ ಗೊತ್ತಾ, ಅವನು ದೆವ್ವದ ಮನೆಗೆ ಹೋಯ್ತಾನೆ, ಹೋದಾಗ ಒಂದ್ ರಾತ್ರಿ ಇದ್ಬಿಟ್ಟು ಬರ್ಬೇಕು ಅಂತ ಚಾಲೆಂಜ್ ಕಟ್ಟಿರ್ತಾರೆ, ಹೋಗ್ಬಿಟ್ಟು ಇರಕ್ ಹೋಯ್ತಾನೆ. ಅವಾಗ ಒಬ್ಬ ವಾಚ್ಮನ್ ಸಡನ್ ಆಗಿ ದೆವ್ವ ಅಂತ ಅವ್ನು ಓಡ್ತಾ ಇರ್ತಾನೆ. ಅದು ಚೆನ್ನಾಗಿರುತ್ತೆ ಆತರ. ಅದನ್ನ ಇನ್ನೊಂದ್ ಮಕ್ಳು ಇನ್ನೂ ಬೇಕು ಅಂದ್ರೆ ನಾವು ಅದನ್ನ ಇನ್ನೊಂದ್ ಮಕ್ಳು ಕದ್ದು ರೆಕಾರ್ಡ್ ಮಾಡ್ತಿರ್ತಾರೆ, ಅವ್ರ ಫ್ರೆಂಡ್ಸ್ಗಳೆಲ್ಲ ಅವನಿಗೆ ಎದುರ್ಸಕ್ ಟ್ರೈ ಮಾಡ್ತಿರ್ತಾರೆ. ಆ ತರನು ತೋರಿಸ್ಬೋದು ನೋಡಿ. ಐಡಿಯಾಗಳಿಗೆ ಏನ್ ಕಮ್ಮಿ ಇಲ್ಲ, 1000 ಬರ್ತಾವೆ ನೋಡಿ. 4-5 ಜನ ಕುತ್ಕೊಂಡು ಡಿಸ್ಕಷನ್ ಮಾಡ್ತಿದ್ರೆ ಒಳ್ಳೆ ಪಿಕ್ಚರ್ ಬರುತ್ತೆ. ಹಿಂಗ್ ಸೇರ್ಸೋಣ, ಅದನ್ನ ಹಾಕೋಣ, ಇದ್ರಲ್ಲಿ ಸ್ವಲ್ಪ ಕಲರ್ ಈ ತರ ಬರೋಣ, ಬರ್ತವೆ. ಡಿಸ್ಕಷನ್ ಮಾಡಲ್ಲ ಎಷ್ಟೊಂದ್ ಜನ. ನನ್ನ ಹತ್ರ ಸ್ಕ್ರಿಪ್ಟ್ ಐತೆ, ಇದನ್ನೇ ಮಾಡ್ತೀನಿ ನಾನು. ಹೌದು ಬ್ರೋ, ನಂದೊಂದ್ ಸ್ಕ್ರಿಪ್ಟ್ ಐತೆ, ಲೈಟ್ ಆಗಿ ಹೇಳ್ತೀನಿ ನೋಡಿ. ಹೇಳಿ ಬ್ರೋ. ಒಂದು ವಿದ್ಯಾ ಅಂತ ಹುಡ್ಗಿ, ಒಂದು ಪ್ರೀತಿ ಅಂತ ಹುಡ್ಗಿ, ನಾನು ಅಂತ ಒಬ್ಬ ಹುಡ್ಗ. ಸೇಮ್ ಉಪೇಂದ್ರ ಏನೈತಲ್ಲ ಅದನ್ನೇ ಕಾಪಿ ಹೊಡೆದಿರೋದು. ಬಟ್ ಇದು ಕಾಲೇಜಲ್ಲಿ ಆಗುತ್ತೆ ಬ್ರೋ. ಫಸ್ಟ್ ನಾನು 10th ಇಂದಾನು PUC ವರ್ಗು ವಿದ್ಯಾನ್ ಲವ್ ಮಾಡ್ತಿರ್ತಾನೆ. ಅವಾಗ ಅವನು ಕ್ಲಾಸ್ಗೆ ಟಾಪರ್. ಈಗ PUC ಗೆ ಅಂತ ಸಿಟಿಗ್ ಬಂದಾಗ ಚಟ ಅನ್ನೋದ್ ತಲೆಗ್ ಹೊಡೆದ್ಬಿಟ್ಟಿ, ಅಂದ್ರೆ ಸಿಗರೇಟ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿ ಅವನು ಈ ವಿದ್ಯಾ ಅನ್ನೋದ್ರಿಂದ ದೂರ ಆಗ್ತಾ ಇರ್ತಾನೆ. ವಿದ್ಯಾ ಬರ್ತಿರ್ತಾಳೆ, ಬಟ್ ಇವನೇ ದೂರ ಮಾಡ್ತಿರ್ತಾನೆ. ಪ್ರೀತಿ ಹಿಂದೆ ಬೀಳ್ತಾನೆ. ಪ್ರೀತಿ ಹೇಳ್ತಾಳೆ, ನಂಗೆ ನೀನ್ ಇಷ್ಟ ಇಲ್ಲ, ನಿಂತಾವ್ ಏನು ಇಲ್ಲ ಅಂತ.
ಅವ್ನ್ ಹೇಳ್ತಾನೆ ಇದೆಲ್ಲ ಸುಮ್ನೆ ಹೊರ್ಗಡೆ ಪ್ರಪಂಚ ಅಷ್ಟೇ, ದುಡ್ಡು ಅನ್ನೋದೆಲ್ಲ ಇನ್ನರ್ ಪ್ರಪಂಚದಲ್ಲಿ ಪ್ರೀತಿ ಅನ್ನೋದು ನನ್ಗೂ ನಿನ್ಗೂ ಕನೆಕ್ಟ್ ಇರೋದು, ಬಾ ಪ್ರೀತಿ ಮಾಡೋಣ ಅಂತ. ಅವಳಿಲ್ಲ, ನಾನ್ ಪ್ರೀತಿ, ನನಗೆ ಹೊರ್ಗಡೆ ಪ್ರಪಂಚನೇ ಇಷ್ಟ, ನಾನ್ ಹಂಗೆ ಇರೋದ್ ಟೆಂಪ್ರವರಿ ಆದ್ರೂ ನಂಗೆ ಅದೇ ಇಷ್ಟ ಅಂತ ಅವಳು ಬಿಟ್ಟೋಯ್ತಾಳೆ. ಲಾಸ್ಟ್ಗೆ ಅವನ್ಗೆ ವಿದ್ಯೆನೂ ಸಿಗಲ್ಲ, ಪ್ರೀತಿನೂ ಸಿಗಲ್ಲ, ನಾನು ಅನ್ನೋದೇ ಒಂದ್ ಇಲ್ಯೂಷನ್ ಅಂತ ಮಾಡೋದು ಅಂತ ಒಂದಿತ್ತು. ಇದಕ್ ಒಳ್ಳೊಳ್ಳೆ ಡೈಲಾಗ್ಸ್ ಗಳೆಲ್ಲ ಬರ್ಕೊಂಡಿದ್ದೆ ಬ್ರೋ. ಈಗ ಒಂದ್ ಹೆಂಗೆ ಒಂದು ಸೀನ್ ಹೇಳ್ತೀನಿ ನೋಡಿ ಬ್ರೋ, ಇವನು ರೋಲೆಕ್ಸ್ ಅಂತ, ಇವನು ಬಾರಿ ಕಿಲಾಡಿ. ಇವನು ಒಂದ್ ಸ್ಕ್ರಿಪ್ಟ್ ಬರ್ದಿದ್ದ ಒಂದ್ ಟೈಮಲ್ಲಿ. ಏನಂತ, ನಾವತ್ತು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಒಂದ್ ಸ್ಕ್ರಿಪ್ಟ್ ಹೇಳಿದ. ಏನಂತ, 5 ಜನ 5 ಗರ್ಲ್ ಫ್ರೆಂಡ್ ಅಂತ ಒಂದ್ ಪಿಕ್ಚರ್ ತರ ಹೆಸರು. ಅದರಲ್ಲಿ ಅವನು ಒಬ್ಳಿಗೆ ದುಡ್ಡು ಬೇಕಾಗಿರುತ್ತೆ, ಇನ್ನೊಬ್ಳಿಗೆ ಸೆಕ್ಸ್ ಬೇಕಾಗಿರುತ್ತೆ, ಇನ್ನೊಬ್ಳಿಗೆ ಬ್ಯೂಟಿ ಬೇಕಾಗಿರುತ್ತೆ, ಇನ್ನೊಬ್ಳಿಗೆ ಇದು ಬೇಕಾಗಿರುತ್ತೆ. ಲಾಸ್ಟ್ ಅಲ್ಲಿ ಅಲ್ಲ 5 ವೈಫ್ಸ್ ಅಂತ ತಾನೇ ನೀನ್ ಹೇಳಿದ್ದು ಪಿಕ್ಚರ್ ಹೆಸರು, 5 ವೈಫ್ಸ್. ಅದು ನನಗೆ ತುಂಬಾ ಈಗಲೂ ಇಷ್ಟ ಆಯ್ತು. ಲಾಸ್ಟ್ ಅಲ್ಲಿ ಅವನು ಒಬ್ಬ ತುಂಬಾ ರಿಚ್ ಇರೋನು, ಇವನ್ಗೆ ನಿಜವಾದ ಲವ್ ಬೇಕಾಗಿರುತ್ತೆ, ಅವ್ನು ಹುಡುಕ್ತಾ ಇರ್ತಾನೆ, ಸಿಗ್ತಾ ಇರಲ್ಲ. ಲಾಸ್ಟ್ ಅಲ್ಲಿ ಹುಡುಗನೇ ಹುಡುಗಿ ತರ ಆಗ್ಬಿಟ್ಟು ಇನ್ನೊಬ್ಬನ ಮದುವೆ ಮಾಡ್ಕೊತಾನೆ, ಅವಾಗ ಅವ್ನು ಲವ್ ಸಿಗುತ್ತೆ ಅನ್ನೋ ತರ ಕಾನ್ಸೆಪ್ಟ್. ಇವನು ನಾನು ಅನ್ಕೊಂಡು ಏನ್ ಗುರು ಹಿಂಗೆ ಹೇಳ್ತಿದ್ಯಾ ನೀನು, ನಾನು ಎಂದ ಈ ತರ ಪಿಕ್ಚರ್ ಮಾಡಿದ್ರೆ ಈ ಜನ ಈಗ ಒಪ್ಕೊಳ್ದೇ ಇರ್ಬೋದು, ಬಟ್ ಇನ್ನೊಂದು 5-6 ಇಯರ್ಸ್ ಅಲ್ಲಿ ಬಿಟ್ಕೊಂಡ್ ಮಾಡಿದ್ರೆ ದೇವರಾಣಗಳು ಒಂಥರ ಮೈಂಡ್ ಫಕ್ ಆಗ್ಬಿಡುತ್ತೆ. ಅಂದ್ರೆ ಇಲ್ಲ ಒಪ್ಪ ತರ ಮಾಡಿದ್ರೆ ಈಗ್ಲೇ ಒಪ್ಕೊಳಕ್ಕೂ ರೆಡಿ ಇದಾರೆ ಕೆಲವರು. ನಾನು ಅಂದೆ ಇದು ಸಖತ್ತಾಗಿದೆ ಸ್ಕ್ರಿಪ್ಟ್ ಅಂತ. 5 ವೈಫ್ಸ್ ಅಂತ, ಅದ್ರ 5ನೇ ವೈಫ್ ಅವನೇ ಆಗಿರ್ತಾನೆ. ಸೊ ಆತರ ಕಾನ್ಸೆಪ್ಟ್ ಅದು. ಅಂದ್ರೆ ಒಬ್ಬ ರಿಚ್ ಇರೋನು ಟ್ರೂ ಲವ್ ಹುಡುಕ್ತಿರ್ತಾನೆ, ಸಿಗ್ತಾರಲ್ಲ. ಒಬ್ಳು ಮದುವೆ ಮಾಡ್ಕೊತಾನೆ, ಅವಳಿಗೆ ದುಡ್ಡು ಬೇಕಾಗಿರುತ್ತೆ, ಇನ್ನೊಬ್ಳಿಗೆ ಬ್ಯೂಟಿ ಬೇಕಾಗಿರುತ್ತೆ, ಇನ್ನೊಬ್ಳಿಗೆ ಸೆಕ್ಸ್ ಬೇಕಾಗಿರುತ್ತೆ, ಇನ್ನೊಬ್ಳಿಗೆ ಅವ್ನ ಆಸ್ತಿ ಬೇಕಾಗಿರುತ್ತೆ. ಆ ತರ ಇರುತ್ತೆ. 4 ಜನ ಮದುವೆ ಮಾಡ್ಕೊತಾನೆ, ಇವ್ನಿಗೆ ಯಾವ್ದು ವರ್ಕೌಟ್ ಆಗಲ್ಲ. ನೆಕ್ಸ್ಟ್ ಹುಡುಗಾನೇ ಹುಡುಗಿ ತರ ಆಗ್ಬಿಡ್ತಾನೆ, ಅವ್ನು ಇನ್ನೊಬ್ರನ್ನ ಹುಡುಗನ್ ಮದುವೆ ಮಾಡ್ಕೊತಾನೆ, ಅವಾಗ ಅವ್ನ್ ಲವ್ ಸಿಗುತ್ತೆ. ಸೊ ಅಲ್ಲಿಗೆ 5 ಜನ ಇದಾರೆ, 5 ವೈಫ್ಸ್ ಅಂತ. ಸೊ ಆತರ ಕಾನ್ಸೆಪ್ಟ್. ಆತರ ಅವ್ನು ಅವಾಗ್ಲೇ ಹೇಳಿದ. ನನ್ ಫುಲ್ ಕಾಲೇಜಲ್ಲೇ ನಡೆಯೋದು ಫುಲ್ ಕಾಮಿಡಿ ಅಂತ ಮಾಡಿದ್ದೆ ಬ್ರೋ, ಫುಲ್ ಕಾಮಿಡಿನೇ ಬರ್ದಿದ್ದೆ. ಈಗ ಅವ್ನ್ ಎಣ್ಣೆ ಅಂಗಡಿಗೆ ಹೋಗ್ಬಿಟ್ಟು ನಾನು ಏನ್ ಬೈತಾನೆ, ಅದೇ ಇಲ್ಲಿ ಹುಡ್ಗ ಸಿಗರೆಟ್ ಅಂಗಡಿಗೆ ಹೋಗಿ ಬೈಯೋದು, ಆತರ. ಚೆನ್ನಾಗಿದೆ ಅದನ್ನು ಕಾನ್ಸೆಪ್ಟ್ಗಳು. ಅದು ಮಾಡ್ಬೇಕು ಬ್ರೋ. ಅದು ಇಟ್ಕೊಂಡ್ರೆ ಏನು ಪ್ರಯೋಜನ? ಯಾರಾದ್ರೂ ಬಂದ್ಬಿಟ್ಟು ಒಂಚೂರು ಸಪೋರ್ಟ್ ತೋರ್ಸ್ರೆ ನಾವು ಕುತ್ಕೋಬಹುದು, ಬರ್ರಪ್ಪ ಹಿಂಗ್ ಮಾಡೋಣ. ಅದೇ ಸಪೋರ್ಟ್ ಗೆ ಅಂತ ಎಲ್ಲ ಮಾಡ್ದೆ ಬ್ರೋ. ಈಗ ಕ್ಯಾಮ್ರಾಮನ್ ಆಗಿರ್ಬೋದು, ಎಡಿಟ್ ನಾನೇ ಮಾಡ್ತೀನಿ, ಬೇಕಾದ್ರೆ ಎಲ್ಲಾದ್ನೂ ಹುಡುಕ್ದೆ. ಈ ಮ್ಯೂಸಿಕ್ ಇವರೆಲ್ಲ ಇಷ್ಟು ದುಡ್ಡು ಆಗುತ್ತೆ, ಕ್ಯಾಮ್ರಾದವನು ಇಷ್ಟು ದುಡ್ಡು ಆಗುತ್ತೆ. ಇನ್ನು ಅದನ್ನ ನೋಡಿ, ಅದನ್ನೇ ಹೇಳ್ತಾ ಇರೋದು. ಈಗ ಎ ಬರೋದ್ರಿಂದ ಏನಾಗುತ್ತೆ, ಈ ತರ ನಮ್ಮಂತವ್ರಿಗೆಲ್ಲ ಒಳ್ಳೆ ಇದು ಸಿಗುತ್ತೆ ಅಂತಾರೆ. ಎ ಅಷ್ಟು ಪರ್ಫೆಕ್ಟ್ ಇಲ್ಲದೆ ಇರ್ಬೋದು, ಬಟ್ ನನ್ಗನ್ಸುತ್ತೆ ಇನ್ನೊಂದು 2-4 ಇಯರ್ಸ್ ಅಲ್ಲಿ 1 ಮಿನಿಟ್, 2 ಮಿನಿಟ್ಸ್, 3 ಮಿನಿಟ್, 5 ಮಿನಿಟ್ಸ್ ಅಷ್ಟು ನಾವೇ ಕುತ್ಕೊಂಡು ಮಾಡ್ಬೋದು. ಏನಪ್ಪಾ ಅದು ಪಿಕ್ಚರ್ ಮಾಡ್ಬೋದು. ಅದು ಅಕ್ಯುರೇಟ್ ಆಗಿ ಚೆನ್ನಾಗಿ ಬಂದ್ಬಿಟ್ರೆ ಆಗುತ್ತೆ. ಬಟ್ ಅದೇ ಹೇಳದ್ನಲ್ಲ, ಅಷ್ಟು AI ನ ಯೂಸ್ ಮಾಡ್ಕೋಬಹುದು ಫಿಲಮ್ ಒಳಗಡೆ, ಬಟ್ ಅಷ್ಟಾಗಿ ಇನ್ನೂ ಬಂದಿಲ್ಲ. ಇನ್ನೂ ಎಷ್ಟೊಂದು ಇಂಪ್ರೂವ್ಮೆಂಟ್ ಮಾಡ್ಬೇಕು. ಉಪೇಂದ್ರ ಅವರು ಬ್ರೈನ್ ತೋರಿಸಿದಲ್ಲ ಸ್ಟಾರ್ಟಿಂಗ್, ಅದು AI ನೇ ಅನ್ಸುತ್ತೆ. ಅದು AI ಜನರೇಟೆಡ್ ಅದು ಪೂರ್ತಿ. ಅದು ಸ್ಟಾರ್ಟಿಂಗ್ ಅಲ್ಲಿ ಹೆಸರುಗಳು ಬರ್ತಾ ಇರುತ್ತಲ್ಲ, ಅತ್ತಾನೆ ಹೇಳ್ತಾರ ನೀವು. ಅದು ಅದು ನೋಡಿ, ಅದು ನನ್ಗೆ ಅದು ಈಗಲೂ ಇಷ್ಟ ಆಯ್ತು. ಕ್ಯಾಪ್ ಅಂತೆ, ಕಣ್ಣು ಕ್ಯಾಪ್. ಇದ್ರದ್ದು ಡೈಲಾಗ್ ನ ಎಲ್ಲಿ ಹೇಳ್ತಾರೆ ಅಂದ್ರೆ, ಉಪ್ಪಿಟ್ಟು ಅಲ್ಲಿ ಒಂದು ಡೈಲಾಗ್ ಬರುತ್ತೆ. ಒಂದು ಡ್ರೀಮ್ ಸೀಕ್ವೆನ್ಸ್ ಅಲ್ಲಿ ಇನ್ಸೆಪ್ಷನ್ ಅಂತ ಇರ್ತಾನಲ್ಲ ಅವ್ನು ಮಲ್ಪೆ ಬಾಬು, ಅಲ್ಲೊಂದು ಸೀನ್ ಬರುತ್ತೆ. ಅದರಲ್ಲಿ ಹೀರೋಯಿನ್ಗೆ ಹೇಳ್ತಿರ್ತಾನೆ, ಈ ಏನಪ್ಪ ಅದು ಈ ಬಾಡಿಯನ್ನು ಪೆಟ್ರೋಲ್ ಹಾಕಿ ಅದೇನೋ ಹೇಳ್ತಿರ್ತಾನೆ, ಅದ್ರಲ್ಲಿ ಪ್ರೊಜೆಕ್ಟ್ ಆಗೋ ಪಿಕ್ಚರೇ ಕಣೆ ನಾನು ಅಂತ ಹೇಳ್ತಾ ಇರ್ತಾರೆ ಡೈಲಾಗು. ಅದ್ರಲ್ಲಿ 6 ಪ್ಯಾಕ್ಸ್ ಇರುತ್ತೆ ಬಾಡಿ, ಅದು ಹೇಳ್ತಿರ್ತಾರೆ. ಏನಪ್ಪ ಪೆಟ್ರೋಲ್ ಅನ್ನೋ ಪೆಟ್ರೋಲ್ ಹಾಕ್ಬಿಟ್ಟು ಪ್ರೊಜೆಕ್ಟ್ ಆಗುತ್ತಲ್ಲ ಪಿಕ್ಚರು, ಆ ಪಿಕ್ಚರೇ ನಾನು, ಮೈಂಡ್ ಒಳಗಡೆ ಓಡ್ತಾರೋ ಪಿಕ್ಚರೇ ನಾನು ಅಂತ ಕರೆಕ್ಟಾಗಿ ಹೇಳ್ತಾರೆ. ಸಕ್ಕತ್ತಾಗಿರುತ್ತೆ ಡೈಲಾಗು. ಆ ಡೈಲಾಗ್ಗೆ ಇದು ಸಿಂಕ್ ಆಗುತ್ತೆ. ಆ ಫೋಟೋ ಇದು ಲಿಟ್ರಲ್, ಅದು ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಬರುತ್ತಲ್ಲ, ಅದು ಅದಕ್ಕೆ ಸಿಂಕ್ ಆಗುತ್ತೆ. ಯಾಕಂದ್ರೆ ತಲೆ ಮೇಲೆ ಕ್ಯಾಪ್ ಇರುತ್ತೆ, ಬ್ರೈನ್ ಇರುತ್ತೆ, ಕಣ್ಣು ಕ್ಯಾಮ್ರಾ ತರ ಇರುತ್ತೆ, ಆತರ. ಅದು ತುಂಬಾ ನನಗೆ ಎಡಿಟ್ ಅಂತಾರಲ್ಲ ಬ್ರೋ, ಮ್ಯಾಕ್ಸ್ ಅಲ್ಲಿ ನೋಡಿ ಏನ್ ಎಡಿಟ್ ಮಾಡೋರೆ. ಅದು ಇಚ್ಛಾ ಸುದೀಪ್ ಅಂತ ಬರುತ್ತಲ್ಲ, ಅಭಿನಯ ಚಕ್ರವರ್ತಿ ಅಂತ. ಅದು ಚೆನ್ನಾಗಿದೆ ಬ್ರೋ. ಅಲ್ಲ ಎಡಿಟ್ ಮಾಡೋದು ನೋಡಿ, ಹೆಸರನ್ನ ಎಡಿಟ್ ಮಾಡ್ತಾರೆ. ಆ ಹೆಸರು ಬ್ರೋ ನನ್ಗನ್ಸುತ್ತೆ ಫುಲ್ ಪಬ್ಲಿಸಿಟಿ PR ಅಥವಾ ಯಾರ ತಮಿಳ್ ಎಡಿಟರ್ ಇರಬೇಕು, ಅದಕ್ಕೆ ಅವ್ನಿಗೆ ಗೊತ್ತಾಗಿಲ್ಲ. 2ರಲ್ಲಿ 1 ಗ್ಯಾರಂಟಿ. ಇಲ್ಲ ಬೇಕು ಅಂತಾನೆ ಮಾಡಿರೋದು, ಅದು ಜನಕ್ಕೆ ಅದು ಗೊತ್ತಾಗ್ಲಿ, ಅದರಿಂದ ಜನ ಅದ್ರ ಬಗ್ಗೆ ಮಾತಾಡ್ಲಿ, ಅವಾಗ ನಾವು ಇನ್ನೂ ನಮ್ಮ ಪಿಕ್ಚರ್ ಓಡುತ್ತೆ ಅನ್ನೋ ತರ. ಇಲ್ಲ
ಎಡಿಟ್ರು ಯಾರ ತಮಿಳಿಯನ್ ಇರಬೇಕು, ಅವ್ನಿಗೆ ಗೊತ್ತಾಗಿಲ್ಲ ಎಡಿಟ್ ಮಾಡ್ಬೇಕಾದ್ರೆ, ಮಿಸ್ಟೇಕ್ ಆಗಿ ಒಂಚೂರು ಮೇಲೆ ಬ್ರೋ ಇನ್ ಕೇಸ್ ಅವರು ಬೇಕು ಅಂತ ಮಾಡಿದಾರೆ ಅಂದ್ರೆ ಅದು ಚೀಪ್ ಪ್ರಮೋಷನ್ ಆಗುತ್ತೆ ಬ್ರೋ ಅಲ್ವಾ. ಬ್ರೋ ಈಗ ಎಲ್ಲ ಹೇಳಿದ್ನಲ್ಲ, ಪಾಸಿಟಿವ್ ನೆಗೆಟಿವ್ ಅನ್ನೋ ಪ್ರಮೋಷನ್ ಎಲ್ಲ, ಏನ್ ಮಾಡಿದ್ರು ಪ್ರಮೋಷನ್. ನೀನು 4 ಜನಕ್ಕೆ ಬೈದ್ಬಿಟ್ಟು ಪಿಕ್ಚರ್ ಓಡಿಸಿದ್ರು ಓಡ್ದಂಗೆ. ಈಗ ಆಯ್ತಲ್ಲಪ್ಪ ಪುಷ್ಪ, ಅದು ಆ ಅಮ್ಮಂದು ಸೀನ್ ಇವ್ನು ಬರಕ್ಕಿಂತ ಮುಂಚೆನೆ ಆಗಿದ್ದು ಅಂತಾರೆ ಎಷ್ಟೊಂದ್ ಜನ. ಅಲ್ಲು ಅರ್ಜುನ್ ಬರಕ್ಕಿಂತ ಮುಂಚೆನೆ ಆಗಿದ್ದು ಸೀನು ಅಂತ. ಈಗ ಹೇಳ್ತಾರೆ ಅವ್ನು ಬಂದ್ಮೇಲೆ ಆಗಿದ್ದು ಅಂತ ಎಲ್ಲ ಏನೋ. ಆಮೇಲೆ ಹಿಡ್ಕೊಂಡು ಹೋಯ್ತವ್ರೆ, ಅವಾಗ್ಲೂ ಟೀ ಶರ್ಟ್ ಹಾಕೊಂಡು ಹೋಗೋರೆ ಈ ಪುಷ್ಪ 2 ಅಂತ. ಅದೇನದು ಪಿಕ್ಚರ್ ಪ್ರಮೋಷನ್ ಅಲ್ಲೂ ಮಾಡ್ದಂಗೆ ತಾನೇ ಅರ್ಥ. ಎಲ್ಲ ಎಷ್ಟು ನ್ಯೂಸ್ ಚಾನಲ್ ಅವ್ರು ಕವರ್ ಮಾಡಿರ್ತಾರ ಶರ್ಟ್ ಅಲ್ಲಿ, ಯೋಚನೆ ಮಾಡಿ. ಸೊ ಹೆಂಗೆ ಮಾಡಿದ್ರು ಅದು PR. ನೀವು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ, ಡಸ್ ನಾಟ್ ಮ್ಯಾಟರ್. ಜನಕ್ಕೆ ಬೇಕಾಗಿರೋದು ಕಂಟೆಂಟು. ಹೇಳಿದ್ರಲ್ಲ, ಕಂಟೆಂಟ್ ಬೇಕೇ ಬೇಕು. ನೆನ್ನೆ ಇದು ಇದ್ರಲ್ಲಿ ಯಾವುದೋ ಈ ರೋಲೆಕ್ಸ್ ನೆನ್ನೆ ಇದು ನೋಡ್ತಿದ್ವಲ್ಲ ನಾವು, ರಂಗನಾಯಕ, ಅದರಲ್ಲೂ ಹೇಳ್ತಾರೆ E= MC². ಏನಂತ ಹೇಳೋದು, ಎಂಟರ್ಟೈನ್ಮೆಂಟ್ ಈಕ್ವಲ್ಸ್ ಏನೋ ಹೇಳ್ತೇವೆ ಒಂದು ಡೈಲಾಗು, ಗುರುಪ್ರಸಾದ್ ಅವ್ರು ಹೇಳ್ತಿರ್ತಾರೆ, ಎಂಟರ್ಟೈನ್ಮೆಂಟ್ ಈಕ್ವಲ್ಸ್ ಮನಿ ಇಂಟು ಕಂಟೆಂಟ್ಸ್, ಡಬಲ್ ದ ಕಂಟೆಂಟ್ ಏನೋ ಬರುತ್ತೆ, ಒಂದು ಡೈಲಾಗ್ ಐತೆ. ನಾನು ಅನ್ಕೊಂಡೆ ಇದೇನ್ ಗುರು ಈ ತರ ಐತೆ ಪಿಕ್ಚರ್. ಅದು ತುಂಬಾ ಅಡ್ವಾನ್ಸ್ ಪಿಕ್ಚರ್ ರಂಗನಾಯಕನು, ಅನ್ಎಕ್ಸ್ಪೆಕ್ಟೆಡ್ಲಿ. ನಾನು ಅನ್ಕೊಂಡಿರಲ್ಲ ಭಾರಿ ಇದಿತ್ತು ಬ್ರೋ, ನಿರೀಕ್ಷೆ ಇತ್ತು ಆ ಮೂವಿ ಮೇಲೆ ಓಡುತ್ತೆ ಅಂತ. ಅಡ್ವಾನ್ಸ್ ಮೂವಿ ಬ್ರೋ, ಜನಕ್ಕೆ ಅದು ಲೇಯರ್ಸ್ ಅರ್ಥ ಆಗ್ತಾರ ನೋಡಿ. ಅವನು ಡೈರೆಕ್ಟರ್ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಅದು ಪಿಕ್ಚರ್ ಪೂರ್ತಿ. ಅದನ್ನ ಅವನು ಏನಪ್ಪ ಅದು ಇದ್ರ ಜೊತೆ ಏನು ಪೂರ್ವ ಜನ್ಮದ ಜೊತೆ ಕನೆಕ್ಷನ್ ಕೊಡ್ತಾನೆ. ನಾನು ಶಾಕು, ಇದೇನು ಹಿಂಗೆ ಹೇಳ್ತಾನಲ್ಲ ಅವನು. ಪ್ಲಸ್ ಅದ್ರಲ್ಲಿ ಏನು ಗೊತ್ತಾ, ಇದು ನನ್ನ ಬ್ರೈನಲ್ಲಿ ಓಡ್ತಾ ಇರೋದ್ರಿಂದ ನೀವೇ ಯೋಚನೆ ಮಾಡಿ. ನಾನು ಮಾಡ್ರನ್ನಲ್ಲಿರೋನು, ಮಾಡ್ರನ್ ಬ್ರೈನ್ ಹೆಂಗಿರುತ್ತೆ, ಹಿಂಗೆ ಹೇಳುತ್ತಾ ನೋಡಿ. ನಾನು ಹೇಳ್ತೀನಿ, ಈಗ ಏನನ್ರಿ ಚೆನ್ನಾಗಿದ್ದೀರ ಅಂದರೆ ಹಳೆ ಕಾಲದವರು ಯಾರಲ್ಲಿ ಸದ್ದು ಅನ್ನೋ ಥರ ಡೈಲಾಗ್ಗಳು ಹೇಳಿದ್ರೆ ಯಾವ ನನ್ನ ಮಗನೂ ನೋಡಲ್ಲ. ಇದೇನಿದು ಅದು ನಮ್ಮ ತಾತನ ಕಾಲದ ಪಿಕ್ಚರ್ ತೋರಿಸ್ತಾ ಇದೆಯಾ ಅಂತಾರೆ. ಸೊ ಅದಕ್ಕೆ ಮಾಡ್ರನ್ ಟೇಕು. ಯಾವನು ಅವನು ಹೆಂಗೋ ಇದ್ಯಾ, ಹೇಳ್ ಕಳ್ಸಿದ್ರಂತೆ ಯಾರು ಹೇಳಿದ್ದು ಅಂತ, ಅದೊಂದು ಡಬಲ್ ಮೀನಿಂಗ್ ಜೋಕ್ ಥರ. ಅವನು ಜಗ್ಗೇಶ್ವರ್ ಕಳ್ಸಿದ್ರಂತೆ ಏನು ಅದೊಂಥರ ಫುಲ್ ಡಬಲ್ ಮೀನಿಂಗ್. ಅರ್ಥ ಆದ್ರೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಅರ್ಥ ಆಗಿ ನೋಡಿ, ಒಂದು ಚೆನ್ನಾಗಿ ಮಾಡೋರು ಏನಂದರೆ, ಒಂದು ಸೈಕಾಲಜಿಕಲಿ ಮಾಡೋರೆ, ಒಂದು ಸ್ಟೋರಿ ಟೆಲ್ಲಿಂಗ್ ವೈಸು ಚೆನ್ನಾಗೈತೆ. ಅದ್ರ ಜೊತೆಗೆ ಏನು ಗೊತ್ತಾ, ಇದು ಡಬಲ್ ಮೀನಿಂಗ್ ಜೋಕ್ಸ್ ಎಲ್ಲ ಹಾಕ್ಬಿಟ್ಟು ಎಂಟರ್ಟೈನ್ಮೆಂಟ್ ಕೇಳ್ತಾರೆ ಗೊತ್ತಾ, ಬರ್ರಿ ನನಗೆ ಕಾಮಿಡಿ ಬೇಕು, ನನಗೆ ಇದೆ ಟೈಮ್ ಪಾಸ್ ಮಾಡಕ್ಕೆ ಬಂದಿದೆ, ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಈ 3 ಲೇಯರ್ ಇತ್ತು. ಆದರೂ ಜನಕ್ಕೆ ಏನಕ್ಕೆ ಇಷ್ಟ ಆಗಲಿಲ್ಲ ಅಂತ ನನಗೆ ಅರ್ಥ ಆಗಲಿಲ್ಲ. ನನಗಂತೂ ಚೆನ್ನಾಗಿ, ನನಗೆ ರಾತ್ರಿ ನಗ್ತಾ ಇದೆ ಕೂತ್ಕೊಂಡು ನೋಡ್ತಾ ಇರಬೇಕಾದ್ರೆ, ಇದೇನು ಗುರು ಹಿಂಗೆ ಹೇಳ್ತಾರಲ್ಲ ಪಿಕ್ಚರಲ್ಲಿ. ಆಮೇಲೆ ಮೂವಿ ಬಗ್ಗೆ ಜಗ್ಗೇಶ್ ಅವರೇ ಅಪಪ್ರಚಾರ ಮಾಡ್ಬಿಟ್ರು ಬ್ರೋ, ಅದಕ್ಕೆ ಅದು ಹೋಗ್ಲಿಲ್ಲ ಅಷ್ಟು. ಏನೋ ಗೊತ್ತಿಲ್ಲ. ಇದು ಏನಂದ್ರೆ ನನಗನ್ಸುತ್ತೆ ಅದರಲ್ಲಿ 70% ಗುರುಪ್ರಸಾದ್ ಇದ್ದು, ಎಲ್ಲಿ ಒಂದು 40% ಏನೋ ಜಗ್ಗೇಶ್ ಅವ್ರದ್ದು ಇದ್ದಿದ್ದು ಆ್ಯಕ್ಚುಲಿ ಸೀನ್ಗಳು ಹೇಳ್ಬೇಕು ಅಂದರೆ. ಹಂಗೆ ನೋಡೋಕ್ಕಾದ್ರೆ 70% ಗುರುಪ್ರಸಾದ ಇದ್ದಿದ್ದು ಪೂರ್ತಿ ಪಿಕ್ಚರಲ್ಲಿ. ಮೇ ಬಿ ಅದಕ್ಕೆ ಏನಾದ್ರು ಜಗ್ಗೇಶ್ ಹೆಸರಲ್ಲಿ ನನ್ನ ಹೆಸರಲ್ಲಿ ಪಿಕ್ಚರ್ ತೆಗೆದುಬಿಟ್ಟು ನಾನೇ ಕಮ್ಮಿ ಇದೀನ ಇರ್ಬೋದೇನೋ, ಯಾರಿಗೆ ಗೊತ್ತು, ನಮ್ಗೇನು ಗೊತ್ತು ಅವ್ರವ್ರದ್ದು ಏನೇನು ಮಾಡಿದ್ರು. ಬಟ್ ಏನೋಪ್ಪ, ನನಗಂತೂ ಆ ಪಿಕ್ಚರ್ ಚೆನ್ನಾಗೇ ಇತ್ತು ನೋಡೋಕ್ಕೆ, ಇಂಟ್ರೆಸ್ಟಿಂಗ್ ಆಗಿತ್ತು ನೋಡೋಕ್ಕೆ. ಈ ಅದ್ರ ಮೇಲೂ ಯಾರಿಗಾರು ಎಕ್ಸ್ಪ್ಲನೇಷನ್ ಹುಡಬೇಕು ಅಂದರೆ ಮಾಡ್ಬೋದು ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಾನ್ಸೆಪ್ಟು. ಯಾಕೆಂದರೆ ಯಾರೋ ಒಬ್ಬ ಅವರು ಹೇಳೋ ಪ್ರಕಾರ ಬ್ಯಾಕ್ ಸ್ಟೋರಿಲಿ 1911 ಯಾರೋ ಒಬ್ಬ ಪಿಕ್ಚರ್ ತೆಗಿಯೋಕೆ ಹೋಗಿ ಅವ್ನ ಪಿಕ್ಚರ್ ತೆಗಿಯೋಕ್ಕಾಗದೆ ಎಲ್ಲದನ್ನು ಸುಟ್ಟಾಕಕ್ಕೆ ಅಥವಾ ಮಣ್ಣು ಮುಚ್ಚಕ್ಕೆ ಟ್ರೈ ಮಾಡಿದ್ರು ಅಂತ ಅವ್ರವ್ರೆ. ಸೊ ತುಂಬ ಸೈಕಾಲಜಿಕಲ್ ಬೇಸ್ಡ್ ಮೂವಿ ಅದು. ಅದನ್ನು ಭಟ್ರು ಅವ್ರು ಕೂತ್ಕೊಂಡು ನೋಡ್ತಾ ಇರ್ತಾರೆ, ಅಂದರೆ ನಾವು ಆಡಿಯನ್ಸ್ ನೋಡ್ತಿರ್ತೀವಿ ಅನ್ನೋ ಥರ ಕಾನ್ಸೆಪ್ಟು. ಅದು ಸಮ್ವಾಟ್ UI ಥರನೇ ಐತೆ, ಸ್ವಲ್ಪ ಅಡ್ವಾನ್ಸ್ ಲೆವೆಲು. ಅದೂ ಅದೇ ಥರ UI ಥರನೇ. ಬಟ್ ಜನ ಹೇಳೋದು UI ರೆಡಿ ಇಲ್ಲ ಒಪ್ಕೊಳ್ಳೋಕೆ. ಇನ್ನೇನು ಆ ರಂಗನಾಯಕ ನೋಡ್ತಾರ, ಅದಕ್ಕಿಂತ 1 ವರ್ಷ ಮುಂಚೆ ಬಂದಿದ್ದು ಪಿಕ್ಚರ್ ಅದು. ಇನ್ನೇನು ಮತ್ತೆ ಎಕ್ಸೆಪ್ಟ್ ಮಾಡಲ್ಲ ಆ ಥರ. ಜನಕ್ಕೆ ಏನಿದ್ರು ಈಗ ಎಲ್ಲ ನಾವು ಒಂಚೂರು ಜನಗಳಿಗೆ ಇನ್ನೂ ಜಾಸ್ತಿ ಕನೆಕ್ಟ್ ಆಗ್ಬೇಕು ಅನ್ಸುತ್ತೆ, ಕನೆಕ್ಟ್ ಆಗ್ತಿರ ಸಾಲ್ತಿಲ್ಲ. ನನಗನ್ಸುತ್ತೆ ಅದೇನು ಹೇಳಿದ್ರಲ್ಲ, ಅವ್ರಿಗೆ ಇನ್ನೂ ಆ್ಯಕ್ಷನ್ ಬೇಕು, ಮಸಾಲೆ ಬೇಕು. ಈ ಥರ ಪ್ಲೇನ್ ಪಿಕ್ಚರ್ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ನೋಡಲ್ಲ ಯಾರು ಪ್ಲೇನ್ ಪಿಕ್ಚರ್. ನಾವು ಈವನ್ ಅದು ತುಂಬ ಪ್ಲೇನ್ ಆಗಿದ್ರು ಏನಾಗ್ಬೋದು ಅಟ್ಲೀಸ್ಟ್ ಪೂರ್ತಿ ಪಿಕ್ಚರ್ನ ಕಂಪ್ಲೀಟ್ ಮಾಡ್ತೀವಿ. ಅವ್ರು ನೋಡೋದೆಲ್ಲ ನನ್ನ ವಿಡಿಯೋಸ್ ನಮ್ಮದೇ ನೋಡೋದು. ಬೇಕಾದ್ರೆ ಏನಾದ್ರು ಇಂಟ್ರೆಸ್ಟಿಂಗ್ ಇದ್ರೆ ಆ ಸೀನ್ಗಳನ್ನ ನೋಡ್ಬಿಡ್ತಾರೆ, ಬಿಟ್ಬಿಟ್ಟು ನೋಡಾಯ್ತಾರೆ. ನಮ್ಮ ವಿಡಿಯೋಗಳನ್ನೇ ನೋಡಿಬೇಕು. ಸ್ಟಾರ್ಟಿಂಗ್ 1 ಮಿನಿಟ್ ನೋಡ್ತಾರೇನೋ, ಅಷ್ಟೇ, ನೋಡಲ್ಲ, ಸಾಕು, ಮುಚ್ಚು, ಇವಂದೇನು ನೋಡ್ತೀಯಾ ಅಂತ. ಸೊ ಆ ತರ ಈಗ ತಾಳ್ಮೆ ಅನ್ನೋದೇ ಕಳ್ಕೊಬಿಟ್ಟಿದ್ದಾರೆ ಬ್ರೋ, ಈ ತರ ಎಲ್ಲ ಆಗ್ಬಿಟ್ಟಿ.
ಫುಲ್ ತಾಳ್ಮೆ ಅನ್ನೋದೇ ಇಲ್ಲ ಜನಕ್ಕೆ. ಎಂಟರ್ಟೈನ್ಮೆಂಟ್ ಐತಲ್ಲ, ನೀನ್ ಕೊಡ್ಲಿಲ್ಲ ಅಂದ್ರೆ ಕತ್ತೆ ಬಲ ಅವನವನ ಕೊಡಕ್ಕೆ ಕುಣಿತಾ ಇರ್ತಾನೆ, ಒಳ್ಳೆ ಬಿತ್ರಿ ಲೋಪರ್ಗಳ ತರ ಕುಣಿತಾ ಇರ್ತಾರೆ. ಆಮೇಲೆ ಕಾಮಿಡಿ ಹೆಸರಲ್ಲಿ ಅಂತ ಬರೀ ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರ್ತದೆ, ಅವ್ರು ಅದನ್ನೇ ಕಾಮಿಡಿ ಅನ್ಬಿಟ್ಟು ತೋರಿಸ್ತಾರೆ. ಅದ್ರಲ್ಲಿ ಒಂದು ಇದಿರಲ್ಲ, ಒಂದು ಏನ್ ಹೇಳಕ್ ಟ್ರೈ ಮಾಡ್ತಾರೆ ಬ್ರೋ ಸಖತ್ತಾಗಿ ಇದಾಗ್ಬಿಟ್ಟೈತೆ, ಜನನೇ ಫುಲ್ ಚೇಂಜ್ ಆಗ್ಬಿಟ್ಟವ್ರೆ ಅನ್ಕಳಿ. ಈಗ ನೀನಿಲ್ಲ ಅಂದ್ರೆ ಇನ್ನೊಬ್ಬ, ಅವನಿಲ್ಲ ಅಂದ್ರೆ ಇನ್ನೊಬ್ಬ, ಅವ್ರಿಗೆ ಯಾವ ತರ ಬೇಕೋ ಅದೇ ತರ ಸಿಗುತ್ತೆ. ಈಗೇನು ಎಲ್ಲರೂ ಕಂಟೆಂಟ್ ಕ್ರಿಯೇಟ್ ಮಾಡ್ತವ್ರೆ. ಮೊದ್ಲು ಯಾರು ಮಾಡ್ತಿದ್ರು, ಯಾರಿಗೆ ನಿಜವಾಗ್ಲೂ ಟ್ಯಾಲೆಂಟ್ ಇತ್ತು ಅವ್ರಿಗೆ ಏನೋ ಎಕ್ಸ್ಪ್ರೆಸ್ ಮಾಡ್ತಾರೆ ಮಾಡೋರು. ಈಗ ಸಿಕ್ತವನೆಲ್ಲ ಯೂಟ್ಯೂಬರು, ಸಿಕ್ತವನೆಲ್ಲ ಇವರು, ಅದು ಅವ್ರ ಲಕ್ ಚೆನ್ನಾಗಿದ್ರೆ ಅಂತ ಅದು ಓಡುತ್ತೆ. ಅವಾಗ ನಾನು ಹೇಳಿದ ಕರೆಕ್ಟು, ಫ್ಯಾಷನ್ಗೆ ಅಂತಾನೆ ಅರ್ಧ ಜನ ಮಾಡಿದ್ರೆ ದುಡ್ಗೆ ಅಂತಾನೆ ಅರ್ಧ ಜನ ಮಾಡ್ತಾರೆ. ಹೌದೌದು. ಇನ್ನ ನಂಗೆ ಹೆಸರು ಬೇಕು ಅಂತಾನೆ ಅರ್ಧ ಜನ ಮಾಡ್ತಾರೆ. ನಾನು ಹೇಳ ಬ್ರೋ, ನಾನು ಈ ಯೂಟ್ಯೂಬ್ ಒಳಗೆ ಬಂದಿದ್ದೆ ರೀಸನ್ ಏನಂದ್ರೆ ನನಗೂ ಫಿಲಮ್ಗಳು ಮಾಡೋ ಆಸೆ ಇತ್ತು. ನಾನು ಫಿಲಮ್ಸ್ಗಳು ನೋಡ್ತಿದ್ದೆ ಚಿಕ್ಕ ವಯಸ್ಸಿಂದ. ನನಗೂ ಫಿಲಮ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಫಿಲಮ್ ಮಾಡಬೇಕು ಅನ್ನೋ ದುಡ್ಡು ಬೇಕು. ದುಡ್ಡು ಎಲ್ಲಿಂದ ಸಿಗುತ್ತೆ? ನನಗೆ ಯಾರು ದೊಡ್ಡ ದೊಡ್ಡ ಬಿದ್ದು ಸಿಗ್ತಾರ? ಅಟ್ಲೀಸ್ಟ್ ಯೂಟ್ಯೂಬಲ್ಲಿ 4-5 ವಿಡಿಯೋಸ್ ಮಾಡಿದ್ರೆ ಜನ ನನ್ನ ನೋಡ್ತಾರೆ, ನಾನು ಯಾರು ಅಂತ ಗೊತ್ತಿರುತ್ತೆ. ಆವಾಗ ನೆಕ್ಸ್ಟ್ ನಾನು ಫಿಲಮ್ ಮಾಡಿದಾಗ ಒಂದು ಸ್ವಲ್ಪ ಸಪೋರ್ಟ್ ಸಿಕ್ಬೋದೇನೋ ಅನ್ನೋದ್ರಿಂದ ನಾನು ಮಾಡ್ತೀನಿ ಹೊರತು ನನ್ಗೆ ಇದೇ ಯೂಟ್ಯೂಬ್ನೇ ನೋಡಿ, ಯೂಟ್ಯೂಬು ಇದೆ, ಸುಳ್ಳು ಹೇಳ್ಬಾರ್ದು, ಇಷ್ಟು ದೂರ ಕರ್ಕೊಂಬಂದೈತೆ ನನ್ನ. ನಾನು ಯಾವಾಗಲೂ ಗ್ಯಾಪ್ನ ಇಟ್ಕೊತೀನಿ, ಇದನ್ನ ಬಿಟ್ಕೊಡಲ್ಲ. ಈ ಕಂಟೆಂಟ್ ಬರ್ತಾ ಇರ್ತದೆ. ನಾನು ಈವನ್ ಫಿಲಮ್ ಮಾಡ್ತಿದ್ರು ಯೂಟ್ಯೂಬಲ್ಲಿ ಏನಾರು ಒಂದು ವಿಡಿಯೋ ಬಿಡ್ತಾನೆ ಇರ್ತೀನಿ. ಅದಂತೂ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ ತಲೆಯಲ್ಲಿ. ಬಟ್ ಏನಂದರೆ ಇರಬೇಕು. ಬಟ್ ಜನ ಏನಂದ್ರೆ ನಮ್ಮಂತವ್ರಿಗೆ ಪ್ರೋತ್ಸಾಹ ಕೊಟ್ಬಿಟ್ರೆ ಸಾಕು, ಎಲ್ಲೋ ಬೆಳಿಬೋದು. ಇವ್ರು ಬರೀ ಅವ್ರಿಗೆ ಕೊಡ್ತಾರೆ. ನಾನು ಅಷ್ಟೇ ಸೇಮ್, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಅದೇ ರೀಸನ್. ನಾನು ಸಣ್ಣವನಿದ್ದಾಗ್ಲಿಂದಾನು ಡೈರೆಕ್ಟರ್ ಆಗ್ಬೇಕು ಅನ್ನೋದೇ ನನ್ನ ಡ್ರೀಮು. ಅದೇ ಒಂದು ಇದ್ರಲ್ಲಿ ಬಂದಾಗ ಫಿಲಂ ರಿಲೇಟೆಡ್ ಒಂದ್ ಚಾನಲ್ ಮಾಡೋಣ, ಏನು ರಿವ್ಯೂಸ್ ಹೇಳೋಣ, ಕರೆಕ್ಟ್ ಆಗಿ ಅವನು ಹೇಳ್ತಿಲ್ಲ ಈಗ ಅಂತಾನೆ ರಿವ್ಯೂ ಮಾಡಕ್ ಬಂದೆ. ನಾನು ಫಸ್ಟು ನಾನು ಹೇಳ ರಿವ್ಯೂಸ್ ನಾನು ಈಗಲೂ ಹೇಳ್ತೀನಿ. ನಾನು ಹೇಳ್ತಾರೆ ಎಷ್ಟೊಂದು ಜನ, ಇವ್ನು ಯಾವನು ಬರೀ ಕೆಟ್ಟ ಮಾತಲ್ಲೇ ಹೋಯ್ತಿರ್ತಾನೆ, ರಿವ್ಯೂ ಮಾಡಕ್ ಬರಲ್ಲ, ನಿಂದು ಡಬ್ಬಾ ರಿವ್ಯೂ. ನಾನು ಎಲ್ಲೂ ಹೇಳಲ್ಲ ನಾನು ರಿವ್ಯೂ ಮಾಡ್ತಾ ಇದೀನಿ ಅಂತ. ಎಲ್ಲಿ ಮೆನ್ಷನ್ ಮಾಡಿದೀನಿ ತೋರಿಸ್ಬಿಡಿ. ಎಲ್ಲ ಸುಮ್ಮನೆ ಟೈಟ್ಲಲ್ಲಿ ಹಾಕತ್ತೀನಿ, ಯಾಕಂದ್ರೆ ಎಲ್ಲರೂ ಹಾಕತ್ತಾರೆ, ಯಾವಾಗ ನೋಡೋದು ನೀವು, ಅದಕ್ಕೋಸ್ಕರ ಹಾಕತ್ತೀನಿ ಹೊರತು ಅಂದ್ರೆ ನಾನು ಎಲ್ಲೂ ರಿವ್ಯೂ ಅಂತ ಹೇಳಲ್ಲ. ನನ್ನ ಒಪಿನಿಯನ್, ನನ್ನ ಪರ್ಸನಲ್ ಒಪಿನಿಯನ್ ಅಂತಾನೆ ಹೇಳೋದು. ಬಿಕಾಸ್ ಇಟ್ಸ್ ನಾಟ್ ರಿವ್ಯೂ ಅನ್ನೋದನ್ನೇ ತೆಗ್ದಾಕ್ಬಿಟ್ಟವ್ರೆ ಜನ, ಹಾಳು ಮಾಡ್ಬಿಟ್ಟವ್ರೆ. ರಿವ್ಯೂ ಅಂದ್ರೆ ಏನು, ದುಡ್ಡು ಮಾಡ್ಬೇಕು ಅಂತಾನೆ ನಿಂತ್ಕೊಂಡ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟೊಂದು ಚಾನಲ್ ಮಾಡ್ಬೋದು ಬ್ರೋ. ಈ ಕಂಟೆಂಟ್ ಅಲ್ಲ, ಬೇರೆ ಕಂಟೆಂಟ್ ಮಾಡ್ಬೋದು ದುಡ್ಡು ಮಾಡಕ್ಕೆ. ನಾವ್ ಯಾಕೆ ಇದನ್ನೇ ಯಾಕೆ ಒಪ್ಕೊಳ್ಳೋದು ಹೇಳಿ? ನಮ್ಗೆ ಬರೋದೇ ಇದು, ನಮ್ಗೆ ಮಾಡಕ್ ಇದೇ ಇಷ್ಟ. ನಮ್ಗೆ ಇದ್ರಲ್ಲಿ ಏನೋ ಒಂದ್ ಇಷ್ಟ ಇದೆ, ಇದೇ ಮಾಡ್ಬೇಕು ಅಂತಾನೆ ನಾವ್ ಮಾಡಿದೀವಿ. ದುಡ್ಡು ಮಾಡ್ಬೇಕು ಅನ್ನೋದಾದ್ರೆ ಏನೇನೋ ಐತೆ ಬ್ರೋ ಕಂಟೆಂಟ್. ಜನ ನೋಡೋದ್ ಇದನ್ನೇ ಅಂತಾನೆ ಪರ್ಟಿಕ್ಯುಲರ್ ಕಂಟೆಂಟ್ ಇದಾವೆ. ಹೌದೌದು. ಆದ್ರೆ ಏನ್ ಮಾಡ್ತೀರಾ, ಜನ ಅದನ್ನ ನೋಡಲ್ಲ, ಇದನ್ನ ನೋಡ್ತಾರೆ, ಇದನ್ನ ನೋಡಲ್ಲ, ಅದನ್ನ ನೋಡ್ತಾರೆ. ಬರ್ರಿ ಹಿಂಗೆ ಚಂಗಿಲ ಕಾಡ್ತಿರ್ತಾರ ಅಲ್ಲಿಗೂ ಇಲ್ಲ. ಬ್ರೋ ಕೆಲವು ಚಾನಲ್ಸ್ ಇದಾವೆ ಬ್ರೋ, ಅವರು ದುಡ್ಗೆ ಅಂತಾನೆ ಮಾಡಿರೋದು, ಅವ್ರದ್ದೇನ್ ತಪ್ಪಿಲ್ಲ. ಏನ್ ಗೊತ್ತಾ ಬ್ರೋ, ಕೇಸಸ್ ಅಂತ ತಗತಾರೆ. ಆ ಕೇಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಈ ಗಂಡ ಅವ್ರ ಮನೆಗ್ ಹೋದ, ಅದ್ ಹೆಂಗ್ದ, ಜನಕ್ ಇದೇ ಬೇಕು ಅವ್ರು ಹೇಳ್ತಾರೆ, ಸರಿಯಾಗಿ ಓಡುತ್ತೆ ಬ್ರೋ. ಅದೊಂಥರ ಇರ್ತದಲ್ಲ ಬ್ರೋ, ಆ ಥರ ಕಾನ್ಸೆಪ್ಟ್ಗಳು ಜನಕ್ಕೆ ಇಷ್ಟ. ಇವನ್ ಗಂಡ ಅವ್ನ್ ಕೊಡೋದಂತೆ, ಅವ್ನ ಹೆಂಡತಿ ಇವನ್ ಕೊಡೋದಂತೆ, ಈ ತರ ನೋಡ್ತಾರೆ. ಅವ್ರಿಗೆ ಇದೇ ಇಷ್ಟ. ಏನು ಬಿಗ್ ಬಾಸ್ ಎಕ್ಸಾಂಪಲ್ ಅಲ್ವಾ, ಜಗಳ ಮಾಡೋದು ಇನ್ನೇನಕ್ಕೆ ನೋಡ್ತಾರೆ ಬ್ರೋ. ಯಾವ್ದಾದ್ರು ಒಂದ್ ಸೀಸನ್ ಅಲ್ಲಿ ಜಗಳ ಆಡ್ದಂಗೆ ಇದ್ಬಿಟ್ರೆ ಆ ಸೀಸನ್ ಓಡೋದಿಲ್ಲ ಅನ್ಕೊಬಿಡಿ. ಜನಕ್ ಅದೇ ಇಷ್ಟ, ಅವ್ರು ಅದನ್ನೇ ಕೊಡ್ತಾವ್ರೆ ಬ್ರೋ. ಅವ್ರೆಲ್ಲ ಯಾವ ತರ ಯೂಸ್ ಮಾಡ್ತಿದಾರೆ ಜನನ ಅಂದ್ರೆ, ಜನಗಳು ಕುರಿ ಕೊಟ್ಟಿದ್ ಅವ್ರಿಗೆ ಏನ್ ಬೇಕು ಕೊಟ್ರೆ ನೀಟಾಗಿ ತಿನ್ಕೊಂಡ್ ಹೋಯ್ತಾರೆ, ಆ ತರ ಯೂಸ್ ಮಾಡ್ತಿದಾರೆ ಅಷ್ಟೇ. ಜನನ್ನು ಒಂದ್ ಎಜುಕೇಟ್ ಮಾಡಿ ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು, ಅವ್ರನ್ನು ಒಂದ್ ಉದ್ಧಾರ ಮಾಡ್ಬೇಕು ಅನ್ನೋ ಕಡೆಗೆ ಇಳಿತಿಲ್ಲ ಅವ್ರು. ಎಲ್ಲ ಸ್ವಾರ್ಥಿಗಳು. ಎಲ್ಲ ನನ್ ತಿಕ್ಕ ತೊಳದ್ನಾ ಸಾಕು, ಬೇರೊಂದ್ ತಿಕ್ಕಕ್ ನಾನೇ ಕೈ ಹಾಕ್ಲಿ, ಅವನ್ ವಾಸನೆ ಬಂದ್ರೆ ಬರ್ಲಿ, ನಂದು ಚೆನ್ನಾಗಿ ಗಮ್ ಅಂತ ಆಯ್ತಾ ಸಾಕು. ಅವ್ರ ಹಂಗೆ ಇರೋದು ಬ್ರೋ. ಅಲ್ಲಿ ನೀರು ಬಕೆಟ್ ಅಲ್ಲಿ ಇಟ್ಟಿದೀನಿ ತಗ ಅಂತಾನು ಹೇಳ್ತಿಲ್ಲ, ತೊಳೆಯದ್ ಬೇಡ ಅಷ್ಟು ಮಾಡ್ತಿಲ್ಲ. ಅಯ್ಯೋ ಇನ್ನೂ ಉಲ್ಟಾ ಮಾಡ್ತಾರೆ ಬ್ರೋ. ಅಲ್ಲಿಟ್ಟಿಲ್ಲ ಹಾಕೊಂಡು ಆ ಮೂಲಲ್ಲಿ ಮಡ್ಗವ್ರ ಅನ್ಬಿಟ್ಟು ಓಡಿಸ್ತಾರ ಹೊರತು ಬಕೆಟ್ ಎತ್ಕೊಂಡು ಹೊಡೈತಾರೆ ಆ ಗ್ಯಾಪ್ ಅಲ್ಲಿ. ಆ ತರನು ಅವರೇ ಜನ. ಆ ಮೂಲಲ್ಲಿ ಇಟ್ಟಿದೀನಿ ನೋಡು ಅಂತ ಹೇಳ್ತಾರೆ, ನಾವ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಬಕೆಟ್ ಎತ್ಕೊಂಡು ಹೊಡೋಗಿರ್ತಾರೆ. ಆಮೇಲೆ ನಾವು ಅಯ್ಯೋ ಕಾಯ್ಕೊಂಡ್ ಕೂತ್ಕೋಬೇಕು. ಆ ತರನು ಅವರೇ ಜನ. ಏನ್ ಮಾಡ್ತೀರಾ ಹೇಳಿ? ಅಯ್ಯೋ ದೇವ್ರೆ, ಕಾನ್ಸೆಪ್ಟ್ಗಳು ಇರ್ತಾವ, ಏನು ಮಾಡಕ್ಕಾಗಲ್ಲ. ನಾವು ಮಾಡ್ತೀವಿ ಅಂತ ಕೂತ್ಕೋತೀವಿ, ನಮ್ಗೇನು ಮಾಡ್ದಂಗ್ ಕುಂಡಿಸ್ತಾರ ಅವ್ರು ಕಳ್ಳ. ಇದ್ರಲ್ಲಿ ಹುಡುಕ್ತಾ ಹೋದ್ರೆ ನಮ್ದೇ ತಪ್ಪು ಅನ್ಸ್ಬಿಡುತ್ತೆ ಫೈನಲ್ಗೆ. ಈಗ ನಾವು ಈಗ ಹಿಂಗ್ ಮಾತಾಡ್ತಿದೀವಲ್ವಾ, ಹಿಂಗೆ ನಾವು ಪರ್ಸನಲ್ ಆಗಿ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಓದ್ವಿ ಅನ್ಕೊಳ್ಳಿ, ಇಳ್ದಷ್ಟು ಜನಗಳೇ ಸರಿ, ನಾವೇ ತಪ್ಪು ಅನ್ಸ್ಬಿಡುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅದೇನ್ ಗೊತ್ತಾ, ನಮ್ ಬ್ರೈನ್ ಏನ್ ಮಾಡುತ್ತೆ, ನಾವ್ಯಾಕೆ ಅವ್ರ ತರ ಇಲ್ಲ, ನಾವೇ ತಪ್ಪು. ಯಾಕೆಂದ್ರೆ ನಾವು ಒಳ್ಳೆಯವ್ರಾಗಕ್ ಹೋಗ್ತಿದೀವಿ, ತಪ್ಪಲ್ವಾ? ನಾವು ಅವ್ರ ತರ ಕೆಟ್ಟವ್ರಾಗ್ಬಿಟ್ಟಿದ್ರೆ ಹೆಂಗೋ ಇರ್ಬೋದಿತ್ತು. ಬಟ್ ಅಲ್ಲೇ ಪ್ರಾಬ್ಲಮ್ ಬರೋದೇನು ಅಂದ್ರೆ, ನಾವು ಕೆಟ್ಟವ್ರಾಗಕ್ ಟ್ರೈ ಮಾಡಿಲ್ಲ ಅಂತ ಅಲ್ಲ, ನಾವು ಟ್ರೈ ಮಾಡ್ತೀವಿ.
ಬಟ್ ಅದು ವರ್ಕ್ ಆಗಲ್ಲ ನಮ್ಗೆ. ಅಲ್ಲಿ ದೇವ್ರನ್ನ ಕೂತಿರ್ತಾನೆ, ಅವ್ನು ಹೇಳುತ್ತೆ ನೀನು ಒಳ್ಳೆವನೇ, ತಿಗಾ ಮುಚ್ಕೊಂಡು ಒಳ್ಳೆವನ್ ಥರನೇ ಇರೋದು ಕಲ್ತ್ಕೊ, ನೀನು ಉಡ್ಸಿರೋದು ಅದಕ್ಕೆ ಅಂತಾನೆ. ನಾವೇನು ಮಾಡೋದು? ಆಗಲ್ಲ ನಮ್ಗದು, ಕೈ ಕಟ್ಬಿಟ್ಟವನೆ. ನಮ್ಗೇನು ಇದು ಬರಲ್ವಾ, ಇದು ಮಾಡೋಕ್ಕಾಗಲ್ವಾ? ನಮ್ಗೆ ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡೋಕ್ಕಾಗಲ್ವಾ? ಮಾಡ್ಬೋದು, ಆದ್ರೆ ಮಾಡೋಕ್ಕೆ ಬಿಡಲ್ವಲ್ಲ. ನೀವು ನೋಡಿ, ನಾವೇನಾದ್ರು ಒಂದು ಕೆಟ್ಟದ್ದು ಮಾಡಕ್ಕೆ ಹೋದ್ರೆ ಆ ವಿಡಿಯೋಗಳೇ ಓಡಲ್ಲ. ನಾವು ಅದಕ್ಕೆ ನಾವು ಸುಮ್ಮನೆ ಆಗ್ಬಿಡ್ತೀನಪ್ಪ, ಸವಾಸನೆ ಬೇಡ ಅಂತ ಸುಮ್ಮನೆ ಏನೋ. ಬಟ್ ಒಳ್ಳೇದು ನಾನು ಇರೋದನ್ನ ಹೇಳಕ್ ಹೋಗ್ತೀನಿ, ಅವಾಗ್ಲೂ ಬರಲ್ಲ. ಸೊ ಇದು ಒಂಥರ ಏನಂತಾರೆ ಹೇಳ್ತಾರಲ್ಲ, ಆಗೋ ಟೈಮ್ಗೆ ಆಗಬೇಕು ಅನ್ನೋ ಥರ ಕಾನ್ಸೆಪ್ಟ್ಗಳಲ್ವಾ. ಸೊ ಅದು ಹಂಗೆ ವರ್ಕ್ ಆಗೋದು, ಇವ್ರದ್ದು ಅವ್ರದ್ದು ಎಲ್ಲರದು. ಇಟ್ಸ್ ಲೈಕ್ ಡೆಸ್ಟಿನಿ, ಇರೋದು ಆಗತ್ತೆ ಅನ್ನೋದಿರುತ್ತಲ್ಲ, ಅದೇ ಆಗೋದು. ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರು ಅನ್ನೋ ಥರ ಹಂಗ್ ಹುಡ್ಕಕ್ ಹೋದ್ರೆ. ನಾ ಅದಕ್ಕೆ ಯಪ್ಪ ಇದನ್ನ ಯೋಚನೆ ಮಾಡಿಲ್ಲ ಅಂದ್ರೆ ಯೋಚನೆ ಮಾಡ್ತಿಲ್ವಲ್ಲ ಅನ್ನೋ ಯೋಚನೆ ಮಾಡಿದ್ರೆ ಇಷ್ಟೊಂದು ಯೋಚನೆ ಮಾಡೋದ್ನಲ್ಲ ಅನ್ನೋ ಯೋಚನೆ ಹೆಂಗಿರಕ್ಕೂ ಸಾಧ್ಯ ಇಲ್ಲ ಇಲ್ಲಿ. ಹೌದೌದು, ಅದಕ್ಕೆ ಕಾನ್ಸ್ಟೆಂಟ್ ಅನ್ನೋದು ಮೇಂಟೈನ್ ಮಾಡಕ್ಕೆ ಕಷ್ಟ ಇದೆ. ಹೌದು ಬ್ರೋ, ಎಷ್ಟು ಅಂತ ಹೇಳೋದು ನಾವು. ಅದಕ್ಕೆ ಬೇರೆಯವ್ರ ನಾವು ಕಾಲ್ ಇಟ್ಕೋತಿದೀವಿ ಹೋಗ್ಬಿಟ್ಟು ದಾರಿ ತೋರಿಸ್ರಯ್ಯ ಅಂತ. ಅವರು ನಿಮ್ಗೆಲ್ಲ ಯಾಕೆ ದಾರಿ ತೋರಿಸ್ಬೇಕು, ನೀವು ಬುದ್ಧಿವಂತರು, ನೀವೇ ದಾರಿ ಹುಡಿಕತ್ತೀರಾ ಅಂತ ನಮ್ಗೆ ಡೈಲಾಗ್ ಹೊಡಿತಾರೆ. ನಾ ಏನ್ರಪ್ಪ ಇದು. ಆಮೇಲೆ ಹೇಳ್ತಾರೆ ಫಸ್ಟ್ ಕಂಟೆಂಟ್ ಮಾಡಿ ಬ್ರೋ, ನಾವು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಏನಾದ್ರು ಇದ್ರೆ ತಾನೇ ಕಂಟೆಂಟ್ ಮಾಡಕ್ಕೆ. ಏನ್ ಕಂಟೆಂಟ್ ಮಾಡ್ಲಿ, ಎಷ್ಟು ಪುಷ್ ಮಾಡ್ಲಿ? ನೀವ್ ಹೇಳ್ತೀರಾ ಆಯ್ತು ನಾನು ಕಂಟೆಂಟ್ ಮಾಡ್ತೀನಿ ಇಲ್ಲ ಅಂತ ಹೇಳೋದು. ಅದಕ್ಕೊಂದು ಅವ್ರ ತರ ನಾನು ಒಂದ್ 3-4 ದಿನ ಟೈಮ್ ತಗೊಂಡ್ ಮಾಡಕ್ ಹೋಗ್ತೀನಿ. ಆಕ್ಚುಲಿ ಕಂಟೆಂಟ್ ಮಾಡಕ್ ಹೋಗ್ಬಾರ್ದು, ನಾವ್ ಹೇಳಿರೋದ್ ಕಂಟೆಂಟ್ ಆಗಂಗ್ ಮಾಡ್ಬೇಕು. ಕಂಟೆಂಟ್ ಹೆಂಗ್ ಮಾಡೋಣ ಹೇಳಿ ಬ್ರೋ? ಏನು ಕಂಟೆಂಟ್ ಅಂದ್ರೆ ಆಕ್ಚುಲಿ ಏನು? ಕಂಟೆಂಟ್ ನಾವ್ ಏನೋ ಒಂದ್ ಮಾಡಿದ್ರೆ ಅದ್ರಲ್ಲಿ ಕಂಟೆಂಟ್ ಇರ್ಬೇಕು. ನಾವ್ ಕಂಟೆಂಟ್ ಮಾಡ್ಬೇಕು ಅಂತಾನೆ ಮಾಡಿ ಏನೇನೋ ಆಗ್ಬಿಡ್ತಾವ ಅವು. ಹೌದು, ನಾನು ಹೇಳ ಬ್ರೋ, ಆಕ್ಚುಲಿ ನಮ್ದು ನಿಮ್ದು ವಿಡಿಯೋಸ್ ಗಳೇ ತಾಳಿ, ನಾವು ಕಷ್ಟಪಟ್ಟು ಮಾಡಿರೋ ವಿಡಿಯೋಸ್ ಓಡ್ತಿಲ್ಲ ಕೆಲವು. ಹೌದು, ನಾನು ಸ್ಟುಪಿಡ್ ಆಗಿ ಮಾತಾಡ್ತಾ ಇದೀನಿ. ಎಷ್ಟೊಂದು ವಿಡಿಯೋಗಳಲ್ಲಿ ಲಾಜಿಕ್ ಇಲ್ಲ, ಸುಮ್ನೆ ಮೈಕ್ ಆನ್ ಮಾಡ್ಕೊಂಡು ಹಂಗೆ ಏನೇನೋ ಹೇಳ್ಬಿಟ್ಟಿದೀನಿ ಒಂದೊಂದ್ಸರಿ, ನನ್ಗೆ ಗೊತ್ತಿಲ್ಲ. ಆಮೇಲೆ ನನ್ಗೆ ಅನ್ಸುತ್ತೆ ಇವೆಲ್ಲ ಹೇಳ್ಬೇಕಿತ್ತ ನಾನು. ಡಬ್ಬಾ ತರ ಐತೆ ವಿಡಿಯೋ. ಹೆಂಗಾಗೈತೆ ಅಂದ್ರೆ ಫಸ್ಟ್ ಸೈಡ್ ಆಫ್ ಯೂಟ್ಯೂಬ್, ನೀವ್ ನಮ್ಮನ್ನಂದ್ರೆ 10 ಲೈಕ್, ನೀವ್ ನಮ್ಮನ್ನ ಹಾಕಿ ಅಂದ್ರೆ 20 ಲೈಕ್, ಇನ್ನೂ ಕೆಟ್ಟದಾಗ ಬೈದ್ರೆ 30 ಲೈಕ್. ಹೌದು, ನನ್ಗೆ ಗೊತ್ತಿಲ್ಲ. ನಾನು ಒಂದ್ಸರಿ ಅನ್ಸುತ್ತೆ ಏನ್ ಇಷ್ಟ ಅಸಹ್ಯವಾಗಿ ಮಾತಾಡ್ತಾ ಇದೀನಿ. ನಮ್ಮ ಅಪ್ಪ ಅಮ್ಮ ಏನಾರು ನೋಡ್ಬಿಟ್ರೆ ನಂಗೆ ಚಪ್ಪಲಿ ತಾ ನೋಡ್ಬಿಡ್ತಾರೆ, ಏನ್ ಇಷ್ಟ ಅಸಹ್ಯವಾಗಿ ಮಾತಾಡ್ತಿಲ್ಲ ನೀನು ಅಂತ. ನಮ್ಮ ಅಪ್ಪ ಅಮ್ಮಂಗೆ ಹೇಳಿದೀನಿ ಯೂಟ್ಯೂಬ್ ಮಾಡ್ತಿದ್ದೀನಿ 1K ಆಗೈತೆ ಅಂತ. ಅವ್ರು ನಂಗೆ ಚಾನಲ್ ತೋರ್ಸು ಅಂತ ತೋರ್ಸಕ್ಕೆ ಹೋಗಿಲ್ಲ. ಅಯ್ಯೋ, ನಮ್ಮ ಮನೇಲಿ ಹೇಳೇ ಇಲ್ಲ. ಏನೋ ಗೊತ್ತಾದ್ರೆ ಮಕ್ಕೊಳಿತಾರೆ, ಏನು ಈ ತರ ಅಸಹ್ಯವಾಗಿ ವಿಡಿಯೋ ಮಾಡ್ತೀಯಾ ಅಂತ. ಯಾಕಂದ್ರೆ ಅವ್ರು ಯೂಟ್ಯೂಬ್ ನೋಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನೋಡಿದ್ರೆ ಇದೇನಿದು, ಇದೋ ಒಂದ್ ವಿಡಿಯೋ ನಾನು ಇದನ್ನ ನೋಡ್ತಾರ ಜನ ನಿಂದ ಅಂತ ಅವನ್ ಬೈದೇ ಬಿಡ್ತಾರೆ. ಇದೇನಿದು ಅಷ್ಟಷ್ಟು ಅಸಹ್ಯವಾಗಿ ಮಾತಾಡ್ತೀಯ, ಒಳ್ಳೆ ಮನೇಲಿ ಉಟ್ಬಿಟ್ಟು ಈ ತರ ಅಸಹ್ಯವಾಗಿ ಮಾತಾಡ್ತೀಯ, ನಾಚಿಕೆ ಮನೆ ಮರಿದಿಲ್ವಾ ನೀನ್? ನಾನ್ ರಿಯಲ್ ಲೈಫ್ ಅಲ್ಲಿ ಯಾರಿಗೂ ಬೈದೇ ಇಲ್ಲ ಬ್ರೋ. ಹೇಳಿಲ್ಲ ಬ್ರೋ, ನನ್ಗೆ ಒಂದ್ ಅಮೌಂಟ್ ಆಫ್ ದುಡ್ಡು ಬರುತ್ತಾ ಬರ್ಲಿ, ಓಕೆ. ಬಟ್ ನನ್ಗೆ ಅದೇ ನನ್ಗೆ ನಾನು ಏನ್ ಗೊತ್ತಾ, ಈಗಲೂ ದುಡ್ಡು ಬಂದ್ರು ನನಗೆ, ನಾನು ಅದನ್ನ ಇನ್ನ ತಿರ್ಗಾ ಕಂಟೆಂಟ್ ಅಂದ್ರೆ ಏನಾರು ಹೊಸ್ತಾಗ ಏನಾರು ಮಾಡೋದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ನನ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋ. ಎಷ್ಟೊಂದ್ರೆ ಏನ್ ಗೊತ್ತಾ, ದುಡ್ಡು ಬರುತ್ತೆ ಅವ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊತಾರೆ. ದೊಡ್ಡ ಕಾರ್ ತಗೋತಾರೆ, ದೊಡ್ಡ ಮನೆಗಳು ತಗೋತಾರೆ. ಮನೆ ತಗೋಬೇಕು ಇಲ್ಲ ಅಂತ ಹೇಳಲ್ಲ, ಬಟ್ ಅದಾದ್ಮೇಲೆ ದುಡ್ಡು ಮಿಕ್ಕುತ್ತೆ ತಾನೆ. ಅದನ್ನ ಏನ್ ಮಾಡ್ತೀರಾ ನೀವು? ತಿರ್ಗಿ ಅದನ್ನ ಎಂಜಾಯ್ ಮಾಡ್ತೀರಾ, ಶೋಕಿ ಮಾಡ್ತೀರಾ. ನಂಗೆ ಶೋಕಿ ಮಾಡಕ್ ಇಷ್ಟ ಇಲ್ಲ. ನಾನು ಅದನ್ನ ಬಿಟ್ಟು ನಾನು ಏನಾದ್ರು ಒಂದು ಹೊಸ್ತಾಗಿ ಏನೋ ಜನಕ್ಕೆ ತೋರಿಸ್ಬೇಕು, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ತಪ್ಪೇನು? ನಾನು ಆಕ್ಚುಲಿ ಇದ್ರಲ್ಲಿ ಒಳ್ಳೆ ದುಡ್ಡು ಬಂತು ಅಂದ್ರೆ ಒಂದ್ ಶಾರ್ಟ್ ಫಿಲಂ ಮಾಡೋಣ ಅನ್ನೋ ಐಡಿಯಾ ಮಾಡಿದೀನಿ. ಆಕ್ಚುಲಿ ಇಲ್ಲಿಂದ ದುಡ್ಡು ನಾನೇ ದುಡ್ಡು ಹಾಕಿ ಶಾರ್ಟ್ ಫಿಲಂ ಮಾಡೋಣ ಅನ್ಕೊಂಡಿದೀನಿ. ನಾನು ಅದೇ ಒಂದು ಪ್ಲಾನ್ ಮಾಡಿದೀನಿ. ನಾನು ಇದು ಒಂದು ಗೇಮ್ ಇದೆ GTA 5 ಅಂತ, ಅದರಲ್ಲಿ ಪೂರ್ತಿ ನೀವೇ ಹೆಂಗ್ ಬೇಕಾದ್ರೂ ಗೇಮ್ ನ ಆಡ್ಬೋದು. ಅದರಲ್ಲಿ ಕ್ಯಾರೆಕ್ಟರ್ಗಳನ್ನ ಅಂದ್ರೆ ಆನ್ಲೈನ್ ಆಪ್ಷನ್ ಬರುತ್ತೆ. 4-5 ಜನ ಸೇರಿಸ್ಬಿಟ್ಟು ನಿಮ್ಗೆ ಇಷ್ಟ ಬಂದ, ಅದು ಆನಿಮೇಟೆಡ್ ತರನೇ ಇರುತ್ತೆ ನೋಡಕ್ಕೆ, ಬಟ್ ಪೂರ್ತಿ ಸ್ಕ್ರಿಪ್ಟ್ ನೀವು ಇಷ್ಟ ಬಂದಂಗೆ ಈ ತರ ಮೂವ್ಮೆಂಟ್ಸ್ ಎಲ್ಲ ಹಾಕ್ಬೋದು, ಕುತ್ಕೊಳ್ಳೋದು, ಕಾರ್ ಓಡಿಸೋದು ಎಲ್ಲ ಐತೆ. ಅದ್ರ ಆಕ್ಷನ್ ಪ್ಯಾಕ್ ಪಿಕ್ಚರ್ ಮಾಡೋಣ ಅಂತ ನಾನು ಪ್ಲಾನ್ ಮಾಡಿದ್ದೆ. ಬಟ್ ಎಲ್ಲಿ ಏನ್ ಮಾಡ್ತೀರಾ, ಜನದ ಸಪೋರ್ಟ್ ಸಿಕ್ಲಿಲ್ಲ, ಏನ್ ಮಾಡ್ತೀರಾ ಹೇಳಿ? ಆ ಥರ ಸಪೋರ್ಟ್ ಬೇಕು. 4-5 ಜನ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಒಳ್ಳೆ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಒಳ್ಳೆ ಆ್ಯಂಗಲ್ಗಳೆಲ್ಲ ಹಾಕಿ ತೆಗೆದ್ರೆ ಚೆನ್ನಾಗಿ ಓಡುತ್ತೆ. ನಾನು ಅದೇ ಹೇಳದ್ನಲ್ಲ, ನಾವು ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಬಟ್ ಅದು ವರ್ಕ್ ಆಗಲ್ಲ. ಎಷ್ಟೊಂದು ಜನ ಇನ್ನೂ ಬುದ್ಧಿವಂತರು ಬ್ರೋ, ಫಸ್ಟೇ ಪಿಕ್ಚರ್ ಮಾಡ್ಕೊಂಡು ಬಂದ್ಬಿಡ್ತಾರೆ, ಆಮೇಲೆ ಅದನ್ನು ಪ್ರೊಡ್ಯೂಸರ್ಗೆ ಕೊಡ್ತಾರೆ. ಸರ್ ತಗೊಳ್ಳಿ ಸರ್, ಈ ಥರ ಪಿಕ್ಚರ್ ಮಾಡಿದ್ವಿ, ಓಡಿಸಿ ನಮಗೆ ಕೊಡಿ ಸ್ವಲ್ಪ ದುಡ್ಡು. ಆ ಥರನೂ ಮಾಡೋರವ್ರೆ. ನಾನು ಶಾಕು, ಈ ಥರನೂ ಮಾಡ್ತಾರಾ ಅಂತ. ಸೊ ಆಕ್ಚುಲ್ ಆಗಿ ಅವ್ರಿಗೆ ಪ್ಯಾಷನ್ ಇರುತ್ತಲ್ಲ, ಮಾಡ್ಬೇಕು ಅನ್ಕೊಂಡ್ ಅವ್ರ ದುಡ್ಡುಗಳೇ ಹಾಕೊಂಡ್ ಹತ್ತಾಗ ಮಾಡ್ಬಿಡ್ತಾರೆ. ಅವಾಗ ಏನ್ ಗೊತ್ತಾ, ಎಷ್ಟೊಂದ್ ಜನ ಇದರಿಂದನೇ ಏನಪ್ಪ ಅದು ಲೈಫಲ್ಲಿ ಪ್ರಾಬ್ಲಮ್ ಆಗೋದಿದೆ. ಅವರು ಏನೋ ಕನ್ಸ್ಕೊಂಡು ಪಿಕ್ಚರ್ ಮಾಡ್ತಾರೆ, ಬಟ್ ಅದು ಓಡದೇ ಇದ್ದಾಗ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ಅಂದ್ರೆ, ಇದು ಯಾಕೆ ಮಾಡಿದ್ನಪ್ಪ ಅಂತ ಅನಿಸ್ಬಿಡುತ್ತೆ ಎಷ್ಟೊಂದು ಜನಕ್ಕೆ. ಈಗಲೂ ನಾವು ಯೂಟ್ಯೂಬರ್ ಅಂತ ಹೇಳ್ಕೊತೀವಿ, ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಬರಬೇಕು ಅಂತ ಆಸೆ ಪಡ್ತಾರೆ,
ಬಟ್ ಅದನ್ನೇ ಹೇಳಿದ್ನಲ್ಲ, ಒಳ್ಳೆಯವ್ರಿಗಿಲ್ಲ ಗುರು, ಬರೀ ಕೆಟ್ಟವ್ರು ಮಾತ್ರ ಯೂಟ್ಯೂಬ್ ಬರಂಗಿದ್ರೆ. ಯಾಕೆಂದ್ರೆ ಬೇಗ ಬೆಳೆಯೋದು ಅವ್ರೆ, ನಮ್ಮಂತವ್ರು ಎಲ್ಲಿ ಬೆಳೀತಾರೆ? ನಮ್ಮಂತವ್ರನ್ನ ಬೆಳೆಯಕ್ ಬಿಡಲ್ವಲ್ಲ ಜನ. ನೀನ್ ಬೇರೆ ಕರೆಕ್ಟಾಗಿ ಹೇಳೋರು ಉಪೇಂದ್ರ, ಕೆಟ್ಟವ್ರು ಯಾವಾಗ್ಲೂ ಒಳ್ಳೆಯವ್ರನ್ನ ತುಳಿತಾನೆ ಇರ್ತಾರೆ, ತುಳಿಸ್ಕೊತಾನೆ ಇರ್ಬೇಕು ನಾವು ಅಂತ. ನಾವು ಕೆಟ್ಟವ್ರ ಹಾಕೋದ್ರೆ ಅವಾಗ ನೀನ್ ತಪ್ಪು ಮಾಡ್ತೀವಿ ಅಲ್ಲಿ ಬಂದ್ಬಿಡ್ತಾರೆ ಬ್ರೋ. ಅವ್ನ್ 1000 ಮಾತಾಡ್ಲಿ, ಅವನ ಬಗ್ಗೆ ಮಾತಾಡಲ್ಲ. ನಾವು ಒಂದ್ ಕೆಟ್ಟ ಮಾತಾಡ್ಬಿಟ್ರೆ ನೀನ್ ಯಾಕೆ ಕೆಟ್ಟ ಮಾತಾಡ್ತಿದ್ಯಾ ಅಂತಾರೆ. ತಪ್ಪು ಬ್ರೋ, ಅವನು ಮಾತಾಡ್ತಾ ಅಂದ್ರೆ ನೀನ್ ಯಾಕೆ ಅವನ ಜೊತೆ ಕಂಪೇರ್ ಮಾಡ್ತಿದ್ಯಾ? ನನಗೆ ಬುದ್ಧಿವಾದ ಹೇಳಕ್ ಬರ್ತಾರೆ. ಅಯ್ಯೋ ದೇವ್ರೆ, ಈಗ ಏನ್ ಮಾಡೋದು? ಅವ್ರಿಗೆ ಹೇಳಲ್ಲ, ನನಗೆ ಹೇಳ್ತಾರೆ. ಎಷ್ಟೊಂದು ಜನ ಹಿಂಗೆ ಮಾಡೋದು. ಅವ್ರಿಗಿಂತ ಶಕ್ತಿವಂತನ ಹೊಡಿ ಅಂತಂದ್ರೆ ಹೊಡೆಯಲ್ವಾ, ಅವನಿಗಿಂತ ವೀಕ್ ಆಗಿರೋ ಹೊಡೆಯಕ್ ಹೋಯ್ತಾರೆ. ಅದು ತಪ್ಪು ಅಂತ ನನ್ಗೆ ಅನ್ಸುತ್ತೆ. ವೈ ನೀನು ಸ್ಟ್ರಾಂಗ್ ಆಗಿದ್ಯಾ ಅಂದ್ಮೇಲೆ ನಿನ್ಗಿಂತ ಏನು ಹೇಳಕ್ಕಾಗಲ್ಲ ಬ್ರೋ. ತಪ್ಪಂದ್ರು ಏನು ಅನ್ನಕ್ಕಾಗಲ್ಲ, ಸತ್ಯ ಅಂದ್ರು ಏನು ಅನ್ನಕ್ಕಲ್ಲ, ಏನಂದ್ರು ಏನು ಇಲ್ಲ ಬ್ರೋ. ನಾವ್ ಏನೇ ಅನ್ಲಿ ಅದಕ್ಕೆ ಏನು ಇಲ್ಲ. ಜನ ಅವ್ರ ಏನಂತಾರೆ ಅದೇ ಓಕೆ. ಜನಕ್ಕೆ ನಾ ಹಂಗನ್ಬಿಟ್ಟು ಜನಕ್ಕೆ ಬೈತ್ಯಾ ಅಂತ ಹೇಳ್ತಾರೆ. ಜನಕ್ಕೆ ನನ್ ಬೈತಾ ಅಳಕೊಂಡ್ರಲ್ಲ, ನನ್ ಬುದ್ಧಿವಾದ ಬೈತ್ಯ ಅಂತಾರಲ್ಲ ಬ್ರೋ. ಆಕ್ಚುಲಿ ಹೇಳ್ತೀನಿ ಕೇಳಿ, ಸಪೋರ್ಟ್ ಕೊಡು ಅಂತಂದ್ರೆ ಸಪೋರ್ಟ್ ಕೊಡಲ್ಲ, ಸಪೋರ್ಟ್ ಕೊಡೋ ಲೋಡಕ್ಕೆ ಬಾಲ್ ಅಂದ್ರೆ ಸಪೋರ್ಟ್ ಕೊಡ್ತಾರ. ಆತರ ಇದಾರೆ ಬ್ರೋ. ಇಂಡೈರೆಕ್ಟ್ ಆಗಿ ಹಂಗೆಲ್ಲಾ ಮಾಡಿದ್ರೆ ಸಪೋರ್ಟ್ ಕೊಟ್ಟವ್ರೆ. ಹೌದು ಹೌದು ಬ್ರೋ, ನಾನು ಅದೇ ಅನ್ಕೋತೀನಿ. ಏನು ಹಿಂಗೆ ಉಲ್ಟಾ ಮಾಡು ಅಂತಾರೆ. ಅವ್ರು ಹೇಳ್ತಾರೆ ಈ ತರ ಇರ್ಬೇಕಾ, ನಾನು ಶೋಕಿ ಮಾಡು ಅಂತಾರೆ. ನನಗೆ ಶೋಕಿ ಮಾಡಕ್ಕೆ ಬರಲ್ಲ, ಅರ ಶೋಕಿ ಮಾಡು ಅಂತಾರೆ. ನಾನು ಏನ್ ಗುರು ಹಿಂಗೆ ಹೇಳ್ತಿರಲ್ಲ ಅಂತ. ಫೇಸ್ ಕ್ಯಾಮ್ ಮಾಡು ಅಂತಾರೆ. ನಾನು ಫೇಸ್ ಕ್ಯಾಮ್ ಮಾಡಿ ಮಕ್ಕ ಕೊಡಿಸ್ಕೊಳ್ಳಿ ಅಂತ ನೀವುಗಳು ಅಂತ. ನಾನು ಇಲ್ಲ, ನಾನು ಫೇಸ್ ಕ್ಯಾಮ್ ಯಾವತ್ತೋ ಮಾಡ್ಬಿಡ್ತಿದ್ದೆ. ಇಟ್ಸ್ ನಾಟ್ ಲೈಕ್ ದಟ್. ನೋಡಿ ನಂದು ಹೇಳ, ಈಗ ರೀಸೆಂಟಾಗಿ ಮಾಡ್ತಾ ಇರೋ ವಿಡಿಯೋಸ್ಗಳಲ್ಲಿ ತುಂಬ ಕಮ್ಮಿ ನೆಗೆಟಿವ್ ಕಮೆಂಟ್ ಬಂದೈತೆ. ವೇರ್ ನಾನು ಡೀಸೆಂಟಾಗಿ ಮಾಡ್ತಾ ಇದ್ದೆ ವಿಡಿಯೋಸ್ ಕಂಪೇರ್ ಮಾಡಿ. ಡೀಸೆಂಟಾಗಿ ಮಾಡೋ ವಿಡಿಯೋದಲ್ಲಿ ಬರೀ ಹಿಂಗೆ ಅಮ್ಮನ ಹಾಕೊಂಡು ಎಂಡ್ರೆ ನಿನ್ಗೇನೋ ಗೊತ್ತು ನನ್ನ ಶಾಟ, ನಿನ್ಗೇನು ಮಾಡಿದ್ದೆ, ನಿನ್ಗೆ ಫಿಲಮ್ ಅಂದ್ರೆ ಏನು ಅಂತ ಗೊತ್ತೇನಿಲ್ಲ, ದೆಂಗ್ತಾರೆ ಬಂದ್ಬಿಟ್ಟು ಹಂಗೆ ನಾನೇ ಇದು ಅನ್ನಂಗ್ ಕಮೆಂಟ್ ಮಾಡ್ತಾರೆ. ಆಮೇಲೆ ನಿನ್ಗೇನೋ ಗೊತ್ತು ಸಂಪಂಕ ನಾನು ನಿನ್ ಸಡೆ ಅಂತಾರೆ. ಏನ್ ಗೊತ್ತಾ, ಏನಪ್ಪ ನನಗೆ ಕಮೆಂಟ್ಸ್ ಅಲ್ಲಿ ಬಂದ್ಬಿಟ್ಟು ಹೇಳೋರು, ಮೊದ್ಲ ನಾನು ಒಂದು ಕೆಟ್ಟ ಮಾತು ಹೇಳ್ತಿರ್ಲಿಲ್ವಲ್ಲ, ನಿನ್ಗೇನೋ ಗೊತ್ತು, ನೀನು ಹುಟ್ಟೇ ಇರ್ಲಿಲ್ಲ ಆ ಟೈಮಲ್ಲಿ ಪಿಕ್ಚರ್ ಮಾಡಿದ್ರು ಶಾಟ ನೀನು ಇದ್ದಂಗೆ ಅವ್ರ ಮುಂದೆ ಅಂತಲ್ಲ. ನಾನು ಏನ್ ಅಂದೆ ಅನ್ಬಿಟ್ಟು ನನಗೆ ಈ ಥರ ಎಲ್ಲ ಬೈತಾರಲ್ಲ ಅಂತ. ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ. ನೋಡಿ ಅದು ನಿನಗೆ ಬಿಟ್ಟಿದ್ದು, ನನಗೇನು ಅನ್ನಿಸ್ತು ನಾನು ಹೇಳ್ತೀನಿ. ಅದು ನಾನು ಎಷ್ಟೊಂದ್ಸರಿ ಹೇಳ್ತೀನಿ, ನೋಡಂಗಿದ್ರೆ ನೋಡಿ, ಇಲ್ಲಾಂದ್ರೆ ಬಿಡಿ. ಬಂದ್ಬಿಟ್ಟು ತಿರ್ಗಾ ನನಗೆ ಬೈತಿರಲ್ಲ, ಅದೇನದು? ಅದ್ರಲ್ಲಿ ಏನಿದೆ ಲಾಜಿಕ್? ನನಗೆ ಅರ್ಥ ಆಗ್ತಾ ಇಲ್ಲ. ಜನ ಏನಂದ್ರೆ ನೀನ್ ಡಬ್ಬಾ ನನ್ ಮಗ, ಕರೆಕ್ಟ್ ಆಗಿದ್ರೆ ನೀನ್ ಡಬ್ಬಾ ನನ್ ಮಗ, ನಮ್ಗಳ ತರ ಇದ್ರೆ ನೀನ್ ರೈಟ್ ಆಗಿದ್ಯಾ ಅಂತ ಅರ್ಥ. ಅವ್ರ ಪ್ರಕಾರ ಈಗ್ಲೂ ನೋಡಿ ಜನದ ಬಗ್ಗೆ ಹೇಳ್ತಿದೀವಿ ಅಂದ್ರೆ ಜನ ಬಂದ್ ಕೇಳಿಸ್ಕೊತಿರ್ತಾರೆ. ಅವ್ರಿಗೆ ನೆಕ್ಸ್ಟ್ ಇನ್ನೇನಂತ ಕೇಳಿಸ್ಕೊಳ್ಳೋಣ ಅಂತ ಅವ್ರ ಒಂಥರ ಡಿಫ್ರೆಂಟ್. ಇದನ್ ಕೇಳಿಸ್ಕೊತಾರೆ. ಮಾನ ಮರ್ಯಾದೆ ಇಲ್ದಾರೆ. ನಾನು ಎಷ್ಟು ಅವತ್ ಬೈತಾ ಇದೀನಿ, ಜನ ವಾವ್ ಬ್ರೋ, ನನಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಜನಕ್ಕಲ್ಲಿ ನೀವು ನೆಕ್ಕೊಳಂಗ್ ಬೈತಾ ಇದೀನಿ ಆ ವಿಡಿಯೋದಲ್ಲಿ. ಅವ್ರು ಓಯ್ ಬ್ರೋ ಆನೆಸ್ಟ್ ರಿವ್ಯೂ ಸಕ್ಕದಾಗಿತ್ತು, ಈ ತರ ಯಾವನು ಮಾತಾಡೇ ಇರಲಿಲ್ಲ ಬ್ರೋ. ನಿನ್ಗೆ ಕಡೆ ಬೈತಾ ಇರೋದು ನಾನು ಅಂದ್ರೆ ಎಲ್ಲರೂ ಚೆನ್ನಾಗೈತೆ ಅಂತಾರೆ. ನಾನು ಬ್ರೋ ಇವ್ ಅವ್ರಿಗೆ ಬಡುದ್ರ ಅನ್ನೋದ್ ಲೆಕ್ಕ ಇಲ್ಲ. ಆ ಟೈಮಲ್ಲಿ ಮಜಾ ಕೊಟ್ರ, ನೀವ್ ಹೊಡ್ದಿರಿ ಬಡ್ದಿರಿ ಬೈದಿರಿ, ನೀವು ಗ್ರೇಟ್ ಅಂತ. ಹೌದೌದು, ಎಲ್ಲಾರು ಅವ್ರಿಗೆ ಮಜಾ ಬೇಕಷ್ಟೇ. ಜನ ಏನ್ ಬೇಕಾದ್ರೂ ಇದ್ ಮಾಡ್ಕೊತಾರೆ. ಈಗ ಜನರೇಷನ್ ಅಂತೂ ಬರ್ಗೆಟ್ಟೋಗ್ಬಿಟ್ಟೈತೆ. ಇನ್ನದ್ ಏನ್ ಮಾಡ್ತಾರೋ ಹೇಳ ಯೂಟ್ಯೂಬ್ ಗಳಲ್ಲಿ ಮೂವೀಸ್ ಎಲ್ಲ ರೆಕಮೆಂಡ್ ಮಾಡಿ ಬ್ರೋ. ಚೇಂಜ್ ಮಾಡ್ಕೊಂತಾರೆ. ಒಳ್ಳೆ ಮೂವೀಸ್ ಯಾವ್ದು ಅದನ್ನ ಶಾರ್ಟ್ಸ್ ಅಲ್ಲಿ ಮಾಡ್ಬೇಕು, ಅವಾಗ ಜಾಸ್ತಿ ಗ್ಯಾಪ್ ಇಟ್ಕೋತಾರೆ. ಇದ್ರ ತರ ಮಾಡಕ್ ಹೋದ್ರೆ ಫುಲ್ ವಿಡಿಯೋ ಆದ್ರೆ ಲೆಂತ್ ನೋಡಲ್ಲ. ಶಾರ್ಟ್ಸ್ ಅಲ್ಲಿ ತುಂಬಾ ಜಾಸ್ತಿ ನೋಡ್ತಾರೆ. ಈ ಮೂವಿ ನೋಡಿ ಸಖತ್ತಾಗಿರುತ್ತೆ ಅಂತ 2 minutes ಅಲ್ಲಿ ಹೇಳ್ಬೇಕು. ಕೆಲವರು ಲೆಂತ್ ಅಲ್ಲೇ ಮಾಡ್ತಾರೆ. ಬ್ರೋ ಅದು ಐಡಿಯಾ ಇದೆ ಬ್ರೋ, ಅದ್ ಮಾಡ್ಬೇಕು ಅಂತ. ನನ್ ಮಾನಿಟೈಸೇಷನ್ ಆಗ್ಲಿ ಹತ್ರ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಬ್ರೋ ಕರೆಕ್ಟ್ ಆಗಿ ನಮ್ ಕರ್ನಾಟಕ ಇಂಡಿಯಾ ಜನಗಳು ಹಾಲಿವುಡ್ ನೀಟಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರೆ, ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ತೆಲುಗುದಾಗಿರ್ಬೋದು, ಮೂವಿನೇ ಬೇಡ ಅಂತಾರೆ. ಮೈಂಡ್ ಸೆಟ್ ಚೇಂಜ್ ಆಗ್ಬಿಡುತ್ತೆ. ಕಂಟೆಂಟ್ ಹಂಗಿದೆ, ಕ್ವಾಲಿಟಿ ಹಂಗಿದೆ ಅವ್ರದ್ದು ಮೂವಿಗಳು. ಹೌದೌದು. ಏನ್ ಅವಾಗ ಇದಕ್ಕೂ ಬೈತರ್ಬೇಕಾರೆ ಬ್ರೋ, ಏನೋ ಬೋಳಿ ಮಗ ನೀನು ಕನ್ನಡ ಪಿಕ್ಚರ್ ನ ಸಪೋರ್ಟ್ ಮಾಡೋ ಅಂದ್ರೆ ಹಾಲಿವುಡ್ ಅಂತ ಅಂತಾರೆ. ಅದಕ್ಕೂ ಅಂತರ್ಬೇಕಾರೆ ನೋಡಿ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ನೀನ್ ನೋಡಿಲ್ವಲ್ಲ ಅದಕ್ಕೆ ಹಂಗ ಅಂತಾರೆ. ಅದೇ ಹೇಳುದ್ನಲ್ಲ, ಹುಲಿಗ್ ಮನುಷ್ಯನ್ ರುಚಿ ತೋರಿಸ್ಬೇಕು ಅಂತ. ಅವ್ರಿಗಿನ್ನೂ ರುಚಿ ನೋಡಿಲ್ಲ ಅವೆಲ್ಲ. ಅದೇ ಇನ್ನು ಫೈಟಿಂಗು, ಅದೇ ಇನ್ನು ಐಟಮ್ ಡ್ಯಾನ್ಸ್ ಎಲ್ಲ ಇದಾರೆ ಜನ. ಬಟ್ ಕನ್ನಡದ ವೆಬ್ ಸೀರೀಸ್ ಎಲ್ಲ ಬಿಡ್ಬೇಕು ಬ್ರೋ, ಬಿಡೋದೇ ಇಲ್ಲ.
ಎಲ್ಲಿ ಹಾ ಬ್ರೋ, ವೆಬ್ ಸೀರೀಸ್ ಮಾಡಿ ಅವ್ರಿಗೆ ಲಾಸ್ ಆಗಿ ಹೋಗ್ಬಿಟ್ರಲ್ಲ, ಅವ್ರು ಸುಮ್ನೆ ಆಗ್ಬಿಟ್ರು ವೆಬ್ ಸೀರೀಸ್ ಬೇಡ ಅಂತ. ಮಾಡ್ಬೇಕು ಒಂದೇ ಸಲ ಬಿಟ್ಬಿಟ್ರೆ, ಒಳ್ಳೊಳ್ಳೆ ವೆಬ್ ಸೀರೀಸ್ ಬಿಟ್ರೆ ಓಡುತ್ತೆ. ಓಡುತ್ತೆ, ಓಡುತ್ತೆ ಇಲ್ಲ bro, ಅಂತ ಆ ನಾನು ಥರ ಹೇಳಲ್ಲ. ಬಟ್ ಅದೇ ಹೇಳ್ತೀರಾ ಟೈಮ್ web ಸಪೋರ್ಟ್ series ಸಿಗ್ಬೇಕು, ಅದ್ರ ಜೊತೆಗೆ ಲಕ್ಕು ಚೆನ್ನಾಗಿರ್ಬೇಕು, ನೆಗೆಟಿವ್ ಆಗ್ದಂಗೆ ಎಲ್ಲ ಚೆನ್ನಾಗಿ ಹೋದ್ರೆ ಎಲ್ಲ ಜನ ಎಕ್ಸೆಪ್ಟ್ ಮಾಡ್ತಾರೆ, ಓ ಹಿಂಗ ವಿಷಯ ಅಂತ. ಇಲ್ಲಾಂದ್ರೆ ಇವಾಗಲೇ ಒಂದು ಯಾವನ ಬಂದೈತೆ, ನಾನೇನು ನೋಡ್ಲಿ, ಒಂದು ಎಲ್ಲರೇನು ಗೊತ್ತಾ, ಜನ ಇರಬೇಕು, ಒಳ್ಳೆ ಕಾಸ್ಟ್ ಇರಬೇಕು, ಆಮೇಲೆ ನೋಡಕ್ ತುಂಬಾ ಸಖತ್ತಾಗಿರ್ಬೇಕು ವಿಜುವಲ್ಸು. ಈಗೆಲ್ಲ ಹೊಸ್ದಾಗಿ ಹಿಡ್ಕೊಬಿಟ್ಟವ್ರೆ. ಒಂದು ಟೈಮಲ್ಲಿ ಕಾರ್ಟೂನ್ ತರ ಇರ್ತಿತ್ತು, ಈಗ ಏನೋ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡವ್ರೆ. ಹೋಗ್ಲಿ, ಒಂದು ಟೈಮಲ್ಲಿ ಕಾರ್ಟೂನ್ ತರ ಇರ್ತಿತ್ತು, ನೋಡಕ್ಕೆ ಆಯ್ತಾರಲಿಲ್ಲ. ಈಗ ಎಷ್ಟು ಇಂಪ್ರೂವ್ ಮಾಡೋರೆ, ಅದ್ರಲ್ಲೂ ಜನ ಕ್ರಿಟಿಸೈಸ್. ಬ್ರೋ ನೀನ್ ಬಜೆಟ್ ನೋಡಪ್ಪ ಎಷ್ಟು ಕೊಟ್ಟವ್ರೆ, ನಮ್ಮ ಹತ್ರ ಬಜೆಟ್ ಎಷ್ಟೈತೆ, ನಾವು ಬಜೆಟಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡಿದ್ದೀವಿ ಹೇಳ್ತಾರೆ. ಕಾರ್ಟೂನ್ ಏರ್ಪಟ್ಟು ವಿಜುವಲ್ಸ್ ಇಲ್ಲ. ಈ ನನ್ನ ಮಕ್ಕಳು ವಿಜುವಲ್ಸ್ ಬಗ್ಗೆ ಹೇಳಕ್ ಬರ್ತಾರೆ. ಏನೋ ಒಂದು 50 ಹಾಲಿವುಡ್ ಪಿಕ್ಚರ್ ನೋಡ್ಬಿಟ್ಟವ್ರೆ, ಒಂದು 60 ಪಿಕ್ಚರ್ ನೋಡ್ಬಿಟ್ರೆ, ಇದಕ್ಕಿಂತ ಹೈ ಕ್ವಾಲಿಟಿ ಪಿಕ್ಚರ್ ಎಷ್ಟೋ ಜನ ಹೇಳ್ತಿತ್ತು. ಗ್ರಾಫಿಕ್ಸ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಇನ್ನೊಂದ್ ಹೇಳ್ತೀನಿ ಕೇಳಿ ಬ್ರೋ, ಈಗ ನನ್ಗೆ ಆ ರೇಂಜಿಗೆ ವಿಜುವಲ್ ಅಚೀವ್ ಮಾಡಕ್ ಕೆಪಾಸಿಟಿ ಇಲ್ಲ ಅಂದ್ರೆ ಆತರ ಮೂವಿನ ಐಡಿಯಾನೇ ಮಾಡಬಾರ್ದು. ನನ್ಗೆ ಯಾವ ರೇಂಜಿಗೆ ವಿಜುವಲ್ ಅಚೀವ್ ಮಾಡಕ್ ಕೆಪಾಸಿಟಿ ಖರ್ಚಾಗುತ್ತೆ ಬ್ರೋ, ಖರ್ಚಾಗುತ್ತೆ. ಇದಕ್ಕೆ ನಾವು ಹೇಳ್ತೀವಲ್ಲ ವಿಜುವಲ್ ಎಫೆಕ್ಟ್ಸ್ ಅಂತ, ಆ ವಿಜುವಲ್ ಎಫೆಕ್ಟ್ಸ್ಗೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ನೀವು ಪಿಕ್ಚರ್ ಮಾಡೋದಕ್ಕಿಂತ ಡಬಲ್ ಖರ್ಚಾಗುತ್ತೆ. ಅದಕ್ಕೆ ಅವರೆಲ್ಲ ಫಾರಿನಲ್ಲಿ ಹೋಗ್ಬಿಟ್ಟು ಮಾಡಿಸಿದ್ರು ಡಬಲ್ ಖರ್ಚಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಇನ್ನೂ ಅಷ್ಟು ಟೆಕ್ನಾಲಜಿ ಇಲ್ಲ. ಈಗ ಬ್ರೋ ಅದಕ್ಕೆ ಹೇಳ್ತಿರೋದ್ ನಾನು. ಈಗ ಎಕ್ಸಾಂಪಲ್ ಅವತಾರ್ ಮಾಡ್ತಾ ನೋಡಿ, ಅವ್ರಿಗೆ ವಾಟರ್ ಅಲ್ಲಿ ಕ್ಯಾಮ್ರಾ ಬೇಕಿತ್ತಂತೆ, ಆತರ ಸಿಕ್ತಿಲ್ಲ ನನ್ಗೆ ಈ ಟೈಮ್ ಅಲ್ಲಿ ಅಂತ ಬಿಟ್ಟಿದ್ರು ಬ್ರೋ. ಅವ್ರು ಇಲ್ಲ ನಾನು ಇವಾಗ್ಲೇ ಮಾಡ್ತೀನಿ ಅಂತ ಸುಮ್ನೆ ಏನು ಗ್ಲಾಸ್ ಒಳಗೆ ಇಟ್ಕೊಂಡು ಫಿಲಮ್ ಮಾಡಿದ್ರೆ ಚೆನ್ನಾಗಿರೋದಾ? ಇಲ್ಲ ನೋಡಿ, ಈಗ ಬ್ರೋ ಆತರ ಐಡಿಯಾಸ್ ಇದೆ ಅಂದ್ರೆ ನೀವು ಮುಂದೂಡಿಸ್ಬಿಡಿ ಐಡಿಯಾಸ್ ನ. ಇವಾಗ ಯಾವ ತರ ಅಚೀವ್ ಮಾಡಕ್ ಸ್ಕ್ರಿಪ್ಟ್ ಗಳು ಔಟ್ಡೇಟೆಡ್ ಆಯ್ತದಲ್ಲ. ನಾವು ಅದಕ್ಕೆ ಏನೇ ಕತೆಗಳು ಬರೆದ್ರು ಒಂದ್ 5 ವರ್ಷ 10 ವರ್ಷ 15 ವರ್ಷ ಮುಂದಕ್ಕೆ ಬರಿಬೇಕು. ಯಾಕಂದ್ರೆ ನಮ್ಗೆ ಯಾವಾಗ ಮಾಡ್ಬೇಕು ಅಂತ ಸಿಗುತ್ತೋ ಅವಾಗ ತೋರಿಸ್ಬೋದು. ಜನ ಏನ್ ಮಾಡ್ತಾರೆ, ಕತೆ ಐತೆ ಕಣ, ಇದು ಹೋಗಿ ಕೊಟ್ಬಿಡೋಣ ಅಂತ ಟ್ರೈ ಮಾಡ್ತಿರ್ತಾರೆ, ಇದು ಮಾಡ್ಬಿಡೋಣ ಅಂತ. ಅದು ಔಟ್ಡೇಟೆಡ್ ಸ್ಕ್ರಿಪ್ಟ್ ಇಟ್ಕೊಂಡ್ ಬರ್ತಾರೆ. ಅದು ಎಷ್ಟು ಔಟ್ಡೇಟೆಡ್ ಆಗಿರ್ತದೆ. ನಮ್ಮ ತಾತನ ಕಾಲದ ಪಿಕ್ಚರ್ ಇವಾಗ ಮಾಡಕ್ ಹೋಗ್ತಾರೆ, ಯಾರು ಒಪ್ಕೋತಾರೆ ಹೇಳಿ? ಈಗ ಸ್ವಲ್ಪ ಬ್ರೋ ಅದೇನು ಅಂತ ಸಡೆ ನನ್ ಮಕ್ಳಿದಾರ ಏನೋ ಗೊತ್ತಿಲ್ಲ, ಎಂತೆಂತ ಅಜೀಬ್ ಮೂವೀಸ್ ಗಳು ಬಿಡ್ತಿದಾರೆ ಅಂತಾರೆ ಇತ್ತೀಚಿಗಂತೂ. ಬ್ರೋ ವೇಸ್ಟ್ ಅನ್ಸ್ಬಿಡುತ್ತೆ. ಮಾಡೋದ್ ಬದ್ಲು ಅದೇ ದುಡ್ಡು ಏನಾರ ಮಾಡಿದ್ರೆ ಉಪಯೋಗ ಆಗುತ್ತೆ ಕೆಲವ್ರಿಗೆ. ಸುಮ್ನೆ ಇಲ್ಲಿಗ್ ನಮ್ಮನ್ ಸುರ್ದ್ಬಿಟ್ಟು ದುಡ್ಡು ಕಳ್ಕೊತಾರೆ. ಅದು ಅಗೇನ್ ಹೇಳ್ದಲ್ಲ ಬ್ರೋ, ಎಲ್ಲಾ ಸ್ಟೋರಿ ಬರ್ದಾಗ ಸಖತ್ತಾಗಿ ಇರುತ್ತೆ. ಅದು ಎಕ್ಸಿಕ್ಯೂಟ್ ಕರೆಕ್ಟಾಗಿ ಮಾಡಲಿಲ್ಲ ಅಂದಾಗ ಮಾತ್ರ ತಿಕ್ಕೋದು ಓಪನ್ ಆಗಿರ್ತೀವಿ. ಎಷ್ಟೋ ಜನ ಏನು ಗೊತ್ತಾ, ಇದೊಂದು ಕಿತ್ತೋಗಿರೋ ಫಾರ್ಮುಲಾ ಇಟ್ಕೊಂಡ್ರೆ. ಫಸ್ಟ್ ಏನು ಗೊತ್ತಾ, ಸ್ಟಾರ್ಟಿಂಗಿಂದ ಎಂಡ್ ತನಕ ಕತೆ ಬರೀತಾರೆ. ನಿಮ್ಮ ಪ್ರಕಾರ ಒಂದು ಕತೆ ಇರ್ತಿತ್ತು, ಅದು ನೀವು ಫಾಲೋ ಮಾಡ್ತಿದ್ರಿ. ಹೊಸ ಟ್ರೆಂಡ್ ಏನು ಬಂತು, ಹಿಂದೆ ಮುಂದೆ ಮಾಡ್ಬಿಟ್ಟು ತೋರಿಸೋದು. ಈಗೇನು ಮಾಡ್ಬಿಟ್ರೆ ಕತೆ ಬರಿಬೇಕಾ ಸ್ಟಾರ್ಟಿಂಗಿಂದ ಎಂಡ್ ತನಕನೇ ಇರುತ್ತೆ. ಅವಾಗ ಅದನ್ನ ಅಬ್ಸರ್ವ್ ಮಾಡ್ತಾ ಒಂಥರ ಕಿಕ್ ಸಿಗುತ್ತೆ. ಜನ ಈಗೇನು ಮಾಡ್ಬಿಟ್ರೆ ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಹಿಂದೆ ಮುಂದೆ ಮಾಡಿ ತೋರಿಸ್ತಾರೆ. ಜನ ಮಕ್ಕಳಲ್ವ ಮತ್ತೆ ಇದ್ಯಾವ್ದು ಸಿಮೆ ಸ್ಟೋರಿನಯ್ಯ ಹಿಂದೆ ಮುಂದೆ ಹೋಯ್ತದೆ. ಅವರು ಒಬ್ಬೊಬ್ರಿಗೆ ಏನು ಗೊತ್ತಾ, ಸ್ಟೋರಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ತೋರ್ಸಕ್ಕೆ ಹೋದಾಗ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಆಗಿರುತ್ತೆ. ಓ ಇದು ಸ್ಟೋರಿ ಹಿಂಗೆ ಹೋಗ್ತೈತೆ, ಕರೆಕ್ಟಾಗಿ ಹೋಗ್ತೈತೆ. ಅಲ್ಲಿ ಏನು ಮಾಡ್ಬಿಡ್ತಾನೆ, ಕಟ್ ಮಾಡ್ಬಿಟ್ಟು ಫ್ಯೂಚರ್ದು ಹಾಕ್ಬಿಡೋದು, ಪಾಸ್ಟ್ದು ಹಾಕ್ಬಿಡೋದು. ಅವ್ನು ಕನ್ಫ್ಯೂಷನ್ ಆಗಿದೆ, ಇನ್ನೇನು ಮಾಡ್ತಾನೆ ಅನ್ನೋದಕ್ಕೆ ಬೈತಾನೆ, ಇದ್ಯಾರು ಡಬ್ಬಾ ಪಿಕ್ಚರ್ ಕಾಣಲ್ಲ ಅಂತ. ಈಗ ಅದನ್ನೇ ಬ್ರೋ ಆಕ್ಚುಲಿ ನ್ಯೂ ಕಮರ್ಸ್ ಅಂತ ಅಂದ್ರೆ ಯೋಗರಾಜ್ ಭಟ್, ದುನಿಯಾ ಸೂರಿ ನೋಡಿ, ಆಗ ಅವ್ರು ನ್ಯೂ ಕಮರ್ಸ್ ಆಗಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅವ್ರು ಎಂತೆಂತ ಮೂವೀಸ್ ಮಾಡಿದ್ರು. ಮುಂಗಾರು ಮಳೆ ಅವ್ರು ಮಾಡಿದ್ರು, ಇವ್ರು ದುನಿಯಾ ಮಾಡಿದ್ರು. ಅವ್ರ ಹತ್ರ ಈಗಲೂ ಪೊಟೆನ್ಶಿಯಲ್ ಐತೆ. ಅವ್ರು ಯಾಕೆ ಗೊತ್ತಾ ಮಾಡ್ತಲ್ಲ, ಜನ ಒಪ್ಕೋತಲ್ಲ ಅಂತ ಅವ್ರಿಗೆ ಭಯ. ಅದಕ್ಕೋಸ್ಕರ ಅವ್ರು ಈಗಲೂ ಇದ್ರ ಕಮರ್ಷಿಯಲ್ ಪಿಕ್ಚರ್ಗಳು ಮಾಡಕ್ ಟ್ರೈ ಮಾಡ್ತಾರೆ. ಅದೇ ಆಗಿರೋದು. ಆಕ್ಚುಲಿ ಅವ್ರ ಮೂವೀಸ್ ಗಳಿಗೆ ಹೆವಿ ಫ್ಯಾನ್ ಬ್ರೋ. ಈಗ ಏನ್ ಮುಂಗಾರು ಮಳೆ, ಗಾಳಿಪಟ ಆಗಿರ್ಬೋದು, ಮುಗುಳ್ನಾಗೆ ಮೊನ್ನೆ ಬಂದಿದ್ದು ಚೆನ್ನಾಗಿತ್ತು. ಅದು ಒಂದ್ ಸ್ವಲ್ಪ ಅಷ್ಟು ಇದು ಕರ್ನಾಟಕ ಪೊಟೆನ್ಶಿಯಲ್ ಇತ್ತು. ಬಟ್ ಅದೇ ಹೇಳಿದ್ನಲ್ಲ, ಇದೊಂದ್ ಸ್ವಲ್ಪ ಕ್ಯಾಶ್ ಗ್ರಾಬ್ ಮಾಡಿದ್ರು ಅಂತ ನನ್ಗನ್ಸುತ್ತೆ. ಇಲ್ಲಾಂದ್ರೆ ಅದು ಚೆನ್ನಾಗಿ ಓಡಿರೋದು. ಆಮೇಲೆ ಬ್ರೋ ನೀವು ನೋಡ್ಬೋದು 2000 ಇಂದ 2015 ಹಾಡ್ ಚೆನ್ನಾಗಿದಾವೆ, ಸಾಹಿತಿಗಳು ಚೆನ್ನಾಗಿದ್ದಾರೆ. ಆಮೇಲೆ ಅಷ್ಟು ಕ್ಯಾಚಿ ಆಗಿರೋ ಹಾಡ್ ಬರ್ತಾನೆ. ಇದು ಒಂದ್ ಸಾಂಗ್ ಬ್ರೋ, ಏನೋ ಲಿರಿಕ್ಸ್ ಗಳು ಹಾಕ್ತಾರೆ. ಅಲ್ಲೊಂದ್ ಚೆನ್ನಾಗಿರುತ್ತೆ ಬ್ರೋ. ಕೆಂಡ ಸಂಪಿಗೆ ಬ್ರೋ ನಂದು ಒನ್ ಆಫ್ ದಿ ಬೆಸ್ಟ್ ಮೂವಿನೇ. ಅದ್ ನನಗೆ ಇಷ್ಟ ಆಗೋ ಮೂವಿ. ಮಾಡ್ತೀನಿ ಅಂತವ್ರೆ, ನಮ್ ತಾತನ ಕಾಲದಿಂದ ಮಾಡ್ಲೇ ಇಲ್ಲ. ಅಯ್ಯೋ ನಾನು ಕಾಯ್ದಿ ಸಾಕಾಗೋಯ್ತು. ಕೆಂಡ ಸಂಪಿಗೆ ಹಾಡ್ಗಳು ಹೆಂಗಿದಾವ್ ಬ್ರೋ. ಅದಕ್ಕೆ ಸುಮ್ನೆ ಅದೊಂದ್ ಸ್ವಲ್ಪ ಇದಿರ್ಬೋದೇನೋ ಕ್ಯಾಮಿಯೋ ಟೈಪ್. ಬಟ್ ಆಕ್ಚುಲಿ ಪಾರ್ಟ್ 2 ಬರ್ಬೇಕು. ಕೆಂಡ ಸಂಪಿಗೆ 2 ಬಂದೇ ಇಲ್ಲ ಇನ್ನ. ಕೆಂಡ ಸಂಪಿಗೆಯಲ್ಲಿ ಹಾಡ್ಗಳು ಯಾವ ತರ ಟ್ರಾವೆಲ್ ಆಗ್ತವೆ, ಅವ್ರ ಜೊತೆನೆ ಹಾಡ್ಗಳು ಕೂಡ ಟ್ರಾವೆಲ್ ಆಗ್ತಾ ಇರುತ್ತೆ.
ಏನೋ ಒಂಥರ ಫಿಲಂ ನೋಡಕ್ಕೆ ಅದ್ಭುತವಾಗಿರ್ತಾವ ಅವೆಲ್ಲ. ಹೌದು ಅದು ಬ್ರೋ, ಅದು ಸ್ವಲ್ಪ ಇದ್ರ ಟೈಪ್ ಏನಪ್ಪ ಅದು, ಅವರು ಎಸ್ಪೆಷಲಿ ಈ ತರ ರಾ ಮೂವೀಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಸೂರ್ಯ ಅವರು. ನೋಡಿ ನೀವು ಟಗರು ಇರ್ಬೋದು ಅಥವಾ ಒಳ್ಳೆ ರಾ ಮೂವೀಸ್ ಗಳು ಬ್ರೋ. ಓ ತುಂಬಾ ರಾ ಮೂವೀಸ್ ಹೇಳಂತ ವಿಷಯನೂ ಹಂಗೆ ಇರ್ತವೆ. ಕಡ್ಡಿ ಪುಡಿ ಕಡ್ಡಿ ಪುಡಿನೂ ತುಂಬಾ ರಾ ಐತೆ. ಕಡ್ಡಿ ಪುಡಿನೂ ಚೆನ್ನಾಗಿದೆ ಬ್ರೋ. ಕಡ್ಡಿ ಪುಡಿ ಒಂದ್ ಮೂವಿ ಅನ್ಸಲ್ಲ, ಒಂಥರ ಒಳ್ಳೆ ಫೀಲ್ ಇರುತ್ತೆ ಬ್ರೋ ನೋಡ್ಬೇಕಾರೇನೆ. ಹೌದೌದು, ಏನ್ ನಡೀತಿದೆ, ಹೆಂಗ್ ಆಗ್ತಿದೆ ಇದು, ಕೊನೆಗ್ ಬರೋ ಹೊತ್ತಿಗಂತೂ ನಮ್ಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ಅದು ಬ್ರೋ ಡೈರೆಕ್ಟ್ ನಮ್ ಫೀಲ್ ನೇ ಇಟ್ಕೊಂಡ್ ಮಾಡಿರೋ ಮೂವಿಗಳು ಅನ್ಸ್ಬಿಡ್ತಾವೆ. ಹೌದೌದು ನಿಜವಾಗ್ಲು. ಇದು ಮುಂಗಾರು ಮಳೆನೂ ಅಷ್ಟೇ, ಗಾಳಿಪಟನೂ ಅಷ್ಟೇ. ಇದು ಗಾಳಿಪಟ 2 ನನಗೆ ಅದೇ ಹೇಳದ್ನಲ್ಲ, ಅದು ಸ್ವಲ್ಪ ಕ್ಯಾಶ್ ಗ್ರ್ಯಾಬ್ ಅನ್ಸ್ತು. ಅದ್ ಬಿಟ್ರೆ ಹೌದೌದು, ಅವರು ಗಾಳಿಪಟ 2 ಇಂದ ಒಂದ್ ಸ್ವಲ್ಪ ಚೇಂಜ್ ಆಗ್ಬಿಟ್ರು ಅವರು. ಹೌದೌದು, ಅವ್ರಿಗೂ ಬ್ರೋ ನೀವೇ ಯೋಚನೆ ಮಾಡಿ ಬ್ರೋ, ಹಿಟ್ಸ್ಗಳು ಕೊಡ್ತಿರ್ತೀರಾ ಅನ್ಕೊಳ್ಳಿ, ದುಡ್ಡು ಬರ್ತಾರಲ್ಲ ನಿಮಗೆ. ಈಗ ನೀವು ಅನ್ಕೋತೀರಾ ಅವನ ಹತ್ರ ಕಾರ್ ಐತೆ, ಇವನ ಹತ್ರನೂ ಐತೆ, ನಾನು ಎಲ್ಲಿದ್ದೀನಿ ತಿರ್ಗಾ ಅಲ್ಲಿ. ಬಟ್ 6 ಜನ ಈಗಲೂ ನಿಮ್ಗೆ ಇಷ್ಟಪಡ್ತಾರಂದ್ರೆ ನೀವು ಮಾಡಿರೋ ಬೆಸ್ಟ್ ಮೂವೀಸ್. ಅಷ್ಟೇ ಎಕ್ಸಾಂಪಲ್ ಯಾಕೆ RGBನೇ ತಗೊಳ್ಳಿ, ಅವ್ನು ಒಂದು ಟೈಮಲ್ಲಿ ಎಷ್ಟು ಒಳ್ಳೊಳ್ಳೆ ಪಿಕ್ಚರ್ಗಳು ಕೊಟ್ಟ. ಅದಾದ್ಮೇಲೆ ಈಗೆಲ್ಲ ಇವಾಗ ಯಾಕೋ RGBನೇ ಒಂಥರ ಮಾಡಾಕ್ ಬಿಟ್ಟವ್ರೆ. ಇಲ್ಲ ಬ್ರೋ, ಅವರು ಈಗ ಡಿಪ್ರೆಷನ್ ಇದ್ರಲ್ಲ ಅವ್ರೆ. ಈಗ ಅದೇನೋ ನೆಕ್ಸ್ಟ್ ಇದು ಯಾವುದೋ ಉಪೇಂದ್ರ ಅವ್ರ ಜೊತೆ IMR ಅಂತ ಒಂದು ಪಿಕ್ಚರ್ ಮಾಡ್ತಾವ್ರ, ನೋಡೋಣ ಅದು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದ್ರ ಮೇಲೆ ವರ್ಕ್ ಮಾಡ್ತಾವ್ರಂತೆ. ಇನ್ನು ಅದೇ ಹೇಳದ್ನಲ್ಲ, ಅವ್ರಂತ ರಾ ಪಿಕ್ಚರ್ ಸಖತ್ತಾಗಿ ಮಾಡೋರು. ಕಂಪನಿ ಆಗಿರ್ಬೋದು, ಈ ಯೋಗರಾಜ್ ಭಟ್ ಅವ್ರು ಮಾಡಿರೋ ಲವ್ ಸ್ಟೋರಿಗಳ ಫಿಲಂ ಎಲ್ಲ ಒಂದ್ ಲೀಸ್ಟ್ ಇಟ್ಕೊಂಡ್ರು ಅದಕ್ಕೆ ಕಾಂಪಿಟೇಷನ್ ಕೊಡಕ್ಕಾಗಲ್ಲ. ಈಗಿರೋ ಬಿಟ್ಟಿರೋ ಯಾವ ಫಿಲಂ ಬಂದ್ರು ಏನು ಲವ್ ಸ್ಟೋರೀಸ್ ಗಳಲ್ಲಿ. ಐ ಥಿಂಕ್ಸ್ ಅವ್ರದ್ದು ಫಸ್ಟ್ ಎವರ್ ಫ್ಲಾಪ್ ಪಿಕ್ಚರ್ ನನ್ಗೆ ಅನ್ಸೋ ಪ್ರಕಾರ ಪರಮಾತ್ಮ ಅನ್ಸುತ್ತೆ. ಅದ್ರ ಕಾನ್ಸೆಪ್ಟ್ ಅದೇ ಹಿಟ್ ಫಿಲಂ ಬ್ರೋ. ಇವಾಗ ನೋಡಿದ್ರೆ ಹಿಟ್ ಪಿಕ್ಚರ್ ಹೌದು, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಆ ಟೈಮಲ್ಲಿ ಆ ಸಾಂಗು ಸಖತ್ತಾಗಿ ತುಂಬಾ ವೈರಲ್ ಆಗಿತ್ತು. ಪರಮಾತ್ಮ ಅಂತ ಒಂದು ಸಾಂಗ್ ಬರುತ್ತೆ, ಎಕ್ಸಾಮಿನಲ್ಲಿ ಕ್ವಶನ್ ಪೇಪರೇ ಬರ್ದಿಟ್ಟೆ ಅಂತ. ಅದು ತುಂಬಾ ಇದಾಗಿತ್ತು. ಇದಿರ್ಬೋದು ಒಂಥರ ಆಮೇಲೆ ಹೆಸರು ಪೂರ್ತಿ ಹೇಳೋದೇನೆ ಇನ್ನೊಂದು ಲಿರಿಕ್ಸ್ ಬರ್ದಿದಾರಲ್ಲ, ಇದು ಚೆನ್ನಾಗಿ ಒಳ್ಳೊಳ್ಳೆ ಐಡಿಯಾಸ್ ಮಾಡಿದ್ದಾರೆ. ಪಂಚರಂಗಿನೂ ಚೆನ್ನಾಗಿತ್ತು, ಅದು ಒಂಥರ ಪಂಚರಂಗಿನೂ ಚೆನ್ನಾಗಿತ್ತು ಅವೆಲ್ಲ. ಅವರೆಲ್ಲ ಎಂತ ಬ್ರೋ. ಆಮೇಲೆ ಅದೇ ಹೇಳುದ್ನಲ್ಲ ಬ್ರೋ, 2000 ಇಂದ 2015 ವರ್ಗೂ ಸಖತ್ತಾಗಿದಾವೆ. ಹೌದೌದು, ಅವಾಗ ಬಂದಿದ್ ಪಿಕ್ಚರ್ಗಳು ಪ್ರೇಮ್ ಅವ್ರಾಗಿರ್ಬೋದು, ಯೋಗರಾಜ್ ಭಟ್ ಆಗಿರ್ಬೋದು, ಜಯಂತ್ ಕಾಯ್ಕಿನಿ ಆಗಿರ್ಬೋದು, ಎಷ್ಟೊಂದ್ ಜನ ಒಳ್ಳೊಳ್ಳೆ ಹಾಡ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ವರ್ಸ್ಟ್ ಹಾಡ್ಗಳು. ಇತ್ತೀಚೆಗೆ ಸಾಹಿತ್ಯನೇ ಇಲ್ಲ. ನವಗ್ರಹ ಒನ್ ಆಫ್ ದಿ ಬೆಸ್ಟ್ ಮೂವಿ ಬ್ರೋ. ನವಗ್ರಹ ಹೇಳ್ತೀನಲ್ಲ, ಈಗಿನ ಜನರೇಷನ್ ಅವರು ನೋಡ್ಬೋದು ಕುತ್ಕೊಂಡು, ಅಷ್ಟು ಅಪ್ಡೇಟೆಡ್ ಪಿಕ್ಚರ್ ಅದು. ನಾನ್ ಶಾಕ್ ಹೇಳ್ಬೇಕು ಅಂದ್ರೆ. ನೀವ್ ಹೇಳ್ತೀರಾ ಇದು ಆಡಿ 2009 10 ಬಂದಿದ್ ಪಿಕ್ಚರ್ ಏನ್ ಹೇಳ್ತಿದ್ಯಾ ಗುರು ಅಂತ. ಈ ತರ ನಾನು ಎಷ್ಟೊಂದು ಹಾಲಿವುಡ್ ಮೂವೀಸಲ್ಲೂ ಹೈಸ್ಟ್ ಮೂವಿ ಮಾಡೋರು ಇಲ್ಲ ಅಂತ ಹೇಳಲ್ಲ. ಇದನ್ನ ಹೆಂಗ್ ಬ್ಲೆಂಡ್ ಮಾಡೋರು ಅಂದ್ರೆ, ಫಸ್ಟ್ ಹಾಫ್ ಅಲ್ಲಿ ಅವ್ರಿಗಿರೋ ಪ್ರಾಬ್ಲಮ್ಸ್ಗಳನ್ನ ತೋರಿಸ್ತಾರೆ, ಅವ್ರ ಪ್ಲಾನಿಂಗ್ ನ ತೋರಿಸ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ಎಕ್ಸಿಕ್ಯೂಷನ್ ಮತ್ತೆ ಡೆಸ್ಟಿನೇಷನ್ ರೀಚ್ ಆಗ್ತಾರೋ ಇಲ್ವೋ ಅನ್ನೋದು ಒಂಥರ ಹೆಂಗೆ ಅಂದ್ರೆ, ಪಿಕ್ಚರ್ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಸ್ಟಾರ್ಟ್ ಆಗುತ್ತೋ ಹಂಗೆ ಎಂಡ್ ಆಗುತ್ತೆ. ಅದ್ ಹೆಂಗೆ ಅಂದ್ರೆ ಸ್ಟ್ರೈಟ್ ಲೈನ್ ಆಗೈತೆ ಪಿಕ್ಚರು. ನೋಡ್ದಾಗ ಸಕ್ಕತ್ತಾಗಿ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅವ್ರದ್ದು ಗೋಲ್ ಇದ್ದಿದ್ದೇನೋ ಅವ್ರು ಅಚೀವ್ ಮಾಡ್ತಾರ ಇಲ್ವೋ ಒಂದು, ಅದ್ರ ಜೊತೆಗೆ ಏನಕ್ಕೆ ಸಾಯ್ತಾರೆ ಅನ್ನೋದು. ಅವ್ರು ಮಾಡಿದ್ದು ಇಂದನೇ ಅವ್ರದ್ದೆಷ್ಟು ಏನಪ್ಪ, ಯಾವಾಗಿಂದ ಅವ್ರು ಅಂಬಾರಿ ಎತ್ತಬೇಕು ಅಂತ ಇರ್ತಾರೋ ಅಲ್ಲಿಂದ ಎಂಡ್ ಆಗತ್ತ. ಒಂದೊಂದು ಡೈಲಾಗ್ಗಳು ಬ್ರೋ ಹೆಂಗ್ ಅವಾಗ ಗೊತ್ತಾ, ಡೈಲಾಗ್ ನನ್ಗೆ ಈಗಲೂ ಅನ್ಸುತ್ತೆ. ಡೈಲಾಗ್ಸ್ ಮಾತ್ರ ಸಕ್ಕತ್ತಾಗ. ಅದ್ರಲ್ಲಿ ಅವ್ರ ದರ್ಶನ ಏನ್ ಹೇಳಿ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಷ್ಟನ್ನು ಕನೆಕ್ಟ್ ಮಾಡಿದ್ದಾರೆ ಆ ಫಿಲಂ. ಅಯ್ಯೋ ಬ್ರೋ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದ್ ಇದ್ ಬರುತ್ತೆ, ಹೆಸರುಗಳೆಲ್ಲ ಬರ್ತಾ ಇರುತ್ತೆ. ಅಲ್ಲಿ ಎಷ್ಟೊಂದು ಮನೆ, ಆ ಮಹಾರಾಜನ್ ಪ್ಲೇಸು, ಏನೇನೋ ಆಂಟಿಕ್ ಪೀಸ್ ತೋರಿಸ್ತಾ ಇರ್ತಾರೆ. ಅವಾಗ ಅದೇನ್ ಗೊತ್ತಾ, ಅದು ಒಂದು ಮ್ಯೂಸಿಯಂದು ಪೂರ್ತಿ ಅವರೇ ತೋರಿಸ್ಕೊಂಡು ಹೋಗ್ತಾ ಇರೋದು. ಆಮೇಲೆ ಇವರಿಬ್ರು 4-5 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡೋದು, ದಟ್ ನನಗೆ ಅಂಬಾರಿ ಬೇಕು ಅಂತಲ್ಲ. ಆ ಥರ ಕಾನ್ಸೆಪ್ಟ್, ಅದು ಹೆಸರುಗಳು ಬರುತ್ತೆ. ಅದರಲ್ಲೂ ಕೂಡ ಲಾಜಿಕಲ್ ಆಗಿ ತೋರಿಸೋರೆ, ಇಲ್ಲಾಜಿಕಲ್ ಸ್ಟಫೇ ಇಲ್ಲ. ಒಬ್ಬ ಅಲ್ಲೂ ಕೂಡ ಹೇಳ್ತಾರೆ 750 kg ಐತೆ, ಅದು ಹೆಂಗೆ ಎತ್ಕೊಂಡೈತೆ, ಟ್ರಾಲಿ ಹಾಕ್ಬಿಡೋಣ ಅಂತಾರೆ ಅಲ್ಲೇ ಸ್ಪಾಟಲ್ಲಿ. ಯಾವನಾರು ಈ ಬೇರೆನೆ ಮಾಡಿದ್ರೆ ಏನಂತ ಎತ್ಕೊಂಡೋಗ್ಬಿಡಂಕಂಡ್ರ ಹಂಗೆ ಹೆಗ್ಲ ಮೇಲೆ ಎತ್ಕೊಂಡು ಅಂತ ತೋರಿಸ್ಬೋದಿತ್ತು. ಅದಕ್ಕೆ ಗುಹೆ ಮಾಡಿಸಿ ಅದನ್ನ ಎತ್ಕೊಂಡ್ ಬರೋ ತರ ಮಾಡಿ ಅದನ್ನ ಬಸ್ಸಲ್ಲಿ ಹೌಸ್ ಇಟ್ಕೊಂಡು ಹೋಗೋದು. ಇದನ್ನ ಯಾರು ಈಗಿನವ್ರು ತೆಗ್ದಿದ್ರೆ ಬ್ರೋ, ಅದನ್ನ ಅಂಬಾರಿನ ಎತ್ಕೊಂಬರ್ಬೇಕಾದ್ರೆ ಬೈಸೆಪ್ಸ್ ತೋರ್ಸ್ಕೊಂಡಿ, ಟ್ರೈಸೆಪ್ಸ್ ಎಲ್ಲಾ ತೋರ್ಸ್ಕೊಂಡಿ, ಫುಲ್ಲು ಶಕ್ತಿ ಅಂತೆಲ್ಲಾ ತೋರ್ಸ್ಕೊಂಡಿ ಫುಲ್ಲು ಗಬ್ಬೆ ಬಸ್ಬಿಡೋರು. ಈಗಿನವ್ರು ಮಾಡ್ಬಿಟ್ಟಿದ್ರ ಅದನ್ನೆಲ್ಲ. ಒಂದ್ ನಿಮಿಷ ಬರ್ತೀನಿ. ಯಾಕೆ
ನಮ್ಮಮ್ಮ ಚಿಕನ್ ತಗೋಬಾ ಅಂತ ಕರಿತವ್ರೆ, ನಾನು ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅಂತ ಅಂದೆ. ಏನು ಮಾಡೋದು ಅವರು ಹಾಗೆ. ಆ ಡೈಲಾಗ್ಗಳು ತುಂಬ ಇಷ್ಟ ಆಯ್ತು ಬ್ರೋ. ಅದರಲ್ಲಿ ದರ್ಶನ್ ಅವ್ರು ಹೇಳ್ತಾರಲ್ಲ ಏನಂತ, ಯುದ್ಧಕ್ಕೆ ನಿಲ್ಲಿದ ಮೇಲೆ ಸೈನಿಕರನ್ನ ಲೆಕ್ಕ ಹಾಕ್ಬಾರ್ದು ಅಂತ, ಅದೊಂದು ಡೈಲಾಗು. ಆಮೇಲೆ ಇನ್ನು ಎಷ್ಟೊಂದಿದ್ದಾವೆ, ಅವೆಲ್ಲ ತುಂಬ ಇಷ್ಟ ನನಗೆ ಈಗಲೂ. ಅದನ್ನ ನೋಡ್ತಾ ಇರ್ತೀನಿ ಅವಾಗ. ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಂಗೂ ಒಂದೊಂದ್ಸರಿ ನೋಡ್ತಿರ್ತಾರೆ. ಆ ಪಿಕ್ಚರ್ ತುಂಬ ಅಡ್ವಾನ್ಸ್ ಪಿಕ್ಚರ್, ತುಂಬ ಚೆನ್ನಾಗಿ ಮಾಡೋರು. ಅಂದ್ರೆ ನಾನ್ ಈಗ್ಲೂನು ಯಾವ ಮೂವಿನೂ ಬೇಡ ಅನ್ಸ್ಬಿಟ್ರೆ ಹಳೆ ಮೂವಿಗಳೇ ಅವರ ಒಂದೊಂದು ಸೀನ್ಗಳು ನೋಡೋದು ಈ ತರ ಮಾಡ್ತಾ ಇರ್ತೀನಿ. ಅದನ್ನು ಕೂಡ ಯೂಟ್ಯೂಬರ್ ಅಯ್ಯೋ ಅವ್ರು ಇನ್ನೂ ಬುದ್ಧಿವಂತರು, ಅದನ್ನ ಕಟ್ ಮಾಡಿ ಇದನ್ನ ರೀ-ರಿಲೀಸ್ ಮಾಡಿದ್ರು ಬಿಡಿ. ಈಗ ರೀಸೆಂಟ್ ಆಗಿ ಅದನ್ನ ಸಬ್ ಟೈಟಲ್ ಸಮೇತ ರಿಲೀಸ್ ಮಾಡ್ಬೇಕು. ರಿಲೀಸ್ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಎಷ್ಟೊಂದು ಜನ ಅದನ್ನ ಡೆವಲಪ್ ಮಾಡಿ ಇಂಪ್ರೂವ್ ಮಾಡಿ ರಿಲೀಸ್ ಮಾಡ್ತಾರೆ, ಮಾಡ್ಲಿ, ನಾವೇನು ಬೇಡ ಅಂತ ಹೇಳಲ್ಲ. ಸಬ್ ಟೈಟಲ್ಸ್ ಹಾಕಲ್ಲ ಸರ್, ಸಬ್ ಟೈಟಲ್ಸ್ ಹಾಕ್ತೀರಾ, ಅದು ಎಲ್ಲಿ ಸಿಗುತ್ತೆ ಅವೈಲಬಲ್ ಆದ್ರೂ ಕೊಡ್ತೀರಾ. ಅದರಿಂದ ಏನು ಗೊತ್ತಾ, ಈಗ ನಾವೇನೋ ಕನ್ನಡದವ್ರು ನಮ್ಗೆ ಅರ್ಥ ಆಯ್ತವೆ, ಅರ್ಥ ಆಗಿದ್ದವ್ರು ಹೆಂಗ್ ನೋಡ್ತಾರೆ ಮತ್ತೆ. ಸಬ್ ಟೈಟಲ್ಸ್ ಕೊಡಬೇಕು ತಾನೆ, ಕೊಡೋದೇ ಇಲ್ಲ. ಇದು ಉಪೇಂದ್ರ ಪಿಕ್ಚರ್ಗೆ ಇಲ್ಲ. ನಾವು ಎಷ್ಟು ಜನ ನೋಡ್ಬೋದಿತ್ತು ಗೊತ್ತಾ ಆ ಪಿಕ್ಚರ್ನ. ಅಯ್ಯೋ ದೇವ್ರೆ. ಇದು ಇನ್ನೊಂದು ಏನು ಗೊತ್ತಾ, ಡಬ್ಬ ಅಂದ್ರೆ ಹಿಂದಿ ಡಬ್ಬಲ್ ಐತೆ. ಎಷ್ಟು ಅಸಹ್ಯವಾಗಿ ಡಬ್ಬಿಂಗ್ ಮಾಡೋರು ಅಂದ್ರೆ ನೀವು ನೇಣಾಕೊಂಡು ಸತ್ತೋಗ್ಬಿಡ್ತೀರ, ಅಷ್ಟು ಅಸಹ್ಯವಾಗಿ ಡಬ್ಬಿಂಗ್ ಐತೆ. ಅದ್ರ ಹೆಸರು ಲಕ್ಕನ್ ಅಂತೆ, ಅವನ ಅಜ್ಜಿನ್. ಆಕ್ಚುಲಿ ಕನ್ನಡದವರು ಬೇರೆ ಭಾಷೆಗೆ ಕರೆಕ್ಟ್ ಆಗಿ ಡಬ್ ಮಾಡ್ತಿಲ್ಲ, ಬೇರೆ ಭಾಷೆಯವ್ರು ಕನ್ನಡಕ್ಕೆ ಚೆನ್ನಾಗಿ ಡಬ್ ಮಾಡ್ತಾವ್ರೆ. ಇಲ್ಲ ಬ್ರೋ, ಅಂದ್ರೆ ಹೆಂಗ್ ಗೊತ್ತಾ, ಕನ್ನಡ ಮೂವೀಸ್ಗಳಿಗೆ ಡಬ್ಬಿಂಗ್ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಈಗ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಬೇರೆ ಕಡೆ ಸಗದ ಡಬ್ಬಿಂಗ್ ಮಾಡ್ತಾರೆ. ಏನಂದ್ರೆ ಈಗ ಅವ್ರ ಪಿಕ್ಚರ್ಗಳು ಬರ್ತೈತೆ ನೋಡಿ, ತೆಲುಗು, ತಮಿಳು, ಹಿಂದಿವು, ಇಲ್ಲ ಮಲಯಾಳಂ ಪಿಕ್ಚರ್. ಮಲಯಾಳಂ ಅವ್ರು ಪರವಾಗಿಲ್ಲ, ಈಗ ಅವ್ರದ್ದು ಡಬ್ಬಿಂಗ್ ಚೆನ್ನಾಗಿ ಬರ್ತೈತೆ. ಬಟ್ ಮಲಯಾಳಂ ಅವ್ರ ಡಬ್ಬಿಂಗ್ ಚೆನ್ನಾಗೈತೆ. ಕನ್ನಡದಲ್ಲಿ ಡಬ್ಬಿಂಗ್ ಚೆನ್ನಾಗಿ ಮಾಡ್ತಿದ್ರು. ತೆಲುಗು, ತಮಿಳು ಮತ್ತೆ ಹಿಂದಿವು ಮತ್ತೆ ಇಂಗ್ಲಿಷ್ ಅವು ಎಸ್ಪೆಷಲಿ ಹಾಲಿವುಡ್ ಅವು ಈಗ ಟಿವಿಲೆಲ್ಲ ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ. ಹಾಲಿವುಡ್ ಚೆನ್ನಾಗಿಲ್ಲ ಬಿಡಿ. ಅಯ್ಯೋ ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಇವ್ರು ನಿಜವಾಗ್ಲೂ ಕನ್ನಡದವರ. ಕನ್ನಡ ಆಪ್ಷನ್ ಇದ್ರೂ ನಾನು ಹಾಕೊಂಡ್ ನೋಡಲ್ಲ, ಇಂಗ್ಲಿಷ್ ಎಲ್ಲ ನೋಡ್ಕೊಂಡು. ಎಷ್ಟ್ ಬ್ರೋ, ನನ್ಗೆ ಬೇಜಾರಾಗೋದು ಯಾವಾಗ ಗೊತ್ತಾ, ಕನ್ನಡದವ್ರ ಕೈಲಿ ಕೊಡ್ಬೇಕು ನೀವು ಡಬ್ಬಿಂಗ್. ಕನ್ನಡ ಬರ್ದೇ ಇರೋನು ಯಾವನೊಬ್ಬ ಕೂತಿರ್ತಾನೆ, ಅವನ ಕೈಲಿ ಇಂಗ್ಲಿಷ್ ಟ್ರಾನ್ಸ್ಲೇಟರ್ ಕುಂಡಿಸ್ಬಿಟ್ಟು ಎಲ್ಲ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು, ಅದು ಅಟ್ಲೀಸ್ಟ್ ಯಾವ ಕನ್ನಡ ಪಂಡಿತನ ಕರ್ಕೊಂಡು ಹೋಗ್ಬೇಕು. ನೋಡಪ್ಪ ಈ ಡೈಲಾಗ್ಲಿ ಇದು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡೋ ಅಂತ ಮಾಡಿಸ್ಬಿಟ್ಟು ಡೈಲಾಗ್ಗಳು ಇಳಿಸ್ಬೇಕು, ಆ ಫ್ಲೋ ಅಲ್ಲಿ ಬರಬೇಕು. ಸುಮ್ಮನೆ ಏನೋ ಪೇಪರ್ ಕೊಟ್ಟಾರ ಓದ್ತಾವ್ರೆ ಏನೋ ಥರ ಇರುತ್ತೆ, ಆ ಫೀಲೇ ಬರಲ್ಲ, ಅದೇನೋ ಹೇಳ್ತಾವ್ರೆ ಏನೋ ಥರ. ಅದ್ ನಂಗೆ ತುಂಬಾ ಡಿಸಪಾಯಿಂಟಿಂಗ್. ಆ ಮೂವಿಗಳು ಹಂಗಿದಾವೆ, ಕೆಲವು ಫಿಲಮ್ ಇದಾವೆ. ಅದೇ ಡೆಲ್ಲಿ ಅಂತ ಫಿಲಮ್ ಆಗಿರ್ಬೋದು, ಈ ತರ ಕೆಲವು ಬರ್ತಾವಲ್ಲ, ಏನ್ ರಿಲೀಸ್ ಆಯ್ತಾವಲ್ಲ ಸುವರ್ಣದಲ್ಲೆಲ್ಲ, ಟಿವಿನಲ್ಲ ಬರುತ್ತಲ್ಲ. ಕೈತಿ ಪಿಕ್ಚರ್ ಹೇಳ್ತಾ ಇದ್ರು, ಡೆಲ್ಲಿ ಅಂತಾರಲ್ಲ, ಅದು ಚೇಂಜ್ ಮಾಡ್ಬಿಡೋ ಹೆಸರು. ಕೈತಿಲ್ ಪರವಾಗಿಲ್ಲ, ಬಟ್ ಅದೇ ಹೇಳಿದ್ನಲ್ಲ, ಕೆಲವೊಂದೊಂದು ಚೆನ್ನಾಗಿ ಡಬ್ಬಿಂಗ್ ಮಾಡ್ತಾರೆ, ಕೆಲವೊಂದೊಂದು ಚೆನ್ನಾಗಿ ಡಬ್ಬಿಂಗ್. ಬ್ರೋ ಇದಕ್ಕಿಂತ ಸೀರಿಯಲ್ಗಳು ಸಖತ್ತಾಗಿ ಡಬ್ಬಿಂಗ್ ಮಾಡ್ತಾರೆ ಬ್ರೋ. ನಾನು ದಂಗಾಗ್ಬಿಟ್ಟೆ ನೋಡ್ಬಿಟ್ಟು. ನಮ್ಮ ಅಮ್ಮ ನೋಡ್ತಿರ್ತಾರಲ್ಲ ಸೀರಿಯಲ್, ಏನ್ ಸಖತ್ತಾಗಿ ಡಬ್ಬಿಂಗ್ ಮಾಡ್ತಾರೆ, ನಾನು ಶಾಕು. ತೆಲುಗು, ತಮಿಳ್ ಸೀರಿಯಲ್ಗಳನ್ನ ಕನ್ನಡದಲ್ಲಿ ಡಬ್ ಮಾಡ್ತಾರೆ, ಅವು ಮಾತ್ರ ಸಖತ್ತಾಗಿರ್ತವೆ. ಏನಪ್ಪ ಪಿಕ್ಚರ್ಗಳನ್ನ ಕರೆಕ್ಟಾಗಿ ಡಬ್ ಮಾಡಲ್ಲ. ಅದು ನಂಗೆ ಅನ್ಸುತ್ತೆ ಕನ್ನಡದವ್ರ ಕೈ ಡಬ್ಬಿಂಗ್ ಮಾಡಿಸ್ತಿಲ್ಲ, ಯಾವನೋ ಅರ್ಧಂಬರ್ಧ ಕನ್ನಡ ಬರೋನ್ ಕೈಲಿ ಕರ್ಕೊಂಡು ಹೋಗ್ಬಿಟ್ಟು ಪೇಪರ್ ಕೊಟ್ಬಿಟ್ಟು ಓದ್ ಹೇಳ ಅಂದಂಗೆ ಐತೆ, ಅದನ್ನ ಓದ್ಬಿಟ್ಟು ಹೇಳ್ತಾನೆ ಅಷ್ಟೇ. ನಮ್ಗೆ ಫೀಲ್ ಆಗಲ್ಲ. ಅದಕ್ಕೋಸ್ಕರನೇ ಎಷ್ಟೊಂದು ಜನಕ್ಕೆ ಈಗಲೂ ನೋಡಕ್ಕೆ ಒಂಥರ ಅನ್ಸುತ್ತೆ, ಇದೇನು ಡಬ್ಬಿಂಗ್ ಇಷ್ಟ ಇರುತ್ತೆ. ಹಿಂದಿಯಲ್ಲಿ ಸಖತ್ತಾಗಿ ಮಾಡ್ತಾರೆ, ಹಿಂದಿ, ತಮಿಳ್, ತೆಲುಗು ಮಾತ್ರ ಅವ್ರು ಡಬ್ಬಿಂಗ್ ಅವ್ನ ಅಜ್ಜಿನ್. ಇವು ಕಾರ್ಟೂನ್ಗೆಲ್ಲ ಡಬ್ಬಿಂಗ್ ಮಾಡೋರೆ ಬ್ರೋ. ನಮ್ದು ಇನ್ನೂ ಆರ್ಟಿಫಿಷಿಯಲ್ ಅನ್ಸುತ್ತೆ ನೋಡ್ತಾ ಇದ್ರೆ. ಈಗ ಕಾರ್ಟೂನ್ಗಳಲ್ಲೂ ಡಬ್ಬಿಂಗ್ಗಳೆಲ್ಲ ನೋಡ್ತಿದ್ರೆ, ಇವಾಗ ಯಾವಾಗಾದ್ರು ನಮ್ಮ ಮಾವನ ಮಕ್ಳೆಲ್ಲ ಮನೆಗೆ ಬಂದಾಗ ಅವ್ರು ನೋಡ್ತಿರ್ತಾರೆ, ಅದು ಕನ್ನಡ ಡಬ್ಬಲ್ಲಿ ಇರುತ್ತೆ, ಎಷ್ಟು ಡಬ್ಬಾ ಥರ ಇರುತ್ತೆ. ಬಟ್ ತೆಲುಗು, ತಮಿಳಲ್ಲಿ ನೋಡಿ ಅವ್ರ ಡಬ್ಬಿಂಗು, ಅವ್ರು ಹೆಂಗ್ ಚೇಂಜ್ ಮಾಡೋರು ಅಂತ, ಅವ್ರದೇ ಡೈಲಾಗ್ಗಳು, ಆಮೇಲೆ ಯಾವ್ದೋ ಪಿಕ್ಚರ್ ರೆಫರೆನ್ಸ್. ಹಿಂದಿಲ್ ಡಬ್ಬಿಂಗ್ ಐತಲ್ಲ, ನಾವು ಅದಕ್ಕೆ ಒರಿಜಿನಲ್ ಹಿಂದಿ ಅನ್ಸುತ್ತೆ, ಹಂಗೈತೆ ಅದು. ಈಗ ತೆಲುಗು ಸಖತ್ತಾಗಿ ಮಾಡ್ತಾರೆ, ತಮಿಳವರು ಸಖತ್ತಾಗಿ ಮಾಡ್ತಾರೆ. ಅದ್ ನೋಡ್ಬೇಕು. ಅವ್ರ ಇಷ್ಟ ಬಂದಿದ್ದು ಯಾವ್ದಾದ್ರು ಮೂವಿ ರೆಫರೆನ್ಸ್ ಅಂತೆ, ಡೈಲಾಗ್ಗಳು ಏನೇನೋ ಹೇಳ್ತಿರ್ತಾರೆ. ನಾನು ಆ ಸೀನ್ಗೆ ಅದು ಫ್ಲೋ ಜೊತೆ ಬರ್ತೈತೆ ಅಂದಾಗ ಸೇರಿಸ್ಬಿಡ್ತಾರೆ. ಈ ನಮ್ಮವ್ರು ಯಾಕೆ ಆ ಥರ ಮಾಡ್ತಾರಲ್ಲ, ತುಂಬ ಫೇಕ್ ಆಗಿ ಅನ್ನಿಸ್ತೈತೆ. ಈ ಡಬ್ಬಿಂಗ್ ತುಂಬ ಲೈಗ್ ಬಂದಿರೋದು. ಪ್ಲಸ್ ಕನ್ನಡದಲ್ಲೇ ಡಬ್ ಮಾಡಿಸ್ಬೇಕು, ನೋ ಮ್ಯಾಟರ್ ವಾಟ್, ಕರ್ನಾಟಕದಲ್ಲೇ ಮಾಡಿಸ್ಬೇಕು. ಅದೆಲ್ಲೋ ಮಾಡಿಸ್ಬಿಟ್ಟು ಅದನ್ನು ಫುಟೇಜ್ನ ತಗೊಂಬಂದು ಇಲ್ಲಿ ಟೆಲಿಕಾಸ್ಟ್ ಮಾಡೋದಲ್ಲ, ಕನ್ನಡದಲ್ಲೇ ಮಾಡಿಸ್ಬೇಕು. ಅವ್ರು ಏನಪ್ಪ ಡಬ್ಬಿಂಗ್ ಡಿಪಾರ್ಟ್ಮೆಂಟ್ ಅವೇ ನಮ್ಮವು ಎಷ್ಟೊಂದು ನಮ್ಮವ್ರಿಗೆ ಕೊಡ್ತಲ್ಲ, ಅದೇನಪ್ಪ ಅವ್ರವರೇ ಮಾಡಿಕೊಂಡು ಕೊಡ್ತಾರೆ ನಮ್ಗೆ. ಅದೇನದು ಸರಿ ಅನಿಸಲ್ಲ. ಯಾರೋ ಒಬ್ಬ ಕನ್ನಡ ಬರುತ್ತೆ ಸ್ವಲ್ಪ ಎಲ್ಲ ಲ್ಯಾಗ್ ಆಗಿದಾರ ಬ್ರೋ. ಕನ್ನಡದವ್ರು ಎಲ್ಲಾರು ಎಂಟರ್ಟೈನ್ಮೆಂಟ್ ಅಂತ ನೋಡ್ಕೊಂಡ್ ಕಳೆದೋಗಿ ಯಾಕೋ ಥಿಂಕ್ ಮಾಡಕ್ ಕೆಪಾಸಿಟಿ ಕಳ್ಕತ್ತಿದಾರ ಅನ್ಸುತ್ತೆ. ಇರ್ಬೋದೇನೋ, ಯಾರಿಗ್ ಗೊತ್ತು. ಈಗ ಏನಾಗ್ಬಿಟ್ಟೈತೆ ಗೊತ್ತಾ, ನಾನು ಹೇಳ್ತೀನಿ ನೋಡಿ ಓಪನ್ನಾಗಿ, ಯಾರಾದ್ರೂ ನಮ್ಗೆ ಕನ್ನಡ ಗೊತ್ತಿಲ್ಲ ಅಥವಾ ಕನ್ನಡ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ನೋಡಿ, ಅಂತಾರೆ ನೀವೇನೇನು ಮಾಡ್ಬೇಕು, ಅವ್ರು ಯಾವ ಲ್ಯಾಂಗ್ವೇಜ್ ಅವರು ಅಂತ ನಿಮ್ಗೆ ಗೊತ್ತಾಯ್ತದೆ. ನೀವು ಅವಾಗ ನಮ್ಗೆ ಹಿಂದಿ ಗೊತ್ತಿಲ್ಲ ಅಂದ್ರಿ, ಅಷ್ಟೇ ಮುಗಿದೋಯ್ತು, ಅವರು ಸುಮ್ಮನೆ ಹೋಗ್ತಾರೆ. ನೀವು ಜಗಳ ಮಾಡಕ್ ಹೋಗ್ತೀರಾ, ಅದು ತಪ್ಪು.
ಜಗಳ ಮಾಡೋದ್ರಿಂದ ಏನು ವರ್ಕ್ ಆಗಲ್ಲ. ಅವ್ರು ಹೇಳಿದ್ದನ್ನೇ ನೀವು ಉಲ್ಟಾ ಹೇಳ್ರಿ. ಅವ್ರು ನನಗೆ ಕನ್ನಡ ಗೊತ್ತಿಲ್ಲ ಅಣ್ಣ, ನನಗೆ ಕನ್ನಡ ಗೊತ್ತಿಲ್ಲ ಅಂತಾರಲ್ಲ, ಕನ್ನಡ ಗೊತ್ತಿಲ್ಲ ಅಂತಾರಲ್ಲ, ನಮಗೂ ಹಿಂದಿ ಗೊತ್ತಿಲ್ಲ, ಅಷ್ಟೇ ಮುಗ್ದೋಯ್ತು, ನೀವು ಕನ್ನಡದಲ್ಲೇ ಮಾತಾಡ್ಸ್ರಿ ಅಷ್ಟೇ. ಅವರೇ ಮ್ಯಾಚ್ ಫಿನಿಶ್ ಅವರೇ ಕಲ್ತ್ಕತ್ತಾರ. ಆಗ ಇವನೇನು ಕನ್ನಡದಲ್ಲೇ ಮಾತಾಡೋದು, 1000 ಜನ ಇದಾರೆ ಅವನ ಹತ್ರನೇ ಮಾತಾಡ್ಬೇಕು ಅನ್ನೋದೇನಿಲ್ಲ. ಅವನು ಅವಾಗ ಆಟೋಮೆಟಿಕ್ ಕನ್ನಡ ಕಲ್ತ್ಕತಾನೆ. ನೀವು ಹಿಂದಿಲಿ ಮಾತಾಡ್ಸಕ್ ಹೋಗ್ತೀರಾ, ಅವ್ರು ಹಿಂದಿಲೇ ಮಾತಾಡ್ತಾರೆ. ಅದಕ್ಕೆ ತಿಗೋಕೋಪ್ ಜಾಸ್ತಿ. ನಾವು ಬಂದ್ಬಿಟ್ವಿ, ನಾವು ಮಾಡ್ಬಿಟ್ವಿ ಅಂತಾರೆ. ಏನ್ ಮಾಡಿದಿರಿ ನೀವು ಬಂದ್ಬಿಟ್ಟು ನೋಡಿ, ಈಗ ಬೇರೆಯವರೆಲ್ಲ ಅವ್ರ ಲ್ಯಾಂಗ್ವೇಜ್ ನ ಬಿಟ್ಕೊಡೋದೇ ಇಲ್ಲ. ನಮ್ ಕನ್ನಡದವ್ರು ಬೇಕಾದ್ರೆ ಅವ್ರೊಳಗೆ ಸೇರ್ಕೊಂಡ್ ಅವ್ರದೇ ಮಾತಾಡ್ಕೊಂಡ್ ಇದ್ಬಿಡ್ತಾರ ಬೇಕಾರೆ. ನಾನು ಅದೇ ಅನ್ಕೋತೀನಿ, ಅವ್ರ ಒಂಚೂರಾಗ ಅವ್ರದ್ದು ಬಿಟ್ಟು ಬರ್ತಾರ ನಮ್ ಕಡೆಗೆ. ಇಲ್ಲ, ಅವ್ರು ಎಲ್ಲೂ ಬಿಟ್ಕೊಡಲ್ಲ. ಅವ್ರದ್ದು ಭಾಷೆಗಳಾಗಿರ್ಬೋದು, ಅಟ್ಲೀಸ್ಟ್ ಅವ್ರದೊಂದ್ ಏನು ಕನ್ನಡ ಮಾತಾಡ್ರಪ್ಪ. ಅಟ್ಲೀಸ್ಟ್ ಬರೆಯಕ್ಕೆ ಓದಕ್ ಬರ್ಲಿಲ್ಲ ಅಂದ್ರೂ ಮಾತಾಡ್ಬೋದು ತಾನೆ, ಅದ್ರಲ್ಲೇನಿದೆ ರಾಂಗು? ಮಾತಾಡ್ರಿ, ಅರ್ಥ ಮಾಡ್ಕೊಳ್ರಿ, ಸಾಕು, ಕೇಳಿಸ್ಕೊಳ್ರಿ, ಮಾತಾಡ್ರಿ. ಆ ವಿಷಯದಾಗ ಕಾಂಪ್ರಮೈಸ್ ಆಗಕ್ ರೆಡಿನೇ ಇಲ್ಲ. ಬಟ್ ನಾವ್ ಆಗಿ ಕಾಂಪ್ರಮೈಸ್ ಆಗಿ ಫುಲ್ ಅವ್ರನ್ನೇ ಇದು ಮಾಡ್ಕೊಂಡಿ ಫುಲ್ ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಅವ್ರ ಭಾಷೆ ಮಾತಾಡ್ತೀವಿ. ನನ್ಗುನು ನೋಡಿ, ಅರ್ಧ ತೆಲುಗು ಬರುತ್ತೆ, ತಮಿಳ್ನ ಅರ್ಥ ಮಾಡ್ಕೊತೀನಿ, ಹಿಂದಿಲ್ ಮಾತಾಡ್ತೀನಿ ಕೂಡ. ಬಟ್ ನಾನು ಅದ್ರಲ್ಲಿ ವಿಡಿಯೋಸ್ ಮಾಡ್ಬೋದು ತಾನೆ, ಯಾಕೆ ಮಾಡ್ತಿಲ್ಲ? ಯಾಕೆ ನಾನು ಕನ್ನಡದಲ್ಲಿ ಏನೋ ಮಾಡಬೇಕು ಅನ್ನೋಕ್ಕೋಸ್ಕರ ಕನ್ನಡದಲ್ಲಿ ಮಾಡ್ತೀನಿ. ಅಲ್ಲಿ ಒಂದು ವಿಡಿಯೋನು ಮಾಡಿ ಇಟ್ಟಿದ್ದೀನಿ ನೋಡಿ, ಫುಲ್ ಹಿಂದಿಲೇ ಮಾಡಿ ಇಟ್ಟಿದ್ದೀನಿ. UI ಅದಂಗೆ ಬರುತ್ತೆ. ಬಟ್ ಹಂಗನ್ಬಿಟ್ಟು ನಾನು ಫ್ಲೆಕ್ಸ್ ಮಾಡಕ್ ಹೋಗಲ್ಲ. ಇವ್ರು ಏನೋ ಬೈತಿದ್ರಲ್ಲ ಅನ್ಬಿಟ್ಟು ನಾವು ತಮಿಳ್ ಮಾತಾಡೋದ್ ತಪ್ಪು, ನಾವು ತೆಲುಗು ಮಾತಾಡೋದ್ ತಪ್ಪು, ಅವ್ರು ಕನ್ನಡ ಮಾತಾಡೋದ್ ತಪ್ಪು ಎಲ್ಲ ಅಲ್ಲ. ಅದು ಎಜುಕೇಟೆಡ್ ಆಗ್ಬೇಕು ನಾವು ಆ ಲ್ಯಾಂಗ್ವೇಜ್. ಯಾಕಂದ್ರೆ ನಾಳೆ ಒಂದಿನ ನೀವು ಆ ಸ್ಟೇಟ್ಗೂ ಹೋಯ್ತೀರಾ ಏನೋ ಒಂದ್ ಕೆಲ್ಸದ ಮೇಲೆ, ಅವಾಗ ಮಾತಾಡಕ್ ಕಲ್ತ್ಕೊಳ್ಳೇಬೇಕು. ಬಟ್ ಅವೆಲ್ಲ ಸಮ್ ಸರ್ಕಮ್ಸ್ಟೆನ್ಸ್ ಒಳಗ್ ಚೆನ್ನಾಗಿರುತ್ತೆ ಅಷ್ಟೇ. ಎಲ್ಲ ಅದನ್ನೇ ಜಾಸ್ತಿ ಮಾಡ್ಕೊಂಡ್ರೆ ತಪ್ಪು. ಈಗ ಎಕ್ಸಾಂಪಲ್ ಅದೇ ನೀವ್ ಹೇಳಿದ್ರಲ್ಲ, ಈಗ ಪಾನಿಪುರಿ ಅವ್ನ್ ಕನ್ನಡ ಬರಲ್ಲ ಅಂತಾನೆ, ಆ ಜಾಗದಲ್ಲೆಲ್ಲ ನಾವು ನಮ್ದನ್ನ ಹೋಲ್ಡ್ ಮಾಡ್ಬೇಕು. ಅವನೇನಪ್ಪ ಈಗ ಅವನೇನಂತಾನೆ 10 ರೂಪಾಯಿ ದೇದೇನಾ ಅಂತ ಹೇಳ್ತಾನೆ, ನಾವು 10 ರೂಪಾಯಿ ಅಂತಾನೆ ಹೇಳೋಣ. ಆಗ ಅವನು ಸರಿ ಸರಿ ನಾವ್ 10 ರೂಪಾಯಿ ಅಂತಾನೆ ಹೇಳ್ಬೇಕು. ಅಲ್ಲೂ ಆತರ ಮಾಡ್ಬೇಕು. ಇಲ್ಲಿ ಇಷ್ಟೊಂದ್ ಜನ ಇದಾರೆ ಬ್ರೋ, ರೆಸ್ಪೆಕ್ಟ್ ಕೊಡ್ದವ್ರು ಇರ್ತಾರೆ. ಬೇರೆ ಸ್ಟೇಟ್ ಇಂದ ಬಂದಿರೋರು ರೆಸ್ಪೆಕ್ಟ್ ಕೊಡ್ತಾರೆ, ಆಯ್ತಾ. ಮನೇಲಿ ಬೇರೆ ತರ ಮಾತಾಡಿದ್ರು ಹೊರಗಡೆ ಕನ್ನಡದಲ್ಲೇ ಮಾತಾಡೋರು ಇರ್ತಾರೆ. ಬಟ್ ಏನಂದ್ರೆ ಜನಕ್ಕೆ ಇದು ನಮ್ಮವರೇ ಸರಿ ಇಲ್ಲ. ಅವರೇ ತಮಿಳ್ ತೆಲುಗು ಪಿಕ್ಚರ್ ನೋಡ್ಬಿಟ್ಟು ಏನಡ ಸೊಲ್ಲಡಂಗ ಹಂಗೆ ಹಿಂಗೆ ಅನ್ಕೊಂಡು ಅವರೇ ಮಾತಾಡ್ತಿರ್ತಾರೆ. ನಾನು ನೀ ಕನ್ನಡದ ಅನ್ಕೊಂಡ ಲೋಫರ್ ನನ್ ಮಗನೇ ಕನ್ನಡದಲ್ಲಿ ಮಾತಾಡ ಒಗ ತಿಕ್ಕ ಮುಚ್ಕೊಂಡು ಅಂತ ನನಗೆ ಬೈತಾನೆ. ಒಬ್ಬ ಇದ್ದ ನನ್ನ ಕಾಲೇಜಲ್ಲಿ ಲೋಫರ್ ನನ್ನ ಮಗ, ಬೇಡ ಬೇಡ ಅಂದ್ರೂ ತೆಲುಗುಲ್ ಮಾತಾಡೋನು. ಕೇಳಿ ಇವನ್ ಹತ್ರನು ಮಾತಾಡ್ಸಕ್ ಹೋಗೋನು, ಇವನ್ ಬೈಯೋನು, ತಿಕ್ಕ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡಲ್ಲ, ಕನ್ನಡದವ್ನು ಕರ್ನಾಟಕದವನು, ನೀನ್ ಮನೇಲಿ ತೆಲುಗು ತಾನೆ, ನಮ್ಮ ಮನೇಲಿ 1000 ಮಾತಾಡ್ತೀನಿ, ನಾನು ಇಲ್ಲಿದ್ದಾಗ ಕನ್ನಡನ ಮಾತಾಡೋದು ಅಂತಾನೆ ನಮ್ಮ ಇವನು ರೋಲೆಕ್ಸು. ಆಯ್ತಾ, ಅವ್ನ್ಗೆ ಹೇಳೋನು, ನಾವು ಬೈತಿದ್ದೋ ಲೋಪರ್ ನನ್ನ ಮಗ ನೀನು ಕನ್ನಡದವನು ಅಂತ, ಒಗ ತಿಕ್ಕ ಮುಚ್ಕೊಂಡು ಅಂತ. ನಾನು ಅವನೊಬ್ಬ ಕಚಡ ನನ್ನ ಮಗ, ಹುಟ್ಟು ಕಚಡ ನನ್ನ ಮಗ. ಆ ಥರ ಫ್ರೆಂಡ್ ಅಂತಲ್ಲ, ಆ ಥರದವ್ನು ಸಿಕ್ಲೇಬಾರ್ದು ಲೈಫಲ್ಲಿ. ನಮ್ ದುಡ್ಡಲ್ಲಿ ತಿನ್ಬಿಟ್ಟು ನಮ್ಗೆ ಹೋಗಿ ಅವ್ನ ಮಕ್ಕ ನೆಕ್ಕಳಂಗೆ, ಅದೊಂಥರ ಎಕ್ಸ್ಪೀರಿಯನ್ಸ್. ಏನ್ ಮಾಡಕ್ಕಾಗಲ್ಲ ಬ್ರೋ. ಈಗ ನಾವ್ ಯಾವ ತರನು ಹೇಳಕ್ ಆಗಲ್ಲ. ಈ ವರ್ಲ್ಡ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಎಲ್ಲದು. ಹೌದೌದು, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ತರ, ಆ ತರ ಕಾನ್ಸೆಪ್ಟ್. ಜನ ಅದ ಕೇಳ್ತಾರೆ, ಅದನ್ನೇ ಮಾಡ್ತಾರೆ, ಹೇಳ್ತಾರೆ. ಈಗ ನಾವ್ ಒಂದು ಮಾತಾಡ್ಬೋದು. ಈಗ ಎಲ್ಲ ನಾವು ಕಂಟೆಂಟ್ ಮಾಡ್ಬೇಕು ಮಚ್ಚ ಅಂತೆಲ್ಲ ಮಾತಾಡ್ಬೋದು. ಬಟ್ ಕಂಟೆಂಟ್ ಬ್ರೋ, ಈಗ ನೀವು 4 ಜನಕ್ಕೆ ಇದ್ರೆ ಹೋಗ್ಬಿಟ್ಟು ನಾನು ಈಗ ಮಾಡ್ತೀನಿ ಶಾರ್ಟ್ ಫಿಲಮ್ ಮುಂದಾಗ ಅವರೇ ಮಕ್ಕ ಕಳಿಸ್ತಾರೆ. ನೀನ್ ಮುಸುಡಿಗೆ ನೀನ್ ಶಾರ್ಟ್ ಫಿಲಮ್ ಮಾಡ್ತೀಯ, ಏನ್ ಮಾಡ್ಬಿಡ್ತೀಯಾ? ನೀವು ಸಪೋರ್ಟ್ ಮಾಡಿಲ್ಲ ಕತ್ತೆ ಬೇಡ, ಅಟ್ಲೀಸ್ಟ್ ಇಷ್ಟಾರೆ ಹೇಳಕ್ಕೂ ಹೋಗ್ಬಾರ್ದು. ನೀನೇನು ಹೇಳೋದು ಮಾಡೋದು, ನಿಂಗೆ ಮುಸುಡಿಗೆ ನೀನು ಶಾರ್ಟ್ ಫಿಲಮ್ ಮಾಡೋ ತರ ಕಾಣ್ತೀಯ, ಹಂಗ್ ಡೈಲಾಗ್ಗಳು ಹೊಡಿತಾರೆ. ಅದು ಆ ತರ ಹೇಳ್ಬಾರ್ದು. ನಾನು ಅವಾಗ್ಲಿಂದ ಒಂದ್ ಬ್ರ್ಯಾಂಡ್ ವ್ಯಾಲ್ಯೂ ಅಂತ ಹೇಳ್ತಿದ್ದೀನಲ್ಲ ಬ್ರೋ, ಅದು ಇಲ್ಲದ್ ಮ್ಯಾಟ್ರ್ ಆಗುತ್ತೆ. ಈಗ ನನ್ನ ಫ್ರೆಂಡ್ಗೆ ನಾನ್ ಮಾಡಿರೋ ಫಿಲಮ್ ಒಂದ್ ಯಾವ್ದಾರ ಒಂದ್ ಫಿಲಮ್ ಅಂದ್ಕೊಳ್ಳಿ, ನಾನೇ ಕತೆ ಬರ್ತಿರ್ತೀನಿ. ಇದು ಮಚ್ಚ ನಾನು ಈ ತರ ಫಿಲಮ್ ಮಾಡಿದೀನಿ ನೋಡ್ ಮಚ್ಚ ಹೆಂಗೈತೆ ಅಂದ್ರೆ, ಅವನು 10ಗೆ 8 ಕೊಡ್ತಾನೆ ಅಂತ ಅನ್ಕೊಳ್ಳಿ, ಎಕ್ಸಾಂಪಲ್. ಬಟ್ ನಾನೊಂದ್ ಫಿಲಮ್ ನೋಡ್ದೆ ನಿನ್ನೆ, ಒಂದ್ ಫಿಲಮ್ ಐತೆ ಕಂಡ್ಲ ಹಾಲಿವುಡ್ ಇಂದು ಅಂತ ಹೇಳ್ತೀನಿ, 10ಗೆ 11 ಕೊಟ್ಬಿಡ್ತಾನೆ. ಅದು ನನ್ ಕತೆನೆ ಹೇಳಿದ್ವಿ. ಆತರ ಇದಾರೆ ಜನ, ಆತರ. ಹೌದೌದು. ಆಮೇಲೆ ಇದು ಏನಪ್ಪಾ, ನಮ್ ವಿಡಿಯೋನ ಬೇರೆ ನೋಡಿ ಇವ್ನ ಯಾರೋ ಸಖತ್ತಾಗಿ ಮಾಡ್ತಾನೆ ಕಣೋ ಅಂತ ಹೇಳ್ತಾರೆ. ಅದ್ ನಾನೇ ಅಂತ ಹೇಳಕ್ಕೂ ಆಗಲ್ಲ. ನಾನು ಹೇಳ್ದೆ ನೀನಾ ಆಗಲ್ಲ ಡಬ್ಬ ಇದು
ಅಂತಾರೆ. ಹಾ ಏನ್ bro, ಮಾಡೋದು? ಹೌದೌದು. ಹಂಗ ಅವರೇ ಜನ. ಅದನ್ನೇ ನಾವು ಮಚ್ಚ ಯಾರೋ ಮಾಡಿದಾನೆ ನೋಡ್ಬಾ ಎಷ್ಟ್ ಸಖತ್ತಾಗಿ ಹೇಳವನೆ ಅಂದ್ರೆ ಹಾ. ನಮ್ ಜೊತೆ ಅವರು ಎಂಜಾಯ್ ಮಾಡ್ತಾರೆ. ಹಾ, ಹಾ. ಲೋ, ನಾನೇ ಮಾಡಿದೀನಿ ನೋಡ್ ಬರ್ಲಾ ಅಂದ್ರೆ ಇಲ್ಲ, ಅದನ್ನ ಎಂಜಾಯ್ ಮಾಡಲ್ಲ ಅವರು. ಹೌದೌದು. ಅವ್ರು ಹೇಳ್ತಾರೆ, ನೀನ್ ಎಲ್ಲ ಇದ್ಯಾರು ಡಬ್ಬ ಯೂಟ್ಯೂಬರ್ ಆಯ್ತಾನಂತೆ, ಹೋಗ ತಿಗ ಮುಚ್ಕೊಂಡು ಅಂತ ಬೈದ್ ಕಳಿಸ್ತಾರೆ. ಇವನ್ ಯೂಟ್ಯೂಬರ್ ಅಂತೆ, ಮುಸುಡಿ ಕಡ್ಕೊಂಡಿದ್ಯಾ ನಿಂದು ಅಂತ. ಆಮೇಲೆ ಬ್ರೋ ನಮ್ ಜನಲ್ಲಿ ಕಿಚ್ಚಿಲ್ಲ ಬ್ರೋ, ಕಿಚ್ಚು ಸಖತ್ ಜನದಲ್ಲಿ ಕಿಚ್ಚೇ ಇಲ್ಲ ಯಾರಿಗೂ. ಎಲ್ಲ ಸತ್ಪ್ರಜೆಗಳಾಗ್ಬಿಟ್ಟವ್ರೆ. ಅದಕ್ಕೆ ತಾನೇ ಹೇಳಿದ್ದು ಸತ್ಪ್ರಜೆಗಳು ಅಂತ ಹೆಸರಿ ಮೆನ್ಷನ್ ಮಾಡ್ತಾರೆ ಅವ್ರು ಪಿಕ್ಚರ್ ಅಲ್ಲೂ ಕೂಡ. ಹೌದು ಬ್ರೋ. ಜನಕ್ಕೆ ಈ ಸತ್ಪ್ರಜೆಗಳೇ ಎಲ್ಲ ಅಂತ ಅನ್ಕೊಂಡ್ಬಿಟ್ಟವ್ರೆ. ಅವ್ರ ಹಂಗೆ ಇಷ್ಟ. ಏನ್ ಮಾಡ್ತೀರಾ ಹೇಳಿ? ಯಾರ್ ಏನ್ ಅನ್ಕೊಂಡಿದಾರೋ ಗೊತ್ತಿಲ್ಲ. ನಮ್ಗೆ ಈಗ ಇದೆಯಲ್ಲ ಏಜ್ 21 ಇಂದ ಏನ್ ಏಜ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಏಜ್ ಇದೊಂಥರ ಗೋಲ್ಡನ್ ಏಜ್ ಬ್ರೋ. ಮತ್ತೆ ನಮ್ಗೆ ಈ ಏಜ್ ಗಳು ಸಿಗಲ್ಲ. ಈ ಏಜ್ ಅಲ್ಲಿ ಕಿಚ್ ಹಿಡ್ಕೊಂಡು ಏನ್ ಮಾಡ್ಬೇಕು, ಸಾಧನೆ ಮಾಡಿ ಮುಗಿಸ್ಬೇಕು. ಹೌದು ಬ್ರೋ, ಮಾಡಲ್ಲ ಬ್ರೋ. ಇದು ಎಂಟರ್ಟೈನ್ಮೆಂಟ್ ಇಂದ ಬಿಟ್ಬಿಟ್ಟವ್ರೆ ಬ್ರೋ. ತುಂಬಾ ಜನ ಇವರಿಂದ ನಾವುಗಳು ಗ್ರೋ ಆಗಕ್ಕಾಯ್ತಲ್ಲ. ಹೇಳ್ತಾರೆ, ನಮ್ ಶಾರ್ಟ ನೀವು ಕಷ್ಟ ಪಡ್ಬೇಕು. ನಾವು ಕಷ್ಟ ಪಡ್ತಾನೆ ಇದೀವಪ್ಪ, ನಾವು ನೋಡ್ತಾ ಇದೀವಿ. ನಾವು ಕಷ್ಟ, ನಾವು 1 ವರ್ಷದಿಂದ ಕಷ್ಟಪಟ್ಟಿದ್ವಿ. ಎಷ್ಟು ಸಬ್ಸ್ಕ್ರೈಬರ್ಗೆ ಏನ್ ಮಾಡಿದೀವಿ ನೋಡಿ. ಪಟ್ಟಿನೇ 2140 ಈಗ ಕಷ್ಟ. 1 ವರ್ಷದಿಂದ ಮಾಡ್ತಾ ಇರೋದಕ್ಕೆ. ಅವರೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾರೆ, ಆದ್ರೂ ಅವ್ರ ಹತ್ರ ಅಷ್ಟೊಂದು ಸಬ್ಸ್ಕ್ರೈಬರ್ ಎಲ್ಲಿಂದ ಬಂದ್ರು? ಹೇಳದ್ನಲ್ಲ, ಲಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೇಳ್ತಾರೆ, ನೀವು ಕಷ್ಟಪಡ್ರಿ, ನಾವು ಕಷ್ಟ ಪಡ್ತಾ ಇದೀವಿ, ಅವ್ನು ಎಂಜಾಯ್ ಮಾಡ್ತಾನೆ. ಅವರು ಇನ್ನೂ ಬುದ್ಧಿವಂತರು ಬ್ರೋ. ನಮ್ಮ ಐಡಿಯಾಗಳನ್ನ ದೇವ್ ಬಿಡ್ತಾರೆ, ಅವರು ವಿಡಿಯೋಗಳಲ್ಲಿ ಹಾಕತ್ತಾರೆ. ಅವ್ರು ನೋಡಿ, ನಾನು ಅದೇ ವಿಡಿಯೋ ಮಾಡ್ತೀನಿ, ಅವನು ಅದೇ ವಿಡಿಯೋ ಮಾಡ್ತಾರೆ. ನನಗೆ ಎಷ್ಟು ವ್ಯೂಸ್ ಬರುತ್ತೆ, ಅವ್ನಿಗೆ ಎಷ್ಟು ವ್ಯೂಸ್ ಬರುತ್ತೆ ನೋಡಿ ಬೇಕಿದ್ರೆ. ಬ್ರೋ ಆಕ್ಚುಲಿ ಕೆಲವು ವಿಡಿಯೋಸ್ ನಾವು ಒಂದ್ ಕಂಟೆಂಟ್ ಬಿಟ್ಟಿದ್ದೇವೆ ಅಂತ ಕಳಿ, ನಾವು ಬಿಟ್ಟಾದ್ಮೇಲೆನೆ ಅವ್ರು ಅದೇ ಕಂಟೆಂಟ್ ಬಿಡ್ತಾರೆ. ಅವ್ರ ಕಂಟೆಂಟ್ ಗಳು ಓಡ್ತವೆ. ಆಮೇಲೆ ಅವ್ರ ಹುಡುಗರೆಲ್ಲ ಬಂದ್ಬಿಟ್ಟು ನಮ್ಗೆ ಹೇಳ್ತಾರೆ, ಕಾಪಿ ಮಾಡ್ತೀಯ ನೀನು ಒಂದು ನೋಡ್ಬಿಟ್ಟು ಅಂತ. ನಾನೇ ನಮ್ಗೆ ಹೇಳ್ತಾರೆ, ನಾವು ಕಾಪಿ ಮಾಡ್ತಾ ಇದೀವಿ ಅಂತ. ನಾನೇ ಕಣ್ಣ ಫಸ್ಟ್. ನಮ್ಗೆ ಆಕ್ಚುಲಿ ಕಾಪಿ ಮಾಡಿ ದುಡ್ಡು ಮಾಡ ಅಂತ ಮೈಂಡ್ ಸೆಟ್ ಇಲ್ಲ ಬ್ರೋ. ಹಂಗೇನಾರು ಇದ್ದಿದ್ರೆ ಏನ್ ಇಷ್ಟ ಬಂದಿದ್ ಆಗ್ತಾ ಇರ್ತೀವಿ ನಾವು. ನಾನ್ ಹಂಗನಂಗಿದ್ರೆ ಎಲ್ಲ ಮಾಡಿದ್ರೆ ಎಷ್ಟು ಕಂಟೆಂಟ್ ಸಿಗೋ ಬ್ರೋ. ದಿನಕ್ಕೆ ಒಬ್ಬೊಬ್ಬ ಯೂಟ್ಯೂಬರ್ ಇಂದಾನು ಕದಿ ಅಂದ್ರೆ ದಿನಕ್ಕೆ 10 ವಿಡಿಯೋ ಬಿಡ್ಬೋದಿತ್ತು. ಹೌದು ಕರೆಕ್ಟ್. ಇದು ಕರೆಕ್ಟ್ ಆಗಿ ಹೇಳಿದ್ದೀರಾ ನೋಡಿ. ಎಷ್ಟು ಒಬ್ಬೊಬ್ಬನಿಂದನೂ ಒಂದೊಂದು ಕಂಟೆಂಟ್ ಕದ್ಬಿಟ್ಟು ಎಷ್ಟೊತ್ತು ಮಾಡೋದು. ಒಬ್ಬೊಬ್ರು ಇನ್ನೂ ಬುದ್ಧಿವಂತರು. ಅವ್ನು ಯಾವೊಂದು ವಿಡಿಯೋ ಓಡ್ತೈತೆ, ನಾನು ಅದೇ ತರ ಮಾಡ್ತೀನಿ. ಅದೇನಕ್ಕೆ ಮಾಡ್ತೀನಿ? ನಿನ್ ಯೂನಿಕ್ನೆಸ್ ಕೊಡು. ಇಲ್ಲ ಬ್ರೋ, ನಂದು ಒಂದ್ ಐಡಿಯಾ ಐತೆ. ಒಂದ್ ಸ್ವಲ್ಪ ಮಾನಿಟೈಸೇಷನ್ ಆಗ್ಲಿ ಅಂತ ಕಾಯ್ತಿದ್ದೀನಿ. ಈಗ ಯಾರು ಟಾಪ್ ಯೂಟ್ಯೂಬರ್ ಇರ್ತಾನಲ್ಲ, ಅವಂದೇ ಫುಲ್ಲು ಒಂದ್ ಪಿನ್ ಟು ಪಿನ್ ಬಿಡ್ದಂಗ ಅವ್ನ್ ಡೈಲಾಗೆ ಹೇಳಿ ಅವಂದೇ ಫುಲ್ ಹೇಳ್ಬಿಡ್ತೀನಿ ಬ್ರೋ. ಲಾಸ್ಟ್ ಅಲ್ಲಿ ಅದು ಎಷ್ಟು ಓಡುತ್ತೆ ಅಂತ ನೋಡ್ತೀನಿ. ಆಮೇಲೆ ಹೇಳ್ತಾ ಈ ವಿಡಿಯೋ ಎಲ್ಲ ಕೇಳ್ದಂಗ ಐತಲ್ಲ, ಕಮೆಂಟ್ ಸೆಕ್ಷನ್ ಅಲ್ಲ ಎಲ್ಲ ಕೇಳ್ದಂಗ ಐತಲ್ಲ, ಎಲ್ಲ ನೋಡ್ದಂಗ ಐತಲ್ಲ ಅಂತ. ಬ್ರೋ ನಾನು ಹೇಳಲ್ಲ ಬ್ರೋ, ನಾವು ಬರೀ 2000, 1000, 3000 ಮಡಿಕೊಂಡಿರೋರು ಏನೇನೋ ಟ್ರೈ ಮಾಡ್ತಿರ್ತೀವಿ. ಅವ್ರು ಅಷ್ಟೆಲ್ಲ ಮಡಿಕೊಂಡಿರೋರು ಒಂಚೂರು ಎಫರ್ಟ್ ಹಾಕ್ಬಿಟ್ರೆ ಅವ್ರದ್ದು ಇನ್ನೂ ದೊಡ್ಡದಾಗ್ಬೋದು ಅವರು. ಅವಾಗ ಬ್ರೋ ಅವ್ರಿಗೆ ಆಕ್ಚುಲಿ ಚಂದ್ರನ್ ಇನ್ಫ್ಲೂಯೆನ್ಸ್ ಮಾಡಕ್ ಕೆಪಾಸಿಟಿ ಇದೆ ಬ್ರೋ. ಅಷ್ಟು ಸಬ್ಸ್ಕ್ರೈಬರ್ಸ್ ಅಂದ್ರೆ ಕಮ್ಮಿ ಅಲ್ಲ. ಹೌದು ಬ್ರೋ, ನೀವೇ ಯೋಚನೆ ಮಾಡಿ. ನಿಮ್ದು 1000 ಅಂತ ಹೇಳ್ತೀರಾ, 1000 ನಮ್ದು 2000 ಅಂತ. ಅವ್ರನ್ನೆಲ್ಲ ಒಂದ್ ರೂಮಲ್ಲಿ ಕೊಡಕ್ರೆ ಎಷ್ಟು ಜನ ಗೊತ್ತಾ ಬ್ರೋ? ಯಪ್ಪ. ಹೌದು ಬ್ರೋ, ಅದನ್ನೇ ಹೇಳ್ತಾ ಇರೋದು. 100 ಜನ ಸೇರಿಸ್ಬಿಡಿ ಸಾಕು, ಬೇಡ 50 ಜನ ಸೇರಿಸಿ ಒಂದ್ ರೂಮ್ ಅಳಿಕೆ ಎಷ್ಟು ಜನ ಇರ್ತಾರೆ ನೋಡಿ. ಕಷ್ಟ ಬ್ರೋ. ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗ ದಿನಕ್ಕೆ 2 ಆಗೋದ್ 3 ಆಗೋದೇ ನನಗೆ ಖುಷಿ. ಒಂದೊಂದ್ ಸಬ್ಸ್ಕ್ರೈಬರ್ ಹೆಚ್ಚಾದ್ರೆ ಎಷ್ಟು ಖುಷಿ ಪಡುವೆ ಮುಂಚೆ. ಅದು ಒಬ್ಬೊಬ್ಬಂಗ್ ಕೂಡ ಹಾಕೋದು ಕಷ್ಟನೇ ಬ್ರೋ. ನನ್ಗೆ ಏನ್ ಗೊತ್ತಾ ಬ್ರೋ, ಅದು ಕಾಟೇರ ಫಸ್ಟ್ ವಿಡಿಯೋ ಬಂದಿದಲ್ಲ, ನಾನ್ ಬಿಟ್ಟೆ ಸುಮ್ನೆ. ನಾನು ಮಜಕ್ ಬಿಟ್ಟಿದ್ದು, ನಾನೇನು ಇದು ಸೀರಿಯಸ್ ಆಗಿ ಏನ್ ತಗೊಂಡಿರ್ಲಿಲ್ಲ. 2 ಚಾನಲ್ ಬಿಟ್ಟಿದೆ ಸೇಮ್ ವಿಡಿಯೋನೇ. ಬಟ್ ಇದ್ರಲ್ಲಿ ಕ್ಲಿಕ್ ಆಗೋಯ್ತು. ಅದ್ರಲ್ಲಿ ಏನೋ ಗೊತ್ತಿಲ್ಲ, ಓಡ್ಲಿಲ್ವೇನೋ ಗೊತ್ತಿಲ್ಲ. ಫಸ್ಟ್ ಬಂದ್ಬಿಟ್ಟು ಟಾಕ್ಸಿಕ್ ಬಿಟ್ಟೆ, ಅದೇನೋ ಓಡ್ಲಿಲ್ಲ. ಏನೋ ಒಂದು 15 ಜನ 16 ಜನ ನೋಡಿದ್ರೆ ಇದೇನು ವೇಸ್ಟ್ ಅಂದ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟು ತಿರ್ಗಾ, ಯಾಕಂದ್ರೆ ಕಾಪಿರೈಟ್ ಕ್ಲೈಮ್ ಬಂದ್ಬಿಟ್ಟಿತ್ತು. ಸರಿ ಬಿಡಪ್ಪ ಇನ್ನೇನು ಅಂದ್ಬಿಟ್ಟು ಕಾಟೇರೋದು ನೋಡ್ಬಿಟ್ಟು ವಿಡಿಯೋ ಮಾಡಿದೆ. ಅವನ ಅದೇನೋ ಗೊತ್ತಿಲ್ಲ, ಒಂದ್ ದಿನಕ್ಕೆ 10,000 ಜನ ನೋಡ್ಬಿಟ್ರು. ನಾನ್ ಶಾಕು. ಇದೇನ್ ಗುರು, ನಂದೇನ್ ಲಕ್ ಚೆನ್ನಾಗೈತಾ ಅಥವಾ ಸುಮ್ನೆ ನೋಡ್ತಾರ? ನಾನ್ ಬಾಯ್ ಹೋದಂಗ್ ಮಾತಾಡ್ತಾ ಇದೀನಿ, ಅದ್ರಲ್ಲಿ ಏನು ಹೇಳ್ತಾ ಇಲ್ಲ. ನಾನು ಫಸ್ಟ್ ಒಂದು ರಿಯಾಕ್ಷನ್ ಅಂತ ಬಿಟ್ಟೆ, ಆಮೇಲೆ ರಿವ್ಯೂ ಅಂತ. ಸೊ ರಿಯಾಕ್ಷನ್ ನನ್ನ ಫೇಸ್ ತೋರ್ಸೋಕ್ಕಾಗಲ್ಲ, ನನಗೆ ಏನೇನು ಅನ್ನಿಸ್ತು ಅಂತ ನಾನು ಅಂದೆ. ಫಸ್ಟ್ ಅದು ಹೆಂಗಾಗಿತ್ತು ಅಂದರೆ, ರಾತ್ರಿ ಬಿಟ್ಟಿದ್ದು ಅವ್ರು ಬರ್ತಡೇ ಇತ್ತಲ್ಲ, ಅವತ್ತು ರಾತ್ರಿ ಬಿಟ್ಟಿದ್ದವರು ಕಾಟೇರೋದು. ಅಂದರೆ ಆ ಟೈಮಲ್ಲಿ ಅಲ್ಲ ಕಾಟೇರ ಟ್ರೇಲರ್ ಬಂತು ಫಸ್ಟ್ ರಾತ್ರಿ ಬಂತು, ಸಾಯಂಕಾಲ ಟೈಮು. ನಾನು ಅದು ನೋಡ್ಬಿಟ್ಟು ಒಳ್ಳೆ ಸತ್ತೋಗಿರೋ ಒಂಥರ ವಾಯ್ಸಲ್ಲಿ ತುಂಬ ಚೆನ್ನಾಗಿತ್ತು, ಅದು ಹಿಂಗಿತ್ತು, ಏನೋ ಅನಿಸ್ತಿತ್ತು, ಇದೇನು ನನಗೆ ಅಷ್ಟೊಂದು ಬಿಲ್ಡಪ್ ಅನ್ನಿಸ್ತಿಲ್ಲ. ಬೆಳಗ್ಗೆ ಎದ್ಬಿಟ್ಟು ರಿವ್ಯೂ ರೆಕಾರ್ಡ್ ಮಾಡಿದೆ, ಬಟ್ 2 ಒಂದರಲ್ಲಿ ಹಾಕಿದ್ದೆ. ಜನ ನೋಡ್ಬಿಟ್ಟು ಸಖತ್ತಾಗೈತೆ ವಿಡಿಯೋ ಅಂದ್ಬಿಟ್ಟು ಎಲ್ಲ ನೋಡ್ತವ್ರೆ. ಸ್ವಲ್ಪ ಜನ ಬೈತವ್ರೆ, ಏನು ಹಿಂಗೆ ಮಾಡಿದ್ದೆ ರಿವ್ಯೂ, ವೇಸ್ಟ್ ನನ್ನ ಮಗ ನೀನು, ಹಂಗೆ ಹಿಂಗೆ ಅಂತ.
ನಾನು ಇದಿಂಗ್ಲ 10,000 ವ್ಯೂಸ್ ಹೊಂಟೋಯ್ತು, ನನ್ ಅನ್ಕೊಂಡಿರ್ಲಿಲ್ವಲ್ಲ 1 ಸೆಕೆಂಡ್ ಇದನ್ನ. ಬಟ್ ಅದ್ ನೋಡಿ, ಅದಾಗಿ 1 ವರ್ಷಕ್ಕೆ ಕರೆಕ್ಟಾಗಿ ಇದು UI ಬಂದೈತೆ ಆ ಟೈಮಲ್ಲಿ. ಹೌದು. ಸೊ ಆ ತರ ಬ್ರೋ ನಮ್ಗೆ ಆಕ್ಚುಲಿ ಪುಷ್ ಮಾಡಿದ್ದೆ UI. ಹೌದೌದು. UI ಕಂಟೆಂಟ್ ಬಿಟ್ಬಿಟ್ಟು ಜಾಸ್ತಿ ಪುಷ್ ಆದ್ವಿ ನಾವು. ನಾನು ಅದನ್ನೇ ಅನ್ಕೋತಾ ಇರ್ತೀನಿ ಒಂದೊಂದ್ಸರಿ, UI-ನೇ ನೋಡಿ, UI ಇಂದ ನಾನು ಬೆಳೆದೆ ಇಲ್ಲ ಅಂತ ಹೇಳ, ನನಗೆ ರೆಸ್ಪೆಕ್ಟ್ ಐತೆ ಉಪೇಂದ್ರ ಅವ್ರ ಮೇಲೆ ಯಾವತ್ತಿದ್ದೇ ಇರುತ್ತೆ. ಬಟ್ ಏನಂದ್ರೆ ನನಗೂ ಬೇರೆ ಏನಾದ್ರು ಟ್ರೈ ಮಾಡಬೇಕು ಅಂತ ಆಸಕ್ತಿ ಇರುತ್ತೆ. ಬಟ್ ಜನ ಏನ್ ಗೊತ್ತಾ, UI ನೋಡಬೇಕು ಅಂತಾರೆ. ನಾನು ಅದಕ್ಕೆ ನೋಡಿ, ನಾನು ಸ್ಕ್ವಿಡ್ ಗೇಮ್ದು ಬಿಟ್ಟೆ ಅಷ್ಟು ಓಡಲಿಲ್ಲ, ಮ್ಯಾಕ್ಸ್ ಬಿಟ್ಟೆ ಓಡಲಿಲ್ಲ. ಬಟ್ UI ಇನ್ನೊಂದು ವಿಡಿಯೋ ಬಿಟ್ರೆ ನೋಡ್ತಾರೆ. ಸೊ ಈಗ ನಾನೆಲ್ಲ ಹೇಳ್ತಿಲ್ವ, UI ನಾನೆಲ್ಲ ತೋರಿಸ್ಬಿಡಿ, ಇನ್ನೊಂದು 2 ವಿಡಿಯೋ 3 ವಿಡಿಯೋ ಮಾಡ್ಬೋದು. ಅವ್ರು ಇನ್ನ ಏನಪ್ಪದು 4K ರಿಲೀಸ್ ಮಾಡೋ ತನಕ OTT-ಲಿ. ಅಲ್ಲಿ ತನಕ ನಾನು ತಿರೋದು 2 ವಿಡಿಯೋ. ಅದ್ ಬಿಟ್ರೆ ನನ್ನ ಹತ್ರ ಇನ್ನೇನು ಪ್ಲೇ ಲಿಸ್ಟ್ ಮಾಡಕ್ ಬಿಟ್ಟಿದ್ದೀನಿ. UI 9 ವಿಡಿಯೋ ಏನೋ ಆಗ್ಬಿಟ್ಟವು. UI ಬಿಡಿ ಬ್ರೋ, ನಾನು ಉಪೇಂದ್ರ ಅವ್ರದ್ದು ಎಲ್ಲಾ ಪಿಕ್ಚರ್ ಬ್ರೇಕ್ ಡೌನ್ ಮಾಡಿ ಇಕ್ಕಿದ್ದೀನಿ. ನಾನು ಹೋಗಿ ನೋಡ್ಬೇಕು. ನೀವು ಎಲ್ಲ ಒಂದು ಬಿಟ್ಟಿಲ್ಲ. ಏನಂದ್ರೆ ರಕ್ತ ಕಣ್ಣೀರೊಂದು, ಕಟಾರಿ ವೀರ ಸುರಸುಂದರಾಗಿನಿ ಒಂದು, ಇವೆರಡೇ ಬಿಟ್ಟಿರೋದು. ಅದು ಬಿಟ್ರೆ ಎಲ್ಲ ಮುಗಿಸ್. ಮತ್ತೆ ಇನ್ನೊಂದು ಸೂಪರ್ ಸ್ಟಾರ್ ಅದು, ಸಾರಿ, ಈ 3 ಪಿಕ್ಚರ್ ಐತೆ ಅಷ್ಟೇ ಪೆಂಡಿಂಗು. ಎಲ್ಲ ಇಳಿಸ್ಬಿಟ್ಟಿದ್ದೀನಿ, ಮಾಡಕ್ಕೆ ಕಲ್ಸಿಲ್ದೆ. ಇವ್ನು ಅಂತಿದ್ದ, ಇವ್ನು ಯಾವ ಎಲ್ಲ ಪಿಕ್ಚರ್ ಮಾಡ್ಕೊಂಡ್ ಕೂತವನೆ ಅಂತ. ಬಟ್ ಅವು 3 ಇಲ್ಲ ಬ್ರೋ, ಅದು ಕ್ರೇಜ್ ಹಂಗಿದೆ ಫಿಲಮ್ಗಳವು. ನನಗೀಗಲೂ ಹೇಳ್ತೀನಿ ನೋಡಿ ಬ್ರೋ, ಅದು ಸೂಪರ್ ಸ್ಟಾರ್ ಅಲ್ಲಿ ಒಂದು ಸೀನ್ ಬರುತ್ತೆ, ಅದರಲ್ಲಿ ಮೋನೋ ಆಕ್ಟಿಂಗ್ ಮಾಡ್ತಾರೆ ಉಪೇಂದ್ರ ಅವರು. 2 ಕ್ಯಾರೆಕ್ಟರು, ಅಂದ್ರೆ ಒಂದು ಕೈ ಮುರ್ಕೊಂಡಿರ್ತಾನೆ ಒಬ್ಬ ರಾಜ ಅಂತ ಇರೋ ಕ್ಯಾರೆಕ್ಟರು. ಅಲ್ಲಿ ಒಂದು ರೂಮ್ ಒಳಗಡೆ ಒಂದು ಸೀನ್ ಇರುತ್ತೆ, ಕೈ ಮುರಿದೋಗಿರುತ್ತೆ. ತಗೊಳ್ಳಿ ಮಹಾಪ್ರಭು, ಅವರೇ ಆಕ್ಟಿಂಗ್ ಮಾಡ್ತಾ ಇರೋದು, ಒಂದೇ ರೂಮಲ್ಲಿ ಒಬ್ಬರೇ ಇರೋದು. ಅಲ್ಲಿ 2 ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತಾರೆ. ಏನಂತ, ಒಬ್ಬ ರಾಜಂತರ ಆ ವ್ಯಕ್ತಿನೇ ಈ ಒಂದ್ ಸೈಡಿಂದ ಇನ್ನೊಂದ್ ಸೈಡ್ ಕೊಡಬಿಟ್ಟು ಮಹಾಪ್ರಭು. ನಾನು ಅನ್ಕೊಂಡೆ ಅದು ಪೂರ್ತಿ 1 ಟೇಕಲ್ಲಿ ತೆಗ್ದಿರೋದು. ಅಲ್ಲೇ ಗೊತ್ತಾಗುತ್ತೆ ಉಪೇಂದ್ರ ಎಷ್ಟು ಗ್ರೇಟ್ ಆಕ್ಟರ್ ಅಂತ. ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಬ್ರೋ. ಅದು ನೋಡ್ಬೇಕು ನೀವು. ಅದು ಹಾಲಿವುಡ್ ಅಲ್ಲಿ ಅಷ್ಟಾಗಿ ಕಾಣಿಸ್ತಾ ಇರ್ಬೋದು, ಅವ್ರೊಂದ್ ಸ್ವಲ್ಪ ಫನ್ನಿ ಟೋನು ಮತ್ತೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಟೋನ್ ಹಾಕಕ್ಕೆ ಟ್ರೈ ಮಾಡೋರೆ. ಬಟ್ ಸೂಪರ್ ಸ್ಟಾರ್ ಅಲ್ಲಿ ಕಾಣಿಸುತ್ತೆ. ಸೂಪರ್ ಸ್ಟಾರ್ ಅಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಅನ್ಸುತ್ತೆ. ಅವನು ಇನ್ನೊಬ್ಬ ಬರ್ತಾನಲ್ಲ, ಅವನು ರಾಜ್ ಅಂತಾರ ಇರೋನು, ಅವನೇ ಬೇರೆ ಇವನೇ ಬೇರೆ ಅನ್ನೋ ತರ ಫೀಲ್ ಕೊಡ್ತಾರೆ. ಅದು ಕಣ್ಣಲ್ಲಿ ಹಿಂಗಿಂಗ್ ಅನ್ನೋದು, ಆಮೇಲೆ ಆ ವೇ ಆಗಿ ಮಾತಾಡೋದು ತುಂಬಾ ಐತೆ ಆ ತರ. ಅದ್ರೊಂದು ಸಾಂಗ್ ಐತಲ್ಲ, ಓ ಅಂದ್ರು ಸರಿ, ಏ ಅಂದ್ರು ಪ್ರಾಬ್ಲಮ್, ನಾನು ಉಶ್ ಅಂದ್ರು ಪ್ರಾಬ್ಲಮ್ ಅಂತ ಇರ್ತಾರೆ. ಆ ತರ ಅದೊಂಥರ ಸಾಂಗ್ ಚೆನ್ನಾಗೈತೆ. ಅದು ಆ ಟೈಮಲ್ಲಿ ಬಂದಿದ್ದ ಸಾಂಗ್. ಅದೇ ಹೇಳ್ತಿರೋದು ಬ್ರೋ, ಇವರು ಒಳ್ಳೆ ಟ್ಯಾಲೆಂಟ್ ಇದಾರೆ. ಇವರು ಒಂದ್ ಸ್ವಲ್ಪ ಜನ ಅಷ್ಟೇ ಬ್ರೋ, ಇವ್ರ ಹತ್ರ ಎಲ್ಲ ಒಳ್ಳೆ ತಗೋಸ್ಕೋಬೇಕು. ರಕ್ಷಿತ್ ಶೆಟ್ಟಿ ಅವರವ್ರೆ, ರಿಷಬ್ ಶೆಟ್ಟಿ ಅವರವ್ರೆ, ರಾಜ್ ಬಿ ಶೆಟ್ಟಿ ಅವ್ರು ಬ್ರೋ, ನಾನು ನಿಜ ಹೇಳ್ಬೇಕು ಪಾಪ, ಅವ್ರು ನೋಡ್ರೆ ನಂಗೆ ನಿಜಲ್ಲೂ ಬೇಜಾರಾಗುತ್ತೆ. ಎಂತೆಂತ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾರೆ. ಅವ್ರ ಪಿಕ್ಚರ್ಗಳು ಓಡಲ್ಲ, ನಂಗೆ ಅದೇ ಬೇಜಾರಾಗೋದು. ಈಗ ರೀಸೆಂಟ್ ಆಗಿ ರೂಪಾಂತರ ಮೂವಿ, ಆ ರೂಪಾಂತರ ಮೂವಿ ನಾನು ನೋಡಿದೆ ಬ್ರೋ. ಅದೊಂಥರ ಫೀಲ್ ಗುಡ್ ಮೂವಿ ಅನ್ಸ್ಬೋದು ನಿನಗೆ, ಏನೋ ಒಂಥರ ಡಿಪ್ರೆಸಿಂಗ್ ಮೂವಿ ಇರ್ಬೋದು ಇದು ಅಂತ. ಬಟ್ ಅದ್ರಲ್ಲಿ ಒಂದು ಮೀನಿಂಗ್ ಇದೆ, ಒಂದು ಏನೋ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅದನ್ನ ಫ್ಯೂಚರ್ ಇಂದ ಪಾಸ್ಟ್ ತನಕ ಕರ್ಕೊಂಡು ಹೋಗೋ ಕಾನ್ಸೆಪ್ಟು ಒಂಥರ ತುಂಬಾ ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟು. ಬಟ್ ತುಂಬಾ ಚೆನ್ನಾಗಿ ತೋರ್ಸಾರೆ. ಒಂದು ಫೀಲ್ ಗುಡ್ ಮೂವಿ, ಒಂದು ನೋಡಿದಾಗ ಒಂದು ಆನಂದ ಒಳಗಡೆ, ಒಂಥರ ಹ್ಯಾಪಿನೆಸ್ ಇರುತ್ತಲ್ಲ, ಆ ತರ ಒಂದು ಮೂವಿ ಅದು. ಜನ ಅದನ್ನ ನೋಡ್ಬಿಟ್ಟು ಅಷ್ಟಾಗಿ ಇದು ಹೇಳ್ತಿಲ್ಲ, ಏನಪ್ಪ ಜನಕ್ಕೆ ಇಷ್ಟ ಆಗ್ತಲ್ಲ, ಇವ್ರಿಗೆಲ್ಲ ಏನೋ ಇದು ನೋಡ್ಬೇಕು. ಅವರು ಪಾಪ ಏನ್ ಮಾಡ್ತಾರೆ, ಅವ್ರು ಆ ಥರ ಎಕ್ಸ್ಪೆರಿಮೆಂಟಲ್ ಪಿಕ್ಚರ್ಗಳು ಮಾಡಕ್ ಟ್ರೈ ಮಾಡ್ತಾರೆ, ನೋಡಕ್ ಟ್ರೈ ಮಾಡ್ತಾರೆ. ನೋಡಿ, ಎಲ್ಲರಿಗೂ ಇದ್ ಬೇಕು, ಗರುಡ ವಾಹನ ವೃಷಭ ವಾಹನದ ಬೇಕು, ಅದೇ ತರ ಬೇಕು ಅಂತಾರೆ. ಯಾವಾಗ್ಲೂ ಒಂದೇ ತರ ಮಾಡಕ್ಕಾಗುತ್ತಾ? ಅದರಲ್ಲೂ ಬೇರೆ ಬೇರೆ ತರ ಲೇಯರ್ಸ್ ಇರುತ್ತೆ, ಮಾಡ್ಬೇಕು. ಅದು ಚೆನ್ನಾಗಿದೆ ಬ್ರೋ, ಅದು ಒಂಥರ ಒಳ್ಳೆ ಮೂವಿನೇ. ಅದೊಂಥರ ಅದ್ ಹೆಂಗೆ ಅಂದ್ರೆ, ಅದ್ರಲ್ಲಿ ಅವ್ರು ತೋಡಿದ್ ಗುಂಡಳಿಕ್ ಅವರೇ ಬೀಳ್ತಾರೆ ಅನ್ನೋದು ಇಂಡೈರೆಕ್ಟ್ ಆಗಿ ತೋರಿಸಿರೋ ಪಿಕ್ಚರ್ ಅದು. ಅದು ಸಾಕ, ಅದು ಸಿಂಬಾಲಿಕ್ ಆಗಿ ತೋರಿಸ್ತಾರೆ, ನೋಡ್ಬೇಕು. ಅದು ಸಿಂಬಾಲಿಕ್ ಆಗಿ ತೋರಿಸಿದಾರಲ್ಲ, ಆ ಸೀನ್ ಹೆಂಗ್ ತಂದಿದ್ದಾರೆ ಬ್ರೋ. ಆ ಸೀನ್ ಒಳ್ಳೆ ಐಡಿಯಾ ಮಾಡಿ ಶೂಟ್ ಮಾಡಿದ್ದಾರೆ. ಒಬ್ಬನ ಹೆಸರು ಶಿವ ಅಂತೆ, ಇನ್ನೊಬ್ಬನ ಹೆಸರು ಹರಿ, ಆದ್ರೆ ಅವನು ವಿಷ್ಣು. ಶಿವ ಹರಿ ಸೇರಿದ್ರೆ ಏನೇನೆಲ್ಲ ಮಾಡ್ತಾರೆ ಅನ್ನೋದೇ ಒಂದು ಕಾನ್ಸೆಪ್ಟ್. ಏನು ಅಯ್ಯೋ ಅಡ್ವಾನ್ಸ್ ಲೆವೆಲ್ ಥಿಂಕಿಂಗ್ ಅದು. ಯಪ್ಪ, ಶಿವನ ನೋಡಿ, ಶಿವನ ನಾವೇನಂತ ಕರಿತೀವಿ, ಡಿಸ್ಟ್ರಾಯರ್ ಅಥವಾ ಅಗ್ರೆಸಿವ್ ಅಂತ ಇರ್ಬೇಕು. ಅದಕ್ಕೆ ಅವ್ನು ಅಗ್ರೆಸಿವ್ ಆಗಿರ್ತಾನೆ. ಏನೇ ಕೆಲಸ ಮಾಡೋದು ತಲೆನೇ ಕೆಲ್ಸ ಪಾಚಿಕ್ ಅಂತ ತಲೆ ಎಗ್ಗಿಸ್ತಾನೆ. ಬೇರೆ ಹರಿ ಸ್ವಲ್ಪ ತಲೆ ಓಡ್ಸಕ್ ಟ್ರೈ ಮಾಡ್ತಾನೆ. ಹೌದು. ಸೊ ನನ್ಗೆ ಇಷ್ಟ ಆಗಿದ್ ಸೀನ್ ಯಾವ್ದು ಗೊತ್ತಾ, ಲಾಸ್ಟ್ ನಲ್ಲಿ ಆ ಹುಡುಗರು ತಲೆಗೆ ಹಿಂಗ್ ಒದ್ದಿ ತುಂಬ್ತಾರಲ್ಲ ಮೂಟೆಗೆ, ಆ ಮೂಟೆ ತುಂಬ್ತಾರಲ್ಲ ಬಾಡಿಗಳನ್ನ, ಸಣ್ಣ ಹುಡುಗರು. ಸಣ್ಣ ಹುಡುಗರಲ್ಲ ಬ್ರೋ, ಅವರೇ ಒಬ್ಬ ಶಿವ, ಅವನು ಅದೇ ಅವರೇ ಸಣ್ಣ ಹುಡುಗ ಇದ್ದಾಗ ಇದು ಅಂತ. ಆ ಸೀನ್ಗಳು ಬ್ರೋ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಒಳ್ಳೆ ಒಂಥರ ನಮ್ಗೆ ಫೀಲ್ ಆಗ್ಬೇಕು, ನಮ್ ಮನ್ಸೊಳಿಕೆ ಬಂದು ಇಟ್ಕೋಬೇಕು. ಶಿವನ್ ಕ್ಯಾರೆಕ್ಟರ್ ನೋಡಕ್ಕೆ ಎಷ್ಟೇ ರೌದ್ರವಾಗಿದ್ರು, ಎಷ್ಟೇ ಡೇಂಜರಸ್ ಆಗಿ ಅನಿಸ್ತಿದ್ರು, ಜನ ಅವ್ರನ್ನ ತುಂಬಾ ಇಷ್ಟಪಡೋ. ಚಿಕ್ಕ ಹುಡುಗರು ಅವ್ರುಗಳು
ಹೌದು. ಅವನನ್ನ ಫಾಲೋ ಮಾಡ್ತಿದ್ರು. ಅವ್ನ ಕಂಡ್ರೆ ಎಲ್ಲರಿಗೂ ಭಯ ಇರ್ತಿತ್ತು, ಇಲ್ಲ ಅಂತ ಹೇಳಲ್ಲ. ಆ ಚಿಕ್ಕ ಹುಡುಗರು ಅವ್ನಿಗೆ ಎಷ್ಟು ಸಪೋರ್ಟ್ ಮಾಡೋ ಅಂದ್ರೆ ಅವನು ಹರಿನ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ರು. ಅವನು ಬಿಡೋದ್ಬಾರ್ದು, ಅವ್ನು ಹೊಡಿಬೇಕು ಅಂದ್ಬಿಟ್ಟು ಹೊಡಿತಾರೆ ಹರಿನ, ಗಾಡಿ ಓಡಿಸೋದನ್ನ. ಸೊ ಇಟ್ ಶೋಸ್ ದಟ್ ಇವನ್ ಎಷ್ಟೊಂದು ಜನಕ್ಕೆ ಶಿವ ಎಷ್ಟೇ ರಾಂಗ್ ಅನ್ಸಿದ್ರು ಅವ್ನು ಮಾಡೋದು ಒಂದು ಕಡೆಯಿಂದ ಕರೆಕ್ಟ್ ಆಗೈತೆ. ಅವ್ನು ಯಾರಿಗೋಸ್ಕರ ಫೈಟ್ ಮಾಡ್ತಿದ್ದ? ಅವನನ್ನ ಅವ್ನ ತಮ್ಮನ ತರ ಅನ್ಕೊಂಡಿದ್ನಲ್ಲ ಹರಿನ ತಾನೇ ಅವನು ಅಷ್ಟೊಂದು ಪ್ರೊಟೆಕ್ಟ್ ಮಾಡಕ್ ಟ್ರೈ ಮಾಡ್ತಿದ್ದು. ಹೌದು. ಬಟ್ ಅವ್ನ್ ಲಾಸ್ಟ್ ಅಲ್ಲಿ ಕೈ ಕೊಟ್ಟಿದ್ದು ಅವ್ನ್ ತಪ್ಪದು, ಇವಂದಲ್ಲ. ಇವ್ರಿಗೆ ಅದ ಅತ್ಯಾಸೆ ಆಗ್ಬಿಡ್ತು, ನಾನು ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅಂತ. ಅದು ಸಿಂಬಲೈಸೇಷನ್. ಆಕ್ಚುಲಿ ಒಳ್ಳೆ ಫಿಲಂಗಳು ಇದಾವೆ, ಆ ಒಳ್ಳೆ ಫಿಲಂಗಳು ಈಗ ಬರ್ತಿಲ್ಲ. ಹೌದು ಬ್ರೋ, ನಿಜವಾಗ್ಲು ನನ್ಗೆ ಅದರಿಂದನೇ ಬೇಜಾರಾಗೋದು. ಇನ್ನು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಬೋದು, ಯಾಕೆ ಕೊಡಲ್ಲ? ನಾವು ಫಿಲಂ ಅಂತ ಯಾಕೆ ಅಂತೀವಿ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಇರೋದೇ ಅದು. ಎಂಟರ್ಟೈನ್ಮೆಂಟ್ ಇರೋದೇ ವೈಟ್ ಏನಿದೆಯಲ್ಲ, ವೈಟ್ ಎಂಟರ್ಟೈನ್ಮೆಂಟ್ ಅಂದ್ರೆ ಫಿಲಂಗಳೇ ಮೇನ್ ಆಗಿರೋದು. ಇನ್ನೇನ್ ಎಂಟರ್ಟೈನ್ಮೆಂಟ್ ಐತೆ ಹೇಳಿ? ಆಕ್ಷನ್ ಅವು ಇವು ತೋರಿಸ್ತಾರೆ, ಅದು ಇದು ಮಾಡ್ತಾರೆ. ಬ್ರೋ ಬೇಕಾದ್ರೆ ಒಂದು ಫಿಲಂ ಇಂದ ಒಂದು ಪ್ರದೇಶನೇ ಬದಲು ಮಾಡಾಕ್ಬೋದು ಬ್ರೋ, ಅಷ್ಟು ಪವರ್ ಇದೆ ಫಿಲಂಗೆ. ಆಕ್ಚುಲಿ UI ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ನಮ್ ಕರ್ನಾಟಕನೇ ಬದಲಾಗಿರೋದು ಇವತ್ತಿಗೆ. ಎಲೆಕ್ಷನ್ ಕೇಳಿರೋರು 101% ಆ ಸೀನ್ ಬರುತ್ತೆ ನೋಡಿ. ಎಲೆಕ್ಷನ್ ಬೇಕು ಅಂತ ಜಗಳ ಆಡ್ತಿದ್ರು ನೋಡಿ, ಅದ್ ಆಗ್ಬೇಕಿತ್ತು. ಈ ಜನ ಇದನ್ನ ಇಷ್ಟೊತ್ತಿಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಬ್ಯಾನ್ ಮಾಡಿದ್ರೆ ಒಂದು ಎಲೆಕ್ಷನ್ ಬೇಕು ಅಂತ ಕೇಳಿರೋರು 101% ಎಲೆಕ್ಷನ್ ಕೇಳಿರೋರು ಅರ್ಥ ಆಗಿದ್ರೆ ಎಲೆಕ್ಷನ್ ಮಾಡ್ರಿ ಅಂತ. ನಾವು ಪ್ರಜಾಕೀಯ ತರ್ತೀವಿ. ಪ್ರಜಾಕೀಯ ಅಂದ್ರೆ ಏನು? ರಾಜನ್ ಕೈಯಲ್ಲಿ, ಈಗ ರಾಜಕೀಯ ಅಂದ್ರೆ ರಾಜನ್ ಕೈಯಲ್ಲಿ ದಾರ ಇರ್ತದೆ, ನಾವೆಲ್ಲ ಸೇರ್ಕೊಂಡು ಒಂದು ಸಿಂಹಾಸನ ಎಳಿತಾ ಇದೀವಿ. ಅವ್ನು ಹೇಳಿದ್ರೆ ನಾವು ಬಿದ್ದೋಯ್ತೀವಿ, ರಾಜ ಹೇಳಿದ್ರೆ. ಆದ್ರೆ ಪ್ರಜಾಕೀಯದಲ್ಲಿ ಏನು, ದಾರ ನಮ್ಮ ಕೈಲಿ ಇರ್ತದೆ, ನಾವು ರಾಜನ ಕತ್ತನ್ನು ಹಿಡ್ಕೊಂಡು ಎಳಿತಾ ಇದ್ದೀವಿ. ನಮಗ್ ಬೇಡ ಅಂದ್ರೆ ಎಳೆದ್ಬಿಟ್ಟು ಕೆಳಗೆ ಬೀಳಿಸ್ಬೋದು. ಅದು ಅವ್ರು ತೋರಿಸಿರೋದು. ಸೊ ಆ ಥರ ಇತ್ತು. ಅದು ಏನು ಮಾಡ್ತೀರಾ? ನನಗೂ ಗೊತ್ತಿಲ್ಲ. ಇವನೇ ಹೇಳಿದ್ದು ಅದು ವಿಧಾನಸೌಧ, ಅದು ಮನೆ ಥರ ತೋರಿಸ್ತಾರಲ್ಲ, ಹೊರಗಡೆ ಸೇರಿಸಿರ್ತಾರಲ್ಲ ವಿಧಾನಸೌಧ. ಅವನಲ್ಲೇ ಥಿಯೇಟರ್ಲೇ ಹೇಳ್ಬಿಟ್ಟ ಇದು ವಿಧಾನಸೌಧ ಕಣ ಅಂತ. ಹೌದಾ? ಏನ್ ಹಿಂಗೆ ಹೇಳ್ತಾನಲ್ಲ? ನನಗೆ ಬ್ರೋ ಅದು ಸೆಕೆಂಡ್ ಟೈಮ್ ಗೊತ್ತಾಗಿದ್ದು ಆ ತರ. ಅದು ನನಗೆ ಗೊತ್ತಿರೋ ಇವನೇ ಹೇಳ್ತಾ ಇರೋದು. 2-3 ಇವನೇ ಹೇಳ್ಬಿಟ್ಟ. ಏನಂತಾನೆ ಅದ್ ನೋಡಲ್ಲಿ ಅದೇನ್ಪಟ್ಟು ಅವನು ಕೇಜ್ ಒಳಗೆ ಕೂಡ ಆಗಿರ್ತಾರಲ್ಲ, ಅವಾಗ ಕೀ ಯೂಸ್ ಮಾಡ್ಬಿಟ್ಟು ಎಸ್ಕೇಪ್ ಆಯ್ತಾನೆ ಅಂತಾರಲ್ಲ, ಇವನೇ ಹೇಳಿದ್ದು. ನೋಡೋ ಕ್ರಿಯೇಟಿವಿಟಿ ಯೂಸ್ ಮಾಡಬೇಕು ಎಸ್ಕೇಪ್ ಆಗಬೇಕು ಅಂದ್ರೆ ಅಂತ, ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು ಅಂತ ಇವನೇ ಹೇಳಿದ್ದು. ನಾನು ಏನ್ ಗುರು ಹಿಂಗೆ ಹೇಳ್ತಾನಲ್ಲ ಅವನು, ನಾನು ಕರ್ಕೊಂಬಂದಿದ್ದು ನೋಡಿದ್ರೆ ಪಿಕ್ಚರ್ಗೆ, ನಾನು ಹೇಳ್ಬೇಕು ಇವೆಲ್ಲ ನೋಡ್ರೆ ನನಗೆ ಇವನೇ ಹೇಳ್ತಾವನೆ ಕೂತ್ಕೊಂಡು, ಹಿಂಗಾಯ್ತು ಕಣ ಹಂಗಾಯ್ತು ಕಣ ಅಂತ. ನಾನು ಒಳ್ಳೆ ಶಾಕು, ಏನ್ ಗುರು ಹಿಂಗೆ ಹೇಳ್ತಾನಲ್ಲ ಅವನು. ಥಿಯೇಟರ್ಗೆ ನಮ್ಮ ಮೈಂಡ್ ನ ನೀಟಾಗಿ ಕನೆಕ್ಟ್ ಮಾಡಿ ನೋಡಿದ್ರೆ ಸಾಕಾಗೈತೆ ಬ್ರೋ. ಹೌದು ಬ್ರೋ, ಇಲ್ಲ ಅಂದ್ರೆ ಏನು ಇಲ್ಲ. ಇಲ್ಲ ನಾ ಕತೆ ನೋಡಿ ಬ್ರೋ. ಅಗೇನ್ ಅದರಲ್ಲಿರೋ ಬ್ರೋ ಸ್ಕ್ರೀನ್ ಪ್ಲೇ ಎಷ್ಟೊಂದು ಹೇಳ್ತಾರೆ, ಆ್ಯಕ್ಷನ್ ಚೆನ್ನಾಗೇ ಇಲ್ಲ, ಏನಿಗೆ ಕಚ್ಚ 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 ಅಂತ ಕಟ್ ಮಾಡ್ತಾನೆ, ಗಾಡಿ ಎಗ್ರೋಗ್ಬಿಡುತ್ತೆ, ಏನೇನೋ ಆಯ್ತೈತೆ ಬ್ರೋ. ಅದಕ್ಕೂ ಕೂಡ ಒಂದು ಲಾಜಿಕ್ ಐತೆ. ಅದು ಹೆಂಗೆ ಅಂತ ನಾನು ಹೇಳ್ತೀನಿ ಕೇಳಿ. ಬಿಕಾಸ್ ಈಗೆಲ್ಲ ಎಷ್ಟು ಜನ ಏನಂತಾರೆ, ನಾವು ಏನ್ಬೋದು ಫೈಟ್ ಸೀನ್ ಐತೆ, ಲಾಜಿಕ್ ಎಲ್ಲ 4 ಜನ ಹಾರ್ಕೊಂಡು ಹೋಗ್ಬಿಟ್ರಂತ 40 ಜನ ಎಗ್ರೋಗ್ಬಿಟ್ರಂತ, ಇದೇನಿದು ಅಂತಾರೆ. ಅದಕ್ಕೆ ಉಪೇಂದ್ರ ಏನು ಮಾಡೋರೆ, ಅದನ್ನು ತುಂಬ ಫಾಸ್ಟಾಗಿ ಕಟ್ ಮಾಡೋರೆ. ಈಗ ಹುಡುಕು ಹೇಳು, ಕಂಪ್ಲೇಂಟ್ ಮಾಡು. ಅದು ಹೆಂಗೆ ಕಂಪ್ಲೇಂಟ್ ಮಾಡ್ತೀಯ ಇದು ಫೈಟ್ ಸೀನ್ ಚೆನ್ನಾಗಿಲ್ಲ ಅಂತ? ಆ ತರ ಮಾಡೋರು. ಅದ್ರ ಎಡಿಟಿಂಗ್ ಎಲ್ಲ ಎಗ್ರಿಸ್ಬಿಟ್ಟು ನೋಡಿ, ಆ ಗಾಡಿ ಎಗ್ರೋಗೋದಾಗ್ಲಿ ಇದಾಗ್ಲಿ ನೀವ್ ಅನ್ಕೋತೀರ. ಇನ್ನೊಂದು ಉಪೇಂದ್ರ ಅವ್ರ ಟ್ಯಾಲೆಂಟ್ ನ ಉಪೇಂದ್ರದಲ್ಲಿ ನೋಡಿ. ಹೌದೌದು, ಅವ್ರಿಗೆ ಎಲ್ಲಿ ಫಿಲಂ ಬೀಳ್ತೈತೆ, ಎಲ್ಲಿ ಫಿಲಂ ಎದಾಳ್ತೈತೆ ಅನ್ನೋ ಕಂಪ್ಲೀಟ್ ಫಿಲಂ ಮೇಲೆ ಒಂದ್ ಕಂಟ್ರೋಲ್ ಇದೆ ಬ್ರೋ. ಈಗ ಉಪೇಂದ್ರ ಫಿಲಂ ಅಲ್ಲಿ ಅದೇ ಹೆಂಡತಿ ಕ್ಯಾರೆಕ್ಟರ್ ನ ಹೊಡೆದಾಕ್ತಾರಲ್ಲ, ಹೊಡೆದಿ ಮನೆಯಿಂದ ಆಚೆ ಹಾಕ್ತಾರಲ್ಲ, ಅದಾದ್ಮೇಲೆ ಕೆಲವು ಸೀನ್ಗಳು ಬೋರ್ ಅಂತ ಅನ್ಸಿದೆ ಅವ್ರಿಗೆ. ಅದಕ್ಕೆ ಅದನ್ನ ಫೋಟೋ ತರ ಪಟ್ ಅಂತ ಫೋಟೋದಲ್ಲಿ ಹಾಕ್ಬಿಟ್ಟು ಆ ಕತೆ ಹೇಳಿ ಮುಗಿಸ್ಬಿಟ್ಟಿದ್ದಾರೆ 2 ಸೆಕೆಂಡಿಗೆ. ಲ್ಯಾಗ್ ಮಾಡಕ್ ಹೋಗಿಲ್ಲ ಫಿಲಂ ನ. ಇಲ್ಲ ಬ್ರೋ, ಫಸ್ಟ್ ನಾವು ನೋಡಿ, ನಾವು ಅದೇ ಅನ್ಕೊಳ್ಳೋದು. ಈ ಪಿಕ್ಚರ್ಗಳನ್ನ ನಾವು ಎಷ್ಟೊಂದ್ಸರಿ ಏನ್ ಮಾಡ್ತೀವಿ, ಈಗ ರಿವ್ಯೂ ಮಾಡೋರು ಏನ್ ಗೊತ್ತಾ, ಒಬ್ಬ ರಿವ್ಯೂಯರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತಾನೆ ಹೊರತು ಒಬ್ಬ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಲ್ಲ. ಒಬ್ಬ ಆಡಿಯನ್ಸ್ ಅಂದ್ರೆ ಏನು, ಥಿಯೇಟರ್ ಕೂತವನೆ ಏನ್ ನೋಡ್ತಾನೆ ಅವ್ನು ಎಕ್ಸ್ಪೆಷಲ್ ಆಗಿ ಎಂಜಾಯ್ ಮಾಡ್ತಾನೆ. ಬ್ರೋ ಎಂಜಾಯ್ ಮಾಡ್ತಾನೆ, ಅವ್ನ್ಗೆ ಏನ್ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡು ಹೋಗ್ಬಿಡ್ತಾನೆ ಬ್ರೋ. ಅವ್ನ್ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ, ಅವ್ನಿಗೆ ಎಂಟರ್ಟೈನ್ಮೆಂಟ್ ಅಷ್ಟೇ. ಅಟ್ ಎಂಡ್ ಅಲ್ಲಿ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕಷ್ಟೇ, ಅವ್ನಿಗೆ ಇನ್ನೇನು ಬೇಡ ಬ್ರೋ. ಅದನ್ನ ಹೇಳಿದ್ನಲ್ಲ, ಅದಕ್ಕೆ ಆ ಮೂವಿ ತುಂಬಾ ಎಂಟರ್ಟೈನಿಂಗ್ ಆಗಿರೋದು. ಅಲ್ಲಿ ನಾನು ಅದನ್ನ ಹೇಳಿದ್ನಲ್ಲ,
ಬರೀ ಏನಂತಾರೆ ಅವ್ರು ಎಷ್ಟು ತಲೆ ಓಡಿಸೋರು ಅಂದ್ರೆ ಆನಿಮೇಟ್ರಾನಿಕ್ಸ್ ಯೂಸ್ ಮಾಡೋರೆ ಬ್ರೋ. ನಾನು ಅದನ್ನು ನನ್ನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆನಿಮೇಟ್ರಾನಿಕ್ಸ್ ಅನ್ನೋದಂದ್ರೆ ಏನು ಗೊತ್ತಾ, ಒಂದು ರೋಬೋಟ್ ಥರ ಇರುತ್ತೆ ಚಿಕ್ಕದಾಗಿ, ಅದರಲ್ಲಿ ಬೊಂಬೆ ಥರ ಕಂಟ್ರೋಲ್ ಮಾಡ್ಬೋದು. ಆಗಿನ ಕಾಲದಲ್ಲಿ ರೋಬೋಟ್ ಕಾರ್ ಥರ ಒಂದು ಸ್ವಲ್ಪ ಬೊಂಬೆ ಯೂಸ್ ಮಾಡ್ಬೋದು. ತುಂಬ ಮೂವ್ ಮಾಡಲ್ಲ, ಸ್ವಲ್ಪ ಮೂವ್ ಮಾಡುತ್ತೆ. ಅದರಲ್ಲಿ ಇವರು ವಿಕ್ರಮ್ ಬೇತಾಳ ಬಂದಾಗ ರಪ್ಪ ಅಂತ ಹೊಡಿತಾನೆ, ಅದು ಬ್ಲಾಸ್ಟ್ ಆಗ್ಬಿಟ್ಟು ಬೇತಾಳ ಬರೋದು. ನಾನು ಅದೇ ಶಾಕು, ಆನಿಮೇಟ್ರಾನಿಕ್ಸ್ ಯೂಸ್ ಮಾಡೋರಲ್ಲ ಗುರು ಉಪೇಂದ್ರ ಪಿಕ್ಚರ್ ಒಳಗಡೆ ಅಂತ. ಅದು ಈ ಏನಪ್ಪ ಹಳೆ ಕಾಲದಲ್ಲಿ ತುಂಬಾ ಯೂಸ್ ಮಾಡ್ತಿದ್ರು ಆನಿಮೇಟ್ರಾನಿಕ್ಸ್. ಈಗೆಲ್ಲ CGI ಇನ್ನೊಂದು 2008 ಲೇಡಿ ಅಲ್ಟ್ರಾ ಮಾಡರ್ನ್ ಅಂತ ಒಂದು ಹಾಡೈತಲ್ಲ ಉಪೇಂದ್ರದಲ್ಲಿ, ಅದ್ರಲ್ಲಿ ಈಗ ಬರುತ್ತಲ್ಲ ಬೂಮರ್ ಅಂತ ಏನೋ ಇನ್ಸ್ಟಾಗ್ರಾಮ್ ಅಲ್ಲಿ, ಅದು ಯೂಸ್ ಮಾಡಿದ್ದಾರೆ. ಅದೇ ಅದು ಫ್ಲಾಶ್ ಹಿಂದಕ್ ಹೋಗುತ್ತೆ ಮತ್ ಮುಂದಕ್ ಬರುತ್ತೆ, ಹಿಂದಕ್ ಹೋಗುತ್ತೆ ಮತ್ ಮುಂದಕ್ ಬರುತ್ತಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಫ್ಯೂಚರ್ ಇದೆಯಲ್ಲ ಬೂಮರ್, ಅದನ್ನ ಯೂಸ್ ಮಾಡಿದಾರ ಆ ಟೈಮ್ ನಲ್ಲಿನೇ. ಅದನ್ನೇ ಹೇಳದ್ನಲ್ಲ. ಆಮೇಲೆ ಬ್ರೋ ಕ್ಯಾಮ್ರಾ ಒಂದ್ ಕಡೆ ಸ್ಟಡಿ ಆಗಿರಲ್ಲ, ಸಾಂಗ್ ಫುಲ್ ಹಿಂಗೆ ಉಲ್ಟಾ ಎಲ್ಲ ಓಡಾಡ್ಬಿಡುತ್ತೆ ಕ್ಯಾಮ್ರಾ. ಅದು ನೋಡಿ, ಅದು ಏನಕ್ಕೆ ಇದು UI ಪಿಕ್ಚರ್ ಎಷ್ಟೋ ಜನ ಕಂಪ್ಲೇಂಟ್ ಮಾಡ್ತಿದ್ರು, ಕ್ಯಾಮ್ರಾ ತುಂಬಾ ಸರಿ ತಿರುಗುತ್ತೆ, ತುಂಬಾ ತಲೆನೋವು ಬರುತ್ತೆ. ಬಿಕಾಸ್ ಅದು ನಿಮ್ ಬ್ರೈನ್ ಅಲ್ವೇನ್ರಿ, ಬ್ರೈನ್ ಹಿಂದೆ ಮುಂದೆ ತಿರುಗ್ತಾ ಇರುತ್ತೆ. ಹಂಗ ತಿರುಗ್ದಾಗ್ಲೇ ನಮಗ್ ಕನೆಕ್ಟ್ ಆಗೋದು. ಸುಮ್ನೆ ಸ್ಟಡಿ ಆಗಿ ಟೈಲರ್ಸ್ ಫ್ರೇಮ್ ಸೆಟ್ ಮಾಡಿದ್ರೆ ಎಲ್ಲಿಂದ ನಮ್ಗೆ ಅಷ್ಟ್ ಕನೆಕ್ಟ್ ಆಗುತ್ತೆ. ಅದಕ್ಕಿಂತ ಬ್ರೋ ಉಪ್ಪಿಟ್ಟು ಇಂಟ್ರಡಕ್ಷನ್ ಐತಿ, ಟೈಟ್ಲ್ ಬರುತ್ತೆ, ಅದು ನೋಡ್ಬೇಕು. ಒಬ್ಬನ್ ಬ್ರೈನ್ ತೋರಿಸ್ತಾರೆ, ಬ್ರೈನ್ ಒಳಗಡೆ ಹೋಗುತ್ತೆ, ಬ್ರೈನ್ ಒಳಗಡೆ ಹೋಗ್ಬಿಟ್ಟು ಒಂದು ಯೂನಿವರ್ಸ್ ಕ್ರಿಯೇಟ್ ಆಗುತ್ತೆ, ಅದ್ರ ಮೇಲೆ ಉಪ್ಪಿಟ್ಟು ಅಂತ ಬರೋದಿರುತ್ತೆ. ನಾನು ಫಸ್ಟ್ ಟೈಮ್ ನೋಡಿದಾಗ ಅರ್ಥ ಆಗಿರ್ಲಿಲ್ಲ, ಆಮೇಲೆ ಇನ್ನೊಂದ್ಸರಿ ನೋಡಿದೆ, ಏನ್ ಹಿಂಗೆ ಹೇಳ್ತಾರಲ್ಲ, ಇದು ಏನಿದ್ರ ತರ ಇರ್ಬೋದು, ಸ್ಟೋರಿ ವೈಸ್ ನೋಡಕ್ ಹೋಗ್ಲಿಲ್ಲ. ಆಮೇಲೆ ನಾನು ತಿರ್ಗಾ ಅಬ್ಸರ್ವ್ ಮಾಡಿದೆ, ಅದು ಒಬ್ಬನ ಬ್ರೈನ್ ಒಳಗೆ ಕ್ರಿಯೇಟ್ ಆಗಿದ್ದು ಉಪ್ಪಿಟ್ಟು ಅಂತ. ನನ್ಗೆ ಅವಾಗ ಗೊತ್ತಾಗಿದ್ದು. ಇದು ಅಷ್ಟೇ, ಉಪೇಂದ್ರ ನಾವು ಪಿಕ್ಚರ್ ಇದೆಯಲ್ಲ, ಅದು ಒಂದು ಕಟ್ಟು ಕತೆ. ಬೇತಾಳ ಇವ್ರಿಗೆ ಹೇಳ್ತಾ ಇರೋದು, ಯಾರಿಗೆ, ವಿಕ್ರಮಾದಿತ್ಯಗೆ. ನಾನು ಅನ್ನೋ ಕ್ಯಾರೆಕ್ಟರ್ ಇದ್ರೆ ಹೆಂಗಿರ್ತಿದ್ದ ಇದು ಆಕ್ಚುಲ್ ಸ್ಟೋರಿ. ಬೇತಾಳ ವಿಕ್ರಮಾದಿತ್ಯಂಗೆ ಹೇಳ್ತಾ ಇದ್ದಿದ್ದು, ನಾನು ಬರೋದಲ್ಲ ಸುಳ್ಳು, ಆಯ್ತಾ? ಅದನ್ನ ನೋಡ್ಬಿಟ್ಟು ಬಂದವರು ಜನ ಥಿಯೇಟ್ರಿಂದ. ಉಪ್ಪಿಟ್ಟು ಏನ್ ಕ್ರಿಯೇಟ್ ಆಯ್ತು ಅಂದ್ರೆ ಅದು ನೋಡ್ಬಿಟ್ಟು ಜನ ಥಿಯೇಟ್ರಿಂದ ಆಚೆ ಬರ್ತಾರೆ. ಥಿಯೇಟ್ರಿಂದ ಆಚೆ ಬಂದಿದ ತಕ್ಷಣ ಜನ ಯೋಚನೆ ಮಾಡ್ತಾರೆ, 3 ಜನ ಫ್ರೆಂಡ್ಸ್ ಅನ್ಕೊಳ್ಳಿ. ಒಬ್ಬ ಬರ್ತಾನೆ ಹೇಳ್ತಾನೆ, ಮಗ ಉಪೇಂದ್ರ ತರ ಪಿಕ್ಚರ್ ಇಲ್ವೇ ಇಲ್ಲ ಕಣೋ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ಉಪೇಂದ್ರ ನೋಡಿದೀನಿ, ಬೇರೆ ಯಾವ ಪಿಕ್ಚರ್ ಇಲ್ವಾ ಅಂತ. ಇನ್ನೊಬ್ಬ ಹೇಳ್ತಾನೆ, ಮಗ ಉಪೇಂದ್ರನೇ ಹೆಂಗಿತ್ತು, ಉಪ್ಪಿಟ್ಟು ಬಂದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾನಲ್ಲ, ಅವನ ತಲೆಯಲ್ಲಿ ಬಂದ್ಬಿಡ್ತು ಉಪ್ಪಿಟ್ಟು ಬಂದ್ರೆ ಹೆಂಗಿರುತ್ತೆ. ಅವಾಗಲೇ ಉಪ್ಪಿಟ್ಟು ಅಂತ ಬರೋದು. ಅದಕ್ಕೆ ಅನ್ನೋನು ಅಂದ್ರೆ ಯಾವೊಂದೋ ತಲೆಯಲ್ಲಿ ಬಂದಿರೋದು ಇದು ಅಂತ. ಪ್ರಪಂಚ ಕ್ರಿಯೇಟ್ ಆಯ್ತು, ಆ ಪ್ರಪಂಚದೊಳಗಡೆ ಉಪ್ಪಿಟ್ಟುದು ಅವನು ಸಿಂಕ್ ಮಾಡ್ತಿರ್ತಾನೆ ಅವಾಗ. ಅದ್ ನೋಡಿ, ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು, ಬಟ್ ಅದು ಆ ಟೈಮ್ಗೆ ಐ ಥಿಂಕ್ ಸೊ ಅಷ್ಟೊಂದು ಪಾಪ್ಯುಲರ್ ಆಗ್ಲಿಲ್ಲ ಉಪೇಂದ್ರ ಅಷ್ಟು ಕಂಪೇರ್ ಮಾಡಿದ್ರೆ. ಜನ ಈಗಲೂ ಉಪೇಂದ್ರನೇ ಕೇಳ್ತಾರೆ, ಇಲ್ಲ ಕೇಳ್ತಾರೆ, ಉಪೇಂದ್ರ ಕೊಡಿ, ಇಲ್ಲಾಂದ್ರೆ ಇದು ಕೊಡಿ ಅಂತ. ಬ್ರೋ ನಾನು ಸ್ವಸ್ತಿಕ್ ಈಗಲೂ ನಾನು ಹೇಳ್ತೀನಿ ನೋಡಿ, ನನಗೆ ಓಮ್ಗಿಂತ ಸ್ವಸ್ತಿಕ್ ತುಂಬಾ ಇಷ್ಟ ಆಯ್ತು ಹೇಳ್ಬೇಕು ಅಂದ್ರೆ. ನನ್ಗೆ ಸ್ವಸ್ತಿಕ್ ನಂಗೂ ಇಷ್ಟ ಆಯ್ತು ಬ್ರೋ, ಸಕ್ಕತ್ತಾಗಿದೆ ಅದು. ಅದರಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟು ಹೀರೋಯಿನ್ ಅವ್ರ ಅಪ್ಪಂಗೆ ಪಿಕ್ಚರ್ ಸ್ಟೋರಿ ಹೇಳ್ತಾವನೆ ಕೂತ್ಕೊಂಡು, ಹಿಂಗ್ ಮಾಡ್ತೀನಿ, ಇವಳನ್ನೇ ಮದುವೆ ಮಾಡ್ಕೊತೀನಿ, ಹಂಗೆ ಆಗುತ್ತೆ ಲಾಸ್ಟ್ ಅಲ್ಲಿ ಕೂಡ. ನಾನು ಇದೇನ್ ಗುರು ಪಿಕ್ಚರ್ ಕತೆ ಹೇಳ್ತಾವನಲ್ಲ ಅದು ಮಧ್ಯದಲ್ಲೇ ಲೈಟ್ ಆಗಿ ಸ್ವಸ್ತಿಕ್ ಚಕ್ರವರ್ತಿಗ್ ಲಿಂಕ್ ಮಾಡ್ಬೋದು ನೋಡಿ, ಮಾಡ್ಬೋದು ಸ್ವಲ್ಪ. ಹಂಗ್ ನೋಡಕ್ರೆ ಮಾಡ್ಬೋದು ಸ್ವಲ್ಪ, ಕಂಪ್ಲೀಟ್ಲಿ ಇಲ್ಲ, ಅಲ್ಲಿ ಇಲ್ಲಿ ಕನೆಕ್ಷನ್ಸ್ ಇದಾವೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ಅಯ್ಯೋ ಬ್ರೋ ಅದೇನ್ ಕಾನ್ಸೆಪ್ಟ್ ಬ್ರೋ, ಏನಪ್ಪ ಅದು, ಇವ್ರದು ಯಾರಪ್ಪ ಅವ್ರ ಹೆಸರೇನಪ್ಪ, ವಿಲನ್ ಕ್ಯಾರೆಕ್ಟರ್ ಮಾಡಲ್ಲ, ಹೆಸರೇನೋ, ತುಂಬಾ ಓಲ್ಡ್ ಆರ್ಟಿಸ್ಟ್ ಅವರು, ಶ್ರೀಧರ್ ಅವರು. ಅವ್ರೊಂದು ಡೈಲಾಗ್ ಬರುತ್ತೆ, ನಮ್ ದೇಶದಲ್ಲೂ ಬಾಂಬ್ ಹಾಕಣ, ಅಲ್ಲೂ ಮಜಾ ತಗೊಳಣ, ಬೇರೆ ದೇಶಕ್ಕೆ ಹೋಗೋಣ, ಅಲ್ಲೂ ಬಾಂಬ್ ಹಾಕಣ, ಅಲ್ಲೂ ದುಡ್ಡು ತಗೊಂಡ್ ಮಜಾ ಮಾಡೋಣ. ಏನ್ ಡೈಲಾಗ್ ಹೊಡಿತಾವ್ರೆ ಬ್ರೋ. ನಾನು ಈ ತರ ಹಿಂಗೆಲ್ಲ ಫಿಲಮ್ ಏನೋ ಒಂಥರ ಚೆನ್ನಾಗಿದೆ ಬ್ರೋ, ಒಂಥರ ಮಜಾ ಕೊಡುತ್ತೆ ಫಿಲಮ್. ಆ ತರ ಫಿಲಮ್ಗಳು ನೋಡ್ಬೇಕು. ಅದ್ರಲ್ಲಿ ಮಧ್ಯದಲ್ಲಿ ನಮಸ್ಕಾರ ಗಂಡು, ಅದು ಬಿಡಿ, ಅದು ಫೇಮಸ್ ಆಗಿರೋದು ಅದು, ಬಟ್ ತುಂಬಾ ಹೈ ಲೆವೆಲ್ ಕಾನ್ಸೆಪ್ಟ್ ಅದ್ರಲ್ಲಿ. ಸಾಂಗ್ಗಳು ಅಷ್ಟೇ, ಸಾಂಗ್ಗಳು ಚೆನ್ನಾಗಿ ಇಟ್ಟಾದ್ಬೋ. 7 ಜನ್ಮ ಅದ್ರಲ್ಲಿ, ಅದು ಸಾಂಗ್ಗಳೇ ಎಷ್ಟೊಂದ್ ಜನ್ಮಗಳನ್ನ ತೋರಿಸ್ತಾರಲ್ಲ. ಅದ್ರಲ್ಲಿ ಸ್ಟೋರಿಗಳು ಒಂದೊಂದರಲ್ಲೂ, ಹಿಂಗಿದ್ವಿ ನಾವು, ಹಿಂಗ್ ಸತ್ತೋದ್ವಿ, ಇನ್ನೊಂದ್ ಜನ್ಮದಲ್ಲಿ ಈ ತರ ಸತ್ತೋದ್ವಿ, ಈ ಜನ್ಮದಲ್ಲಿ ಬಂದಿದೀವಿ ಅನ್ಬಿಟ್ಟು ಆ ಹುಡುಗಿನ ಕನ್ವಿನ್ಸ್ ಮಾಡಕ್ ಹೋಗೋದು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಒಂದ್ ಹೀರೋಯಿನ್ಗೆ ಬೇರೆ ತರ ಮ್ಯೂಸಿಕ್, ಇನ್ನೊಂದ್ ಹೀರೋಯಿನ್ಗೆ ಬೇರೆ ತರ ಮ್ಯೂಸಿಕ್. ಯಪ್ಪ ಅನ್ಕೊಂಡೆ. ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಪ್ರೀತ್ಸೆ ಹೆಂಗೈತೆ BGM. ಸ್ಟಾರ್ಟಿಂಗ್ BGM, ಫಿಲಮ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ, ಅವಾಗ BGM ಬರುತ್ತಲ್ಲ ಸ್ಟಾರ್ಟಿಂಗ್ ನಲ್ಲೇನೆ.
ಅದು ಏನ್ BGM ಬ್ರೋ, ಅದೆಲ್ಲ ಫಿಲಮ್ ನ ಥಿಯೇಟರ್ ಅಲ್ಲಿ ಫೀಲ್ ಮಾಡ್ಬೇಕಂತ ಫಿಲಮ್ಗಳವೆಲ್ಲ. ಇವಾಗೆಲ್ಲ ರಿಲೀಸ್ ಮಾಡಬೇಕು ಬ್ರೋ. ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಉಪೇಂದ್ರ ತಿರ್ಗಾ ರಿಲೀಸ್ ಮಾಡಿದ್ರು, ಅದ್ರ ಸಬ್ ಟೈಟಲ್ಸ್ ಬೇಕಾಗಿತ್ತು ನನಗೆ, ಅದೇನಪ್ಪ ಸಬ್ ಟೈಟಲ್ಸ್ ಕೊಡಲಿಲ್ಲ. ಆಮೇಲೆ ಇವು ಕೊಡಬೇಕು, ಏನಂತಿದ್ದೀನಲ್ಲ, ಉಪೇಂದ್ರ ಮಾಡಿರೋ ಎಲ್ಲ ಡೈರೆಕ್ಟ್ ಮಾಡಿರೋ ಪಿಕ್ಚರ್ಗಳು ರಿಲೀಸ್ ಮಾಡಬೇಕು. ಇದನ್ನ ಹಾಲಿವುಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮೇಯ್ನ್ ಯಾವ್ದಾದ್ರು ಹೊಸ ಪಿಕ್ಚರ್, ಅವ್ರದ್ದು ಯಾವ್ದೋ ಹೊಸ ಪಿಕ್ಚರ್ ಬರ್ತೈತೆ ಅಂದರೆ ಒಂದು 3-4 ದಿವಸ ಮುಂಚೆನೇ ಒಂದು ಥಿಯೇಟ್ರಲ್ಲಿ ಎಲ್ಲ ಅವ್ರ ಫೇವ್ರೆಟ್ ಆಡಿಯನ್ಸ್ಗೋಸ್ಕರ ಅವ್ರು ಮಾಡಿರೋ ಎಲ್ಲ ಪಿಕ್ಚರ್ನು ರಿಲೀಸ್ ಮಾಡ್ತಾರೆ, ನೋಡ್ಕೊಳ್ಳಿ ಅಂತ. ಅದಾದ್ಮೇಲೆ ಇನ್ನೊಂದು ಪಿಕ್ಚರ್ ರಿಲೀಸ್ ಮಾಡ್ತಾರೆ. ಆ ತರ ಮಾಡ್ಬೇಕು. ಜನವರಿಗೆ ಇಂಟರ್ಸ್ಟೆಲ್ಲರ್ ಏನೋ ಬರ್ತೈತಲ್ಲ. ಅಯ್ಯೋ, ಇಂಟರ್ಸ್ಟೆಲ್ಲರ್ ಈಗಲೇ ಬರ್ಬೇಕಾಗಿತ್ತು. ಪುಷ್ಪ ಅವನ ಪುಷ್ಪ 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 ರಾಜ್ ಅನ್ಕೊಂಡು ಓಡಿಸ್ಬಿಟ್ಟ, ಒಗಲೇ ಹಚ್ಕೆ ಅಂತ ಅವರು. ಅಯ್ಯೋ ಅನ್ಕೊಂಡು ಇಂಟರ್ಸ್ಟೆಲ್ಲರ್ದು ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿಲ್ವಾ ಬ್ರೋ? ಎಷ್ಟು ಚೆನ್ನಾಗಿ ಕ್ಲೈಮ್ಯಾಕ್ಸ್ ಮಾಡಿದಾರೆ. ಅದೊಂದು ಸ್ಪೇಸ್ ಆಡಿಸಿ ಅಂತ ಅಸ್ಟ್ರೋನಾಟ್ ಸ್ಪೇಸ್ ಈ ತರ ಫಿಲಮ್ ಕ್ಲೈಮ್ಯಾಕ್ಸ್ ಅಲ್ಲಿ ಫೀಲಿಂಗ್ ಅಲ್ಲಿ ಎಂಡ್ ಮಾಡಿದ್ದಾರೆ. ನೀವು ಸ್ಪೇಸ್ ಆಡಿಸಿ ನೋಡಿ ಬ್ರೋ, ಸ್ಪೇಸ್ ಆಡಿಸಿ ನೋಡಿ. ಅದು ಹೆಂಗೈತೆ ಅಂದರೆ, ಒಂದು ಕೋತಿ ಒಂದು ಗ್ರೂಪ್ ಆಗಿ ಇದ್ದಾಗಿಂದ ಅವರೆಲ್ಲ ಕಿತ್ತಾಡ್ಕೊಂಡು ಒಂದು ಸ್ವಲ್ಪ ನಿಮಗೆ ವಿಯರ್ಡ್ ಅನ್ನಿಸ್ಬಿಡೋ ಅದು ಗೊತ್ತಾಗದೇ ಇರ್ಬೋದು. ಬಟ್ ಅದನ್ನ ಅಬ್ಸರ್ವ್ ಮಾಡೋದು ತುಂಬ ಹೈ ಲೆವೆಲ್ ಡೀಟೇಲಿಂಗ್ ಪಿಕ್ಚರ್ ಅದು. ಅದು ಹೆಂಗೆ ಅಂದರೆ, ಒಂದು ನಾರ್ಮಲ್ ಸಿವಿಲೈಸೇಷನ್ ಇಂದ ಹಿಡಿದು AI ತನಕ ಕರ್ಕೊಂಡು ಹೋಗ್ತಾರೆ. AI ಅದೇ ಮಾತಾಡ್ತದೆ, ನಾನು ಕೇಳಿಸ್ಕೊಂಡೆ ಎಲ್ಲ ನನ್ನನ್ನು ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಅಲ್ವ. AI ಮಾತಾಡ್ತಿರ್ತದೆ ಬ್ರೋ, ಅವ್ರನ್ನೇ ಸಾಯ್ಸಕ್ಕೆ ಹೋಗಿರುತ್ತೆ. ಅವ್ರಿಬ್ರು ಸೇರ್ಕೊಂಡು ಅದನ್ನ ಆಫ್ ಮಾಡ್ಬಿಡೋಣ ಅಂತಿರ್ತಾರೆ. ಅದು ಲಿಪ್ ರೀಡಿಂಗ್ ಮಾಡ್ಬಿಟ್ಟು ನನ್ನೇ ಸಾಯ್ಸಕ್ ನೋಡ್ತೀರಲ್ವಾ ನೀವು ಅನ್ಬಿಟ್ಟು. ಆಮೇಲೆ ಅವನೊಂದು ಪಾಡಲ್ ಕೂತ್ಕೊಂಡು ಲಾಸ್ಟ್ ಎಂಡಿಂಗಲ್ಲಿ ಟೈಮ್ ಟ್ರಾವೆಲ್ ಬರೇ ಮಾಡ್ತಾನೆ. ಅದೊಂಥರ ಡೈಮೆನ್ಷನ್ಸು, ಆ ಥರ ಪಿಕ್ಚರ್ ಅದು. 0 ಇಂದ ಫುಲ್ಲು ಇನ್ಫಿನಿಟಿ ತನಕ ಐತೆ ಕಾನ್ಸೆಪ್ಟ್ ಅದು. ಸ್ಪೇಸ್ ಆಡಿಸಿ 2001 ಅಂತ ಐತೆ, ಅದು ಅವಾಗಲೇ ಬಂದಿತ್ತು. ತುಂಬ ಅಡ್ವಾನ್ಸ್ ಕಾನ್ಸೆಪ್ಟ್ ಪಿಕ್ಚರ್. ಆ ಥರ ಮಾಡೋರೆ ಅವರು. ಅದು ಪಾಪ ಅವನು ಇನ್ನೊಂದು ಯಾವ್ದು ವಾಯ್ಸ್ ಐಟ್ ಶೆಡ್ ಅಂತ ಓದೈತದೆ, ಇಲ್ಯುಮಿನಾಟಿ ಕಾನ್ಸೆಪ್ಟ್ ಮಾಡಿದ್ರು. ಅದಾದ್ಮೇಲೆ ಸತ್ಯ ಹೋದ್ರು ಆ ಡೈರೆಕ್ಟ್ರು. ಆ ಥರದ್ದು ಅಂದರೆ ಸ್ವಲ್ಪ ಇದು ಇಲ್ಯುಮಿನಾಟಿನ ಕಾನ್ಸೆಪ್ಟ್ ಮಾಡಿದ್ರು ಬ್ರೋ. ಅದರಲ್ಲಿ ಸೀಕ್ರೆಟ್ ಇಲ್ಯುಮಿನಾಟಿ ಅವ್ರು ರಿಯಲ್ ಆಗಿದ್ರೆ ಅವರೇ ಬಂದು ಸಾಯಿಸ್ಬಿಟ್ಟಿರ್ತಾರೆ ಅನ್ಸುತ್ತೆ, ಏನೋ ಗೊತ್ತಿಲ್ಲ. ಅದರಲ್ಲಿ ತುಂಬ ಆ ಥರ ಐತೆ ಪಿಕ್ಚರು. ಅವರಲ್ಲಿ ಬರೀ ಸೆಕ್ಸ್ ಮಾಡ್ತಿರ್ತಾರೆ ಬೋಳಿ ಮಕ್ಕಳು, ನೋಡ್ಬೇಕು ನೀವು. ನಾನು ಏನಿದು ಬರೀ ಸೆಕ್ಸ್ ಪಿಕ್ಚರ್ ಇದ್ದಂಗೆ ಐತಲ್ಲ, ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಒಬ್ಬ ನಾರ್ಮಲ್ ಪರ್ಸನ್ನು ಮಿಸ್ಟೇಕ್ ಆಗಿ ಆ ಥರ ಗ್ರೂಪ್ ಒಳಗೆ ಎಂಟ್ರಿ ಆಗ್ಬಿಟ್ಟು ಎಕ್ಸಿಟ್ ಆದರೆ ಏನೇನೆಲ್ಲ ಆಗುತ್ತೆ, ಹೆಂಗೆ ಅಬ್ಸರ್ವ್ ಮಾಡ್ತಿರ್ತಾರೆ, ಪ್ರತಿಯೊಂದು ತೋರಿಸ್ತಾನೆ. ಈ ಥರ ವ್ಯಕ್ತಿನೇ ಇಲ್ಲ ಅನ್ನೋ ಥರ ಅಳ್ಸಾಕ್ಬಿಡ್ತಾರೆ ಅನ್ನೋ ಥರ ಎಲ್ಲ ತೋರಿಸ್ತಾನೆ. ಆಮೇಲೆ ಅದೇ ಲಾಸ್ಟ್ ಪಿಕ್ಚರ್ ಒಂದು. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ ಡೈರೆಕ್ಟರ್ದು ವಿಷಯ. ಅದಕ್ಕೆ ಮುಂಚೆ ಎಲ್ಲ ಈ ಥರ ಹೈ ಲೆವೆಲ್ ಕಾನ್ಸೆಪ್ಟ್ ಪಿಕ್ಚರ್ಗಳೇ ಮಾಡಿರೋದು ಹೇಳ್ಬೇಕು ಅಂದರೆ. ನಾನು ಅದು ನಾನು ಇದನ್ನ ನೋಡಿರ್ಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಇವನು 2001 ಸ್ಪೇಸ್ ಆಡಿಸಿ ಎತ್ಕೊಂಬಂದ. ನಾನು ವಾಯ್ಸ್ ಐಟ್ ಶೆಡ್ ಅಂತಂದಾಗ ಅವನಂದ 2 ಒಬ್ಬನೇ ಕಣ ಡೈರೆಕ್ಟ್ ಮಾಡಿರೋದು ಅಂತಂದ. ಹೌದಾ? ಅದು ನಾನು ಯಾವಾಗ ರೀಲ್ ನೋಡ್ತಿದ್ದೆ, ಅವ್ನು ಯಾವನ ಹೇಳ ಇದೊಂದು ಪಿಕ್ಚರ್ ಐತೆ, ಈ ಪಿಕ್ಚರಲ್ಲಿ ಅರ್ಧ ಪಿಕ್ಚರ್ ಇಲ್ವೇ ಇಲ್ಲ, ಡೈರೆಕ್ಟ್ ಮಾಡೋದೊಂದು ಡೈರೆಕ್ಟ್ರೇ ಹೋಗ್ಬಿಟ್ಟವನೇ, ಗೊತ್ತಿಲ್ಲ ಏನಾಯ್ತು ಅಂತ. ಈ ಪಿಕ್ಚರ್ ನೋಡಬೇಕು, ಇಲ್ಯುಮಿನಾಟಿ ಬಗ್ಗೆ ಹೇಳೋರೆ ಅಂತ. ಆಮೇಲೆ ನಾವು ಇರ್ಬೋದಾ ಅಂತ ನೋಡಿದ್ರೆ ಒಂಥರ ಏನೇನೋ ಶಾಸ್ತ್ರ ಎಲ್ಲ ಮಾಡ್ತಿರ್ತಾರೆ, ಅದ್ರ ನೋಡ್ಬೇಕು ನೀವು. ನಾನು ಇಲ್ಯುಮಿನಾಟಿ ಬಗ್ಗೆ ಒಂದು ಕಂಟೆಂಟ್ ಮಾಡೋಣ ಅಂದ್ಕೊಂಡೆ. ಉಪೇಂದ್ರ ಅವ್ರು ಇಲ್ಯುಮಿನಾಟಿ ಒಳಗೆ ಅವ್ರೆ ಅಂತ. ಇಲ್ಲ, ಅವ್ರು ಆಪೋಸಿಟ್ ಅವ್ರೆ. ಅವ್ರು ಏನಾದ್ರು ಇಲ್ಯುಮಿನಾಟಿ ಒಳಗಡೆ ಇದ್ದಿದ್ರೆ ಅವ್ರು ಆ್ಯಕ್ಚುಲಿ ಐ ಡೋಂಟ್ ಥಿಂಕ್ ಸೊ. ಅದಕ್ಕಿಂತ ಇದು ಅಂದರೆ ಪಿಕ್ಚರಲ್ಲಿ ಮಾಡಿ ತೋರಿಸ್ಬೋದು, ರಿಯಲ್ ಲೈಫಲ್ಲಿ ಇಲ್ಲ ಅನ್ಸುತ್ತೆ ನನಗೆ. ಸೇರಿಸ್ಕೊಳ್ಳೋದು ಇಲ್ಲ ಬಿಡು, ಈ ಥರ ವ್ಯಕ್ತಿಗಳನ್ನ ಸೇರಿಸ್ಕೊಳ್ಳೋದು ಇಲ್ಲ. ಅವ್ರು ಬರೀ ಕೆಟ್ಟವರೇ ಬೇಕಾಗಿರೋದು, ಒಳ್ಳೆಯವ್ರು ಎಲ್ಲಿಗೆ ಸೇರಿಸ್ಕೊತಾರೆ ಅವರು? ಇಲ್ಯುಮಿನಾಟಿ ಒಳಗೆ ಜಗತ್ನ ಹಾಳು ಮಾಡೋರು ಸರಿ ಇಲ್ಲ. ಅವರೆಲ್ಲ ಕುತ್ಕೊಂಡು ಕಂಟ್ರೋಲ್ ಮಾಡ್ತಿರ್ತಾರೆ. ಹೇಳ್ತಾನೆ ನೋಡಿ, ಉಪೇಂದ್ರನೇ ಎಕ್ಸಾಂಪಲ್ ತಾನೆ. ಅವ್ರು ಹೇಳ್ತಾರೆ ಜನರ ಕೈಲೇ ಪವರ್ ಕೊಡ್ರಿ ಅಂತಾರೆ, ಅವ್ರು ನೋಡ್ರೆ ನಮ್ಮ ಕೈಲಿ ಪವರ್ ಕೊಡ್ರಿ ಅಂತಾರೆ. ಈಗ ಯಾರು ಮಾತು ಕೇಳ್ತೀರಾ? ಇಂಥರ್ನ ಸೇರಿಸ್ಕೊತಾರೆ ಅವರು. ಸೇರಿಸ್ಕೊಳ್ಳೋದಿಲ್ಲ, ಒಗಲೇ ಆಚೆ ಅಂತ ಓಡಿಸ್ತಾರೆ ಫಸ್ಟು. ಸೇರಿಸ್ಕೊಳ್ಳೋದಲ್ಲ ಇಂಥರ್ನ, ಉಲ್ಟಾ ಹಂಗೆ ಉಲ್ಟಾ ಮಾತಾಡೋರು ಇವರೆಲ್ಲ. ಮೆಟ್ರಿಕ್ಸ್ ಪಿಕ್ಚರ್ ಥರ ಈ ಥರ ರೆಡ್ ಪಿಲ್ ಬೇಕಾ ಬ್ಲೂ ಪಿಲ್ ಬೇಕಾ ಅಂತ. ಉಪೇಂದ್ರ ಅವ್ರು ಇವೆರಡು ಬೇಡ, ನನ್ನ ಸೆಂಟ್ರ್ ಪಿಲ್ ಬೇಕು ಅಂತಾರೆ. ಎಲ್ಲ ಅವ್ರು ಉಲ್ಟಾ ಮಾತಾಡ್ತಾರೆ, ನೋಡ್ಬೇಕು ನೀನು. ಈಗ ರೈಟ್ ಇಷ್ಟ ಲೆಫ್ಟ್ ಇಷ್ಟ ಏನು ಅಂದ್ರೆ, ನೀನು ರೈಟ್ ಅಂತ್ಯಾ ರಾಂಗ್ ಅಂತ ಯಾಕೆ ಅನ್ನಕ್ಕಾಗಲ್ಲ ಅಂತ ಅವ್ರ ಪ್ರಶ್ನೆ. ಹೌದೌದು. ಬ್ರೋ ಆಕ್ಚುಲಿ ಅವ್ರು ಹೇಳ್ತಿರೋದ್ ಕೂಡ ಕರೆಕ್ಟ್ ಇದೆ. ಏನಕ್ ಮಾಡಕ್ಕಾಗಲ್ಲ, ರೀಸನ್ ಬೇಕಲ್ವಾ ಬ್ರೋ? ಹೌದೌದು. ಈಗ ಏನೋ ಒಂದು ಹೇಳ್ತೀರಾ, ಅದ್ ಮಾಡಕ್ಕಾಗಲ್ಲ ಅಂತ ಒಬ್ಬ ಹೇಳಿದ್ರೆ ಏನಕ್ ಮಾಡಕ್ಕಾಗಲ್ಲ, ಮಾಡೋಣಬ್ಬ ಅಂತ ಮಾಡ್ತಾರೆ. ಅದೇ ಒಂದ್ ಡೈಲಾಗ್ ಐತಲ್ಲ ಉಪ್ಪಿಟ್ಟು ಅಲ್ಲಿ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ. ಹೌದು, ಅದು ತುಂಬಾ ಇದು. ಆಮೇಲೆ ಅದು ಸಾಂಗ್ ಬ್ರೋ, ನಾನು ಹೇಳ್ತೀನಿ ನೋಡಿ, ನಾವು ಪಿಕ್ಚರ್ಗಳಿಗಿಂತ ಅವರು ಸಾಂಗಲ್ಲೇ ತುಂಬ ವಿಷಯಗಳು ಇಟ್ಟಿರ್ತಾರೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ನಾನು ಈಗಲೂ ಅಷ್ಟೇ, ಅದು ಬೇಕು ಬೇಕು ಅಂತ ಹೇಳ್ತಾರಲ್ಲ, ಆ ಸಾಂಗ್ನ ಕೇಳಿ ನೀವು ಅನ್ಸುತ್ತೆ ಏನು ಗುರು ಹಿಂಗೆ ಹೇಳ್ತಾವನೆ, ಅದು ದೇವ್ರಿಗೆ ಬೈತಾರ ಥರ ಐತದು.
ಬಾಳೆಹೊಳಿಗೆ ಬಾಳೆಹಣ್ಣು ಫಸ್ಟ್ ನಾಲ್ಗೆ ಯಾಕೆ ಕೊಟ್ಟೆ, ನಾಲ್ಗೆಗೆ ಬಾಳೆಹಣ್ಣು ಹಾಕಿಟ್ಟೆ, ಏನೇನೋ ಐತೆ ಅದು. ನಾನು ಬರೀ ನೀವು ಸುಮ್ಮನೆ ಕೇಳಿಸ್ಕೊಂಡ್ರೆ ಮಜವಾಗೈತೆ, ಬಟ್ ಆ್ಯಕ್ಚುಲಿ ಅದನ್ನು ನೀವು ಡೀಪಾಗಿ ಅನಲೈಸ್ ಮಾಡಿದ್ರೆ ತುಂಬ ಏನೇನೋ ಇಕ್ಕವ್ರೆ ಸಾಂಗ್ ಒಳಗಡೆನೆ ಲಿರಿಕ್ಸ್ಗಳು, ಯಪ್ಪ ಅನ್ಕೋಬೇಕು ನೀವು. ಆಮೇಲೆ ಇದು ಕೂಡ, ಇದು ರೋಸ್ಟ್ ಸಾಂಗ್ ಐತೆ ನೋಡಿ, ಇದರಲ್ಲಿ ಒಂದು ಗಾಡಿ ಬರುತ್ತೆ, ಚುಟ್ಕಿ ಹೊಡಿತಾರೆ, ಆಮೇಲೆ ಎಲ್ಲ ಬಿದ್ದೋಯ್ತಾರೆ ಉಪ್ಪಿಟ್ಟು ಅಲ್ಲೇ, ಆ ಸಾಂಗು ಅಷ್ಟೇ, ಅದು ತುಂಬ ಇನ್ಫಾರ್ಮೇಶನ್ ಐತೆ. ಅದು ಕೂಡ ಎಲ್ಲದರಲ್ಲೂ ಐತೆ. ಇದಕ್ಕಿಂತ ಸೂಪರ್ ಅಲ್ಲಿ ಸೂಪರ್ ಇನ್ನೊಂದು ಡೈಲಾಗ್ ಬರುತ್ತೆ ಗೊತ್ತಾ ಬರೋ, ಆ ಸಾಂಗ್ ಅಲ್ಲಿ ಲಾಸ್ಟ್ ಎಂಡಿಂಗ್ ಎಲ್ಲರೂ ಎಳಿತಾರೆ ಕಾಲ ಅಂತ ಹೇಳ್ತಾರೆ ಸಾಂಗ್ ಐತಲ್ಲ, ಅದು ಎಂಡಿಂಗ್ ಒಂದು ಡೈಲಾಗ್ ಬರುತ್ತೆ, ನಾನು ಅಂದಿದ್ ನಾನಲ್ಲ ಅನ್ಸಿದ್ ನೀನು ಅಂತ ಗೊತ್ತಾಗಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಅಂತ ಒಂದು ಡೈಲಾಗ್ ಹೊಡಿತಾರೆ ಲಾಸ್ಟ್ ಅಲ್ಲಿ. ನನ್ಗೆ ಅವಾಗಲೇ ಕನ್ಫರ್ಮ್ ಆಗಿದ್ದು. ಹೇಳೋರ ಆ ಹಾಡ್ ನಂಗೆ ಕೇಳಲು ಒಂದ್ಸತಿ ಹಿಂಗೆ ಕೇಳಿದ್ರೆ ಚೆನ್ನಾಗಿರುತ್ತೆ. ಅದು ಅದ್ರಲ್ಲಿ ತುಂಬಾ ವಿಷಯ ಹೇಳಿದ್ದಾರೆ. ಹೌದೌದು. ನಾನು ತಮ್ಮನ ಕರ್ಕೊಂಬಂದಲ್ಲ, ಸಿಂಗಲ್ ಆಗಿ ಬಂದವ್ ನಾನು, ಅದು ಯಾರಿಗೂ ಬೈತಾ ಇದ್ದಂಗೆ ಇತ್ತು. ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅವ್ರು ನೀಟಾಗಿ ಹೇಳ್ಬಿಟ್ಟಿದ್ದಾರೆ ಅವ್ರೆಲ್ಲಾದ್ನು. ಇದು ಬ್ರೋ ಇದೇ ಯಾಕೆ ಫ್ಯಾಂಡಮ್ ಸಾಂಗ್ ಐತಲ್ಲ, ಏನಪ್ಪ ಅದು ಮುಂಬೈದೆ ಕಾಂಡಮ್ ಅಲ್ಲ, ಅದು ಅಂದ್ರೆ ಖಾನ್ಗಳಿದ್ದ ಕಿಂಗ್ಡಮ್ ಅಂತ. ಅದಾದ್ಮೇಲೆ ರಜನಿದೆ ಸ್ಟಾರ್ಡಮ್, ರಜನಿಕಾಂತ್. ಸೌತ್ ಅಂದ್ಮೇಲೆ ತಮಿಳ್ನಾಡು ಅಂದ್ರೆ ರಜನಿಕಾಂತ್, ಅದ್ ಬಿಟ್ರಿ ಎಷ್ಟೊಂದ್ ಜನ ಅವರೇ ಆಕ್ಟರ್ಗಳು, ಬಟ್ ಈಗಲೂ ರಜನಿಕಾಂತ್ ಟಾಪ್ ಅಲ್ಲಿ ಇಟ್ಟಿರೋದು, ಓಪನ್ ಆಗಿ ಹೇಳ್ಬೇಕು. ಇನ್ನೊಂದೇನಂದ್ರೆ ಮಂಚಿರುದು ಕಿಂಗ್ಡಮ್, ಮಂಚಿ ಉಂದಿ ಕಿಂಗ್ಡಮ್ ಅಂತ ಎಷ್ಟೊಂದು ಜನ ಅನ್ಕೊಂಡವ್ರೆ, ಅಲ್ಲ ಅದು ಮಂಚಿರುದು ಕಿಂಗ್ಡಮ್. ಮಂಚಿರು ಅಂದ್ರೆ ಯಾರು ಹೇಳಿ, ಚಿರಂಜೀವಿ ಅವ್ರದೇ ಕಿಂಗ್ಡಮ್. ಅವ್ರಿಗೆ ಗೊತ್ತಲ್ಲ ನೆಪೋಟಿಸಮ್ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಐತೆ ಅಂತ, ಹಂಗೆ ಎಲ್ಲರಿಗೂ ಹೋಲ್ಸೇಲ್ ಆಗಿ ಮಡ್ಗವ್ರೆ. ಅವ್ರಿಗೆ ಗೊತ್ತಾಗಿರೋ ಇಷ್ಟೊತ್ತಿಗೆ ಜನ ಬೈದಿರೋರು, ಇದೇನಿದು ಹಿಂಗೆ ಹೇಳ್ತಾನಲ್ಲ ಅವ್ರು, ನಮ್ಮ ಬಗ್ಗೆನೇ ಭಯವಾದಂಗೆ ಅಂತ. ಇದು ನೋಡಿ, ಉಪೇಂದ್ರ ಅಂತ ಕಲ್ತ್ಕೋಬೇಕು, ಹೆಂಗೆ ಔಸ್ ಇಡಬೇಕು, ಜನಕ್ಕೆ ಗೊತ್ತಾಗಬೇಕು, ಬಟ್ ಅದೇ ಟೈಮಿಗೆ ಗೊತ್ತಾಗ್ಬಾರ್ದು. ಉಪೇಂದ್ರ ಅವ್ರು ಯಾವ ತರ ಅಂದ್ರೆ ರಿಪೋರ್ಟರ್ ತರ. ಈಗ ನಮ್ಮದ್ ಯಾವ್ದೋ ಒಂದು ಡಿಬಾಸ್ ಗೆ ರಿಪೋರ್ಟರ್ ಬೈತಿದ್ನಲ್ಲ ಅವನೊಬ್ಬ, ಯಾರೊಬ್ರು ಅವರು ಯಾರೋ ಇದ್ರು ಹೇಳಿ, ಸುವರ್ಣ ನ್ಯೂಸ್ ತಾನೆ. ಸುವರ್ಣ ನ್ಯೂಸ್. ಅವನು ಡೈರೆಕ್ಟ್ ಆಗಿ ಬ್ರೋ, ಸಿಗದಲ್ಲಿ ದಮ್ಮಿದ್ರೆ ಅಂತಿಲ್ಲ, ಸೊಂಟದ ಕೆಳಗೆ ಕೊಬ್ಬಿದ್ರೆ ಅಂತ ಇವ್ರು ಉಪೇಂದ್ರ ಅವ್ರು ಅರೆಸ್ಟ್ ಆಗ್ದಂಗೆ ಹೆಂಗೆ ಅವ್ರಿಗೆ ಹೇಳ್ಬೋದು ಹಂಗೆ ಹೇಳ್ತಾವ್ರೆ. ಹೌದೌದು. ಸೊ ಅಂದ್ರೆ ಬ್ರೋ ಇಂಡೈರೆಕ್ಟ್ ಆಗಿ ಹೇಳ್ತಿದಾರೆ, ಅವ್ರು ಅರ್ಥ ಆಗ್ದಂಗೆ ಆ ವಿಚಾರನೇ ಹೇಳ್ತಿದಾರೆ, ಬಟ್ ಇಂಡೈರೆಕ್ಟ್ ಆಗಿ ಹೇಳ್ತಿದಾರೆ. ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗುತ್ತೆ. ಎಸ್. ಸೊ ಇದು ಎಲ್ಲ ಹೆಂಗೆ ಅಂದರೆ, ಇದು ತುಂಬ ಇಂಪಾರ್ಟೆಂಟು. ಅವ್ರು ಏನು ಹೈ ಲೆವೆಲ್ ಕಾನ್ಸೆಪ್ಟ್ಗಳನ್ನ ತೋರಿಸ್ತಾರೆ, ಎಲ್ಲ ಔಸ್ ಇಡೋದ್ರಲ್ಲಿ ಎಕ್ಸ್ಪರ್ಟ್. ಬ್ರೋ ನೀವು ಯೋಚನೆ ಮಾಡಿ ಬ್ರೋ, ಅವ್ರು UA ಸರ್ಟಿಫಿಕೇಟ್ ಕೊಟ್ಟವ್ರೆ ಬ್ರೋ. ಹೆಂಗೆ ಯೋಚನೆ ಮಾಡಿ, A ಸರ್ಟಿಫಿಕೇಟ್ ಕೊಡ್ಬೇಕಿತ್ತು. ಇವ್ರು ಹೇಳಿರೋ ಡೈಲಾಗ್ಗಳನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಟ್ಟಿದ್ರೆ ನೇಣಾಗಿತ್ತು ಬ್ರೋ. ಅದು ರಿಯಲ್ ಆಗಿನೇ UI ಸರ್ಟಿಫಿಕೇಟ್ ಕೊಟ್ಟಿರೋದ? UI ಅಲ್ಲ, ಅದು UA ಕೊಟ್ಟಿರೋದು. ರಿಯಲ್ ಆಗಿ UI ಕೊಟ್ಟಿಲ್ಲ. ಅವ್ರು ಪಿಕ್ಚರಲ್ಲಿ ಹೇಳ್ಕೊಂಡಿರೋದು UI ಕೊಟ್ಟಿದ್ದೀವಿ ಅಂತ, ಬಟ್ ಆ್ಯಕ್ಚುಲಿ UA ಕೊಟ್ಟಿರೋದು. UA ಅಂದರೆ 13+ ಬ್ರೋ. ಹಿಂಗಂತೀರ, ನಾನು ನನ್ನ ಫ್ರೆಂಡ್ ಇವನಲ್ಲ, ಇವನ ಜೊತೆ ಪಿಕ್ಚರ್ ನೋಡಕ್ ಹೋಗಿದ್ದೀವಿ. ಒಂದು ಅಂಕಲ್ ಅವ್ರ ಮಗನ್ ಕರ್ಕೊಂಬಂದವ್ರೆ. ಎಷ್ಟು ವರ್ಷದ, 4 ವರ್ಷದ 5 ವರ್ಷದ ಮಗು. ಅದೇ ಇವರು ಕಾಗೆ ಭಂಡಾರ ಅಂತಾರಲ್ಲ, ಅವ್ರು ಬಂದಿದ್ರು, ಅವ್ರ ಫ್ರೆಂಡು ಬಂದಿದ್ರು. ಇವನೇ ಹೇಳಿದ್ ನನಗೆ. ಆಮೇಲೆ ಇನ್ನೊಬ್ಬ ಯಾರೋ ಟೆಕ್ ಚಾನಲ್ ಕಣ, ಇವನು ಬರ್ತಾನೆ ನೋಡ್, ನನಗೆ ಗೊತ್ತಿಲ್ಲ ಅವರೆಲ್ಲ. ಅವರೆಲ್ಲ ಬ್ರೋ ಏನ್ ಬ್ರೋ 1 hour 51 minutes ರೆಕಾರ್ಡ್ ಮಾಡಿದೀವಿ, ನಂಗೆ ಗೊತ್ತಾಗ್ಲಿಲ್ಲ ನೋಡಿ. ಅಪ್ಪ ಏನೇನು ಮಾತಾಡ. ಎಡಿಟಿಂಗ್ ಏನು ಅಂದರೆ ಒಂದು ಸ್ವಲ್ಪ ಮುಂದೆ ತೆಗೆದಿಸ್ತೀನಿ. ಅದೇ ಹೇಳ್ತಿದ್ರಲ್ಲ, ಅದು ಸ್ಟಾರ್ಟಿಂಗ್ ಸ್ವಲ್ಪ ಅದೊಂದು ಸ್ವಲ್ಪ ಕಟ್ ಮಾಡ್ತೀನಿ. ಅದು ಸ್ವಲ್ಪ ಫೇಕ್ ಅನ್ನಿಸ್ತು. ಇಲ್ಲಿಂದ ಅದಾದ್ಮೇಲೆ ಎಲ್ಲಿಂದ ಪಿಕಪ್ ಆಯ್ತೋ ನನಗೂ ಗೊತ್ತಿಲ್ಲ. ಮಾತಾಡ್ತಾನೆ ಇದ್ದೀವಿ, ಸಾಕು ಅನ್ಸತ್ತಲ್ಲ ಇವತ್ತು ಬ್ರೋ. ಬಿಡೋಣ, ಜನರನ್ನೇ ಕೇಳೋಣ ಅವ್ರಿಗೆ ಏನ್ ಅನ್ಸುತ್ತೆ ಅಂತ. ಅವ್ರಿಗೆ ಹೆಂಗ್ ಅನ್ಸುತ್ತೆ ಅವ್ರು ಹೇಳಿ ಒಂದ್ಸತಿ. ಆಗಲಿ, ಹಂಗೆ ಮಾಡ್ತೀನಿ ರೀ. ಕಟ್ ಮಾಡ್ತೀನಿ ಸ್ವಲ್ಪ ಮುಂದ್ಗಡೆದು. ಅದು ಬಿಟ್ಬಿಟ್ಟು ಸರ್ ಇನ್ನೇನಾರು ಹೇಳೋದಿದ್ರೆ ಹೇಳಿ ಬ್ರೋ. ನೋಡಿ ಬ್ರೋ, ನನ್ನ ಚಾನಲಲ್ಲಿ ಇಲ್ಲಿ ಇದು ವಿಡಿಯೋ ಅಪ್ಲೋಡ್ ಆಯ್ತಿದ್ರೆ ನೋಡ್ರಿ, ಇದು ನಮ್ಮ ಡೈರೆಕ್ಟರ್ಸ್ ವ್ಯೂ ಅಂತ, ಅವ್ರಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ತುಂಬ ಇಂಪಾರ್ಟೆಂಟ್. ನಾವು ಬೆಳಿಬೇಕು, ಅವ್ರನ್ನೂ ಬೆಳೆಸ್ಬೇಕು. ಅದು ನೋಡಪ್ಪ ಇರೋದು. ಇವನು ಇನ್ನೂ ಚಾನಲ್ ಮಾಡಿಲ್ಲ, ಪರವಾಗಿಲ್ಲ, ಬೇಕಾಗಿಲ್ಲ ನನ್ನ ಮಗಂಗೆ ಹೆಂಗು ಚಾನಲ್. ಸುಮ್ಮನೆ ಬಂದವನೇ ಕೂತ್ಕೊಂಡು ಮಾತಾಡ್ಸೋಕ್ಕೆ. ಅಲ್ವೇನೋ ಅಲೆಕ್ಸ್? ಹೌದೌದು ಅಂತಾನೆ ಮಾನ್ಗೆಟ್ ನನ್ನ ಮಗ. ಥೂ.